ಆಶೀರ್ವಾದವನ್ನು ಬೇಡುತ್ತಾ, ಸಾಮಾಜಿಕ ಪರಿವರ್ತನೆಗೂ ಸಾಮರಸ್ಯದ ಜೀವನಕ್ಕೂ ಸಹಕಾರಿಯಾಗಬಲ್ಲ ಭಜನಾ ಕಮ್ಮಟದ 3ನೇ ದಿನಕ್ಕೆ ನಾವಿಂದು ಪಾದಾರ್ಪಣೆಗೈಯುತ್ತಿದ್ದೇವೆ. ಒಳಿತನ್ನೇ ಸೇವಿಸಿ, ಒಳಿತನ್ನೇ ಯೋಚಿಸಿ, ಒಳಿತನ್ನೇ ಹರಡಿದಾಗ ಸರ್ವವೂ ಒಳಿತಾಗುವುದು ಎಂಬ ಚೆನ್ನುಡಿಯೊಂದಿಗೆ ಈ ದಿನದ ಭಜನಾ ತರಬೇತಿಯನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ದಿನ ಪೂರ್ವಾಹ್ನದ ಭಜನಾ ತರಬೇತಿಯನ್ನು ನಡೆಸಿಕೊಡಲಿರುವ ಸಂಪನ್ಮೂಲ ವ್ಯಕ್ತಿಗಳು ಭಜನಾ ತರಬೇತುದಾರರಾಗಿರುವ ಶ್ರೀಯುತ ರಾಮಕೃಷ್ಣ ಕಾಟುಕುಕೆಯವರಿಗೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಪಕ್ಕವಾದ್ಯದಲ್ಲಿ ಸಹಕರಿಸುತ್ತಿರುವ ಸಂಪನ್ಮೂಲ ವ್ಯಕ್ತಿಗಳು: ತಬಲಾದಲ್ಲಿ ಶ್ರೀ ಮಂಗಲ್ದಾಸ್ ಗುಲ್ವಾಡಿಯವರು, ಹಾರ್ಮೋನಿಯಂನಲ್ಲಿ ಶ್ರೀ ನಾಗೇಶ್ ಶೆಣೈಯವರು, ಕೀಬೋರ್ಡ್ನಲ್ಲಿ ಶ್ರೀ ರಾಜೇಂದ್ರ ಕುಮಾರ್ ಬಸ್ರೂರ್ರವರು. ಇವರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಭಜನಾ ಕಮ್ಮಟದ ಸಂಚಾಲಕರಾಗಿರುವ ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್, ಅಧ್ಯಕ್ಷರಾಗಿರುವ ಶ್ರೀ ಚಂದ್ರಶೇಖರ್ ಸಾಲ್ಯಾನ್, ಉಪಾಧ್ಯಕ್ಷರಾಗಿರುವ ಶ್ರೀ ರಾಜೇಂದ್ರ ಕುಮಾರ್ ಬಸ್ರೂರು, ಸಮನ್ವಯ ಅಧಿಕಾರಿಗಳು, ದೃಶ್ಯ ಮಾಧ್ಯಮದ ಮಿತ್ರರು, ನೆರೆದಿರುವ ಸರ್ವ ಭಜಕ ಬಂಧು ಭಗಿನಿಯರಿಗೂ ನಲ್ಮೆಯ ಸ್ವಾಗತವನ್ನು ಬಯಸುತ್ತಾ ಭಜನಾ ತರಬೇತಿಯನ್ನು ನಡೆಸಿಕೊಡುವರೆ ಶ್ರೀ ರಾಮಕೃಷ್ಣ ಕಾಟುಕುಕೆಯವರಿಗೆ ವೇದಿಕೆ. हरि ओम, हरि ओम, हरि ओम. ಓಂ ಶ್ರೀ ಮಂಜುನಾಥಾಯ ನಮಃ. ಮಂಜುನಾಥ ಸ್ವಾಮಿಯನ್ನು ಹಾಗೂ ಪಾರ್ವತಿ ಪರಮೇಶ್ವರಿ ತಾಯಿಯನ್ನು, ಧರ್ಮ ದೇವತೆಗಳನ್ನು ಹಾಗೂ ಅಣ್ಣಪ್ಪ ಸ್ವಾಮಿಯನ್ನು ಮನಸ ವಂದಿಸಿಕೊಳ್ಳುತ್ತಾ, ಪೂಜ್ಯ ಕಾವಂದರನ್ನು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ಹಾಗೂ ಎಲ್ಲ ನಮ್ಮ ಭಜನಾ ಕಮ್ಮಟದ ಸರ್ವ ಪದಾಧಿಕಾರಿಗಳಿಗೆ ನಮನಗಳನ್ನು ಸಲ್ಲಿಸ್ತಾ, ನಮ್ಮ ಭಜನಾ ತರಬೇತಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ನಮ್ಮ ಭಜನಾ ಕುಟುಂಬದ ಎಲ್ಲ ಸಹೋದರ ಸಹೋದರಿಯರಿಗೆ ಪ್ರಣಾಮಪೂರ್ವಕ ಸ್ವಾಗತವನ್ನು ಹೇಳ್ತಾ, ಹಾಡಿಗೆ ಪೂರಕವಾಗಿ ಹಾಗೂ ಹಿಮ್ಮೇಳಕ್ಕೆ ಪೂರಕವಾಗಿ ನಾವುಗಳು ಇಲ್ಲಿ ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡುತ್ತಾ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹಿರಿಯ ಸಹ ಪಕ್ಕವಾದ್ಯದವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಶುರು ಮಾಡೋಣ. ನಿನ್ನೆ ಏನು ನಾವು ಅಭ್ಯಾಸ ಮಾಡಿದ್ದೆವು ಅದನ್ನೊಂದು ಆವರ್ತ ನಾವು ಪುನಃ ಹಾಡೋಣ ಅಷ್ಟೇ. ಅದರಲ್ಲಿ ಏನಾದರೂ ಸಂಶಯಗಳಿದ್ದಲ್ಲಿ ಅದನ್ನೆಲ್ಲ ಸರಿಪಡಿಸಿಕೊಳ್ಳೋಣ, ಆಯಿತಾ? ನಿನ್ನೆ ನಾವು ಅಭ್ಯಾಸ ಮಾಡಿದ್ರಿಂದ ಮರೆತು ಹೋಗಿರ್ಲಿಕ್ಕಿಲ್ಲ ಅಂತ ತಿಳ್ಕೊಳ್ತೇವೆ ನಾವು, ಅಲ್ವಾ? ಗಟ್ಟಿಯಾಗಿರ್ಬೋದು ಹಾಡುಗಳು, ಅಲ್ವಾ?
ಶುರು ಮಾಡೋಣ ಅಲ್ವಾ? ಎಲ್ಲಿಂದ ಶುರು ಮಾಡೋಣ? ಹಾಂ, ಭಜನೆ. ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಕೋಮಲಕಾಯಂ ನಾಮಸುದೇವಂ ಕೋಮಲಕಾಯಂ ನಾಮಸುದೇವಂ ಭಜಸಕಸಿಂಹಂ ಭೂಸುರಶ್ರೇಷ್ಠಂ ಭಜಸಕಸಿಂಹಂ ಭೂಸುರಶ್ರೇಷ್ಠಂ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಮೂರ್ಖನಿಶಾಚರ ವನಸಂಹಾರಂ ದುಃಖವಿನಾಶಕರಂ ಮೂರ್ಖನಿಶಾಚರ ವನಸಂಹಾರಂ ಸೀತಾ ದುಃಖವಿನಾಶಕರಂ ಪರಮಾನಂದ ಗುಣೋದಯ ಚರಿತಂ ಪರಮಾನಂದ ಗುಣೋದಯ ಚರಿತಂ ಕರುಣಾರಸ ಸಂಪೂರ್ಣ ಸುಭರಿತಂ ಕರುಣಾರಸ ಸಂಪೂರ್ಣ ಸುಭರಿತಂ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ रणरङ्गधीरं गुणगम्भीरं दानवदैत्यारण्यकुठारं रणरङ्गधीरं गुणगम्भीरं दानवदैत्यारण्यकुठारं गुरुचन्नकेशव कदलीरङ्गं गुरुचन्नकेशव कदलीरङ्गं स्थिरसद्भक्तं मुख्यप्राणं स्थिरसद्भक्तं मुख्यप्राणं भजरे हनुमन्तं मानस भजरे हनुमन्तं मानस कोमलकायं नामसुदेवं कोमलकायं नामसुदेवं
सकसिंहं भूसुरश्रेष्ठं भज सकसिंहं भूसुरश्रेष्ठं भज रे हनुमन्तं मानस भज रे हनुमन्तं भज रे हनुमन्तं भज रे हनुमन्तं मानस ನೀವು ಹಾಡಿದ್ರೆ ಆಯ್ತು. ಇನ್ನು ಒಂದು ಬಾರಿ ಹಾಡೋಣ, ಅಲ್ಲಿಗೆ ಮುಗಿಸೋಣ. ಯಾವುದೋ ನಿಮ್ಮದು ರಾಮದಾಸ ಯಾವುದೋ ಒಂದು ಗ್ರೂಪ್ ಇದೆಯಲ್ಲ, ಒಬ್ಬರು ನಿನ್ನೆ ಶ್ರೀಯುತರು ಹಾಡಿದ್ರಲ್ಲ, ನಿಮ್ಮ ಬ್ಯಾಚ್ ಎಲ್ಲಿದೆ? ನಿಮ್ಮ ತಂಡ ಗ್ರೂಪ್ ನಿನ್ನೆ ಒಬ್ಬರು ಹಾಡಿದ್ರಲ್ವ, ಕಂಗಳಿದ್ಯಾತಕ್ಕೋ ಹಾಡಿದ್ದಿರಲ್ಲ ನೀವು ಯಾರೊಬ್ರು. ಹಾಂ, ನಿಮ್ಮ ತಂಡ ಒಮ್ಮೆ ಹಾಡಿ. ನಿಮ್ಮ ತಂಡ ಹಾಗಿದೆಯಲ್ಲ, ನೀವು ತಂಡದ ರೀತಿಯಲ್ಲೇ ಕೂತ್ಕೊಂಡಿದ್ದೀರಲ್ವಾ ಅಲ್ವಾ? ಅವ್ರು ಹೇಳಿಕೊಡ್ತಾರೆ, ನಾವೆಲ್ಲರೂ ಹಾಡೋಣ. ಬೇಡ, ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಆಯ್ತು, ನಿಂತ್ಕೊಳ್ಳಿ. ಇಲ್ಲ, ಮಧ್ಯೆ ಮಧ್ಯೆ ಯಾರು ಹಾಡಬಹುದು, ನಾವು ಒಟ್ಟಿಗೆ ಸರಿಯಾಗಿ ಹಾಡಬಲ್ಲೆವು ಅಂತ ಹೇಳುವರು ನಿಂತ್ಕೊಂಡು ಹಾಡಿಬೇಕಾದ್ರೆ ಒಂದೇ ರೀತಿ ಇರಬೇಕು. ನೀವು ದೂರ ದೂರ ಇದ್ರೂ ಕೂಡ ಒಟ್ಟಿಗೆ ಹಾಡದಾಗೆ ಇರಬೇಕು. ಓಕೆ ಅಲ್ವಾ? ಶ್ರುತಿ ಕೊಡ್ತಾರೆ. ಭಜರೆ कोमलकायं नामसुदेवं वहसुकसिंहं भूसुरश्रेष्ठं वहसुकसिंहं ಭಜ भज सुखसिंहं ಭಜ ಸಖ ಅಲ್ವಾ? भज सकसिंहं भूसुरश्रेष्ठं भज भज रे हनुमन्तं मानस भज रे हनुमन्तं मानस मूर्खनिशाचर वनसंहारं मूर्खनिशाचर वनसंहारं सीता दुःखं ವಿನಾಶಕರಂ. ಏನಾಯ್ತು? ಸೀತಾ ಮೂರ್ಖ ನಿಶಾಚರ ವನ ಸಂಹಾರಂ ಸೀತಾ ದುಃಖ ವಿನಾಶಕರಂ. ಮೂರ್ಖ ವಿನಾಶರ ವನ ಸಂಹಾರಂ
ವಿನಾಶಕರಂ ಮೂರ್ಖ ವಿನಾಶಕರ ವನ ಸಂಹಾರ. ಸಾಹಿತ್ಯ ಸರಿ ನೋಡ್ಕೊಳ್ಳಿ, ಸಾಹಿತ್ಯ ತಪ್ಪು ಹಾಡಬೇಡಿ ಅಲ್ವಾ. ನಮ್ದು ಯಾರ್ದು ಸ್ವಂತದ್ದಲ್ಲ ಅದು, ಹಾಗೆ ನಾವು ತಿದ್ದುಪಡಿ ಮಾಡಲೂಬಾರ್ದು. ಆಯ್ತಾ? ಸರಿ. ತಾಯಂದಿರು ಯಾರಾದರೂ ಹಾಡ್ತೀರಾ? ತಂಡವಾಗಿ ಅಲ್ಲ, ಯಾರಾದರೂ ಮಧ್ಯೆ ಮಧ್ಯೆ ನಿಂತ್ಕೊಂಡು ಒಟ್ಟಿಗೆ ಹಾಡ್ಬೋದಾ? ನೇರ ಚರಣಕ್ಕೆ ಹೋಗಬೇಕು. ಯಾವುದು ಆಗ್ಬೋದು? ಎರಡನೇ ಚರಣನ ಫಸ್ಟ್ ಚರಣ ಯಾವುದು ಆಗ್ಬೋದು? ಪ್ಯಾರಾ ಸ್ಟಾನ್ಸಾ. ಸೆಕೆಂಡ ರಣರಂಗಧೀರಂ ಆಗ್ಬೋದಾ? ರಣರಂಗಧೀರಂ ಗುಣಗಂಭೀರಂ ದಾನರಂಗಧೀರಂ ಗುಣಗಂಭೀರಂ 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 ದಾನವದೈತ್ಯಾರಣ್ಯಕುಟಾರಂ ದಾನವದೈತ್ಯಾರಣ್ಯಕುಟಾರಂ ದಾನವದೈತ್ಯಾರಣ್ಯಕುಟಾರಂ. ಇನ್ನೊಮ್ಮೆ ಹಾಡಿ. ರಣರಂಗಧೀರಂ ಗುಣಗಂಭೀರಂ ಇನ್ನು ಸ್ವಲ್ಪ ಮೆದು, ಇನ್ನು ಸ್ವಲ್ಪ ಮೆದುವಾಗಿ ಬರಬೇಕು. ನನ್ನ ಶ್ರುತಿ ಸ್ವಲ್ಪ ಮೇಲೆ ಹೋಗ್ತಾ ಉಂಟು. ರಣರಂಗಧೀರಂ ಗುಣಗಂಭೀರಂ. ಗುಣ ಮೇಲೆ ಆಯ್ತು, ಕೆಳಗೆ ಬರಬೇಕು. ರಣರಂಗಧೀರಂ ಗುಣಗಂಭೀರಂ ದಾನವದೈತ್ಯಾರಣ್ಯಕುಟಾರಂ ಭಜರೆ ರಣರಂಗ. ನೆಕ್ಸ್ಟ್ ಬೇರೆ ಇದೆಯಲ್ಲ. ಗುರು ಚೆನ್ನಕೇಶವ ಕಳರಿರಂಗಂ ಗುರು ಚೆನ್ನಕೇಶವ ಕದಳಿರಂಗಂ ಸ್ಥಿರಸದ್ಭಕ್ತಂ ಸ್ಥಿರಸದ್ಭಕ್ತಂ ಮುಖ್ಯ ಪ್ರಾಣಂ ಸ್ಥಿರಸದ್ಭಕ್ತಂ ಮುಖ್ಯ ಪ್ರಾಣಂ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ. ಸರಿ, ಸಾಕು. ಧನ್ಯವಾದ. ತುಂಬ ತಪ್ಪುಗಳಿದೆ ಆಯ್ತಾ? ನಿಮ್ಮ ಆ ತಾಳದಲ್ಲೂ ಅಂದರೆ ತಾಳ ಹಾಕದೇನೆ ನಾವು ಹಾಡ್ತೇವೆ ಅಲ್ವಾ, ಅದಕ್ಕೆ ಲಯದ ಹಿಡಿತ ಅಂತ ಹೇಳ್ತಾರೆ. ತಾಳ ಹಾಕದೇನೆ ನಾವು ಆ ತಾಳದಲ್ಲಿ ಇರಬೇಕು, ಬಳಸದೆ ಭಜರೆ ಹನುಮಂತಂ ಮಾನಸ. ನೋಡಿ, ಇಲ್ಲಿ ತಾಳ ಬಳಸಿಲ್ಲ ಅಲ್ವಾ. ರಣರಂಗಧೀರಂ ಗುಣಗಂಭೀರಂ ದಾನವದೈತ್ಯಾರಣ್ಯಕುಟಾರಂ ಅಲ್ವಾ. ಈ ಹಾಡಬೇಕಾದ್ರೂ ಕೂಡ ಅದು ಲಯದಲ್ಲಿ ಇರಬೇಕು. ಯಾರಾದರೂ ಕೂತ್ಕೊಂಡು ತಾಳ ಹಾಕ್ತಾ ಇದ್ರೆ ಅವರಿಗೆ ತಾಳ ತಪ್ಪಬಾರದು ಅಲ್ವಾ. ನಾವು ಹೇಗೂ ತಾಳ ಹಾಕ್ತಾ ಇಲ್ಲ, ಯಾರು ಕೇಳ್ತಾ ಇದ್ದಾರೆ ಅವರು ಕೂತಲ್ಲೇ ತಾಳ ಹಾಕುವಂತೆ ನಾವು ಹಾಡುವುದು ಇರಬೇಕು. ಆಯ್ತಾ? ಸರಿ, ಏನು ಮಾಡೋಣ? ಇನ್ನು ಹೇಳಿಕೊಟ್ಟಿದ್ದೆವು ತಾಳ ಹೇಗೆ ಹಾಕೋದು ಅಂತ ಅಲ್ವಾ. ಭಜರೆ ಅಲ್ವಾ, ಭಜರೆ ಭಜರೆ
ಭಜರೆ ತಾಳದಲ್ಲೇ ತೆಕ್ಕೊಳ್ಳೋದು ಅಂತ ಆದರೆ ಒಂದು ನಿಮಿಷ, ತುಂಬ ಗಡಿಬಿಡಿ ಮಾಡಬೇಡಿ, ನಾನು ಹಾಕ್ತೇನೆ ಅಂತ ಆ ಧೈರ್ಯ ಇರಲಿ, ಬೇಕದು. ಆದರೆ ಹೊಡಿಬೇಕು. ಭಜರೆ ಭಜರೆ ಹನುಮಂತಂ. ನೋಡಿ, ಭಜರೆ. ನಿಮಗೆ ತಾಳದ ಜೊತೆಗೆ ಹಾಡಬೇಕು ಅಂದರೆ ಆ ಫಸ್ಟ್ ಏನು ಪದ ಅಕ್ಷರ ಇದೆಯಲ್ಲ ಅದು ಆ ತಾಳಕ್ಕೆ ಸಿಗಬೇಕು. ಭಜರೆ ಅಲ್ಲಿ ಸರಿ ಮಾಡಿಕೊಳ್ಳಿ, ಆಯ್ತಾ? ಭಜರೆ ಹನುಮಂತಂ. ನಿನ್ನೆ ಹೇಳಿದ್ದೆ ನಾನು, ಅದಷ್ಟನ್ನು ಸರಿ ಮಾಡಿಕೊಳ್ಳಿ ಅಂತ ಅಷ್ಟೇ, ಆಯ್ತಾ? ನೀವು ಒಟ್ಟು ತಾಳ ಹಾಕೋದು ನೋಡೋರಿಗೆ ಏನು ಅನ್ನಿಸ್ತದೆ ಗೊತ್ತಾ? ಏನೋ ಒಟ್ಟು ಹಾಡ್ತಾ ಇದ್ದಾರೆ ಅಂತ. ಗುಂಪಿನಲ್ಲಿ ಗೋವಿಂದ ಅಂತ ಹೇಳಿದಾಗ ಆಗಬಾರ್ದು. ಅವರು ಗೋವಿಂದ ಹಾಕಿದ್ರು ನಾನು ಹಾಕೋದು ಯಾಕೆ ಏನು ಗೊತ್ತಿಲ್ಲ, ಹಾಗಾಗಬಾರ್ದು ಅಂತ. ಎಲ್ಲರೂ ಹಾಡ್ತಾರೆ, ನಾನು ಏನಾದರೂ ಬಾಯಿ ತೆರೆಯದಿದ್ರೆ ಎಲ್ಲಾದರೂ ನೋಟ್ ಮಾಡಿದರೆ ನನ್ನನ್ನು ಅಂತ, ಅದು ಬೇಡ. ಮಾಡೋದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ, ಆಯಿತಾ? ರಣರಂಗಧೀರಂ ನಾನು ಹೇಳಿ ನಿಲ್ಲಿಸಿದ್ರೆ ನೀವು ತೆಗಿಬೇಕು ಅಂತ ಅರ್ಥ, ಆಯ್ತಾ? ರಣರಂಗಧೀರಂ ಗುಣಗಂಭೀರಂ. ಹಾಡಿ. ದಾನವದೈತ್ಯರಣ್ಯಕುಠಾರಂ ಇನ್ನೊಮ್ಮೆ ದಾನವ ದಾನವದೈತ್ಯರಣ್ಯಕುಟ ಅಲ್ವಾ? ದಾನವದೈತ್ಯರಣ್ಯ ಹಾಗೆ ಬರಲಿ. ಗುರು ಚೆನ್ನಕೇಶವ ಕದಳೀರಂಗಂ ಕದಳೀರಂಗಂ. ತುಂಬ ಮೇಲೆ ಹೋಗೋದು ಬೇಡ. ಕದಳೀರಂಗಂ ಅಷ್ಟೇ ಸರ್. ಸ್ಥಿರ ಸದ್ಭಕ್ತಂ ಸ್ಥಿರ ಸ್ಥಿರ ಸದ್ಭಕ್ತಂ ಮುಖ್ಯ ಪ್ರಾಣಂ ಭಜರೆ. ಅದು ನೋಡಿ, ಅದು ಆ ರೀತಿ ಹಾಡಿದರೆ ತಾಳದ ನಂತರದಲ್ಲಿ ಸಾಹಿತ್ಯ ಶುರು ಆಗುತ್ತೆ. ಭಜರೆ ಈ ರೀತಿ ಭಜರೆ ಹಾಕಿದ್ರೆ ತಾಳದಲ್ಲಿ ಬಂತು. ಭಜರೆ ಅಲ್ವಾ? ಮತ್ತೊಂದು ಭಜರೆ, ಇದು ಭಜರೆ ನೋಡಿ, ಒಂದು ಪೆಟ್ಟು ಆದ್ಮೇಲೆ ಭಜರೆ. ಭಜರೆ ಭಜರೆ ಕಲಿಬೇಕಾದ್ರೆ ಹಾಗೆ ಕಲಿಬೇಕು ನೀವು, ತಾಳದ ಜೊತೆಗೆ. ಮತ್ತೆ ಅದರ ಗ್ರಿಪ್ ಹಿಡಿತ ಸಿಕ್ಕಿದ ಕೂಡಲೇ ಭಜರೆ ಅಲ್ವಾ? ತಾಳ ಒಂದು ಪೆಟ್ಟು ಆದ್ಮೇಲೆ ಭಜರೆ ಭಜರೆ, ಗೊತ್ತಾಯ್ತಾ? ಭಜರೆ ಹೇಳಿ. ಅದು ಮಾತ್ರ ಭಜರೆ, 3 ಪೆಟ್ಟು ಮಾತ್ರ ಹಾಕಿ. ಇನ್ನೊಮ್ಮೆ ನೋಡಿ, ಎಕ್ಸ್ಟ್ರಾ ಬೇಡ. ಭಜರೆ ಪುನಃ ಏನು ಬೇಡ, ಅದಷ್ಟೇ ಮಾಡಿ. ಹಾಗೆ ಬರಬಾರದು. ಇನ್ನೊಮ್ಮೆ ಒಂದು ಗ್ಯಾಪ್, 3 ಪೆಟ್ಟಾದ್ಮೇಲೆ ಪುನಃ ಭಜರೆ ಹಾಡಬೇಕು, ಆಯ್ತಾ? 3 ತಾಳ ನೆನಪಲ್ಲಿ ಇಟ್ಕೊಳ್ಳಿ, ಆಯ್ತಾ? ಅದಕ್ಕೆ ಹಾಕ್ಲಿಕ್ಕಿಲ್ಲ. ಹಾಡಿ ಇನ್ನೊಮ್ಮೆ. ನೋಡಿ, ತೋರಿಸಿಕೊಡ್ತೇನೆ. ಭಜರೆ
ಭಜರೆ ಭಜರೆ 1 2 3 4 1 2 3 4 1 2 3 4 1 2 3 4 ಹನುಮಂತಂ 1 2 3 4 1 2 3 4 ಹನುಮಂತಂ 1 2 3 4 ಹನುಮಂತಂ. ಯಾಕೆ ಅದು ಭಜರೆಗೆ ಮಾತ್ರ ಸೀಮಿತನಾ? ಮತ್ತೆ ಬೇಡವಾ ತಾಳ ಅಲ್ವಾ? ಹಾ, ಭಜರೆ ಹನುಮಂತಂ 1 2 3 4 1 2 3 4 1 2 3 1 2 3 ಮಾನಸ 1 2 3 ಮಾನಸ. ಹಾ ನೋಡಿ, ಆ ರಾಗ ಅದು ಸಾಹಿತ್ಯನೂ ಹಾಗಿರ್ಬೇಕು, ಜೊತೆಗೆ ತಾಳನೂ ಬರಬೇಕು. ನಿಮ್ಮ ಗಮನ ಇಲ್ಲ ಅಂತ ಅರ್ಥ. ಗಮನ ಕೊಡಿ ಅಲ್ವಾ? ಕೂಡಲೇ ತೆಗಿತೇನೆ ನಾನು, ಅದನ್ನು ನೀವು ಫಾಲೋ ಮಾಡಬೇಕು. ಮಾನಸ 1 2 3 ಮಾನಸ 1 2 3 ಭಜರೆ ಹನುಮಂತಂ ಮಾನಸ 1 2 3 ಭಜರೆ 1 2 3 ಇನ್ನೆರಡು ಗ್ಯಾಪು 1 2 3 1 2 3 1 2 3 ಬರಬೇಕು. ರೆಡಿ ರೀ, ಇನ್ನೊಮ್ಮೆ ಭಜ ಹೇಳಬೇಕು. 1 2 3 1 2 3 1 2 3 ತಾಳ ಸರಿ ಮಾಡ್ಕೊಳ್ಳಿ, ಇದೊಂದು ಅವಕಾಶ. 2 ಸಲ ಹಾಡಬೇಕು. ಇನ್ನೊಮ್ಮೆ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ 1 2 3 1 2 3 1 2 3 1 2 3 1 2 3 ಸರಿ ಆಯ್ತಾ? ಇದಕ್ಕಿಂತ ಇನ್ನೂ ಸುಲಭದ ವಿಧಾನ ಇಲ್ಲ, ಇದಿಷ್ಟೇ ಇರೋದು. ಆಯ್ತಾ? ಸಾಕು. ಏನು ಹಾಡೋಣ ಇನ್ನೊಮ್ಮೆ ಪೂರ್ತಿ ಸರಿಯಾಗಿ, ಲಾಸ್ಟ್ ಮತ್ತಿಲ್ಲ. ಓಕೆ, ಹೌದು. ಮಧ್ಯದಲ್ಲಿ ಯಾರನ್ನೋ ಕರಿತೇವೆ, ನೀವು ಸಿದ್ಧರಿರಬೇಕು. ಹೌದು, ನಿಮ್ಮ ಹೆಸರು ಗೊತ್ತಿರೋದಿಲ್ಲ, ನಿಮ್ಮ ಮುಖ ಪರಿಚಯ ಇದೆ ನಮಗೆ. ಹಾಂ, ನಾನಿದ್ದೇನೆ ಜೊತೆಗೆ, ಆಯ್ತಾ? ಏನು ಹೆದರೋದು ಬೇಡ. ಭಜರೆ ಮಾನಸ
ಭಜ ರೇ ಹನುಮಂತಂ ಮಾನಸ ಭಜರೆ ಹನುಮಂತಂ. ಮುಂದಲ್ಲ, ಅದೇ ಹೇಳಿದ್ದನ್ನೇ ಹೇಳಬೇಕು. ಭಜರೆ ಭಜ ರೇ ಭ ಭ ಭಜರೆ ಭಜ ರೇ ಭಾ ಪ್ರೆಸ್ ಮಾಡಬೇಕು. ಭಜರೆ ಭಜ ರೇ ಭ ಭಜರೆ ಭಜ ರೇ ಹನುಮಂತಂ 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 ಭಜರೆ ಹನುಮಂತಂ ಭಜ ರೇ ಹನುಮಂತಂ ಮಾನಸ ಭಜ ರೇ ಹನುಮಂತಂ. ಮತ್ತೆ ಸಾಕ ಸಾಕು. ಸರಿಯಾಗಿದೆಯಾ? ಹೌದು, ಸರಿಯಾಗಿದೆಯಾ ಹಾಡಿದ್ದು? ಹಾಂ, ಸರಿ ಇರಲಿ, ಸರಿ ಮಾಡ್ಕೋಬೇಕು, ಆಯ್ತಾ? ಯಾರಾದರೂ ನಿಂತು ಹಾಡ್ತಾರೆ. ನೀವು ಯಾರು ಬೇಡ, ಆವಾಗ ಎದ್ದು ನಿಂತು ಹಾಡಿದವರು ತಾಯಂದಿರು ಯಾರಾದರೂ ಮಧ್ಯದಿಂದ ಯಾರಾದರೂ ಒಬ್ಬರು ನಿಲ್ಲಿ. ಹೌದು, ಒಬ್ಬರು 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 ಒಬ್ಬರೇ 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 ಆಮೇಲೆ ನೋಡೋಣ. ಚೆನ್ನಾಗಿ ಹಾಡಿ, ಸರಿ ಹಾಡಿ ಆಯ್ತಾ? ನಿಮ್ಮನ್ನೆಲ್ಲ ನೋಡ್ತಾರೆ, ನಾವು ಮಾತ್ರ ಅಲ್ಲ, ಎಲ್ಲರೂ ನೋಡ್ತಾರೆ. ಭಜ ರೇ ಹನುಮಂತಂ ಮಾನಸ ಭಜ ರೇ ಹನುಮಂತಂ ಮಾನಸ ಕೋಮಲಕಾಯಂ ನಾಮ ಸುದೇವಂ ಕೋಮಲಕಾಯಂ ನಾಮ ಸುದೇವಂ ಬಹಸಕ ಸಿಂಹ ಭೂಸುರ ಶ್ರೇಷ್ಠಂ ಭಜ ಸಖ ಭಜ ಸಕ ಸಿಂಹಂ ಭೂಸುರ ಶ್ರೇಷ್ಠಂ ಭಜ ರೇ ಹನುಮಂತಂ ಮಾನಸ ಭಜ ರೇ ಹನುಮಂತಂ ಮಾನಸ. ಸಾಕು ಸಾಕು. ಪಲ್ಲವಿಯ ಫಸ್ಟ್ ಸಾಲು ಮಾತ್ರ ಸರಿ ಇತ್ತು. ಒಬ್ಬೊಬ್ಬರನ್ನು ಹಾಡಿಸಿದರೆ ಗೊತ್ತಾಗುತ್ತೆ ನಮಗೆ ಅಲ್ವಾ? ಜೊತೆಗೆ ಇರ್ತೇನೆ ನಾನು, ಯಾರು ಹಾಡ್ತೀರಿ ಒಟ್ಟಿಗೆ ಗ್ರೂಪಲ್ಲಿ. ನೀವು ಹಾಡಿದ್ದನ್ನು ಇವರು ಫಾಲೋ ಮಾಡಲಿ, ಇವರು ಹಾಡಿದ್ದನ್ನು ನೀವು ಫಾಲೋ ಮಾಡಲಿ. ಏನು ಮಾಡ್ತೀರಿ? ಧೈರ್ಯದಲ್ಲಿ ಎಲ್ಲರೂ ಹಾಡಬೇಕು, ಎಲ್ಲರೂ ಬಾಯಿ ತೆರೆದು ಹಾಡಬೇಕು, ತಪ್ಪು ಹಾಡಬಾರ್ದು. ಹಾಡಬೇಕು. ಭಜರೇ ಹನುಮಂತಂ ಮಾನಸ ಭಜರೇ ಹನುಮಂತಂ ಮಾನಸ. ಎಲ್ಲರೂ ಕೋಮಲಕಾಯಂ ನಾಮ ಸುದೇವಂ. ನೀವು ಹಾಡಿದನ್ನ ಅವರು ಫಾಲೋ ಮಾಡಬೇಕು. ಇನ್ನೊಮ್ಮೆ ಹಾಡಿ. ನಾಮ ಸುದೇವಂ. ಇನ್ನೊಮ್ಮೆ. ಭಜಸ ಭಜಸಕ ಸಿಂಹಂ ಭೂಸುರ
ಭೂಸುರಶ್ರೇಷ್ಠಂ ಭಜರೇ ಹನುಮಂತಂ ಮಾನಸ ಮೂರ್ಖ ನಿಶಾಚರ ವನ ಸಂಹಾರಂ ನೀವು ಹಾಡಿ. ಸೀತಾ ದುಃಖ ವಿನಾಶಕರಂ ಪರಮಾನಂದ ಗುಣೋದಯ ಚರಿತಂ ಕರುಣಾರಸ ಸಂಪೂರ್ಣ ಸುಭರಿತಂ ಭಜರೆ ಹನುಮಂತಂ ಮಾನಸ ಭಜರೆ ತಾಳ ಕೋಮಲಕಾಯಂ ನಾಮ ಸುದೇವಂ ಭಜ ಸಖ ಸಿಂಹಂ ಭೂಸುರಶ್ರೇಷ್ಠಂ ಭೂಸುರಶ್ರೇಷ್ಠಂ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ. ಸಾಕಿದು. ಚೆನ್ನಾಗಿ ಫಾಲೋ ಮಾಡಬೇಕು, ಅನುಸರಿಸಬೇಕು. ನಾವು ಏನು ಹಾಡ್ತೇವೆ ಹಾಗೆಯೇ ಹಾಡಬೇಕು. ನಾವು ಜೊತೆಗೆ ಇರ್ತೇವೆ, ಪೂರ್ತಿ ನಿಮ್ಮ ಜೊತೆಗೆ ಇದ್ದೇವೆ, ನಾವು ಹಾಡ್ತೇವೆ. ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಕೋಮಲಕಾಯಂ ನಾಮ ಸುದೇವಂ ಕೋಮಲಕಾಯಂ ನಾಮ ಸುದೇವಂ ಭಜ ಸಖ ಸಿಂಹಂ ಭೂಸುರಶ್ರೇಷ್ಠಂ ಭಜ ಸಖ ಸಿಂಹಂ ಭೂಸುರಶ್ರೇಷ್ಠಂ
दुःखविनाशकरम् परमानन्दगुणोदयचरितं सुभरितं करुणारस सम्पूर्ण सुभरितं भज रे हनुमतं मानस भज रे हनुमतं भज रे हनुमतं मानस भज रे मानस रणरङ्गधीरं गुणगम्भीरं रणरङ्गधीरं गुणगम्भीरं दानवदैत्यारण्यकुठारं दानवदैत्यारण्यकुठारं गुरुचिन्नकेशव कदळीरङ्गं गुरुचिन्नकेशव कदळीरङ्गं गुरुचिन्नकेशव गुरुचिन्नकेशव कदळीरङ्गं स्थिरसद्भक्तं मुख्यप्राणं स्थिरसद्भक्तं मुख्यप्राणं भज रे हनुमन्तं मानस भज रे हनुमन्तं मानस भज रे हनुमन्तं मानस भज रे हनुमन्तं मानस कोमलकायं नामसुदेवं कोमल नामसुदेवं भज सकसिंहं भूसुरश्रेष्ठं भज सकसिंहं भूसुरश्रेष्ठं भज रे हनुमन्तं मानस भज रे हनुमन्तं मानस भज रे हनुमन्तं मानस भज रे हनुमन्तं भज रे हनुमन्तं भज रे हनुमन्तं मानस ಪಂಡರಾಪುರ ಒಂದು ಹಾಡು ಪೂರ್ತಿ ಆಯಿತು ಆಯಿತಾ, ಇದರ ಅಭ್ಯಾಸ ಮುಗಿಯಿತು, ನಾವೆಲ್ಲರೂ ಹಾಡಿಯೂ ಆಯಿತು. ನೆಕ್ಸ್ಟ್ ಪಂಡರಾಪುರ ನೋಡ್ಕೊಳ್ಳಿ. ಶ್ಲೋಕ ಇದೆ, ವಿಠ್ಠಲನ ಶ್ಲೋಕ ಪ್ರಾರಂಭದಲ್ಲಿ.
ಸಮಚರಣ ಸರೋಜಂ ಗಟ್ಟಿಯಾಗಿ ಬರಬೇಕು. ಇನ್ನು ಸ್ವಲ್ಪ ನಮ್ಮ ವಾಲ್ಯೂಮ್ ಏನಿದೆ ಅದೇ. ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಸಾಂದ್ರ ನೀಲಾಂಬುದಾಭಂ ಜಗನನಿಹಿತ ಪಾಣಿಂ ಮಂಡನಂ ಮಂಡನಾನಾ ತರುಣ ತುಳಸಿ ಮಾಲಾ ತರುಣ ತುಳಸಿ ಮಾಲಾ ಕಂದರಂ ಕಂಜನೇತ್ರಂ ಕಂಜನೇತ್ರಂ ಸದಯದವಳಹಾಸಂ ಸದಯದವಲಹಾಸಂ ವಿಠ್ಠಲಂ ಚಿಂತಯಾಮಿ ವಿಠ್ಠಲಂ ಚಿಂತಯಾಮಿ ಚಿಂತಯಾಮಿ ವಿಠ್ಠಲ 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 ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ 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 ಭಕ್ತರ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ ಭಕ್ತರ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ ಸರಿ ಹಡಿ ಶಕ್ತನ್ನ ಮಾಡಿದ್ಯೋ ನಿನ್ನ ಸೇವೆಗೆ
ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ತಾಳ. ನಿತ್ಯದಿ ಮಾಡುವೆ ಸಾವಿರ ತಪ್ಪನೋ. ನಿತ್ಯದಿ ಮಾಡುವೆ ಸಾವಿರ ತಪ್ಪನೋ. ಸತ್ಯ ಸಂಕಲ್ಪನೆ ಕ್ಷಮಿಸಿ ಕಾಯೋ. ಸರಿ ಹಾಡಿ. ಸತ್ಯ ಸಂಕಲ್ಪನೆ ಕ್ಷಮಿಸಿ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಚಂದ್ರಭಾಗ ತೀರವಾಸ ಹಯವದನ ವಿಠಲ. ಚಂದ್ರಭಾಗ ತೀರವಾಸ ಹಯವದನ ವಿಠಲ. ಚಂದ್ರವಂಶ ಕುಲಲಲಾಮನಿ ಬಿಡದೆ ಕಾಯೋ. ಚಂದ್ರವಂಶ ಕುಲಲಲಾಮನಿ ಬಿಡದೆ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ವಿಠಲ ವಿಠಲ ಜೈ ಜೈ ವಿಠಲ ವಿಠಲ ವಿಠಲ. 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 ವಿಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ. ವಿಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ. ಜೈ ಜೈ ವಿಠಲ 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 ವಿಠಲ. ವಿಠಲ ವಿಠಲ ವಿಠ ವಿಠಲ 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 ವಿಠಲ.
ಕೊನೆಯ ವಿಠ್ಠಲ ನಾವು ಅಭ್ಯಾಸ ಮಾಡಬೇಕಷ್ಟೇ, ಆಗಿಲ್ಲ ಆಯಿತಾ. ಅದರಲ್ಲಿ ತಾಳವನ್ನು ಸ್ವಲ್ಪ ಮಿಸ್ ಮಾಡ್ತೀರಿ ನೀವು ಅಲ್ವಾ. ಪಂಡರಾಪುರ ತೆಗಿಬೇಕಾದ್ರೆ ಸ್ವಲ್ಪ ಪಂಡರ 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 ಅಂದರೆ ತಾಳದ ನಂತರ, ಆಗ ಹೇಳಿದಾಗೆ ತಾಳ ಶುರುವಾದ ಮೇಲೆ ಹಾಡು ಶುರುವಾಗುತ್ತೆ. ಒಂದು ಪೆಟ್ಟಾದ ಮೇಲೆ ಪಂಡರ ನೆನ್ಪಿಟ್ಕೊಳ್ಳಿ ಅಷ್ಟೇ. ಏನಾದರೂ ಸಂಶಯ ಇದೆಯಾ ಇದರಲ್ಲಿ? ಮತ್ತೊಮ್ಮೆ ಹಾಡ್ಲಿಕ್ಕಿದೆ ನಮ್ಮ ಪುನಃ. ತಾಯಂದಿರು ಅವರು ತಾಯಂದಿರ ಸ್ವಲ್ಪ ವಾಯ್ಸ್ ಸರಿಯಾಗಿ ಕೇಳಿಸ್ತದೆ, ನಮ್ಮದೇ ಸ್ವಲ್ಪ ಚೆನ್ನಾಗಿ ಹಾಡ್ತಾ ಇದ್ದೀರಿ. ಹಾಂ, ಒಮ್ಮೆ ಎದ್ದು ನಿಲ್ಲಿ ಎಲ್ಲರೂ. ತಾಳ ಏನು ಬೇಡ, ಅಂತೆ ಒಮ್ಮೆ ಹಾಡಿ. ಹೌದು, ಕಾಲೆಲ್ಲ ಸ್ವಲ್ಪ ಏನಾದರೂ ನೋವುಗಳಿದ್ರೆ ಸರಿ ಮಾಡ್ಕೊಳ್ಳಿ. ನೀವೊಮ್ಮೆ ಹಾಡ್ತೀರಾ? ನೋಡೋಣ ಒಮ್ಮೆ. ಪಂಡರಾಪುರ ನಿಲಯ ತೆಗೆದುಕೊಡೋದಷ್ಟೇ, ಮತ್ತೆ ಮುಂದುವರಿಸಬೇಕು ನೀವು. 1 2 3 4 ಪಂಡರಾಪುರ ನಿಲಯ. ಇನ್ನೊಮ್ಮೆ ಪಾಂಡುರಂಗ ಕಾಯೋ ಅಷ್ಟು ಹೊತ್ತು ಹಾಡಬೇಕು, ಆಗ ತಾಳ ಪೂರ್ತಿ ಆಗುತ್ತೆ ಆಯ್ತಾ. ನೀವು ತಾಳದ ಮಧ್ಯೆ ನಿಲ್ಲಿಸಿದ ಹಾಗೆ ಆಯ್ತು. ಈಗ ನೆಕ್ಸ್ಟ್ ಪ್ಯಾರ, ತೊಂದರೆ ಇಲ್ಲ. ಭಕ್ತರ ಇನ್ನು ಶಕ್ತನ್ನ ಮಾಡಿದ್ಯೋ, ಶಕ್ತನ್ನ ಸಾಲನ 2 ಸಾಲ ಅಲ್ವಾ? ಫಸ್ಟ್ ಸಾಲ 2, ಸೆಕೆಂಡ್ ಸಾಲ 2. ಪುನಃ ಹಾಡಿ. One, 2, 3, 4. Next para. 1, 2, 3, 4. Nit. One, 2, 3, 4. ಚಂದ್ರಭಾಗ ತೀರವಾಸ ಹಯವದನ ವಿಠ್ಠಲ. ಹಯವದನ ಚಂದ್ರಭಾಗ ತೀರವಾಸ ಹಯವದನ ವಿಠ್ಠಲ.
ಚಂದ್ರಭಾಗ, ಹಾ, ಚಂದ್ರವಂಶ ಕುಲಲಲನೆ ನೀ ಬಿಡದೆ. ಇನ್ನೊಮ್ಮೆ ಹಾಡಿ. ಚಂದ್ರವಂಶ ಕುಲಲಲನೆ, ಚಂದ್ರವಂಶ ಕುಲಲಲನೆ ನೀ ಬಿಡದೆ ಕಾಯೋ. ಚಂದ್ರವಂಶ ಕುಲಲಲನೆ ನೀ ಬಿಡದೆ ಕಾಯೋ. ಓಕೆ. ಪಂಡರ, ಇನ್ನೊಮ್ಮೆ. ಈ ಪಂಡರಾಪುರವನ್ನ ಮತ್ತೆ ಸ್ವಲ್ಪ ಸ್ಪೀಡ್ ಮಾಡೋದು ಹೇಗೆ? 1 2 3 4. ಪಂಡರ, ಇಲ್ಲ, ಇನ್ನು ಸರಿಯಾಗಿಲ್ಲ. ಪಂಡರ 1 2 3 4. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ, ಪಂಡರಾಪುರ ನಿಲಯ ಪಾಂಡುರಂಗ ಕಾ. ಹಾಡಿ. ಇನ್ನೊಮ್ಮೆ. ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ಇಲ್ಲ, ಏನು ಏನು ಎಷ್ಟು ಅಷ್ಟೇ ಹಾಡಿದರೆ ಸಾಕು. ನೋಡಿ ಕೇಳಿ. ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ. ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ ವಿಠ್ಠಲ ವಿಠ್ಠಲ. ವಿಠ್ಠಲ ವಿಠ್ಠಲ ಜೈ ಜೈ 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 ವಿಠ್ಠಲ. ಹಾಡಿ. ವಿಠ್ಠಲ 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 ವಿಠ್ಠಲ. ವಿಠ್ಠಲ ವಿಠ್ಠಲ ಎಷ್ಟು ಬರುತ್ತೆ? ವಿಠ್ಠಲ 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 8 ಸಲ. ಅದನ್ನೇ ರಿಪೀಟ್ ಮಾಡಿ. ವಿಠ್ಠಲ 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 ವಿಠ್ಠಲ. ಆ ಉಸಿರು ತಗೊಳ್ಬೇಕು 8 ಆಗಬೇಕಾದ್ರೆ. ಪುನಃ ಮೊದಲು ಹೇಗೆ ವಿಠ್ಠಲ ಹಾಡಿದ್ರೆ ಹಾಗೆ ಬರಬೇಕು. ವಿಠ್ಠಲ 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 ವಿಠ್ಠಲ. ಕೂತ್ಕೊಳ್ಳಿ. ನೆಕ್ಸ್ಟ್ ಹಾಡಿಗೆ ಹೋಗೋಣ. ತತ್ತದಿಮಿತ. ಇದನ್ನ ರೆಕಾರ್ಡ್ ಮಾಡೋಣ. ಭಕ್ತಿಯು ಒಳ್ಳೆಯ ಮಾತುಗಳನ್ನಾಡಿಸಿದರೆ ಸಾಲದು, ಅದು ಒಳ್ಳೆಯ ಕೆಲಸಗಳನ್ನು ಮಾಡಿಸಬೇಕು ಎಂಬ DVಜಿಯವರ ಸಾಲುಗಳಿಗೆ ಅನ್ವರ್ಥರಾಗಿರುವ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಭಕ್ತಿಯ ಮೂಲಕ ಸಂಸ್ಕಾರದ ಬೀಜವನ್ನು ಬಿತ್ತಿರುವ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನ ಅಧ್ಯಕ್ಷರಾಗಿರುವ ರಾಜರ್ಷಿ ಪರಮಪೂಜ್ಯ ಖಾವಂದರವರಿಗೆ ಅತ್ಯಂತ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಭಜನಾ ಸಮಿತಿಯ ಉಪಾಧ್ಯಕ್ಷರಾಗಿರುವ ನಮ್ಮೆಲ್ಲರ ಮಾರ್ಗದರ್ಶಕರು ಡಾಕ್ಟರ್ ಹೇಮಾವತಿ ಅಮ್ಮನವರಿಗೂ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ.
ಭಜನಾ ಕಮ್ಮಟದ ಗೌರವ ಸಲಹೆಗಾರರಾಗಿರುವ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿಯವರಿಗೂ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇದೇ ಹಾಡನ್ನು ಒಂದು ಬಾರಿ ಪೂರ್ತಿ ಹಾಡೋಣ. ತಾಳ ಹಾಕ್ಬಿಡಿ ನೀವು, ಆಯಿತಾ? ಗೊತ್ತಿರೋರು ಮಾತ್ರ ಹಾಕಿ. ನಾವಂದರೆ ಇದನ್ನು ಧ್ವನಿ ಮುದ್ರಿತಗೊಳಿಸ್ತೇವೆ, ಹಾಗಾಗಿ ನೀವು ಸರಿಯಾಗಿ ಹಾಡಬೇಕು. ನೇರವಾಗಿ ಕೂತ್ಕೊಳ್ಳಿ. ಶ್ಲೋಕದೊಂದಿಗೆ ಸರಿಯಾಗಿ ಹಾಡಿ. ನೋಡ್ಕೊಳ್ಳಿ, ಕೈಯಲ್ಲಿ ಹಿಡ್ಕೊಳ್ಳಿ ಬೇಕಾದರೆ ಪುಸ್ತಕವನ್ನು, ಆಯಿತಾ? ನಾವು ಹಾಡಿದಾಗೆ ಹಾಡಿದರೆ ಆಯ್ತು ಅಷ್ಟೇ. ಶ್ಲೋಕಗಳು ತಪ್ಪಾಗಬಾರ್ದು, ನೋಡ್ಕೊಳ್ಳಿ. ನಿಮ್ಮ ಜೊತೆಗೆ ನಾನು ಹಾಡ್ತೇನೆ, ನೀವು ಹಾಡ್ತಾ ಇದ್ದೀರಿ, ನಾನು ಹಾಡ್ತೇನೆ ಒಟ್ಟಿಗೆ. ನಾನು ಹಾಡ್ತೇನೆ ಅಂತ ಹೇಳಿ ನೀವು ಸುಮ್ಮನೆ ಆಗಬೇಡಿ, ಜೊತೆಗೆ ಹಾಡಿ. ಸಮಚರಣ ಸರೋಜಂ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಸಾಂದ್ರ ನೀಲಾಂಬುದಾಭಂ ಜಗನನಿಹಿತಪಾಣಿಂ ಮಂಡನಂ ಮಂಡನಾನಂ ಜಗನನಿಹಿತಪಾಣಿಂ ಮಂಡನಂ ಮಂಡನಾನಂ ತರುಣ ತುಳಸೀಮಾಲಾ ಕಂದರಂ ಕಂಜನೇತ್ರಂ ತರುಣ ತುಳಸೀಮಾಲಾ ಕಂದರಂ ಕಂಜನೇತ್ರಂ ಸದಯಧವಳಹಾಸಂ ಸದಯಧವಳಹಾಸಂ ವಿಠ್ಠಲಂ ಚಿಂತಯಾಮಿ ವಿಠ್ಠಲಂ ಚಿಂತಯಾಮಿ ವಿಠ್ಠಲಂ ಚಿಂತಯಾಮಿ. ವಿಠ್ಠಲ 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 ವಿಠ್ಠಲ. ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ 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 ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಭಕ್ತನ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ ಭಕ್ತನ ಮೊರೆ ಕೇಳಿ ಸ್ವಪ್ನದಿ ಅಂಕಿತ ನೀಡಿ ಶತನ್ನ ಮಾಡಿದ್ಯೋ ನಿನ್ನ ಸೇವೆಗೆ ಶತನ್ನ ಮಾಡಿದ್ಯೋ ನಿನ್ನ ಸೇವೆಗೆ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ
ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ನಿತ್ಯದಿ ಮಾಡುವೆ ಸಾವಿರ ತಪ್ಪನು ನಿತ್ಯದಿ ಮಾಡುವೆ ಸಾವಿರ ತಪ್ಪನು ಸತ್ಯ ಸಂಕಲ್ಪನಿ ಕ್ಷಮಿಸಿ ಕಾಯೋ ಸತ್ಯ ಸಂಕಲ್ಪನಿ ಕ್ಷಮಿಸಿ ಸಲಹೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ ಕಾಯೋ. ಚಂದ್ರಭಾಗ ತೀರವಾಸ ಹಯವದನ ವಿಠ್ಠಲ ಚಂದ್ರಭಾಗ ತೀರವಾಸ ಹಯವದನ ವಿಠ್ಠಲ ಚಂದ್ರವಂಶ ಕುಲಲಲನೆ ನೀ ಬಿಡದೆ ಕಾಯೋ ಚಂದ್ರವಂಶ ಕುಲಲಲನೆ ನೀ ಬಿಡದೆ ಕಾಯೋ ಪಂಡರಾಪುರ ನಿಲಯ ಪಾಂಡುರಂಗ 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 ಕಾಯೋ ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ 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 ಓ ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ 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 ಓ ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ 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 ಜೈ ಜೈ ವಿಠ್ಠಲ 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 ಜೈ ಜೈ 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 ವಿಠ್ಠಲ 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 ವಿಠ್ಠಲ. ಸರಿ ಆಯ್ತಲ್ಲ ಈ ಹಾಡು? ಓಕೆ, 2, 3, 4 ಸಲ ಹಾಡಿದ್ದೇವೆ ಇವತ್ತು ನಾವು ಅಲ್ವಾ? ನೆಕ್ಸ್ಟ್ ತತ್ತ ದಿಮಿತ ತತ್ತ ಧಿಮಿತ ತಾತ್ತ ಧಿಮಿತ ತಾತ್ತ ಧಿಮಿತ ತಾತ್ತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ ತಾತ್ತ ಧಿಮಿತ ತಾತ್ತ ಧಿಮಿತ ತಾತ್ತ
ಜಪಿತನೊತ್ತಮನ ಮುತ್ತಿನ ಚಿತ್ತ ಜಪಿತನೊತ್ತಮನ ಮುತ್ತಿನ ಗೊತ್ತುಗಳ ಕೂತಿಗೆಯೊಳಗೆ ತಾಡುತ್ತ ಗೊತ್ತುಗಳ ಕೂತಿಗೆಯೊಳಗೆ ತಾಡುತ್ತಾಡಿದನೇ ಹರಿಯಾಡಿದನೇ ಆಡಿದನೇ ಹರಿಯಾಡಿದನೇ. ಪದಕಕ್ಕೆ ಯೂರ ಕಿರೀಟವು ಧಿರವ ಪುರಿದು ವೀರ ಹೊಳೆಯುತ್ತೀರೆ ಯೂರ ಕಿರೀಟವು ಧಿರವ ಪುರಿ ಅದನ್ನ ತುಂಡು ಮಾಡ್ಕೊಳ್ಳಿ. ಹಾರ ಪದಕಕ್ಕೆ ಯೂರ ಕಿರೀಟವು ಧಿರವ ಪುರಿದು ವೀರ ಹೊಳೆಯುತ್ತೀರೆ ಜನಕ ಸುಕುಮಾರ ಸಾರ ಗುಣ ಮಾರ ಜನಕ ಸುಕುಮಾರ ಸಾರ ಗುಣ ಮಾರ ಜನಕ ಸುಕುಮಾರ ಸಾರ ಗುಣ ಸಾಂದ್ರ ಮಹಿಮ ಹರಿಯೇ ಕೃಷ್ಣ ಮಾರ ಜನಕ ಸುಕು ತಾತತ ಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತೀರೇ ಅಲ್ಲೇ ತಪ್ಪಾಗ್ತಾ ಇದೆ ನಿಮ್ದು ಅಲ್ವಾ ನೋಡಿ ನೊಮ್ಮೆ. ಮಂದ ಗಮನೆಯರು ವೃಂದ ವೃಂದದಲ್ಲಿ ಅದು ಬೇಡ ವೃಂದದಲ್ಲಿ ಅಲ್ಲಿ ತನಕ ಹಾಡಿ ಮತ್ತೆ ಎರಡನೇ ರಿಪೀಟ್ ಮಾಡಿ ಅದನ್ನ. ಮಂದ ಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತೀರೇ ನಂದ ಗೋಪನ ಕಂದ ಮುಕುಂದ ನಿತ್ಯಾನಂದ ಹರಿ ಕೃಷ್ಣ ತಾತತ ಹರಿ ಹರಿ ಆಡಿದನೆ ಆಡಿದನೆ ಹರಿಯಾಡಿದನೆ. ಕಂಕಣ ವಂಕಿಯು ಕಿಂಕಿಣಿ ರವಗಳು ಶಂಖ ಚಕ್ರ ಧ್ವಜ ಪಂಕಜಹಾರ ಕಂಕಣ ವಂಕಿಯು ಕಿಂಕಿಣಿ ರವಗಳು ಶಂಖ ಚಕ್ರ ಧ್ವಜ ಪಂಕಜಹಾರ ಶಂಖದಳ ಶ್ರೀ ಪುರಂದರ ವಿಠಲ ಶಂಖದಳ ಶ್ರೀ ಪುರಂದರ ವಿಠಲ
ವೇದಾಂತ ವೇದ್ಯ ಶ್ರೀಕೃಷ್ಣ ತಾತತ ತಾತ ತಾತತ ಧಿಮಿಕಿ ಆಡಿದನೆ. ಚಿತ್ತ ಜಪಿತನೊತ್ತಮನ ಮುತ್ತಿನ ಗೊತ್ತುಗಳ ಕುತ್ತಿಗೆಯೊಳಗೆ ತಾಡುತ್ತ ಆಡಿದ. ಹರಿ ಹರಿಯಾಡಿದನೆ. ತಾತ ಧಿಮಿತ ತಾತ ಧಿಮಿತ ತಾತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ. ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ 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 ಹರಿಯಾಡಿದನೆ. ಶ್ರೀಕೃಷ್ಣ ಭಗವಾನ್ ಕೀ, ಮಂಜುನಾಥ ಸ್ವಾಮಿ ಕೀ. ನಿಲ್ಬೇಕಾ? ಬಿಡುವಲ್ಲ, ಎಷ್ಟೊಂದು ದೂರದಿಂದ. ನಿಂತ್ಕೊಳ್ಳಿ, ಬೇಕಾದ್ರೆ ನಿಂತ್ಕೊಂಡು ಹಾಡಿ, ಆಯ್ತಾ? ಪುಸ್ತಕ ಹಿಡ್ಕೊಳ್ಳಿ, ತಾಳ ಬೇಡ. ಹಾಡೋಣ. ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ, ಎಷ್ಟೊಂದು ದೂರದಿಂದ. ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ, ಎಷ್ಟೊಂದು ದೂರದಿಂದ. ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ, ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ. ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ, ಎಷ್ಟೊಂದು ದೂರದಿಂದ.
ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ. ಮುಕ್ತಾಯ ಗೊತ್ತಾಗ್ಲಿಲ್ಲ ನಿಮಗೆ ಅಲ್ವಾ? ಅಲ್ಲಿ ನಿಲ್ಲಿಸ್ಬೇಕು. ಎಷ್ಟೊಂದು ದೂರದಿಂದ ಅಲ್ವಾ? ಅದ್ಯಾಕೆ ಮತ್ತೆ ಮುಂದುವರಿಸ್ತಾ ಇದ್ದೀರಿ ಅಲ್ವಾ? ಅದಾಗಬಾರದು. ಓಕೆ, ಕೂತ್ಕೊಳ್ಳಿ. ಈಗ ಹೇಳ್ಕೊಡ್ಬೇಕು. ಕಂಗಳಿದ್ಯಾತಕು ನೋಡ್ಕೊಳ್ಳಿ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ. ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ. ಜಗಂಗಳೊಳಗೆ ಮಂಗಳ ಮೂರುತಿ, ಜಗಂಗಳೊಳಗೆ ಮಂಗಳ ಮೂರುತಿ. ರಂಗನ ಶ್ರೀಪಾದಂಗಳ ನೋಡದ. ರಂಗನ ಶ್ರೀಪಾದಂಗಳ ನೋಡದ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ. ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು. ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು. ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ, ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ. ಆನಂದದಿಂದ ರಂಗನ ನೋಡದ. ಆನಂದದಿಂದ ರಂಗನ ನೋಡದ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಕಂಗಳಿದ್ಯಾತಕೋ ಕಸ್ತೂರಿ ಹರಿಪಾದೋದಕ ಸಮಕಾವೇರಿ. ಹರಿಪಾದೋದಕ ಸಮಕಾವೇರಿ. ವೀರಜನದಿಯ ಸ್ನಾನವ ಮಾಡಿ. ಪರಮ ವೈಕುಂಠ ರಂಗನ ಮೋದಿರ. ಪರಮ ವೈಕುಂಠ ರಂಗನ ಮೋದಿರ. ಪರವಾಸುದೇವನ ನೋಡದ. ನೋಡದ. ಕಂಗಳಿದ್ಯಾತಕೋ
ಕಾವೇರಿ ರಂಗನ ನೋಡದ ಕಂಗಳಿ ತಕೋ ಕಸ್ತೂರಿ ರಂಗನ ನೋಡದ ಹಾರ ಹೀರ ವೈಜಯಂತಿ ಹಾರ ತೋರ ಮುತ್ತಿನ ಹಾರ ಪದಕ ತೋರ ಮುತ್ತಿನ ತೇರನೇ ಬೀದಿಲಿ ಬರುವ ತೇರನೇ ಬೀದಿಲಿ ಬರುವ ಶ್ರೀರಂಗ ವಿಠಲನ ನೋಡದ ಶ್ರೀರಂಗ ವಿಠಲ ರಾಯನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ. ಮಾಡ್ಬೋದು. ಹೌದು ಹೌದು. ಸ್ವಲ್ಪ ನೋಡ, ಶ್ರುತಿಯನ್ನು ಸ್ವಲ್ಪ ನಾವು ಮೇಲೆ ಮಾಡ್ತೇವೆ, ಏರಿಸ್ತೇವೆ. ಹಾಡಲಿಕ್ಕೆ ನಮಗೆ ತೊಂದರೆ ಇಲ್ಲ, ನೀವು ಗಂಡಸರು ಹಾಡಿದರೆ ಧಾರಾಳ ಹಾಡ್ಬೋದು. ಸ್ವಲ್ಪ ತಾಯಂದ್ರಿಗೆ ಕಷ್ಟ ಆಗ್ಬೋದನ್ನು ನೋಡೋಣ, ಹಾಡೋಣ ಅಲ್ವಾ? ಹಾಗೆ ಹಾಡಿದರೆ ಚಂದ. ಅಂದರೆ ಸ್ವಲ್ಪ ಉದಾಸೀನ ಭಾವ ಬರ್ತದೆ ಇದರಲ್ಲಿ, ಹಾಗಾಗಬಾರದು. ಓಕೆ, ನೋಡೋಣ. ಮಾತೃಶ್ರೀ ಅವರು ಸಲಹೆ ಕೊಟ್ಟಿದ್ದಾರೆ, ನೋಡೋಣ ನೋಡೋಣ. ಓಕೆ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರುತಿ ಜಗಂಗಳೊಳಗೆ ಮಂಗಳ
ರಂಗನ ಶ್ರೀಪಾದಂಗಳ ನೋಡದ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿತ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿತ್ಯಾತಕೋ ಕಸ್ತೂರಿ ರಂಗನ ನೋಡದ ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ ಚಂದ್ರ ಪುಷ್ಕರಿಣಿ ಸ್ನಾನ ಚಂದ್ರ ಪುಷ್ಕರಿಣಿ ಸ್ನಾನವ ಮಾಡಿ ಚಂದ್ರ ಪುಷ್ಕರಿಣಿ ಆನಂದದಿಂದ ರಂಗನ ನೋಡದ ಆನಂದದಿಂದ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ ಹರಿಪಾದೋದಕ ಸಮ ಕಾವೇರಿ ಹರಿಪಾದೋದಕ ಸಮ ಕಾವೇರಿ ವೀರಜನದಿಯ ಸ್ನಾನವ ಮಾಡಿ ವೀರಜ ನದಿಯ ಸ್ನಾನವ ಮಾಡಿ ಪರಮ ವೈಕುಂಠ ರಂಗನ ಮಂದಿರ ಪರಮ ವೈಕುಂಠ ಪರಮ ವೈಕುಂಠ ರಂಗನ ಮಂದಿರ ವೈಕುಂಠ ರಂಗನ ಮಂದಿರ ಪರವಾಸುದೇವನ ನೋಡದ ಪರವಾಸುದೇವನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ ಹಾರ ಹೀರ ವೈ ಜಯಂತಿ ಹಾರ ಹೀರ ವೈ ಜಯಂತಿ ತೋರ ಮುತ್ತಿನ ಹಾರ ಪದಕ ತೋರ ಮುತ್ತಿನ ಹಾರ ಪದಕ ತೇರನೇರಿ ಬೀದಿಲಿ ಬರುವ ತೋರೇರಿ ತೇರನೇರಿ ಬೀದಿಲಿ ಬರುವ ತೇರನೇರಿ ಬೀದಿಲಿ ಬರುವ ಶ್ರೀರಂಗ ವಿಠಲ ರಾಯನ ನೋಡದ ಶ್ರೀರಂಗ ವಿಠಲ ರಾಯನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಸ್ತೂರಿ ನೋಡದ ಜಗಂಗಳೊಳಗೆ ಮಗಳ ಮೂರುತಿ ಜಗಂಗಳೊಳಗೆ ಮಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ರಂಗನ ಶ್ರೀಪಾದಂಗಳ ನೋಡ
ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ. ಶಿವ ಶಿವ ಎಂದರೆ ಭಯವಿಲ್ಲ ಅಲ್ವಾ? ಕೇಳಿದ್ದೀರಿ ಅಲ್ವಾ? ನಾವು ಹೇಳ್ಕೊಟ್ಟಿಲ್ಲ, ಬರೀ ನೋಡೋಣ. 14ನೇ ಪುಟ. ಇವಾಗ ನಾವೇನು ಹಾಡಿದೆವು ಅದೇ ರಾಗದಲ್ಲಿ ಇದೆ, ಸೇಮ್ ಅಲ್ವಾ? ಅದ ಕಾರಣ ಒಟ್ಟಿಗೆ ತೆಕ್ಕೊಂಡೆವು ಇದನ್ನ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಗೊತ್ತಿದೆಯಲ್ಲ ಎಲ್ರಿಗೂ? ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಭಕ್ತರಿಗೆ ನರಕ ಇಲ್ಲ. ಅಲ್ಲಿ ಬರ್ಲಿ, ಅಲ್ಲಿ ತನಕ ಬರ್ಲಿ, ಆಲಾಪನೆ ಮತ್ತೆ ನೋಡೋಣ. ಶಿವ ಭಕ್ತರಿಗೆ ನರಕ ಇಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ. ಇಲ್ಲ ಅದು ಬರಬೇಕು. ಆಗಿಲ್ಲ ಅಂದ್ರೆ ಬಿಡೋಣ ಅಲ್ಲಿಗೆ ಅಲ್ವಾ? ಅದು ಬೇಕು, ಆಕ್ಚುಲಿ ತೊಂದರೆ ಇಲ್ಲ. ಶಿವಭಕ್ತನಿಗೆ ನರಕ ಇಲ್ಲ. ಜನುಮ ಜನುಮಗಳ ಕಾಟವಿದಲ್ಲ. ವಿದಿಲ್ಲ. ಜನುಮ ಜನುಮಗಳ ಕಾಟವಿದಿಲ್ಲ. ಕಾಟವಿದಿಲ್ಲ. ಜನುಮ ಜನುಮಗಳ ಕಾಟವಿದಿಲ್ಲ. ಕಾಟವದಿಲ್ಲ ಅಲ್ವಾ? ಹೌದು. ಜನುಮ ಜನುಮಗಳ ಕಾಟವದಿಲ್ಲ. ಸರಿ ಮಾಡ್ಕೊಳ್ಳಿ. ಓಕೆ, ಹಾಡೋಣ ಪೂರ್ತಿ ಇಷ್ಟು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ
ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿ. ನಾನು ಹಾಡಬೇಕಾದ್ರೆ ಹಾಡಬೇಡಿ, ನಾನು ನಿಲ್ಲಿಸಿ ಕೂಡಲೇ ಹಾಡಿ, ನನ್ನ ಜೊತೆಗೆ ಹಾಡಬೇಡಿ. ಓಕೆ, 1 2 3 4. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವಭಕ್ತನಿಗೆ ನರಕ ಇಲ್ಲ, ಶಿವಭಕ್ತನಿಗೆ ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವದಿಲ್ಲ, ಜನುಮ ಜನುಮಗಳ ಕಾಟವದಿಲ್ಲ. ಶಿವ ಶಿವ ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಉನ್ನತಿ ಸಾಧಿಸೆ ಹಗಲಿರುಳು, ಉನ್ನತಿ ಉನ್ನತಿ ಸಾಧಿಸೆ ಹಗಲಿರುಳು. ದೀನಾನಾಥನ ಮರೆಯದಿರು, ದೀನಾನಾಥನ ಮರೆಯದಿರು. ಶಿವ ಶಿವ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಮಾಡಿದೆ ಇಳೆಯೊಳಗೆ, ಬಳಲಿ ಮಾಡದೆ ಭೋಗ ಭಾಗ್ಯದ ಬಲೆಯೊಳಗೆ, ಬಳಲಿ ಮಾಡದೆ ಇಳೆಯೊಳಗೆ. ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು. ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು. ಶಿವ ಶಿವ ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಘನತರ ಜಪವಯ್ಯ. ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಘನತರವಯ್ಯ. ಅಪಕಾರವನಿ ಮಾಡಿದರೆ, ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ. ಅಪಕಾರವೇ ನೀ ಮಾಡಿದರೆ ಕೈಲಾಸವದು ಸಿಗದಲ್ಲ. ಶಿವ ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವಭಕ್ತನಿಗೆ ನರಕ ಇಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವದಿಲ್ಲ. ಶಿವ ಶಿವ ಎಂದರೆ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮ
ನಾಮಕ್ಕೆ ಸಾಟಿ ಬೇರಿಲ್ಲ. ಈ ಹಾಡು ಗೊತ್ತಿದೆ, ಎಲ್ಲರೂ ಸಾಮಾನ್ಯ ಕೇಳಿದಿರಿ ಅಲ್ವಾ? ಹಾಡಿ ಮಾತ್ರ ಬಿಡಬೇಡಿ ಅಲ್ಲಿಗೆ, ಆಯಿತಾ? ಕೇಳಿ ಕೇಳಿ ಅಭ್ಯಾಸ ಮಾಡ್ಕೊಂಡು ನೋಡೋಣ, ಆಮೇಲೆ ಇದ್ರೆ ಸಮಯ ಇದ್ದರೆ ಹಾಡೋಣ. ಓಕೆ, ಆಗ್ಬೋದು. ಇದೀಗ 10 ನಿಮಿಷಗಳ ಪಾನೀಯ ವಿರಾಮವಿರುತ್ತದೆ. ಮುಂದಕ್ಕೆ ಭಜನಾ ತರಬೇತಿ ಮುಂದುವರಿಲಿಕ್ಕಿದೆ. ಜೋರು, ಇನ್ನು ಜೋರು, ಇನ್ನು ಜೋರು. ಸಾಕು, 5 ಮಾತ್ರ, 5 ಮಾತ್ರ ಹೇಳಿದೆ ನಾನು. ಸರಿ, ಎಲ್ಲರೂ ಬೇಗ ಕೂತ್ಕೊಳ್ಳಿ. ಟೀಮ್ ಲೀಡರ್ಸ್ ನೋಡ್ಕೊಳ್ಬೇಕು. ಟೀಮ್ ಲೀಡರ್ಸ್ ಎದ್ದು ನಿಲ್ಲಿ, ಒಮ್ಮೆ ಅವರನ್ನು ಕೂರಿಸಿ. ಲೈನ್ ಪ್ರಕಾರ ಸ್ಟ್ರೈಟ್, ಲೈನ್ ಸ್ಟ್ರೈಟ್ ಮಾಡಿ, ಅಡ್ಡಕ್ಕೆ ಉದ್ದಕ್ಕೆ. ಹರಿ ಓಂ. ತತ್ತತ ದಿಮಿತ ಒಂದು ಬಾರಿ ಹಾಡಬೇಕು. ನಾವು ಹಾಡ್ತೇವೆ, ಸರಿ ಫಾಲೋ ಮಾಡಿ. ನೀವು ತಾಳ ಆಗ ಕಂಗಳಿದ್ಯಾತಕ್ಕೂ ತುಂಬ ತಪ್ಪಿಸಿದ್ದೀರಿ ತಾಳ. ನಮಗೆ ಹೇಗೆ ಅರಿವೇ ಆಗಬೇಕು ಅಂದರೆ, ನಾನು ತಪ್ಪು ಮಾಡ್ತಾ ಇದ್ದೇನೆ ಅನ್ನೋದು ನನಗೆ ಗೊತ್ತಾಗಬೇಕು, ಅದನ್ನು ಸರಿ ಮಾಡಬೇಕು, ಅದನ್ನು ಒಪ್ಪಿಕೊಳ್ಳಬೇಕು. ಹಾಗೆಂದೇಳಿ ಮತ್ತೆ ಮತ್ತೆ ತಪ್ಪು ಮಾಡಬಾರ್ದು ಅಲ್ವಾ? ಪಂಡರಾಪುರ ಹಾಡಲ್ಲಿ ಹಾಡಿದ್ದೇವೆ, ತಪ್ಪುಗಳು ಮಾಡ್ತೇನೆ, 1000 ತಪ್ಪು ಮಾಡಿದ್ದೇನೆ, ಕ್ಷಮಿಸು ಅಂತ. ಅಲ್ಲಿಗೆ ಆಯ್ತಾ ಅಲ್ವಾ? ಹಾಡಲ್ಲಿ ಹಾಡಿ ಮತ್ತೆ ಮತ್ತೆ ತಪ್ಪು ಮಾಡಿದರೆ ಅದಕ್ಕೆ ಇದಿಲ್ಲ, ರಿಯಾಯಿತಿ ಇಲ್ಲ ಅಲ್ವಾ, ಕ್ಷಮೆಗೆ ಅಲ್ವಾ? ನಮಗೆ ಅರಿವಿಲ್ಲದಂತೆ ತಪ್ಪು ಆಗುವಂಥದ್ದಕ್ಕೆ ನಾವು ಕ್ಷಮೆ ಕೇಳಬೇಕು ಅಲ್ವಾ? ಹಾಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಡ್ಕೊಂಡು ಹೋಗುವಾಗ ಎಷ್ಟೋ ಕಾಲ್ನಡಿಗೆ ಜೀವಿಗಳೆಲ್ಲ ಸಿಕ್ಕಾಕೊಂಡು ಸಾಯ್ತವೆಲ್ಲ ನಮ್ಮ ಚಪ್ಪಲ ಕೆಳಗೆ ಅಲ್ವಾ? ಇರುವೆಗಳು ಅದು ಇದು ಅಲ್ವಾ? ಅದೆಲ್ಲ ನಾವು ಮಾಡೋ ತಪ್ಪಲ್ವಾ? ಅಲ್ವಾ? ಮತ್ತೆ ಒಂದಷ್ಟು ಭಕ್ಷಣೆ ಎಲ್ಲ ಮಾಡ್ತೇವೆ ನಾವು, ಅದರ ಬಗ್ಗೆ ಮಾತನಾಡೋದಿಲ್ಲ ಅಲ್ವಾ? ತತ್ತತ ದಿಮಿತ. ನೇರ ಕೂತ್ಕೊಳ್ಳಿ, ಕೊನೆಯ ಅವಧಿ
ಓಕೆ, ರೆಡಿ? ಹಾಡೋಣ. ತಾತ್ತ ಧಿಮಿತ ತಾತ್ತ ಧಿಮಿತ ತಾತ್ತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ತಾತ್ತ ಧಿಮಿತ ತಾತ್ತ ಧಿಮಿತ ತಾತ್ತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ಚಿತ್ತ ಜಪಿತನೊತ್ತಮನ ಮುತ್ತಿನ ಚಿತ್ತ ಜಪಿತನೊತ್ತಮನ ಮುತ್ತಿನ ಗೊತ್ತುಗಳ್ ಕೂತ್ತಿಗೆಯೊಳಗೆ ತಾಡುತ್ತ ಗೊತ್ತುಗಳ್ ಕೂತ್ತಿಗೆಯೊಳಗೆ ತಾಡುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ಪದಕಕ್ಕೆ ಯೂರ ಕಿರೀಟವು ಧಿರಬಪುರಿದು ವೀರ ಹೊಳೆಯುತ್ತೀರೆ. ಆರ ಪದಕಕ್ಕೆ ಯೂರ ಕಿರೀಟವು ಧಿರಬಪುರಿದು ವೀರ ಹೊಳೆಯುತ್ತೀರೆ. ಮರ ಜನಕ ಸುಕುಮಾರ ಸಾರ ಗುಣ ಮಾರ ಜನಕ ಸುಕುಮಾರ ಸಾರ ಗುಣ ಸಾಂದ್ರ ಮಹಿಮ ಹರಿಯೇ ಕೃಷ್ಣ. ತಾತ್ತ ಧಿಮಿತ ತಾತ್ತ ಧಿಮಿತ ತಾತ್ತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತೀರೆ. ಮಂದಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತೀರೆ. ನಾದ ಗೋಪನ ತಂದ ಮುಕುಂದ ನಾದ ಗೋಪನ ಕಂದ ಮುಕುಂದ ನಿತ್ಯಾನಂದ ಹರಿ ಕೃಷ್ಣ. ತಾತ್ತ ಧಿಮಿತ ತಾತ್ತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ಕಂಕಣವಂಕಿಯು ಕಿಂಕಿಣಿರವಗಳು ಶಂಖಚಕ್ರ ಧ್ವಜ ಪಂಕಜಹಾರ. ಕಂಕಣವಂಕಿಯು ಕಿಂಕಿಣಿರವಗಳು ಶಂಖಚಕ್ರ ಧ್ವಜ ಪಂಕಜಹಾರ. ಶಂಖದಳ ಶ್ರೀ ಪುರಂದರ ವಿಠಲ ಶಂಖದಳ ಶ್ರೀ ಪುರಂದರ ವಿಠಲ. ವೇದಾಂತ ವೇದ್ಯ ಶ್ರೀ ಕೃಷ್ಣ. ತಾತ್ತ ಧಿಮಿತ ತಾತ್ತ ಧಿಮಿತ ತಾತ್ತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ಚಿತ್ತ ಜಪಿತನೋತ್ತಮನ ಮುತ್ತಿನ ಚಿತ್ತ ಜಪಿತನೋತ್ತಮನ ಮುತ್ತಿನ ಗೊತ್ತುಗಳ್ ಕೂತ್ತಿಗೆಯೊಳಗೆ ತಾಡುತ್ತ ಗೊತ್ತುಗಳ್ ಕೂತ್ತಿಗೆಯೊಳಗೆ ತಾಡುತ್ತ ಆಡಿದನೆ ಹರಿಯಾಡಿದನೆ
ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ ತಾತ್ತ ದಿಮಿತ ತಾತ್ತ ದಿಮಿತ ತಾತ್ತ ದಿಮಿತ ದಿಮಿತಿ ಅಂತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ ಹರಿಯಾಡಿದನೆ ಹರಿಯಾಡಿದನೆ. ಆಗೋಯ್ತು ಇವತ್ತಿನ ಅಭ್ಯಾಸ. ಶಿವ ಶಿವ ನೀವು ಹಾಡ್ತೀರಿ ಅಲ್ವಾ? ಶಿವ ಶಿವ. ಓಕೆ. ಆಮೇಲೆ ಏನಾದರೂ ಇದೆಯಾ ಸಂಶಯಗಳು? ನಿಮ್ಮ ಪ್ರಶ್ನೆ, ನಮ್ಮ ಉತ್ತರ ಸಾಧ್ಯವಾದಷ್ಟು ಗೊತ್ತಿರುವಷ್ಟು. ಏನಾದರೂ ಡೌಟ್ಸ್ ಇದರ ಬಗ್ಗೆ, ಹಾಡುಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ಹಾಡುವ ಕ್ರಮದ ಬಗ್ಗೆ, ಏನು ಮಾಡಬೇಕು, ಹೇಗೆ? ಕೇಳಲಿಲ್ಲ, ಅರ್ಥ ಆಗಲಿಲ್ಲ, ಗಟ್ಟಿ ಹೇಳಿ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ತಾಳಬೇಡ. ಇನ್ನೊಮ್ಮೆ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವಭಕ್ತನಿಗೆ ನರಕ ಇಲ್ಲ. ಅಷ್ಟು ಹಾಡಿ ಪುನಃ ಅದನ್ನೇ ಆಲಾಪನೆ ಕಷ್ಟ ಆದರೆ ಬಿಡಿ. ಪುನಃ ಏನು ಮಾಡಬೇಕು? ಅಷ್ಟು ಹಾಡಿ. ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವದಿಲ್ಲ. ಜನುಮ ಜನುಮಗಳ ಕಾಟವದಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಸರಿ ಆಯ್ತಲ್ಲ? ಓಕೆ, ರೆಡಿಯಾ? ಪ್ಯಾರ, ಒಂದು ಪ್ಯಾರ ನೋಡೋಣ. ಓಕೆ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ನಾನು ನನ್ನದು ಎನ್ನದಿರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಉನ್ನತಿ ಸಾಧಿಸೆ ಹಗಲಿರುಳು, ಉನ್ನತಿ ಸಾಧಿಸೆ ಹಗಲಿರುಳು. ಅಷ್ಟು ಹಾಡಿದ್ರಲ್ಲ, ಪುನಃ ಅದನ್ನೇ ಹಾಡಿ. ಉನ್ನತಿ ಸಾಧಿಸೆ ಹಗಲಿರುಳು, ದೀನನಾಥನ ಮರೆಯದಿರು. ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಘನತರ ಜಪವಯ್ಯ.
ಅಪಕಾರವ ನೀ ಮಾಡಿದರೆ, ಅಪಕಾರವ ನೀ ಮಾಡಿದರೆ ಕೈಲಾಸವದು ಸಿಗದಲ್ಲ, ಕೈಲಾಸವದು ಸಿಗದಲ್ಲ. ಶಿವ ಶಿವ ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಮಾಡ್ಬೋದಲ್ಲ ಇನ್ನು ಬೇರೇನು ಯಾವುದಿದೆ ಸಂಶಯಗಳು? ಏನಿಲ್ವಾ? ಎಲ್ಲ ಗಟ್ಟಿಯಾಗಿದೆ ಹಾಡು ಅಲ್ವಾ? ಯಾವುದು ಹೇಳಿದರೂ ಹಾಡ್ಬೋದು ಅಲ್ವಾ? ಅಂದರೆ ಇನ್ನೂ ಇದಿಲ್ಲಿಗೆ ಮುಕ್ತಾಯ ಆಗುತ್ತೆ, ಇನ್ನು ಬೇರೆ ಹಾಡು ಬರುತ್ತೆ ನಿಮಗೆ, ಆಗ ಇದು ಮರೆತು ಹೋಗ್ಬೋದು ಅಲ್ವಾ? ಹಾಗೆ ಆಗಬಾರ್ದು ಅಲ್ವಾ? ಇವಾಗ ಏನಿದ್ರು ಕೂಡ ಅದನ್ನು ಸರಿಯಾಗಿ ಡೌಟ್ಸ್ ಇದ್ದರೆ ಅದನ್ನು ಸರಿ ಮಾಡಿಕೊಳ್ಬೇಕು. ಆಯಿತಾ? ಎಲ್ಲ ಹಾಡುಗಳನ್ನು ಹಾಡಿ. ಹಾಡಬೇಕಾದ್ರೆ ಗಣಪತಿಯ ಶ್ಲೋಕಗಳು ನಿನ್ನೆ ಹಾಡಿದ್ದೆವು ನಾವು ಅಲ್ವಾ? ಶ್ಲೋಕಗಳು ಹಾಡಿ, ಗಣಪತಿ ಹಾಡು ಹಾಡಿ, ಅನಂತರದಲ್ಲಿ ಗೊತ್ತಿದೆ ಅಂತ ಒಟ್ಟಾರೆ ಇದ್ದ ಹಾಡುಗಳನ್ನೆಲ್ಲ ಹಾಡೋದಲ್ಲ ನಾವು. ಸಾಹಿತ್ಯವನ್ನು ನೋಡ್ಕೊಳ್ಳಿ, ಒಳ್ಳೊಳ್ಳೆ ಸಾಹಿತ್ಯಗಳನ್ನು, ಇಂಥ ಒಳ್ಳೊಳ್ಳೆ ಪದ ಪದ್ಯಗಳನ್ನು, ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಹಾಡುಗಳು ಅದ್ಭುತವಾಗಿವೆ. ಇದೇ ಸಾಕು ನಿಮಗೆ ಒಂದು ವರ್ಷಕ್ಕೆ ಭಜನೆ. ಇದನ್ನೇ ಹಾಡಿದರೆ ಸಾಕು, ಬೇರೆ ಯಾವುದು ಹಾಡೋದು ಬೇಡ, ಇಷ್ಟೇ ಸಾಕು. ಬೇರೆ ಹಾಡಬಾರ್ದು ಅಂತ ಅಲ್ಲ, ಇದು ಇದೆಯಲ್ಲ ಚೆನ್ನಾಗಿರೋ ಹಾಡುಗಳಿದೆ, ಉತ್ತಮವಾದ ಸಾಹಿತ್ಯ. ಇದನ್ನೇ ಅಭ್ಯಾಸ ಮಾಡಿಕೊಂಡು ದಿನನಿತ್ಯ ಭಜನೆಯನ್ನು ಮಾಡಿ ನೀವು ನಾಯಕರಾಗಿ, ಆಯಿತಾ? ನಾಯಕ ಗಾಯಕ ಭಜಕ ಅಲ್ವಾ? ಭಜನೆಗಿರುವಷ್ಟು ಶಕ್ತಿ ಯಾವುದಕ್ಕೂ ಇಲ್ಲ ಕಲಿಯುಗದಲ್ಲಿ ಅಲ್ವಾ? ಕಲಿಯುಗದೊಳು ಹರಿನಾಮವ ಯಾರಿಗೂ ಗೊತ್ತಿಲ್ಲ. ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಲ್ವಾ? ನಮ್ಮ ಉದ್ಧಾರ ನೋಡಿ ಅಲ್ಲಿ ಹೇಳಿದ್ದಾರೆ ಅಲ್ವಾ? ಉದ್ಧರಿಸುವವೋ ರಂಗ. ನಮ್ಮ ಉದ್ಧಾರ ಯಾವುದರಲ್ಲಿದೆ? ಈ ಕಲಿಯುಗದಲ್ಲಿ ಹರಿನಾಮಸ್ಮರಣೆ, ನಾಮಸ್ಮರಣೆಯಲ್ಲಿದೆ. ಕೇವಲ ಅದೇ ಫಸ್ಟ್, ಪ್ರಥಮ ಆದ್ಯತೆ ಯಾವುದಕ್ಕೆ? ಭಜನೆಗೆ, ನಾಮಸ್ಮರಣೆಗೆ ಅಲ್ವಾ? ನಾರಾಯಣ, ವಿಠ್ಠಲ, ಗೋವಿಂದ, ಮಾಧವ, ಕೇಶವ ಏನು ಬೇಕಾದರೂ ಹೇಳಿ, ಅದನ್ನೇ ಹೇಳಬೇಕು ಅಂತ. ಆಯಿತಾ? ಕೊನೆಗೆ ನಮಗೆ ಆಪತ್ಕಾಲಕ್ಕೆ ಬರೋದು ಯಾರು ಬರೋದಿಲ್ಲ. ಇವರು ಯಾರಾದರೂ ಬರ್ತಾರಾ? ನಾವು ಯಾರಾದರೂ ಬರ್ತೇವಾ? ಯಾರು ಬರೋದಿಲ್ಲ. ಬರೋದು ಒಬ್ಬನೇ ನಮ್ಮ ಜೊತೆಗೆ. ಯಾರು? ದೇವರು, ನಾರಾಯಣ ಅಲ್ವಾ? ಅದು ಅದೃಶ್ಯವಾಗಿದೆ ಅಲ್ವಾ? ಅದೃಶ್ಯವಾಗಿ ಬರ್ತದೆ ನಮಗೆ ಅಲ್ವಾ? ದೃಶ್ಯವಾಗಿ ಇದು ಮಾತ್ರ ಇದೆ ಈ ಪ್ರಪಂಚ ಅಲ್ವಾ? ಇದರೊಳಗೆ ಅದೃಶ್ಯವಾಗಿ ಮಾಯದಲ್ಲಿರುವಂಥದ್ದು ಭಗವಂತ. ಆ ಭಗವಂತನನ್ನು ಕರೆಯೋದು ನಾವಿಲ್ಲಿ. ಪಾಪ ಅಲ್ಲಿ ಯಾಕೆ ಕೂತ್ಕೊಂಡಿದ್ಯಾ, ಬಾ ನನ್ನ ಹತ್ರ ಅಂತ ಅಲ್ವಾ? ಹಾಗೆ ಮಾಡಿ. ಆಯಿತಾ? ಹಾಡೋಣ ಯಾವುದಾದ್ರೂ ಒಂದು. ಯಾವ ಹಾಡು ಬೇಕು ಅದು ಹಾಡೋಣ, ಮುಕ್ತಾಯ ಮಾಡೋಣ. ಯಾವುದು ಹೇಳಿ? ಆದ ಕ್ಲಾಸಲ್ಲೇ ಆದ ಹಾಡುಗಳು ಮಾತ್ರ. ಮಿಕ್ಕಿದ್ದಕ್ಕೆ ಹಾಡೋರಿದ್ದಾರೆ, ಬರ್ತಾರೆ. ಯಾವುದು ಹಾಡಿ ಮುಕ್ತಾಯ ಮಾಡ್ತೀರಿ ನೀವು? ನೀವು ಹಾಡಬೇಕು. ಕೊನೆಯ ಹಾಡು ನಿಮಗೆ ಬಿಟ್ಟಿರುವಂಥದ್ದು. ಹನುಮಂತ ಅಲ್ವಾ? ಕಂಗಳಿದ್ಯಾತಕೆ, ತಾತ್ತದ ದಿಮಿತ, ಪಂಡರಾಪುರ, ಶಿವ ಶಿವ ಅಲ್ವಾ? ಎಷ್ಟೊಂದು ದೂರ. ಹಾಂ, ಒಂದು ಬಾರಿ ಹಾಡೋಣ. ನೀವು ಜೊತೆಗೆ ಹಾಡಿ, ನೀವು ಸುಮ್ಮನೆ ಕೂತ್ ನೋಡಬೇಡಿ ಆಯ್ತಾ? ತಾಳ ಬೇಡ. ಒಮ್ಮೆ ಒಂದು ಪಲ್ಲವಿ ಮಾತ್ರ ಹಾಡ್ತೇವೆ, ಅಲ್ಲಿಗೆ ಮುಕ್ತಾಯ.
ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರುತಿ ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ದಂಗಳ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ದ್ಯಾತಕೋ ಕಸ್ತೂರಿ ರಂಗನ ನೋಡದ ಹಾರ ಹೀರ ವೈಜಯಂತಿ ಘೋರ ಮುತ್ತಿನ ಹಾರ ಪದಕ ಹಾರ ಹೀರ ವೈಜಯಂತಿ ಘೋರ ಮುತ್ತಿನ ಹಾರ ಪದಕ ತೇರನೇರಿ ಬೀದಿಲಿ ಬರುವ ತೇರನೇರಿ ಬೀದಿಲಿ ಬರುವ ಶ್ರೀರಂಗ ವಿಠಲ ರಾಯನ ನೋಡದ ಶ್ರೀರಂಗ ವಿಠಲ ರಾಯನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ. ಶ್ರೀಕೃಷ್ಣ ಭಗವಾನ್ ಕೀ ಮಂಜುನಾಥ ಸ್ವಾಮಿ ಕೀ ಶ್ರೀಮದ್ರಮಾರಮಣ ಗೋವಿಂದ ಭಾರತ್ ಮಾತಾ ಕೀ. ನಿನ್ನೆಯಿಂದ ಇಷ್ಟು ಹೊತ್ತಿನವರೆಗೆ ಭಜನೆ ಎಂಬ ಜ್ಞಾನವನ್ನು ನಮ್ಮೊಳಗೆ ತುಂಬಿಕೊಳ್ಳುವಂತೆ ಮಾಡಿದ ಸಂಪನ್ಮೂಲ ವ್ಯಕ್ತಿಗಳು ಭಜನಾ ತರಬೇತುದಾರರೂ ಆಗಿರುವ ಶ್ರೀಯುತ ರಾಮಕೃಷ್ಣ ಕಾಟುಕುಕ್ಕೆಯವರಿಗೆ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇವರಿಗೆ ಶ್ರೀ ಕ್ಷೇತ್ರದ ಜಮಾ ಉಗ್ರಾಣದ ನಿವೃತ್ತ ಮುತ್ಸದ್ದಿಗಳಾಗಿರುವ ಶ್ರೀಯುತ ಭುಜಬಲಿಯವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪಕ್ಕವಾದ್ಯದಲ್ಲಿ ಸಹಕರಿಸಿದ ಸಂಪನ್ಮೂಲ ವ್ಯಕ್ತಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಮುಂದಕ್ಕೆ ಯುವಕರಲ್ಲಿ ಸಂಸ್ಕಾರ ಸಂಸ್ಕೃತಿಯ ಅರಿವು ಎಂಬ ವಿಷಯದ ಕುರಿತಾಗಿ ಮಾಹಿತಿ ಕಾರ್ಯಕ್ರಮ ನಡೆಯಲಿದೆ. ಹರಿ ಓಂ. ಎಲ್ಲ ಎದ್ದು ನಿಲ್ಲಿ. ನಿಮ್ಮ ಬ್ಯಾಗ್ಗಳನ್ನು ಇಟ್ಕೊಳ್ಳಿ. ಹಿಂದೆ ತಿರುಗಿ ಸೀದಾ ಚೇರ್ಗಳಲ್ಲಿಗೆ ಹೋಗಿ. ಎಲ್ಲರೂ ಚೇರನ್ನು ಹಿಡ್ಕೊಂಡು ಬರಬೇಕು. ಸಾಲಾಗಿ ಇಡಬೇಕು. ಒಂದಿಬ್ಬರು ಜಮ್ಖಾನ್ ಮಡಚಬೇಕು.
ನಾವೇ ಸ್ವಾವಲಂಬಿಗಳಾಗಿ ಇನ್ನೊಬ್ಬರಿಗೆ ಡಿಪೆಂಡ್ ಆಗಲಿಕ್ಕಿಲ್ಲ. ಈಗ ಒಂದು ಸ್ಪರ್ಧೆ ಮಾಡುವ, ಜಮ್ಖಾನ್ ಮಡ್ಚೋರು ಸ್ಪೀಡ್ ಮಡ್ಚ್ತಾರ, ಚೇರ್ ತರೋರು ಸ್ಪೀಡ್ ತರ್ತಾರ ಅಂತ. ನೋಡಿ ಅಲ್ಲಿ ಹೆಲ್ಪ್ ಮಾಡಿ ಜಮ್ಖಾನ್ ಮಡ್ಚೋರಿಗೆ. ಬಂತು, ಚೇರ್ ಬಂದಾಯಿತು. ಅಮ್ಮ ತಾಯಂದ್ರೆಲ್ಲ ಚೇರ್ ತಗೊಳ್ಳಿ. ಅಲ್ಲೇ ಸೈಡಿಗೆ ಇಟ್ಬಿಡುವ ಅಣ್ಣ, ಅಲ್ಲಿ ಸೈಡಿಗೆ ಇಟ್ಕೊಳ್ಳಿ, ಆ ಸ್ಪೀಕರ್ ಬಾಕ್ಸ್ ಹತ್ರ ಇಟ್ಕೊಳ್ಳಿ. ಆಯಿತಾ ಆಯಿತಾ? ಹಾಂ ಅಮ್ಮ ತಾಯಿ, ಎರಡನೇ ಸಾಲಿಂದ ಕೂತ್ಕೊಳ್ಳಿ. ಎದುರಿನ ಸಾಲಿನಲ್ಲಿ ಅತಿಥಿಗಳು ಬರ್ತಾರೆ. ಕುರ್ಚಿ ಇರಲಿ, ನೀವು ಸಾಲುಗಳನ್ನು ಮಾಡ್ಕೊಳ್ಳಿ. ಹರಿ ಓಂ. ನೋಡಿ, ನೀವೆಲ್ಲ ಅವರನ್ನು ನೋಡಿ, ಎಷ್ಟು ಟೀಮ್ ಆಗಿ ಒಟ್ಟಿಗೆ ಕೂತ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಾವು ಸ್ವಾರ್ಥಿಗಳಾಗಿ ನಮ್ಮ ಚೇರನ್ನು ತಗೊಂಡು ಅಲ್ಲಲ್ಲೇ ಕೂತಿದ್ದೇವೆ. ನೋಡಿ ಅವರು ಎಷ್ಟು ಕ್ಲೀನಾಗಿ ಸೆಟ್ ಮಾಡ್ತಾ ಇದ್ದಾರೆ. ಬೇಗ ಬೇಗ ಚಪ್ಪಲ್ ಸ್ಟಾರ್ಟ್. 1 2 3 1 2 3 1 2 3. ಜೋರಾಗಿ ಜೋರಾಗಿ. ಇನ್ನು 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 ನಿಲ್ಲಿಸ್ಲಿಕ್ಕೆ ಹೇಳಿಲ್ಲ ನಾನು. ನೀವು ನಿಲ್ಲಿಸಿ, ನೀವು ಹೊಡಿತಾ ಇರಿ. ನಿಮ್ಮದು ಸಟ್ಟಾಗಿಲ್ಲ ಏನು, ನೀವು ಹೊಡಿತಾ ಇರಬೇಕು. ಚಪ್ಪಳೆ ಹೊಡೀರಿ. ನಮ್ಮ ಬೆಂಬಲ ಇದ್ದರೆ ಮಾತ್ರ ನಿಮ್ಮ ಸೌಂಡ್ ಕೇಳೋದು, ಇಲ್ಲಾದರೆ ಇಲ್ಲ. ನೋಡಿ ಸೌಂಡೇ ಇಲ್ಲ. ಹರಿ ಓಂ. ಇನ್ನೀಗ ವಿಚಾರ ಮಂಥನವನ್ನು ನಿಮ್ಮ ಜೊತೆಗೆ ಮಾಡ್ತಾರೆ ಭಾಳ ಅದ್ಭುತವಾದಂಥ ಉಪನ್ಯಾಸಕರು. ಹಾಗಾಗಿ ನೋಟ್ಬುಕ್ಕಲ್ಲಿ ಕೆಲವು ಅಂಶಗಳನ್ನು ಬರ್ಕೊಳ್ಳುವಂಥದ್ದು. ಪುಸ್ತಕದಲ್ಲಿಕ್ಕಿಂತ ಮಸ್ತಕದಲ್ಲಿ ಹೆಚ್ಚಿರುವಾಗ ಪ್ರಯತ್ನ ಮಾಡಬೇಕು. ಆಯಿತಾ? ಒಮ್ಮೆ ನಿಲ್ಬೇಕಾ, ನಿಂತ್ಕೊಳ್ಬೇಕಾ? ಕಷ್ಟ ಆಗ್ತದೆಯಾ? ಕುರ್ಚಿಯಲ್ಲಿ ಕೂತ್ಕೊಳ್ಬೇಡ. ಇನ್ನು 1 ಗಂಟೆ ಕೂತ್ಕೊಳ್ಬೇಕು. ಕೂತ್ಕೊಳ್ಬೋದಲ್ಲ? ಆಯ್ತು. ಹರಿ ಓಂ. ಯುವಕರಲ್ಲಿ ಸಂಸ್ಕಾರ ಸಂಸ್ಕೃತಿಯ ಅರಿವು ಎಂಬ ವಿಷಯದ ಕುರಿತಾಗಿ ಈ ದಿನ ಮಾಹಿತಿ ನೀಡಲಿರುವ
ಖ್ಯಾತ ಯಕ್ಷಗಾನ ಕಲಾವಿದರಾದ ಶ್ರೀ ಉಜಿರೆ ಅಶೋಕ್ ಭಟ್ರವರದ್ದು ಬಹುಮುಖಿ ಪ್ರತಿಭೆ. ಆಕಾಶವಾಣಿಯಲ್ಲಿ ಎ ಶ್ರೇಣಿಯ ಕಲಾವಿದ, ತೆಂಕು ಬಡಗುತಿಟ್ಟುಗಳ ಸವ್ಯಸಾಚಿ ಕಲಾವಿದ, ಅರ್ಥಧಾರಿಯಾಗಿ 35 ವರ್ಷ ಸೇವೆ ಸಲ್ಲಿಸಿದವರು. ಉತ್ತಮ ಭಾಷಣಕಾರ, ಧಾರ್ಮಿಕ ಉಪನ್ಯಾಸಕಾರ ಮತ್ತು ಪ್ರವಚನಕಾರರೂ ಹೌದು. ಕುರಿಯ ವಿಠ್ಠಲ ಶಾಸ್ತ್ರಿ ಯಕ್ಷಗಾನ ಪ್ರತಿಷ್ಠಾನದ ಸಂಸ್ಥಾಪಕರೂ ಆಗಿ ಸಂಚಾಲಕರೂ ಆಗಿ ಕಳೆದ 23 ವರ್ಷಗಳಿಂದ ಹಿರಿಯ ನಿವೃತ್ತ ಕಲಾವಿದರಿಗೆ ಸನ್ಮಾನದಂಥ ವಿವಿಧ ಕಾರ್ಯಕ್ರಮಗಳ ಸಂಘಟಕರೂ ಆಗಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಪುರಾಣ ವಾಚನದಲ್ಲಿ 33 ವರ್ಷಗಳಿಂದ ಭಾಗವಹಿಸುತ್ತಾ ಬಂದಿದ್ದಾರೆ. 2017ರ ದಾಖಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದ ಶೇಣಿ ಸಮ್ಮಾನ ಶತಕದ ಗೌರವ ಪ್ರಶಸ್ತಿ, ಹೀಗೆ 10 ಹಲವು ಗೌರವಗಳಿಗೆ ಭಾಜನರಾಗಿರುವ ಇವರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನ ವತಿಯಿಂದ 27ನೇ ವರ್ಷದ ಭಜನಾ ಕಮ್ಮಟಕ್ಕೆ ಅತ್ಯಂತ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಭಜನಾ ಕಮ್ಮಟದ ಸದಸ್ಯರಾಗಿರುವ ಶ್ರೀಯುತ ಧನ್ಯಕುಮಾರ್ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವವರು ಶ್ರೀ ಶಿವಶಂಕರ್ ನಾಯಕ್, ಮಾಲಕರು, ರೈತ ಬಂಧು ಆಹಾರೋದ್ಯಮ ಮಾರುತಿಪುರ ಕಣಿಯೂರು. ಇವರಿಗೂ ಹೃನ್ಮನದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಭಜನಾ ಕಮ್ಮಟದ ಸದಸ್ಯರಾಗಿರುವ ಶ್ರೀ ರತ್ನವರ್ಮ ಜೈನ್ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಯುವಕರಲ್ಲಿ ಸಂಸ್ಕಾರ ಸಂಸ್ಕೃತಿಯ ಅರಿವು ಎಂಬ ವಿಷಯದ ಕುರಿತಾಗಿ ತಮ್ಮ ವಿಚಾರಧಾರೆಯನ್ನು ಪ್ರಸ್ತುತಪಡಿಸುವವರೇ ಶ್ರೀ ಉಜಿರೆ ಅಶೋಕ್ ಭಟ್ ಇವರಿಗೆ ವೇದಿಕೆ. ಫೋಟೋಕ್ಕೆ ಸರಿಯಾಗ್ತದೆ. ಹರಿ ಓಂ. ಶ್ರೀ ಕ್ಷೇತ್ರದ ಮಹಾಸಾನ್ನಿಧ್ಯ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಮಂಜುನಾಥ ಸ್ವಾಮಿ ಮತ್ತು ಅಮ್ಮನವರು ಜೊತೆಗಿರುವಂತಹದ್ದು. ಪ್ರಕೃತಿ ಪುರುಷರು ವೇದಗಳೇ ಹೇಳಿದೆ, ಯೋ ವೇದ ದೌಸ್ವರ ಪ್ರೋಕ್ತೋ ವೇದಾಂತೆ ಚಪ್ರದಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯ ಪರಸ್ಯ ಮಹೇಶ್ವರಾತ್. ಈ ಭಾಗದಲ್ಲಿ ಕೂತಿದ್ದೀರಿ, ನೀವು ಪುರುಷನನ್ನು ಪ್ರತಿನಿಧಿಸ್ತೀರಿ. ಆ ಭಾಗದಲ್ಲಿ ಕೂತಿದ್ದಾರೆ ತಾಯಂದಿರು, ಅವರು ಅಮ್ಮನವರನ್ನು ಪ್ರತಿನಿಧಿಸ್ತಾರೆ. ಶಿವಶಕ್ತಿ ಆ ಮಹಾಸಾನ್ನಿಧ್ಯ ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿ ಎಲ್ಲರನ್ನೂ ಅತ್ಯಂತ ಭಕ್ತಿಯಿಂದ ನನ್ನ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. 57 ವರ್ಷಗಳ ಧರ್ಮದೀಕ್ಷೆ, ಸಮಾಜದ ಸರ್ವೋನ್ನತಿಗಾಗಿ ಏನು ಸರ್ವೋದಯವನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರ, ವಿಶ್ವ ಭ್ರಾತೃತ್ವವನ್ನು ವಿವೇಕಾನಂದರು ಹೇಳಿದ್ರ, ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯು ಸಶಕ್ತನಾಗಬೇಕು. ಆಧ್ಯಾತ್ಮಿಕವಾಗಿ, ಆದಿ ಭೌತಿಕವಾಗಿ, ಆದಿ ದೈವಿಕವಾಗಿ. ಜನ ಸಾಮಾನ್ಯರನ್ನು ಜನಮಾನ್ಯರನ್ನಾಗಿಸುವ ಕೆಲಸ ಮಾಡಿದ ಮಹಾಪುರುಷರ ಸಾಲಿನಲ್ಲಿ ಮೊದಲ ಎಣಿಕೆಯಲ್ಲಿ ಗುರುತಿಸಬೇಕಾದ ಪರಮಪೂಜ್ಯ ಧರ್ಮಾಧಿಕಾರಿಗಳು, ಪಟ್ಟಾಧಿಕಾರಿಗಳು, ಖಾವಂದರನ್ನು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಪದಪಲ್ಲವಗಳಿಗೆ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪರಮಪೂಜ್ಯ ಯೋಗಿ ಕೌಸ್ತುಭ ಮಾಣಿಲದ ಶ್ರೀಧಾಮ ಮಹಾಲಕ್ಷ್ಮಿ ಕ್ಷೇತ್ರದ ಯತಿವರಿಯರಿಗೂ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯ ಉದ್ಯಮಿಗಳು, ದೊಡ್ಡ ನಮ್ಮ ಕರ್ನಾಟಕದ ಏನು ಅಕ್ಕಿ ಮಿಲ್ಲುಗಳು, ಅಕ್ಕಿ ಗಿರಣಿ, ಅದಕ್ಕೆ ಮಾರ್ಗಪ್ರವರ್ತಕರಾಗಿರುವಂತಹ ಶಿವಶಂಕರ ನಾಯಕರೇ ಮತ್ತು ಎಲ್ಲ ಶ್ರದ್ಧೆಯ ತಾಯಂದಿರೇ, ಮಹನೀಯರೇ, ಭಜನಾಪಟುಗಳೇ,
ಸಂಘಟಕರೇ ಮತ್ತು ಎಲ್ಲರನ್ನು ಉದ್ದೇಶಿಸ್ತೇನೆ. ಯುವ ಜನತೆಯಲ್ಲಿ, ಯುವಕರಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಅಂತ ಪೂಜ್ಯರ ಅಪ್ಪಣೆ ಕೊಡಿಸಿದ್ದಾರೆ. ಯುವಕರು ಅಂದರೆ ಗಂಡಸರು ಮಾತ್ರ ಅಲ್ಲ, ಯುವತಿಯರು ಸೇರಿ ಯುವ ಜನತೆಯಲ್ಲಿ ಹೇಗಿರಬೇಕು ಸಂಸ್ಕಾರ, ಸಂಸ್ಕೃತಿ ಹೇಗಿರಬೇಕು ಅಂತ ನನ್ನ ವಿವೇಚನೆಯನ್ನು ನಿಮ್ಮ ಮುಂದಿಡ್ತೇವೆ. ಸಮ್ಯಕ್ ಕರೋತಿ ಇತಿ ಸಂಸ್ಕಾರ. ಮನುಷ್ಯನನ್ನು ನೇರ ದಾರಿಗೆ ತರುವಂಥದ್ದು. ತೆಂಗಿನ ಮರ ಹೋದಾಗೆ ಆ ಕೊಡುವ ಪ್ರಕ್ರಿಯೆಗಳು ಏನುಂಟು ಅದು ಸಂಸ್ಕಾರ. ಅವನನ್ನು ನೇರ ಮಾಡುವಂಥದ್ದು, ನೇರ್ಪುಗೊಳಿಸುವಂಥದ್ದು. ಸಮ್ಯಕ್ ಕರೋತಿ ಇತಿ ಸಂಸ್ಕಾರ. ತೆಂಗಿನ ಗಿಡ ಬೆಳೆಯುವಾಗ ಒಂದು ಅಡ್ಡ ಕೋಲಿಡಿ ಅದು ಬದಿಗೆ ಹೋಗ್ತದೆ, ಅದು ಸಭ್ಯತೆಯ ಲಕ್ಷಣ. ಹೊಲಸು ಹೊತ್ತವ ಶತಮೂರ್ಖ ಬರುವಾಗ ಸಜ್ಜನ ಸಮಾಜ ಬದಿಗೆ ಸರಿಯುತ್ತದೆ. ಹೊಲಸು ಹೊತ್ತವನಿಗೆ ಮೈಗೆ ಹೇಸಿಗೆ ಆಗಲಿಕ್ಕೆ ಉಂಟ ಸ್ವಾಮಿ, ಬಿಳಿಯ ಬಟ್ಟೆ ಧರಿಸಿದವ ಬದಿಗೆ ಹೋಗಬೇಕು. ಬದಿಗೆ ಹೋದ್ರೆ ಅವ ಸೋತಿದ್ದಾನೆ ಅಂತ ಅರ್ಥ ಅಲ್ಲ, ಹೊಲಸಿನವನನ್ನು ಗೌರವಿಸಿದ್ದಾನೆ ಅಂತ ಅರ್ಥ ಅಲ್ಲ, ಅವನಿಗೆ ಮಡಿವಂತಿಕೆ ಪ್ರಜ್ಞೆ ಉಂಟು ಅಂತ ಅರ್ಥ ಅಷ್ಟೇ. ಹಾಗೆ ಮನುಷ್ಯನಿಗೆ ಸಂಸ್ಕಾರ ಎಲ್ಲಿಂದ ಕೊಡಬೇಕು? ನಮಗೆ ಷೋಡಶ ಸಂಸ್ಕಾರವನ್ನು ಹೇಳಿದ್ದಾರೆ. ಗರ್ಭಾಧಾನದಿಂದ ತೊಡಗಿ ಗರ್ಭದಲ್ಲಿ ಅಂಕುರಗೊಳ್ಳುವ ಜೀವನಿಗೆ ಸಂಸ್ಕಾರವನ್ನು ಹಿರಿಯರು ಹೇಳಿದ್ದಾರೆ. ಗರ್ಭಧಾನಕ್ಕೆ ಸಂಸ್ಕಾರ ಉಂಟು. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣವನ್ನು ಕಂಡು ಗಂಡ ಹೆಂಡತಿಯರು ಸಮಾಗಮಗೊಳ್ಳಬೇಕು. ಸಂಸ್ಕಾರ ಅಲ್ಲಿಂದ ಬರ್ತದೆ. ಹಾಗಾದರೆ ಆ ಸಂಸ್ಕಾರ ತಾಯಿ ತಂದೆಯರಲ್ಲಿ ಇದ್ದರೆ ಗರ್ಭಾಂಕುರಗೊಳ್ಳುವಂತಹ ಆ ಮಗುವಿನಿಂದ ಸಂಸ್ಕಾರ ಬೀಜ ಎಲ್ಲಿ ಹಾಕಬೇಕು? ಒಳ್ಳೆ ಗದ್ದೆಯಲ್ಲಿ ಅದಕ್ಕೆ ಬೇಕಾದರೆ ಸುಟ್ಟು ಅದನ್ನೆಲ್ಲ ಬೆಂಕಿ ಮಾಡಿ ಬೆಂಕಿಗೆ ಬೀಜ ಹಾಕುವುದಲ್ಲ, ಅಲ್ಲಿ ನೀರು ಎರೆದು ಅದು ಹದ ಬಂದ ಮೇಲೆ ಬೀಜವಾಪನ ಆಗಬೇಕು. ಹದ ಬಾರದೆ ಬೀಜವಾಪನ ಆದರೆ ಆ ಮಕ್ಕಳನ್ನು ಹದ ಮಾಡಲಿಕ್ಕಾಗೋದಿಲ್ಲ. ಬೀಜವಾಪನ ಎಲ್ಲಿ ಆಗಬೇಕು? ಒಳ್ಳೆ ಬೀಜವಾಪನವಾದರೆ ಗದ್ದೆಯಲ್ಲಿ ಒಳ್ಳೆ ಬೆಳೆ ಬರ್ತದೆ. ಬೀಜವಾಪನವೇ ಸರಿಯಾಗದೇ ಇದ್ದರೆ ಗದ್ದೆಯಲ್ಲಿ ಒಳ್ಳೆ ಬೆಳೆ ಬರ್ತದ? ಸಂಸ್ಕಾರ ಅಲ್ಲಿಂದ. ಜಾತಕರ್ಮಕ್ಕೆ ಸಂಸ್ಕಾರ ಉಂಟು, ಸೀಮಂತ ಸಂಸ್ಕಾರ ಉಂಟು, ನಾಮಕರಣಕ್ಕೆ ಸಂಸ್ಕಾರ ಉಂಟು. ಸಂಸ್ಕಾರ ಯಾವುದಕ್ಕಿಲ್ಲ? ಕಿವಿ ಚುಚ್ಚುವುದಕ್ಕೆ ಸಂಸ್ಕಾರ ಉಂಟು. ಎಲ್ಲದಕ್ಕೂ ಸಂಸ್ಕಾರ ಇದೆ ಮನುಷ್ಯನಿಗೆ. ಈ ಸಂಸ್ಕಾರ ಬಾಲ್ಯದಲ್ಲಿ ಗರ್ಭದಲ್ಲಿರುವಾಗ ಆ ತಾಯಿಗೆ ಸಂಸ್ಕಾರವನ್ನು ಆ ತಾಯಿಯ ತಾಯಿ ಕೊಟ್ಟಿದ್ದಾಳ, ಆ ಅತ್ತೆ ಕೊಟ್ಟಿದ್ದಾಳ? ಸಂಸ್ಕಾರ ಎಲ್ಲಿಂದ ಬಂದಿದೆ? ಅದನ್ನು ಆಲೋಚನೆ ಮಾಡಬೇಕಾದ್ದು ಮುಖ್ಯ. ಹುಟ್ಟುವಾಗ ಎಲ್ಲರೂ ಜನ್ಮನೇ ಜಾಯತೆ ಜಂತುಹು, ಜಂತುವಾಗಿ ಹುಟ್ಟುತ್ತೇವೆ. ನಮಗೆ ಮಾತು ಬರುವುದಿಲ್ಲ. ನಮ್ಮ ಹೇಸಿಗೆಯನ್ನು ನಾವೇ ತಿಂತೇವೆ, ಅದನ್ನು ಬಾಯಿಗೆ ಹಾಕ್ತೇವೆ. ನಮ್ಮ ಸಿಂಬಳವನ್ನು ನಾವೇ ನಾಲಿಗೆಯಲ್ಲಿ ನಗ್ತೇವೆ. ಕರ್ಮಣೇ ಜಾಯತೆ ದ್ವಿಜಃ. ದ್ವಿಜಃ ಅಂದರೆ ಬ್ರಾಹ್ಮಣ್ಯ ಅಲ್ಲ, ಬ್ರಾಹ್ಮಣ್ಯ ಜಾತಿ ಅಲ್ಲ, ಅದು ವರ್ಗ. ವರ್ಗ ಬೇರೆ, ವರ್ಣ ಬೇರೆ, ಜಾತಿ ಬೇರೆ. ನಮಗೆ ಇದೇ ಗೊತ್ತಿಲ್ಲ, ಅದು ಬೇರೆ. ಅದು ಹುಲಿ, ದನ, ನಾಯಿ, ಬೆಕ್ಕು. ನಾವು ಪ್ರಾಣಿಗಳನ್ನು ಗುರುತಿಸುವುದಿಲ್ವೋ ಹಾಗೆ ಗುರುತಿಸಲಿಕ್ಕಿರುವಂಥ ವರ್ಗಗಳೇ ಹೊರತು ಅದು ಜಾತಿ ಅಲ್ಲ, ಮನುಷ್ಯ ಜಾತಿ. ಈ ಮನುಷ್ಯ ಜಾತಿಯಲ್ಲಿ ಬೇರೆ ಬೇರೆ ವರ್ಗಗಳು, ಅವರವರ ಉದ್ಯೋಗ, ಅವರವರ ಕರ್ಮ, ಇದನ್ನು ಕಂಡು ಭಗವಂತ ನಿರ್ಣಯ ಮಾಡಿದ್ದಾನೆ. ಬ್ರಹ್ಮಜ್ಞಾನ ಯಾರಿಗುಂಟ ಅವ ಬ್ರಾಹ್ಮಣ. ವಿಶ್ವಾಮಿತ್ರರು ಕ್ಷತ್ರಿಯ, ಇವತ್ತು ಗೋತ್ರ ಪ್ರವರ್ತಕರು. ಬೇಡನಾಗಿದ್ದಂತಹ ವಾಲ್ಮೀಕಿ ಆದಿಕವಿ, ರಾಮಾಯಣ ಬರೆದಿದ್ದಾನೆ. ಬೆಸ್ತಕನ್ನೆ ವ್ಯಾಸರು 18 ಪುರಾಣ ಬರೆದಿದ್ದಾರೆ. ಹಾಗಾದರೆ ಪುರಾಣ ಬರೀಲಿಕ್ಕೆ ಅಥವಾ ರಾಮಾಯಣ ಬರೀಲಿಕ್ಕೆ ಜಾತಿ ಬೇಕಾದದ್ದಲ್ಲ, ಅವನ ಜ್ಞಾನ, ಅವನ ತಿಳುವಳಿಕೆ, ಆ ಜ್ಞಾನಕಾಂಡವನ್ನು ಅವ ತಿಳಿದಿದ್ದಾನ. ಅದಾಗುವುದೆಲ್ಲಿಂದ? ಕರ್ಮಣೇ ಜಾಯತೆ ದ್ವಿಜಃ. ಕರ್ಮ ನಮಗೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಕರ್ಮ ಅಂದರೆ ಕ್ರಿಯೆ, ಸಂಸ್ಕಾರವನ್ನು ಕೊಟ್ಟಿದ್ದಾರ ನಮ್ಮ ಹಿರಿಯರು. ಇದನ್ನು ಆಲೋಚನೆ ಮಾಡಿ. ತಾಯಂದರೆ ಮಕ್ಕಳಿಗೆ ಸಂಸ್ಕಾರ ಕೊಡುವುದನ್ನು ಆಲೋಚನೆ ಮಾಡಿ. ಮಗು ಕೂಗುತ್ತದೆ, ಮೊಬೈಲ್ ಕೊಟ್ಟು ಮಗುವಿನ ಅಳು ನಿಲ್ಲಿಸಬೇಡಿ. ಮೊಬೈಲ್ ಕೊಟ್ಟು ಮಗುವಿಗೆ ಹಾಲು ಕೊಡಬೇಡಿ. ಮೊಬೈಲ್ ಕೊಟ್ಟು ಮಗುವಿಗೆ ಊಟ ಕೊಡಬೇಡಿ. ಮೊಬೈಲ್ ಕೊಟ್ಟು ಮಗುವನ್ನು ಮಲಗಿಸಬೇಡಿ. ಯಾವ ಡಾಕ್ಟ್ರು ಬೇಡ. ನನಗೆ ನಿನ್ನೆ ಹೇಳಿದ್ದೇನೆ, ಮೊನ್ನೆ ಹೇಳಿದ್ದೇನೆ, ಬಹುಶಃ ಈಗ
ಒಂದು ಹೊಟ್ಟೆಯಲ್ಲಿ ಮಗು 9 ತಿಂಗಳು 9 ದಿವಸ. ಈಗ ಹಾಗಲ್ಲ, ಈಗ ಒಂದು 7.5-8 ತಿಂಗಳಾಗುವಾಗೆ ಸಿಸರಿನ್ ಮಾಡಿ ಆಯಿತು. ಅವರು ಹೇಳ್ತಾರೆ ಸಿಸರಿನ್ ಮಾಡಬಹುದು ಅಂತ. ಆವಾಗ ದೈವಜ್ಞನ ಹತ್ರ ಹೋಗ್ತಾನೆ, ಒಂದು ಒಳ್ಳೆ ಮುಹೂರ್ತ ಹೇಳಿ ಅಂತ ಮಗುವನ್ನು ಹೊರಗೆ ತೆಗಿಲಿಕ್ಕೆ. ಮಗು ಹುಟ್ಟಿದ್ದು ಮುಹೂರ್ತವೋ ಡಾಕ್ಟ್ರು ಹೊರಗೆ ತೆಗೆದದ್ದು ಮುಹೂರ್ತವೋ ಯಾವುದು? ಆ ಮಗು ಆ ಒಳ್ಳೆ ಮುಹೂರ್ತದಲ್ಲಿ ಬಂದಿದೆ ಮಾರ್ಯಾರೆ, ಮಗುವಿಗೆ ಸಂಸ್ಕಾರ ಬರಲಿಲ್ಲ. ಅದು ಮುಹೂರ್ತ ಹೇಳಿದ್ದು ದೈವಜ್ಞ. ಆ ಮುಹೂರ್ತಕ್ಕೆ ತೆಗೆದದ್ದು, ಅದು ಹೆರಿಗೆ ಆದದ್ದಲ್ಲ. ಹೆರಿಗೆ ಆದಾಗ ಮಗು ಅಳುವಾಗ ಬಂದದ್ದು ಮುಹೂರ್ತ. ಮುಹೂರ್ತ ಹೇಳಿ ಮಗು ತೆಗೆದದ್ದು ಹೆರಿಗೆ ಅಲ್ಲ ಅಂತ. ಯಾವ ತಾಯಿ ಎತ್ತಿದ್ದಾಳೆ? ಯಾವ ತಾಯಿ ಹೆರಲಿಲ್ಲ. ಹೊಟ್ಟೆಯಿಂದ ಮಗು ಬಂದಿದೆ. ಎಲ್ಲಿಂದ ಬಂದಿದೆ? ಎಲ್ಲಿಂದ ಮಗು ಬರಬೇಕು ಹೊಟ್ಟೆಯಿಂದ, ಎಲ್ಲಿಂದ ಬರಲಿಕ್ಕೆ ಭಗವಂತ ಶರೀರದಲ್ಲಿ ಒಂದು ದ್ವಾರ ಇಟ್ಟಿದ್ದಾನೋ ಆ ದ್ವಾರದಿಂದ ಮಗು ಬರಲಿಲ್ಲ ಸ್ವಾಮಿ. ಬರಬೇಕಾದಲ್ಲಿ ಬರಲಿ. ಕಿವಿಯಿಂದ ಬಂದರೆ ಅದು ಹಿಕ್ಕೆ, ಮೂಗಿನಿಂದ ಬಂದರೆ ಸಿಂಬಳ, ಬಾಯಿಯಿಂದ ಬಂದರೆ ಜೊಲ್ಲು, ಉಪಸ್ಥದಿಂದ ಬಂದರೆ ಮೂತ್ರ, ಗುದದ್ವಾರದಿಂದ ಬಂದರೆ ಹೊಲಸು. ಬರಬೇಕಾದಲ್ಲಿ ಬಂದರೆ ಅಲ್ಲೋ, ಶಂಖದಿಂದ ಬಂದರೆ ತೀರ್ಥ. ಮಗು ಬರಬೇಕಾದಲ್ಲಿ ಬಂದಿದೆಯೋ? ಬರಲಿಲ್ಲಲ್ಲ. ಬರಬೇಕಾದಲ್ಲಿ ಮಗು ಬಂದದ್ದು ಹೊಟ್ಟೆ ಕೊರೆದು ಎಲ್ಲೇ ಒಂದು ಕಡೆಯಿಂದ ಮಗು ಬಂದದ್ದಲ್ಲ. ಅದನ್ನು ಜನ್ಮ ಅಂತ ಹೇಳಲಿಕ್ಕೆ ಆಗ್ತದಾ? ಗಂಭೀರವಾಗಿ ಆಲೋಚಿಸಿ. ಆವಾಗ ಆ ಮಗುವಿಗೆ ಸಂಸ್ಕಾರ ಎಷ್ಟು ಇರಬಹುದು ಅಂತ ಆಲೋಚಿಸಿ. ಹಾಗಾದರೆ ಸಂಸ್ಕಾರ ಅಲ್ಲಿಂದ ತೊಡಗಬೇಕು. ನನಗೆ ಅನ್ನಿಸ್ತದೆ 2030ನೇ ಇಸವಿ ಬರುವಾಗ ಗರ್ಭಿಣಿಯ ಹೊಕ್ಕುಳದಿಂದ ಮೊಬೈಲನ್ನು ಉಜ್ಜಿದ್ರೆ ಮಗು ಹೊರಗೆ ಬರ್ತದೋ ಅಂತ ಕಾಣಲಿಕ್ಕೆ ತೊಡಗಿದೆ. ಮೊಬೈಲ್ ಸಂಸ್ಕಾರದಲ್ಲಿ ಅಲ್ವಮ್ಮ? ಹಲ್ಲು ಬಿಡ್ತೀರಿ ನೀವು? ಡಾಕ್ಟ್ರು ಬೇಡ, ಅಥವಾ ಡಾಕ್ಟ್ರ್ ಹತ್ರ ಒಂದು ಹೆರಿಗೆಯ ಮೊಬೈಲ್ ಇದ್ರಾಯ್ತು. ಆ ಮೊಬೈಲನ್ನು ಹೀಗೆ ಮಾಡೋದು, ಮಗು ಬಂತು. ಎಲ್ಲಿಗೆ ಮುಟ್ಟಿತು ನಮ್ಮ ಸಂಸ್ಕಾರ? ಅದಕ್ಕಾಗಿ ನಾವು ಮನೆಯಿಂದ ತೊಡಗುತ್ತೇವೆ. ವಿದ್ಯೆ ಎಲ್ಲಿಂದ ತೊಡಗುತ್ತದೆ ಮಗುವಿಗೆ? ಅಮ್ಮನಿಂದ ತೊಡಗುತ್ತದೆ ವಿದ್ಯೆ. ಅಪ್ಪ ಅಕ್ಷರಾಭ್ಯಾಸ ಮಾಡ್ತಾನೆ, ಅಲ್ಲಿಂದ ಸಂಸ್ಕಾರ ಕೊಡಬೇಕು ಮಗುವಿಗೆ. ಏನನ್ನು ಕೊಡಬೇಕು? ಮಗುವಿಗೆ ಮೊಲೆ ಹಾಲು ಕೊಡಿ, ಸ್ತನ್ಯಪಾನ ಮಾಡಿಸಿ. ಮಾತೃತ್ವ ಇದೆ, ವಾತ್ಸಲ್ಯ ಇದೆ, ಪ್ರೀತಿ ಇದೆ. ಅತಿ ಮುದ್ದು ಮಾಡಬೇಡಿ, ಅತಿ ಪ್ರೀತಿ ಮಾಡಬೇಡಿ. ಮಗುವನ್ನು ಪ್ರೀತಿ ಮಾಡಿ, ಅತಿ ಮುದ್ದು ಮಾಡಬೇಡಿ. ನನ್ನ ಮಗು ಎಲ್ಲಬಹುದು, ನನ್ನ ಮಗು ಕಂಡವಟ್ಟೆ ಅಲ್ಲ. ಎಲ್ಲರ ಮಗು ಒಳ್ಳೆಯದೇ, ನನ್ನ ಮಗು ಮಾತ್ರ ಅಲ್ಲ. ಹೇಸಿಗೆ ಮಾಡುವ ಮಗುವನ್ನು ಎತ್ತಲಿಕ್ಕೆ ತಾಯಿ ಮಾತ್ರ ಬರಬೇಕು, ಯಾವ ತಾಯಿಯೂ ಬರುವುದಿಲ್ಲ. ಯಾವ ಮಗು ಅದು ಅಳುವುದು? ತಾಯಿ ಎಲ್ಲಿಗೆ ಹೋಗಿದ್ದಾಳೆ? ಯಾಕೆ? ಪೃಷ್ಠವದ್ದೆ ಆಗಿದೆ, ಹೇಸಿಗೆ ಆಗಿದೆ. ಅಳುವ ಮಗುವನ್ನು ಎತ್ತುವುದಕ್ಕೆ ಹೆತ್ತ ತಾಯಿ ಬರಬೇಕು. ನಗುವ ಮಗುವನ್ನು ಎತ್ತಲಿಕ್ಕೆ ಎಲ್ಲರೂ ತಾಯಂದಿರಾಗ್ತಾರೆ ಪ್ರಪಂಚದಲ್ಲಿ. ಮುದ್ದು ಮುದ್ದು ಉಂಟು, ಚಂದ ಉಂಟು, ಕುತ್ತಿಗೆಯಲ್ಲಿ ಹಾರ ಉಂಟು, ಸೆಂಟು ಹಾಕಿದ್ದಾರೆ, ಪೌಡ್ರು ಹಾಕಿದ್ದಾರೆ, ಎಲ್ಲ ಆ ಮಗುವನ್ನು ಎದೆ ಗೊತ್ತಿಕೊಳ್ತಾರೆ. ಹೇಸಿಗೆ ಮಾಡಿದೆ. ಹೌದಾ? ಮೊದಲ ಹೆರಿಗೆಯಲ್ಲಿ ಹೆತ್ತ ತಾಯಿ ಬರುವುದಿಲ್ಲ. ಅಮ್ಮ ಎಲ್ಲಿದ್ದಾಳೆ? ಅಮ್ಮನನ್ನು ಕರೀತದೆ ಅದು ಮಗುವನ್ನು ಎತ್ತಲಿಕ್ಕೆ. ಹಾಗಾದರೆ ಈ ಅಮ್ಮ ಮಗುವಾಗಿರುವಾಗ ಎತ್ತಿದ್ಯಾರು? ಅಮ್ಮನ ಚಪ್ಪಾಳೆ ಬಡೀರಿ. ಸಂಸ್ಕಾರ ಅಲ್ಲಿಂದ ಕೊಡಿ. ತಾಯಿಯ ಅಪ್ಪುಗೆ ಅವಲಂಬನದಲ್ಲಿರುವ ಸಂಸ್ಕಾರ ಬೇರೆಯವರ ಅಪ್ಪುಗೆ ಅವಲಂಬನದಲ್ಲಿ ಇಲ್ಲ ಸ್ವಾಮಿ. ತಾಯಿ ಅಪ್ಪಿಕೊಂಡ್ರೆ ಮಗು ಅದು ಅಳು ನಿಲ್ಲಿಸ್ತದೆ. ಅದಕ್ಕೆ ಎಂಥದ್ದು ಬೇಡ. ತಾಯಿಯ ಮೈಯ ಬಿಸುಪಿನಲ್ಲಿ, ಯಾಕಂದರೆ ಬೆಳೆದದ್ದು 9 ತಿಂಗಳು ತಾಯಿಯ ಹೊಟ್ಟೆಯಲ್ಲಿ, ತಂದೆಯ ಹೊಟ್ಟೆಯಲ್ಲಿ ಅಲ್ಲ, ಊರಿನವರ ಹೊಟ್ಟೆಯಲ್ಲಿ ಅಲ್ಲ ಅದು ಬೆಳೆದದ್ದು. ಅದಕ್ಕೆ ಪ್ರಪಂಚ ಯಾರು? ಅದಕ್ಕೆ ತಾಯಿ ಪ್ರಪಂಚ, ತಾಯಿಗೆ ಪ್ರಪಂಚ ಮಗು. ಇದು ತಾಯಿ ಮತ್ತು ಮಗುವಿನಲ್ಲಿರುವ ಸಂಸ್ಕಾರ. ಅಲ್ಲಿಂದ ಸಂಸ್ಕಾರ ಬರಬೇಕು. ಮನೆಯಿಂದ ಆರಂಭ ಆಗ್ತದೆ. ಆಮೇಲೆ ನಾವು ಗುರುಕುಲಕ್ಕೆ ಈಗ ಶಾಲೆಗೆ ಕಳಿಸ್ತೇವೆ. ಆದರೆ ಮಗುವನ್ನು ಎಲ್ಲಿಗೆ ಕಳಿಸ್ತೇವೆ? KG ಬಂದಿದೆ ಈಗ. KGಗಿಂತ ಹಿಂದೆ, ಮತ್ತು LKG, ಮತ್ತು UKG, ಮತ್ತು ಫಸ್ಟ್ ಸ್ಟ್ಯಾಂಡರ್ಡು. 1ನೇ ಕ್ಲಾಸ್ ಅಮ್ಮ ಅಲ್ಲ, ನಾನು ಫಸ್ಟು ಸ್ಟ್ಯಾಂಡರ್ಡು. ಸ್ಟ್ಯಾಂಡರ್ಡ್ನಲ್ಲಿ ಫಸ್ಟ್ ಅಲ್ಲ, ಫಸ್ಟು ಸ್ಟ್ಯಾಂಡರ್ಡ್ ಅಷ್ಟೇ. ಅಲ್ಲಿ ಯಾರು ನೋಡಿಕೊಳ್ಳೋದು? ಗಂಡ ಹೆಂಡತಿ ಇಬ್ಬರು ಉದ್ಯೋಗಕ್ಕೆ ಹೋದರು. ಯಾವಳೊಬ್ಬಳು ಆಯ ಇರ್ತಾಳೆ. ಒಂದು ಶ್ಲೋಕ ಕಲಿಸಿ ಆ ಮಗುವಿಗೆ ಸಂಸ್ಕಾರ ಮಷ್ಟಿ. ಆಮೇಲೆ ರಾಷ್ಟ್ರೀಯ ಪ್ರಜ್ಞೆ. ಮೊದಲು ನನ್ನಿಂದ. ನಾನು ಊರೆಲ್ಲ ಒಳ್ಳೆಲ್ಲ ಮಾಡ್ತೇನೆ, ಭಾಷಣ ತುಂಬ ಆಯಿತು. ಯಾರು ಭಾಷಣ ಜಾತ್ಯತೆ ಬೇಡ, ನಾವು ಜಾತ್ಯತೀತವಾಗಿರಬೇಕು ಅಂತ ಹೇಳಿದವ ಮರುದಿವಸ ಜಾತಿ ಸಂಘಟನೆ ಅಧ್ಯಕ್ಷ. ಹಾಗಾದರೆ ಮೊದಲು ಇದರ ಸಂಸ್ಕಾರ. ನಿಮಗೆ ರೋಗ ಇಲ್ಲ, ನಿಮ್ಮ ಮಾನಸಿಕ ದೌರ್ಬಲ್ಯ, ಆವಾಗ ದೇವರಿಗೆ ಇರುವುದಿಲ್ಲ. ನೀವು ಪುರುಸೊತ್ತಾಗುವಾಗ ಮಾಡಿದ ದೇವರು ಅವನ ಪುರುಸೊತ್ತಿಗೆ ಮಾಡಿದ. ಇವತ್ತು ನನಗೆ ಪುರುಸೊತ್ತಿಲ್ಲ, ಬೇರೆ ತುಂಬ ಕೆಲಸ ಇಲ್ಲ ದೇವರಿಗೆ. ಇದನ್ನು ನಿತ್ಯ ಮಾಡಿದರೆ ಅದು ಪಿಕ್ಮೆಯಾಗೆ ದೇವರಿಗೆ ಗೊತ್ತಿರ್ತದೆ. ಇವ ನಿತ್ಯ ಮಾಡ್ತಾನೆ, ನನಗೆ ಅವನೊಂದು ಅನುಗ್ರಹ ಮಾಡದೇ ಗೊತ್ತಿಲ್ಲ ಅಂತ. ಇದು ನಮಗೆ ಆಗಬೇಕಾದ್ದು ಮುಖ್ಯ. ಆ ಕಾರಣದಿಂದ ಭಜನೆ, ಸಂಧ್ಯಾ ವಂದನೆ, ದೇವರ ನಾಮ ನಾನು ಹೇಳಿದೆ. ಇನ್ನಿರುವಂತಹದ್ದು ಜಾತ್ರೆ. ಊರಿನ ಜಾತ್ರೆಗೆ ಹೋಗಬೇಕು. ಧರ್ಮಸ್ಥಳದ ಲಕ್ಷದೀಪೋತ್ಸವ. ನಿಮ್ಮ ಊರಿನಲ್ಲಿ ಯಾವ ಜಾತ್ರೆಯೋ ಆ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ. ಹೋಗಿ ದೇವರೊಟ್ಟಿಗೆ ಒಂದು ಸುತ್ತು ಬನ್ನಿ.
ಜಾತ್ರೆ ನೆಪದಲ್ಲಿ ಸಂತೆಯೇ ತಿರುಗುವುದಲ್ಲ. ನಾವು ಸಂತರಾಗಬೇಕು. ಸಂತೆ ತಿರುಗಿದರೆ ಸಂತರಾಗುವುದಿಲ್ಲ. ನಾವು ದೇವರ ಜೊತೆಗೆ ಹೋದರೆ ನಾವು ಸಂತರಾಗ್ತೇವೆ. ಸಂತ ಪ್ರಜ್ಞೆ ಬರಲಿ ನಮ್ಮಲ್ಲಿ. ಯಾರೂ ಇಲ್ಲದಿರುವಾಗ ಏಕಾಗ್ರತೆ ಬಂದು ದೇವರಿಗೆ ಕೈ ಮುಗಿಯುವುದು ಏಕಾಗ್ರತೆ ಅಲ್ಲ. ದೊಡ್ಡ ಜನಜಂಗುಳಿರುವಾಗ ಜಾತ್ರೆಯಲ್ಲಿ ನಮಗೆ ಏಕಾಗ್ರತೆ ಬಂದರೆ ಅವ ಸಂತ, ಇಲ್ಲದಿದ್ದರೆ ಅವ ಊರಿಗೆ ಸಂತೆ. ಇದಾಗಬೇಕಾದ್ದು ಮುಖ್ಯ. ದೇವರಿಗೆ ಜೊತೆಗೆ ಹೆಜ್ಜೆ ಹಾಕಿ ದೇವರ ದರ್ಶನ. ಜಾತ್ರೆ ದೇವರ ದರ್ಶನ ಅಂದರೆ ದೇವರನ್ನು ತಲೆಯಲ್ಲಿ ಇಟ್ಕೊಂಡು ಹೀಗೆ ಮಾಡೋದಲ್ಲ. ದೇವರು ಭಕ್ತರನ್ನು ದರ್ಶಿಸುವ, ಭಕ್ತರನ್ನು ದೇವರನ್ನು ದರ್ಶಿಸುವುದಕ್ಕೆ ದೇವರ ದರ್ಶನ ಅಂತ ಹೆಸರು. ನಮಗೆಲ್ಲರಿಗೂ ನೋಡಬೇಕು ದೇವರನ್ನು. ದೇವರು ವರ್ಷಕ್ಕೊಮ್ಮೆ ಬರ್ತಾರೆ. 5 ದಿವಸವೋ 7 ದಿವಸವೋ 9 ದಿವಸ. ನಾವು 5-7 ದಿವಸ ಪರ ಊರಿನಲ್ಲಿರುವ ಮಗನನ್ನು ಬರಲಿಕ್ಕೆ ಹೇಳೋದು, ಸೊಸೆಯನ್ನು ಬರಲಿಕ್ಕೆ ಹೇಳೋದು, ಮಗಳನ್ನು ಬರಲಿಕ್ಕೆ ಹೇಳೋದು, ಅಳಿಯರನ್ನು ಬರಲಿಕ್ಕೆ ಹೇಳೋದು, ಮೊಮ್ಮಕ್ಕಳು ಕೂಡು ಕುಟುಂಬ ದೇವರ ಜೊತೆಗೆ ಹೋಗಲಿ ನೋಡೋದು ಒಂದು ಸುತ್ತು. ಏನು ಅದರ ಸಂಭ್ರಮ ಏನು, ಸಂತೋಷ ಏನು? ಮನೆಯಲ್ಲಿ ಬಂದು ರಾತ್ರಿ ಚರ್ಮುರಿಯ ಸಂತೆಯಿಂದೇನು ಕೊಂಡೋದ್ರ, ತಿಂದುಕೊಂಡು ಕೂತ್ಕೊಂಡು ಒಂದು 2 ಗಂಟೆ ಮಾತಾಡಿ ಸಹನ ಭವತು ಸಹನವು ಬುನಕ್ತು ಮಾಡಿ ಸಾಹಸ ಉಂಟ, ಕುಟುಂಬದ ಸಾಹಸ ಉಂಟ ನಮಗೆ. ಬೆಕ್ಕು ಮರಿ ಇಡ್ತದೆ, ಏಳುವುದಿಲ್ಲಲ್ಲ ಆ ಮರಿಯ ಬುಡದಿಂದ. ಅದು ಒಳ್ಳೆ ಜಾಗ ಆಯ್ದುಕೊಳ್ತದೆ, ಬೇರೆದೆಲ್ಲ ಬಂದು ಉಪದ್ರ ಮಾಡಿದಾಗೆ. ಎದೆ ಹಾಲು ಕೊಟ್ಟು ಆದ ಮೇಲೆ ಬೆಕ್ಕು ಆ ಮರಿಗೆ ಬೇಟೆಯಾಡಲಿಕ್ಕೆ ಅಭ್ಯಾಸ ಮಾಡ್ತದೆ. ಒಂದು ತಂದು ಸತ್ತದ್ದನ್ನು ತಂದು ಬಿಸಾಡ್ತದೆ. ಅಭ್ಯಾಸ ಆದ ಮೇಲೆ ಅದು ಅಂತ ಅವಲಂಬನವೇ ಇಲ್ಲ, ಅವಲಂಬನ ಇಲ್ಲ. ಮನುಷ್ಯನಿಗೆ ಹಾಗಲ್ಲ. ಗರ್ಭದಿಂದ ತೊಡಗಿ ಅಂತ್ಯಷ್ಟಿಯವರೆಗೆ ಕುಟುಂಬದ ಅವಲಂಬನ ಇದೆ. ಏನು ಭವ್ಯ ಒಂದು ಪರಂಪರೆ ನಮ್ಮದು ನೋಡಿ, ಕುಟುಂಬದ ಅವಲಂಬನ ನೋಡಿ. ನಮಗೆ ನೋವಾದರೆ ದುಃಖ ಬಂದರೆ ಯಾರಿರುವುದಿಲ್ಲ, ನಮ್ಮ ಕುಟುಂಬ ನಮ್ಮ ಜೊತೆಗಿರ್ತದೆ. ಹಾಗಾದರೆ ನಾವು ಕುಟುಂಬದಲ್ಲಿ ಕುಟುಂಬ ಲೋಲುಪೆಗಳಾಗಿರಬೇಕಾದ್ದು ಮುಖ್ಯ. ಭಾರತೀಯ ಪರಂಪರೆ ಕುಟುಂಬ ಅದ್ಭುತವಾದಂತಹದ್ದು, ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ಭಾರತದಲ್ಲಿ ಮಾತ್ರ ಇರುವಂತಹದ್ದು ಕುಟುಂಬ ಪರಂಪರೆ. ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಅದು ಬರಬೇಕಿದ್ರೆ ಮಕ್ಕಳಿಗೆ ಆ ಸಂಸ್ಕಾರ ಕೊಡಬೇಕು. ವಾರ್ಷಿಕ ಹಬ್ಬ ಹರಿದಿನಗಳ ಆಚರಣೆ ಮಾಡಿ ಅವರನ್ನು ಬರಲಿಕ್ಕೆ ಹೇಳಿ. IT ಗೆ ಹೋಗಿದ್ದಾರೆ, ದೂರ ಹೋಗಿದ್ದಾರೆ, ಅವರಿಗೆ ಇಲ್ಲಿಂದಲೇ ಫೋನ್ನಲ್ಲೇ ಏನಮ್ಮ ತಿಂಡಿ ಇವತ್ತು ಕಡುಬು ಮಾಡಿದೆ. ಹೌದಾ, ಅಲ್ಲೇ ಆಯಿತು ಮಗ, ಇನ್ನೊಂದು ಸಲ ಬರುವಾಗ ಮಾಡುವ. ಫೋನಿನಲ್ಲೇ ಕಡುಬಾಯಿತು. ಫೋನಿನಲ್ಲಿ ಕಡುಬು ಆಗೋದಿಲ್ಲ, ಹೊಟ್ಟೆ ತುಂಬುತ್ತದ. ಬರಲಿಕ್ಕೆ ಹೇಳಿ, ಅಭ್ಯಾಸ ಆಗಲಿ. ಆಮೇಲೆ ಅವನು ಬರ್ತಾನೆ. ಒಮ್ಮೆ ಅಭ್ಯಾಸ ಆಯಿತೋ ಏನಾದರೂ ಬರ್ತಾನೆ, ಬಂದೇ ಬರ್ತಾನೆ. ಇದನ್ನು ಕಲಿಸಿ ಆಗ ಒಟ್ಟಿಗೆ ಕುಳಿತು ಆ ಕಡುಬು ತಿನ್ನೋದೋ, ಪಾಯಸ ಊಟ ಮಾಡೋದೋ. ಯುವಕರಿಗೆ ಬರಬೇಕು. ಇಲ್ಲದಿದ್ದರೆ ಯುವಕರು ಏನು ಮಾಡ್ತಾರೆ? ಪ್ರೀತಿ ಕೊಡೋದಿದ್ದರೆ ಏನು ಮಾಡ್ತಾರೆ? ಎಲ್ಲಿ ಪ್ರೀತಿ ಸಿಗ್ತದೆ ಅಲ್ಲಿ ಹೋಗ್ತಾರೆ. ಮೊದಲು ಮನೆಯಲ್ಲಿ ಹೇಗಿತ್ತು ಅಂದರೆ, ಒಂದು ಚಾವಡಿಯಲ್ಲಿ ಎಲ್ಲರೂ ಉದ್ದಕ್ಕೆ ಚಾಪೆ ಹಾಕಿ ಮಲಗೋದು. ನಮ್ಮ ಬಾಲ್ಯ ಹಾಗಿತ್ತು, ಉದ್ದಕ್ಕೆ. ನೆಂಟರು ಬಂದರು ಉದ್ದಕ್ಕೆ. ಈಗೇನಾಗಿದೆ? ಮಗಳಿಗೊಂದು ಕೋಣೆ, ಮಗನಿಗೊಂದು ಕೋಣೆ, ಸೊಸೆಗೊಂದು ಕೋಣೆ, ಅಳಿಗನಿಗೊಂದು ಕೋಣೆ. ಕೋಣೆ ಬೇರೆ ಬೇರೆ ಆಗಿದೆ, ಚೆನ್ನೆಮಣೆ ಹಾಗೆ. ಆ ಕೋಣೆಯೊಳಗೆ ಬಾಗಿಲಾಕಿ ಆ ಮಗಳು ಏನು ಮಾಡ್ತಾಳೆ, ಮೊಬೈಲ್ನಲ್ಲಿ ಏನು ನೋಡಿದ್ದಾಳೆ ಅಂತ ನೋಡಿದ್ದೀರಾ ನೀವು? ಯಾರಾದರೂ ನೆಂಟರು ಬರೋದು, ಮಗಳಿಲ್ವ? ಇದ್ದಾಳೆ ಅವಳು, ಎಂಥದ್ದು ಓದ್ತಾ ಇದ್ದಾಳೆ ಅವಳು, ಯಾರ ಹತ್ರ ಮಾತಾಡೋದಿಲ್ಲ, ಅವಳು ಬ್ಯುಸಿ ಇದ್ದಾಳೆ, ಯಾರ ಹತ್ರ ಮಾತಾಡೋದಿಲ್ಲ. ಹಾಗಾದರೆ ಮೈಸೂರು ಮೃಗಾಲಯಕ್ಕೆ ಕೊಂಡೋಗಿ ಹಾಕಿ. ಯಾರ ಹತ್ರ ಮಾತಾಡೋದಿದ್ರೆ ಮನೆಯಲ್ಲಿ ಯಾಕೆ? ಆ ಮಗುವಿಗೆ ಹೇಳಿ, ಸೋದರ ಮಾವ ಬಂದಿದ್ದಾನೆ, ಏನು ಓದ್ತಿಯಮ್ಮ, ಮಾತಾಡಲಿ, ಮಾತುಕತೆ, ಇಂಟ್ರ್ಯಾಕ್ಷನ್ ಆಗಲಿ. ಆವಾಗೊಂದು ಕುಟುಂಬ, ಒಬ್ಬ ಮಾವ, ಗೊತ್ತಾಗ್ತದೆ. ಇದು ಇಲ್ಲದಿದ್ದರೆ ಒಬ್ಬನೇ ಇರುವುದು, ಒಬ್ಬನೇ ಬೋರ್ ಆಗ್ತದೆ. ಆವಾಗ ಹೊರಗೆ ಹೋಗ್ತಾರೆ, ಯಾರೋ ಒಬ್ಬನೇ ಇರುವ ಸಿಗ್ತಾನೆ. ಆ ಒಬ್ಬನೇ ಮತ್ತು ಈ ಒಬ್ಬನೇ ಸೇರ್ತಾರೆ. ಒಂದು 2, ಈಗ 11 ಆಗಿದೆ, 2 ಆಗಲಿಲ್ಲ. ಇಲ್ಲಿ ಇದೊಂದು ಬೇರೆ, ಇದೊಂದು ಬೇರೆ. 11 ಆದ ಮೇಲೆ ಮತ್ತೆ ತುಳುವಿನಲ್ಲಿ ಮತ್ತೆ 12, ಮತ್ತೆ ಓಡುವುದೇ 12, 12. ಯಾರೊಟ್ಟಿಗೆ ಓಡೋದು? ಯಾರು ಅಂತ ಗೊತ್ತಿಲ್ಲ. ಯಾರೊಬ್ಬ ಬರ್ತಿದ್ದ ಮನೆ ಬೈಕಿನಲ್ಲಿ, ಮನೆ ಆಚೆ ಈಚೆ. ಇವಳು ಇಲ್ಲಿಂದ ಹೀಗೆ ಮಾಡ್ತಿದ್ಲು, ಮತ್ತೊಂದು ದಿವಸ ಹೀಗೆ ಇಲ್ವೇ ಇಲ್ಲ, ಅವಳು ಹೀಗೆ ಮಾಡಿದ್ಲು, ನಾನು ಸಿಗುವುದಿಲ್ಲ ಅಂತ ಓದ್ಲು. ಯಾರು ಮಾಡಿದ್ದು? ಯಾರು ಮಾಡಿದ್ದು? ಹಾಂ, ಇದು ಹೋಗುವವರೆಗಿರಬೇಕು, ನಾನು ಹೋಗೋಲ್ಲಿಗೆ ಮರೆಯುವುದಲ್ಲ. ಹಾಂ, ಕಲಿಸಿ. ಅವಲಂಬನ ಕೊಡಿ, ಅವಲಂಬನ ಕೊಡಿ. ಹಸು ಕರುವಾಗ್ತದೆ, ದಿವಸಕ್ಕೆ 2 ಸಲ ಕರು ಬಿಡುತ್ತೇವೆ. ಹಸು ಮತ್ತು ಕರುವಿನ ಅವಲಂಬನೆ. ನೀವು 1 ವಾರ ಕರು ಬಿಡಬೇಡಿ. 8ನೇ ದಿವಸ ಹಸುವಿನ ಕೆಚ್ಚಲಿನಲ್ಲಿ ಹಾಲು ಇರುವುದಿಲ್ಲ, ಹಾಲು ಬತ್ತುತ್ತದೆ. ಕರುವಿನ ಅವಲಂಬನ ಇದ್ದರೆ ಅದು 2 ವರ್ಷ ಕರೆದ ಹಸು ಉಂಟು, 3 ವರ್ಷ ಕರು ಹಾಕಿ ಕರೆದದ್ದಿಲ್ವಮ್ಮ ಇಲ್ವಾ? ಯಾಕಿತ್ತು? ಕರು ಇಲ್ಲದೆ ಕರುವನ್ನು ದೂರ ಕಟ್ತೇವೆ. ಯಾಕೆ? ಮನೆಯ ಬಾವಿಯ ನೀರನ್ನು ಬೆಳ್ಳಗೆ ಮಾಡಿ ಮಾರಲಿಕ್ಕೆ ಬೇಕಲ್ಲ ಹಾಲು. ಕರುವನ್ನು ಎಳೆದು ಕಟ್ಟುವುದು ಮಾತ್ರ, ಮುಂದೆ, ಹಿಂದೆ ಅಲ್ಲ. ಹಿಂದೆ ಕೆಚ್ಚಲಿಗೆ ಬಾಯಿ ಆಗ್ತದೆ, ಮುಂದೆ ಹೋಗಿ ಕಟ್ಟುವುದು. ಆ ಮಗುವನ್ನು ನೆಕ್ಕುತ್ತಾ ಅದು ಮಗುವಿಗೆ ಹಾಲು ಬಿಡ್ತದೆ.
ಈ ಹಿಂಡಿ ಹಾಕಿದವ ನೇತಾಡ್ತಾನೆ ತಂಬಿಗೆ ಹಿಡ್ಕೊಂಡು. ಅದು ಇವನಿಗೆಲ್ಲ ಹಾಲಿಟ್ಟದ್ದು ಕೆಚ್ಚಲಿನಲ್ಲಿ, ಅದು ತನ್ನ ಕರುವಿಗಿಟ್ಟದ್ದು ಸ್ವಾಮಿ. ಈ ಸಂಸ್ಕಾರಗಳನ್ನು, ಬಂಧುತ್ವವನ್ನು, ಕೌಟುಂಬಿಕ ಕ್ರಮವನ್ನು ನೀವು ಅಳವಡಿಸಿ, ಕೌಟುಂಬಿಕ ಕ್ರಮ ಅಳವಡಿಸಿ ಯುವಕರಿಗೆ ಯುವತಿಯರಿಗೆ ಸಂಸ್ಕಾರ ಸಿಗಬೇಕು ಅಂತಾರೆ. ಒಂದೇ ಕುಟುಂಬ. ಹಾಂ, ಇಲ್ಲದಿದ್ದರೆ ಸಂಸ್ಕಾರ ಕೊಡಲಿಕ್ಕೆ ಬರುವುದಿಲ್ಲ. ಗುಂಡು ಸೂಜಿಯನ್ನು ಅದರಷ್ಟಕ್ಕೆ ಇಟ್ಟರೆ ಕಾಂತತ್ವ ಬರುವುದಿಲ್ಲ. ಗುಂಡು ಸೂಜಿಯನ್ನು ಕಾಂತದ ಕಲ್ಲಿನ ಮೇಲೆ ಇಡಿ, ಮರುದಿವಸ ಇನ್ನೊಂದು ಗುಂಡು ಸೂಜಿಯನ್ನು ಎತ್ತಲಿಕ್ಕೆ ಆಗ್ತದೆ. ಅದರಲ್ಲಿ ಅದರಷ್ಟಕ್ಕೆ ಇಟ್ಟರೆ ಮಣ್ಣು ಬರ್ತದೆ. ಕಾಂತದ ಕಲ್ಲಿನ ಇಟ್ಟರೆ ಮಣ್ಣು ಬರುವುದಿಲ್ಲ, ಶಕ್ತಿ ಬರ್ತದೆ. ಅವಲಂಬನದಿಂದ ಶಕ್ತಿ, ಸಂಸ್ಕಾರ ಅವಲಂಬನದಿಂದ ಬರುವಂಥದ್ದು. ಹಾಂ, ಇದನ್ನು ಕೊಡಿ ನೀವು, ಒಟ್ಟಿಗೆ ಸಂಸ್ಕಾರ ಮಾಡಿ. ವಾರ್ಷಿಕ ಹಬ್ಬ ಹರಿದಿನ ನಮಗೆ ನಾಗರ ಪಂಚಮಿಯಿಂದ ಹಬ್ಬ ಆರಂಭ ಆಗ್ತದೆ, ಯುಗಾದಿ ಕಳೆದ ಮೇಲೆ. ಮತ್ತೊಂದು ಇದರಲ್ಲಿ ಕರ್ಕಾಟಕದಲ್ಲಿ ಬರುವ ಒಂದು ಅಮಾವಾಸ್ಯೆ ಉಂಟು, ಅದಕ್ಕೆ ಭೀಮನ ಅಂದರೆ ಸರಿಮಾ ತಿನ್ನುವ ಉಪವಾಸ. ಅದು ಭೀಮನ ಏಕಾದಶಿ ಹೇಳೋದು. ಅದು ಸಮ ತಿನ್ನಲಿಕ್ಕೆ ಇರುವಂಥದ್ದು. ಉಳಿದೆಲ್ಲ ಏಕಾದಶಿ ತಿನ್ನಲಿಕ್ಕಿಲ್ಲ, ತಿನ್ನೋದಿದ್ರು ಗುಟ್ಟಿನಲ್ಲಿ. ಹೌದೌದು, ಇದು ಸಾರೋದ್ರವಾಗಿ ತಿನ್ನುವಂಥದ್ದು. ಅದು ಬೇಡ. ನಾಗರ ಪಂಚಮಿ, ಅಷ್ಟಮಿ, ಚೌತಿ, ಗೌರಿ ಹಬ್ಬ, ನವರಾತ್ರಿ, ಆ ಮಧ್ಯೆ ನಮಗೆ ಬರುವಂತಹ ದೀಪಾವಳಿ, ಮಕರ ಸಂಕ್ರಮಣ, ಯುಗಾದಿ, ಈ ಹಬ್ಬವನ್ನು ಆಚರಿಸಿ. ಮಕರ ಸಂಕ್ರಮಣ ಎಳ್ಳು ಬೆಲ್ಲ, ಅದು ಬಂಧುತ್ವನೇ. ಎಳ್ಳು ಅಂದರೆ ತಿಲ, ತಿಲದಿಂದ ತೈಲ, ಅದು ಅಂಟು ಅಂದರೆ ಬಂಧುತ್ವವನ್ನು ಹೇಳೋದು. ನಮ್ಮ ಈ ಸಂವತ್ಸರ ಬಂಧುತ್ವದ ಇರಲಿ, ಒಂದು ಬೆಸುಗೆ ಇರಲಿ ಅಂತ ನಂಬಿಕೆಗೆ ಬೇಕಾಗಿರುವ ಹಬ್ಬ ಅದು. ನಾವು ಅದನ್ನು ಮಾಡಿದ್ರೆ ನಮಗೆ ಬೇಸಿಗೆ ನಿಲ್ತದೆ, ಬೇಸಿಗೆ ಕಳೆದು ಹೋಗ್ತದೆ. ಬೇವು ಬೆಲ್ಲ ತಿನ್ನಲಿಕ್ಕೆ ಯುಗಾದಿ. ಕಷ್ಟಗಳನ್ನು ಮರಿಬೇಕು, ಇಷ್ಟಗಳನ್ನು ಸ್ವೀಕರಿಸಬೇಕು, ಅಥವಾ ಕಷ್ಟ ಸುಖವನ್ನು ಏಕರಸಾಸ್ವಾದವಾಗಿ ನಾವು ಅನುಭವಿಸು ಎನ್ನುವುದಕ್ಕೆ ಬೇವು ಬೆಲ್ಲ. ಮತ್ತು ಹೊಟ್ಟೆಯಲ್ಲಿ ಕಸ ಹೋಗಲಿಕ್ಕೆಲ್ಲ ಅದು ಬೇವು ಬೆಲ್ಲ ಇರುವುದು. ಇದು ಮಕ್ಕಳಿಗೆ ಬೇವು ಬೆಲ್ಲ ಯಾಕೆ ಕೊಡೋದು ಗೊತ್ತಿಲ್ಲ. ನಾವು ಆಷಾಢದಲ್ಲಿ ಆಟಿ ತಿಂಗಳು ಅಂತ ಹೇಳ್ತೇವೆ, ಅಮಾವಾಸ್ಯೆಯಲ್ಲಿ ಈ ಹಾಲೆ ಮರದ ಒಂದು ಹಾಲನ್ನು ಕುಡಿಬೇಕು. ಯಾಕೆ? ಶರೀರದಲ್ಲಿರುವಂತಹ ಕೊಳಕು, ಮಲ, ಪಿತ್ತಗಳು ಅದು ಹೊರಗೆ ಹೋಗಲಿಕ್ಕೆ ಅದನ್ನು ಕುಡಿಬೇಕು. ನಮಗೆ ಅದು ರುಚಿಯಾಗೋದಿಲ್ಲ, ಬೇಡ. ಈಗ ಅದಕ್ಕೆ ಶುಂಠಿ ಮತ್ತು ಉಪ್ಪೆಲ್ಲ ಹಾಕಿ ಅದನ್ನು ಒಂದು ಒಳ್ಳೆ ಕುಡಿಯುವಾಗೆ ಮಾಡ್ತೇವೆ ನಾವು. ಅದು ಹಾಗೆ ಕುಡಿಬೇಕು ಅದನ್ನು. ಹಾಗಾದರೆ ಮತ್ತೆ ಮಲ ಹೋಗೋದು. ಹೀಗೆ ಕುಡಿದ್ರೆ ಅದುವೇ ಮಲ ಆಗುವುದು, ಮತ್ತು ನಾವು ಮಲಗುವುದು. ಮೂಲ ಸ್ವರೂಪವನ್ನು ಕೆಡಿಸಬೇಡಿ. ಹಬ್ಬ ಹರಿದಿನ ಅದರಲ್ಲಿ ಆಚರಿಸಬೇಕಾದ ಮೂಲ ಸ್ವರೂಪವನ್ನು ನಾವು ಕೆಡಿಸಬಾರದು. ಅದು ಮಕ್ಕಳಿಗೆ ಗೊತ್ತಾಗಬೇಕು. ಯುವತಿಯರಿಗೆ ಹಾಲೆ ಮರದಿಂದ ಹಾಲು ತರೋದು ಗೊತ್ತಿರಬೇಕು, ಹೋಗಿ ಹಸುವಿನ ಹಾಲು ಕರೀಲಿಕ್ಕೆ ಗೊತ್ತಿರಬೇಕು. ಬೇಡ, ಹಿಂಡಿ ಹಾಕಲಿಕ್ಕೆ ಕಲಿಸಿ, ಬಂದವರಾಗ ಹುಲ್ಲು ಹಾಕಲಿಕ್ಕೆ ಕಲಿಸಿ. ಅವ ಮೊನ್ನೆ ಬೆಂಗಳೂರಿಂದ ಅಮೇರಿಕದಿಂದ ಬಂದದ್ದು, ಕೆಲಸ ಹೇಳುವುದಾಗೆ ಅಮೇರಿಕಕ್ಕೆ ಹೋದ್ದು, ಇಲ್ಲಿ ದುಡಿಮೆಯಲ್ಲೇ ಹೋದ್ದು. ಹಾಗೆ ಇಲ್ಲಿಗೆ ಬಂದಾಗ ಅವನಿಗೆ ಹಟ್ಟಿಗೆ ಹೋಗಲಿಕ್ಕೆ ಕಲಿಸಿ. ದೇವರಿಗೆ ಪೂಜೆ ಮಾಡಲಿ, ಬಂದ ದಿವಸ ದೇವರಿಗೆ ಪೂಜೆ ಮಾಡಲಿಕ್ಕಾಗಲಿಲ್ಲ, ಹೂ ಕೊಯ್ಲಿಕ್ಕೆ ಹೇಳಿ. ಇವತ್ತು ದೇವರಿಗೆ ಹೂ ಕೊಯ್ಯಿ ಮಗ, ನನಗೆ ಗೊತ್ತಿಲ್ಲ. ಹೌದಾ? ಊಟ ಮಾಡಲಿಕ್ಕೆ ಗೊತ್ತುಂಟಾ? ಹೂ ಕೊಯ್. ಆವಾಗ ದೇವರ ಹತ್ರ ಅವಲಂಬನ ಪ್ರೀತಿ ಬರ್ತದೆ. ತಾನು ಹೂ ಕೊಯ್ದದ್ದು ಪೂಜೆಗೆ ಕೂತ್ಕೊಳ್ತಾನೆ. ಪೂಜೆಗೆ ಕೂತ್ಕೋ, ತೀರ್ಥ ತೆಕ್ಕೋ, ಆರತಿ, ಕೈ ಮುಗಿ. ಸದಾ ಇದ್ದಾಗ ಮಾತ್ರ ಮರೆವು ನಮಗೆ ಕ್ಷಣಿಕ ಮರ್ತೋಗ್ತದೆ. ದೇವರು ಮನುಷ್ಯನಿಗೆ ಕೊಟ್ಟ ವರ ಮತ್ತು ಶಾಪ ಒಂದೇ, ಅದು ಮರೆವು. ಅದು ವರವೂ ಹೌದು. ಅನೇಕ ವಿಷಯ ನಾವು ಮರೆಯದಿದ್ದರೆ ನಾವು ಮಾಡಿದ ದುರ್ಬುದ್ಧಿಯನ್ನು ಆತ್ಮಹತ್ಯೆ ಮಾಡಬೇಕಾದೀತು. ಅನೇಕ ಒಳ್ಳೆಯ ವಿಷಯವನ್ನು ಮರೆತರೆ ಬದುಕಿಲ್ಲ. ಹಾಗಾಗಿ ವರವೂ ಹೌದು, ಶಾಪವೂ ಹೌದು, ಮರೆವು. ಆ ಮರೆವು ಆಗದಂತೆ ಸದಾ ಜಾಗೃತನಾಗಿರುವುದಕ್ಕೆ ಕೌಟುಂಬಿಕವಾದ ಅವಲಂಬನ, ಸಂಸ್ಕಾರಗಳ ಅವಲಂಬನ, ಹಬ್ಬ ಹರಿದಿನಗಳ ಅವಲಂಬನ ಇದು ಯುವಕರಿಗೆ ಬೇಕು. ನಾವು ಅದನ್ನು ಇವತ್ತು ಯುವಕರಿಗೆ ಕೊಡ್ತಾ ಇಲ್ಲ. ಅದು ಕೊಡ್ತಾ ಇರಬೇಕು. ಕಾಲು ಮೇಲೆ ಕುತ್ತಲ್ಲ ಮಾಡಿ ಕೂತ್ಕೊಳ್ಬೇಡ, ಚಂದ ಕೂತ್ಕೊಳ್ಳಿ. ಇಲ್ಲ ಎದ್ದೋಗಿ ಊಟದ ಹತ್ರ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಭಾರತೀಯ ಕುಟುಂಬ ಪದ್ಧತಿ ವ್ಯಷ್ಟಿ ಮತ್ತು ಸಮಷ್ಟಿ, ವಸುದೈವ ಕುಟುಂಬಕಂ ಅಂತ ನಾನು ಹೇಳಿದೆ. ಇದೆಲ್ಲ ಇದ್ದರೆ ಮಾತ್ರ ಮನುಷ್ಯನಾಗಲಿಕ್ಕಾಗೋದು. ಮನುಷ್ಯರಿಗಿರಬೇಕಾದದ್ದು ಯುವಕರಲ್ಲಿ ಇಲ್ಲ. ಅದು ಒಂದು ಕ್ಷಮೆ, ದಮೆ. ಏನು ಯೌಗಿಕ ಅನುಷ್ಠಾನ ಆರಾಧನೆಗಳು, ಇದು ದಮೆ. ಕ್ಷಮಿಸುವ ಗುಣ ಬೇಕು ಮನುಷ್ಯನಿಗೆ, ಅದು ಬೇಕು. ಆವಾಗ ನಮಗೆ ಸಿಟ್ಟು ಬರುವುದು, ಸಿಡುಕು ಬರುವುದು ಇದು ಮಾಡಬಾರ್ದು. ಒಂದು ವೇಳೆ ನಮಗೆ ಸಿಟ್ಟು ಬರೋದು ಯಾರ ಹತ್ರ? ತಾಯಿ ಹತ್ರ ಮತ್ತು ತಂದೆ ಹತ್ರ ಸಿಟ್ಟು ಬರೋದು. ನಾವು ಸೀಟ್ ಇಡ್ತೇವೆ ಬಸ್ಸಿನಲ್ಲಿ, ಇನ್ನೊಬ್ಬ ಕೂತ, ನಾವು ಮಾತಾಡೋದಿಲ್ಲ, ಸಾಯಿಲಿಂತ ಬಿಟ್ಟಿದ್ದೇನೆ, ಅದನ್ನು ಮನೆಯಲ್ಲಿ ಬೈಯೋದು. ಸ್ವಯ ಉಂಟು ಅವನಿಗೆ ಅಂತ ಬರೆಯೋದು ಮನೆಯಲ್ಲಿ ತಾಯಿ ಹತ್ರ. ತಾಯಿಗೆ ಸ್ವಯ ಉಂಟು, ಸ್ವಯ ಇದ್ದಾಗಲಲ್ಲ ಮಗುವಾದದ್ದು. ಎಲ್ಲಿಯೋ ಬಂದ ಸಿಟ್ಟು ಯಾರಲ್ಲಿಯೋ ಬಂದು ತೆಗೆಯುವುದು. ಅಲ್ಲಿ ಒಂದು ಸುದ್ದಿ ಇಲ್ಲ, ಇವನ ಕೊಡೆ ಕದ್ದುಕೊಂಡು ಹೋಗಿದ್ದಾನೆ, ನಾವಂತ ಸಾಯಿಲಿಂತ ಬಿಟ್ಟೆ, ಇವನದ್ದು ದಮ್ಮಿಲ್ಲ. ಮನೆಯಲ್ಲಿ ಬಂದು ಹಿಡಿದು ಕೊಂಡೋದವ ಕಳ್ಳ ಕೊಡೆ ಅಂತ, ಮನೆಯಲ್ಲಿ ಹೇಳಿದ ಮನೆ ಅವನ ಕೊಡೆ ಕೊಂಡೋದು. ಆ ಕಾರಣದಿಂದ
ನಮ್ಮ ದಮಾದಿ ಗುಣಗಳು ಎಲ್ಲಿರಬೇಕು? ಯಾರ ಹತ್ರ ಇರಬೇಕು? ನಮ್ಮ ವಸ್ತುಗಳನ್ನು ತಂದು ಎಸೆಯುವುದು, ಕೊಡೆ ಇರ್ಬೋದು, ಪುಸ್ತಕ ಇರ್ಬೋದು, ಅದು ಯಾವುದೇ ಒಂದು ವಸ್ತುವನ್ನು ಎಸೆಯುವುದು ಮಾಡಬಾರ್ದು. ಅದಕ್ಕೆ ಮೌಲ್ಯ ಉಂಟು. ಅದಕ್ಕೆ 10 ರೂಪಾಯಿ ಇರ್ಬೋದು, ಒಬ್ಬನ ಕಿಸೆಯಿಂದ 10 ರೂಪಾಯಿ ಇನ್ನೊಬ್ಬನ ಕಿಸೆಗೆ ಸುಲಭದಲ್ಲಿ ಬರಲಿ ನೋಡ. ಈ ಪ್ರಜ್ಞೆಯನ್ನು ಯುವಕರಲ್ಲಿ ಕೊಡಬೇಕು. ಗುಣ, ಶೀಲ, ನಡತೆ, ಸದ್ಗುಣ, ಸೌಶೀಲ್ಯ, ಸನ್ನಡತೆ, ಇದು 3 ವಿಷಯ ಮುಖ್ಯ. ಪರರಲ್ಲಿ ಗೌರವಿಸುವಂತಹದ್ದು, ಪ್ರೀತಿಸುವಂತಹದ್ದು. ಪ್ರೀತಿ ಅಂದರೆ ಲವ್ ಅಲ್ಲ, ಲವ್ ಅಂತ ಹೇಳಬೇಡಿ. ಇನ್ನು ಪ್ರೀತಿ ಮಾಡಲಿಕ್ಕೆ ಹೇಳಿದ್ದಾರೆ ಭಾಷಣದಲ್ಲಿ, ನಾಳೆಯಿಂದ ಲವ್ ಕೆಟ್ಟ ಅರ್ಥದಲ್ಲಿ ಆಗಿದೆ. ಪ್ರೀತಿ, ಭಗವಂತನಲ್ಲಿ ಭಕ್ತನಿಗಿರುವ ಪ್ರೀತಿ ಯಾವುದು ಗೊತ್ತುಂಟ? ನಾರದರು ಹೇಳಿದ್ದು ಪರಾಪ್ರೇಮ ಸ್ವರೂಪ. ಈಗ ಭಕ್ತಿಗೆ ಬರೋದು ಪ್ರೇಮಿಗಳು ಓಡಿದರು ಅಂತ. ಪ್ರೇಮ ಅಂದರೆ ಭಕ್ತಿ ಮರ್ಯಾರೆ, ಅದು ಸವ್ಯಾಜ ಅಲ್ಲ, ನಿರ್ವ್ಯಾಜ ಅಂತಃಕರಣ. ನಿರ್ವ್ಯಾಜ. ತಾಯಿಗೆ ಮತ್ತು ಮಗನಿಗೆ ಯಾಕೆ ಪ್ರೀತಿ? ತಾಯಿ ಮತ್ತು ಮಗನಾದ್ದರಿಂದ ಪ್ರೀತಿ, ತಾಯಿ ಮತ್ತು ಮಗಳಾದ್ದರಿಂದ ಪ್ರೀತಿ. ಯಾವುದಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲ. ಪ್ರತಿಫಲಾಪೇಕ್ಷೆ ಇಲ್ಲದಿದ್ದದ್ದೇ ಪ್ರೇಮ. ಭಗವಂತನಿಗೂ ಭಕ್ತನಿಗೂ. ಭಗವಂತನನ್ನು ಯಾಕೆ ನೀವು ಸ್ತುತಿ ಮಾಡ್ತೇವೆ? ಭಗವಂತ ಕೊಡಲಿಕ್ಕಲ್ಲ, ಬದಲಾಗಿ ನಮಗೆ ಏಕಾಗ್ರತೆಗೆ. ಭಗವಂತ ಯಾಕೆ ಕೊಡ್ತಾನೆ? ಸ್ತುತಿ ಮಾಡಿದವನಿಗೆ ಕೊಡಬೇಕಾದ್ದು ಭಗವಂತನಿಗೆ ಕರ್ತವ್ಯ, ಸ್ತುತಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನೀವು ಗಿಡ ನಟ್ರ, ನೀರು ಹಾಕಿದ್ರೋ, ಗೊಬ್ಬರ ಹಾಕಿದ್ರೋ ಕಾಯಿ ಬರ್ತದೆ. ಕರ್ಮಣ್ಯೇವಾಧಿಕಾರಸ್ಥೆ ನಾ ಫಲೇಶು ಕದಾಚನ, ಗೀತಾಚಾರ್ಯ ಹೇಳಿದ್ದಾನೆ. ಕರ್ಮ ಮಾಡಿ ಫಲ ಉಂಟೆ. ಗಿಡವೇ ನಡದೆ ನನಗೇನೂ ಸಿಗಲಿಲ್ಲ, ಹೌದಾ? ಏನೂ ಸಿಗಲಿಲ್ವೋ? ಬೇಡ ಹೋಗು, ನೀನು ಗಿಡ ನಡಲಿಲ್ಲಲ್ಲ. ಅಂಗಡದಲ್ಲಿ ಅಂಗಾತ ಮಲಗಿದರೆ ಅನ್ನ ಬರುವುದಿಲ್ಲ, ಹಾರುವ ಹಕ್ಕಿಯ ಹಿಕ್ಕಿ ಬೀಳ್ತದೆ ಬಾಯಿಗೆ. ನೀವು ಒಳ್ಳೆ ಕೃಷಿ ಮಾಡಿ ಭತ್ತ ಮಾಡಿದರೆ ಅಂಗಳಕ್ಕೆ ತಂದು ಹಾಕಿ, ಅಕ್ಕಿ ಮಾಡಿದರೆ ಒಣಗಿಸಿದರೆ ಒಳಗೆ ಅನ್ನ ಆಗ್ತದೆ. ಆವಾಗ ಅಂಗಾತ ಊಟ ಮಾಡಿ ಅಂಗಡದಲ್ಲಿ ಮಲಗಬಹುದು. ಸುಮ್ಮನೆ ಅಂಗಡದಲ್ಲಿ ಮಲಗಿದರೆ ದೇವರು ದೇವರು ಅಂತೇಳಿ ಆಗ್ತದಾ? ಆಗೋದಿಲ್ಲ. ಹಾಗೆ ಕರ್ತೃತ್ವವನ್ನು, ಕಾಯಕವನ್ನು, ಕೆಲಸವನ್ನು ಕಲಿಸಿ ಯುವಕರಿಗೆ. ನಾವು 5 ಮಕ್ಕಳಿದ್ದೆವು. ಅದಕ್ಕಿಂತ ಇದ್ದ ಕ್ರಿಕೆಟ್ ಟೀಮ್ ಇತ್ತು, ಕಬಡ್ಡಿ ಟೀಮ್ ಇತ್ತು, ವಾಲಿಬಾಲ್ ಟೀಮ್ ಇತ್ತು ಒಂದೊಂದು ಮನೆಯಲ್ಲಿ ಮಕ್ಕಳು. ಈಗ ಒಂದು ಅರ್ಧ ಮಗು ಅಂತ ಇಲ್ಲ ಕಾಣ್ತದೆ. ಅರ್ಧ ಹೆತ್ತದ್ದುಂಟು. ಮಾಗದನನ್ನು 2 ಜನ ತಾಯಿ ಅಂದರೆ ಅರ್ಧ ಹೆತ್ತದ್ದು, ಮತ್ತು ಜರೆ ಸಂಧಿಸಿದ್ದು. ಅರ್ಧ ಮಗು ಆಗ್ತದೆ ಅಂತ ಅಮ್ಮ ಹೇಳಿದೆ ಅಲ್ಲ, ಅರ್ಧ ಹತ್ರ ಹೆರುತ್ತೆ. ಈಗ ಹೊಸ ಜನ್ರೇಷನ್ ಬಂದಿದೆ. ಅಮ್ಮ ನಾನು ಹೆರುವುದಿಲ್ಲ ಅಂತ ಹೇಳೋದು ಮಗಳು, ಹೆರುವುದಿಲ್ಲ ಅಂತ. ಅಲ್ಲ, ನೀನೇ ಹೆರಬೇಕಮ್ಮ, ನಾನೇ ಹೆತ್ತರೆ ನಿನ್ನ ಮಗು ಅಂತ ಆಗೋದಿಲ್ಲ. ಆಯಿತು, ನಾನು ಮಾತ್ರ ಮಗುವನ್ನು ನೋಡಿಕೊಳ್ಳುವುದಿಲ್ಲ, ಮುಟ್ಟುವುದಿಲ್ಲ. ಈ ತಾಯಿಯೇ ತಂದು ಮಗುವನ್ನು ದೂರದಿಂದ ಎದೆಗೆ ಹಿಡಿಯುವುದು. ಸಣ್ಣ ಮಕ್ಕಳು ಪಟಾಕಿಗೆ ಬೆಂಕಿ ಕೊಡೋದಿಲ್ಲ. ಅಲ್ಲಿವರೆಗೆ ಬಂದಿದೆ ಸಂಸ್ಕಾರ ಹೇಳೋದು ನಾನು, ಅಲ್ಲಿವರೆಗೆ ಬಂದಿದೆ. ಒಂದು ಹೆಣ್ಣು ತಾಯಿಯಾಗೋದು ಸಂಭ್ರಮ ಸ್ವಾಮಿ. ಆ ಶ್ರೀಮಂತ ಏನು, ತಾಯಿಯಾಗೋದೇನು, ನಾವು ಸಕ್ಕರೆಕಾಯಿ ಕೊಡುವುದೇನು, ಆ ಸಂಭ್ರಮದಲ್ಲಿ ಎಷ್ಟು ಮಂದಿ ಪಾಲ್ಗೊಂಡಿದ್ದೀರಿ? ಮಗುವಿನ ಹೆರಿಗೆಯ ನೋವು ಎಷ್ಟು ಮಂದಿಗೆ ಹೆತ್ತು ಗೊತ್ತುಂಟು? ಮಗು ಹೆರುವಾಗ ನೋವಾದರೆ ಮಾತ್ರ ಅವಳು ತಾಯಿಯಾಗಿದ್ದಾಳೆ. ಅವಳಿಗೆ ಹೆರಿಗೆಯ ನೋವು, ಹೆರಿಗೆಯ ನೋವಿಗೆ ಔಷಧಿ ಉಂಟು ಅಮ್ಮ? ನನಗೆ ಗೊತ್ತಿಲ್ಲ, ನಾನು ವೈದ್ಯ ಅಲ್ಲ. ಹೆರಿಗೆಯ ನೋವಿಗೆ ಔಷಧಿ ಯಾವುದು ಗೊತ್ತುಂಟು ನಿಮಗೆ? ಭುಜಬಲಿಯವರು ಮೆತ್ತೆ ಅಂತೇಳಿ ಯಾರು? ಹೆರಿಗೆಯ ನೋವಿಗೆ ಔಷಧಿ ಯಾವುದು? ಯಾರು ಹೆರಲಿಲ್ಲ, ಎಲ್ಲ ಸೀಸಾ ಇದೆ. ಹೆರಿಗೆ ನೋವಿಗೆ ಔಷಧ ಮಗು ಅಳುವುದು. ಮಗು ಅತ್ತ ಕೂಡಲೇ ತಾಯಿಗೆ ನೋವು ಇಲ್ಲ ಅಂತ ಇಲ್ಲ, ಸಂತೋಷ. ಈಗ ನೋಡ್ತಾಳೆ ಅಂದರೆ ಹೆಣ್ಣೋ ಗಂಡ ಹೇಳೋದವಳು. ಹಾಂ, ಹಾಗಾದರೆ ಹೆರಿಗೆ ನೋವಿಗೆ ಔಷಧ ಮಗು ಅಳುವುದು. ಪ್ರಸವ, ಜನನ, ಹೆಸರೇ ಪ್ರಸವ ಜನನ. ಸಿಸರೇನಿಗೆ ಅರ್ಥ ಎಂತದ್ದು ಹೇಳಿ ನೋಡ ನೀವು? ಪ್ರಸವವೂ ಅಲ್ಲ, ಜನನವೂ ಅಲ್ಲ. ಎಂಥದ್ದು ಅರ್ಥ? ಸಂಸ್ಕಾರ ಅಲ್ಲಿಂದ ಬರಬೇಕಾದ್ದು ಮುಖ್ಯ. ಕೌಟುಂಬಿಕ ಸಾಹೋದರಿಯ ಪ್ರೀತಿ, ಭಕ್ತಿ, ಶ್ರದ್ಧೆ, ಪರಸ್ಪರ ಅವಲಂಬನೆ ಇರಬೇಕು ಕುಟುಂಬದಲ್ಲಿ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಚಿಕ್ಕಪ್ಪ, ದೊಡ್ಡಪ್ಪ. ವ್ಯವಸ್ಥೆಯ ದೃಷ್ಟಿಯಿಂದ ನಾವು ಬೇರೆ ಬೇರೆ ಮನೆಯಲ್ಲಿರೋಣ. ಆದರೆ ಹಬ್ಬಗಳಿಗೆ ಈಗ ಒಂದು 30 ಮಂದಿ ಒಂದೇ ಮನೆಯಲ್ಲಿಕ್ಕೆ ಈಗಿನ ವಾತಾವರಣದ ಕಷ್ಟ. ಬೇರೆ ಬೇರೆ ಮನೆಯಲ್ಲೇ ಇರಲಿ, ಅರೆ ಮನಸ್ಸು ಒಂದಿರಲಿ. ಮನವೊಂದಾದರೆ ಮನೆಯೊಂದು, ಮನವೆರಡಾದರೆ ಮನೆ ಎರಡು. ಒಂದೇ ಮನೆಯಲ್ಲಿ 2 ಮನಸ್ಸು. ಅಣ್ಣನಿಗೂ ತಮ್ಮನಿಗೂ ಸರಿ ಇಲ್ಲ. ಅದು ಮನಸ್ಸು 2 ಆದರೆ ಮಾಡು ಮಾತ್ರ ಒಂದು, ಅದು ಒಂದು ಮನೆ ಅಲ್ಲ. ಅದಕ್ಕಿಂತ ಅವರು ಬೇರೆ ಬೇರೆ ಮನೆಯಲ್ಲಿದ್ದರೂ ಚಂದಕ್ಕಿರೋದು ಒಳ್ಳೆಯದು. ಮನ ಒಂದಾದರೆ ಮನೆಯೊಂದು. ನೀವು ಮಾವಿನ ಮರದ ಅಡಿಯಲ್ಲಿ ಕೂತ್ಕೊಳ್ಳಿ, ತೆಂಗಿನ ಮರದ ಅಡಿಯಲ್ಲಿ ಕೂತ್ಕೊಳ್ಳಿ, ಗಂಜಿ ಊಟ ಮಾಡಿ ಒಟ್ಟಿಗೆ ಸಂತೋಷದಲ್ಲಿ, ಅದು ಮನೆ. ಮನಸ್ಸು ಮುಖ್ಯ, ಮನಸ್ಸು ಕಾರಣ. ಅಂತಹದ್ದನ್ನು ನಾವು ಮಾಡಬೇಕಾದ್ದು ಬಹಳ ಮುಖ್ಯ. ನಾನೊಂದೆರಡು ವಿಷಯಗಳನ್ನು ಹೇಳಿ ಮತ್ತೆ ನೋಡಿ, ಸುಬ್ರಹ್ಮಣ್ಯ ಪ್ರಸಾದರು ಬಂದಲ್ಲಿ ಕೂತ್ರೆ ಸಮಯ ಆಯಿತು ಅಂತ ಅರ್ಥ. ಹೌದು, ಹಾಗಾದರೆ ಸಮಯ ಉಂಟು ಅಂತ ಅರ್ಥ. ಕಲೆ
ಮನುಷ್ಯನಿಗೆ ಸಂಸ್ಕಾರ ಕೊಡ್ತದೆ. ಸಂಗೀತ ಇರಬಹುದು, ನೃತ್ಯ ಇರಬಹುದು, ಯೋಗ ಇರಬಹುದು, ಇದು ಸಂಸ್ಕಾರವನ್ನು ಕೊಡ್ತದೆ. ಯೋಗಾಭ್ಯಾಸ ಮಾಡಿದರೆ ಕಾಯೇನ ವಾಚ ಮನಸ, ಶರೀರ, ಬುದ್ಧಿ, ಮನಸ್ಸು, ಬುದ್ಧಿ ಅಂದರೆ ವಿವೇಕ, ಇದನ್ನು ಮೂರನ್ನು ಸಮನ್ವಯಗೊಳಿಸುವುದು ಯೋಗ. ಸೇರಬೇಕಾದ್ದೆಲ್ಲವೂ ಸಮ ಪ್ರಮಾಣದಲ್ಲಿ ಸೇರುವುದು ಯೋಗ. ಈಗ ಶಾಲೆಗಳಲ್ಲಿ ಅದು ಬಂದಿದೆ. ಧರ್ಮಸ್ಥಳದ ಎಲ್ಲ ಶಾಲೆಗಳಲ್ಲಿ ಯೋಗಾಭ್ಯಾಸಗಳು ಉಂಟು. ಯೋಗಾಭ್ಯಾಸದ ಪ್ರದರ್ಶನಕ್ಕೆ ಗಿನ್ನೆಸ್ ದಾಖಲೆ ಬಂದಿದೆ. ಪೂಜ್ಯ ಕಾವಂದರ ಆಶೀರ್ವಾದದಲ್ಲಿ ಧರ್ಮಸ್ಥಳಕ್ಕೆ ಬಂದಿದೆ ಅದು, ಶಾಂತಿವನಕ್ಕೆ. ದೇಹವನ್ನು ನಾವು ದಂಡನೆ ಮಾಡುವಂಥದ್ದು. ದೇಹವನ್ನು ದಂಡ ಮಾಡುವುದಲ್ಲ, ದಂಡನೆ ಮಾಡುವುದು. ಅದಕ್ಕೆ ಸರಿಯಾಗಿ ಮನೋಸ್ಥಿತಿ, ಅದಕ್ಕೆ ಸರಿಯಾದ ವಿವೇಕ, ಇದು ಯೋಗ. ಯೋಗ ಕರ್ಮಸು ಕೌಶಲಮು. ಕೃಷ್ಣ ಹೇಳಿದ್ದು ಅರ್ಜುನನಿಗೆ, ಆ ಯೋಗ ಕರ್ಮವನ್ನು ಮಾಡುವ ಕೌಶಲ ಏನುಂಟು, ಏಕಾಗ್ರತೆ ಏನುಂಟು, ಅದು ಮುಪ್ಪುರಿಗೊಳ್ಳಬೇಕು ಸಮ ಪ್ರಮಾಣದಲ್ಲಿ. ಆವಾಗ ದೇಹ ಭಾಷೆ, ಮನಸ್ಸಿನ ಭಾವ, ಆವಾಗ ವಿವೇಕದ ಪ್ರಜ್ಞೆ ನಮ್ಮಲ್ಲಿ ಚೆಂದ ಇರ್ತದೆ. ಇದನ್ನು ಮಕ್ಕಳಿಗೆ ಕಲಿಸಿ. ಯೋಗ ಅಲ್ಲಿ ಯೋಗ ಕ್ಲಾಸ್ ಉಂಟಂದರೆ ನೀನು ಯೋಗ ಕ್ಲಾಸಿಗೆಲ್ಲ ಸೇರಬೇಡ, ತಡ ಆಗ್ತದೆ ಬರುವಾಗ. ಯೋಗ ಕ್ಲಾಸಿಗೆ ಸೇರದಿದ್ದವ ಬೇಗ ಬಂದಿದ್ದಾನೆ, ಒಂದು ಉದಾಹರಣೆ ಹೇಳಿ. ಅವ ಸಂತೆ ತಿರುಗಿಕೊಂಡು ಗೂಡಂಗಡಿಗೆ ಹೋಗಿ ಮೊಬೈಲ್ ನೋಡಿಕೊಂಡು ಎಲ್ಲ ಮಾಡಿ ಮತ್ತೆ ಎಷ್ಟೊತ್ತಿಗೆ ಬಂದಿರ್ತದೆ. ಇವತ್ತು ಸ್ಪೆಷಲು ಕ್ಲಾಸ್ ಇತ್ತು, ಮಾರ್ಕು 35 ಸ್ಪೆಷಲು ಕ್ಲಾಸ್. ಯಾರಿಗೆ ಸ್ಪೆಷಲು ಕ್ಲಾಸ್? ಎಲ್ಲಿ ಸ್ಪೆಷಲು ಕ್ಲಾಸು? ಗೂಡಂಗಡಿಯಲ್ಲಿಯಾ? ಮನೆಗೆ ಮಗಳೋ ಮಗನೋ ತಡವಾಗಿ ಬಂದರೆ ಕೇಳಿ, ಮೊದಲನೇ ದಿವಸವೇ ಕೇಳಿ. ಎಲ್ಲ ಹೆಂಡತಿ ಕಡೆ ಸ್ವಲ್ಪ ತಡ ಆಗಿದೆ, ಇವತ್ತು ಮಾತಾಡಬೇಡ, ಸುಮ್ಮನೆ ಕೂತ್ಕ. ಎಲ್ಲಿ ಒಬ್ಬನೇ ಮಗ ಅಲ್ಲೋ, ಎಲ್ಲರೂ ಹೋದರೆ ಮಾತಾಡಬೇಡ ಅಂತ ಅವನಿಗೆ ಕೇಳಿತದು. ಇವತ್ತು ಮಾತಾಡಬೇಡ ಆಡಿದ್ದು. ಅವ ಕಿವಿ ಕೊಡ್ತಾನೆ, ಇವತ್ತು ಮಾತಾಡಲಿಲ್ಲ, ನಾಳೆಯೂ ಮಾತಾಡೋದಿಲ್ಲ, ನಾಳೆ ಮತ್ತು ತಡ ಆಯಿತು, ಇವತ್ತು ಬೇಡ, ನಾಳೆ ಕೇಳುವ. ಅವ ಕಿವಿ ಕೊಡ್ತಾನೆ, ಎಂತ ಮಾತಾಡ್ತಾರೆ ಇವರು ಅಂತ. ಯಾವಾಗ ನಾಳೆ ಕೇಳುವುದು? ಯಾವ ನಾಳೆ ಕೇಳುವುದು? ಮತ್ತೊಂದು ಸಹ ಇವತ್ತು ಕೇಳುವುದೇ. ದೇವರ ದಯದಿಂದ ಅವಳು ಬರಲೇ ಇಲ್ಲ ಇವತ್ತು ಕೇಳಲಿಕ್ಕೆ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಮೊದಲ ದಿವಸ ಕೇಳಿ, ಯಾಕೆ ತಡ ಆಯ್ತಮ್ಮ? ಮರುದಿವಸ ಸಮಯಕ್ಕೆ ಬರ್ತಾಳೆ. ಸ್ವಲ್ಪ ಮೈ ಬಿಸಿ ಉಂಟು, ಮಾತ್ರೆ ತಕ್ಕೊಳ್ಳೋದೆ, ಸರಿ ಬಿಸಿಯಾಗಲಿ ತೊಂದರೆ ಇಲ್ಲ. ಆವಾಗ ಹೇಳ್ತಾರೆ ಅದು ಜ್ವರ, ವೈರಲ್ ಜ್ವರ. ಹೌದೌದು ಹೇಳ್ತಾರೆ. ಮೊದಲಾಗಬೇಕದು, ಕೇಳುವಂಥದ್ದು ಮೊದಲಾಗಬೇಕು. ಆ ಕಾರಣದಿಂದ ಈ ಸಂಸ್ಕಾರ ಯೋಗ. ಇನ್ನು ನೃತ್ಯದಿಂದ, ಭರತನೃತ್ಯವೋ ಯಾವುದೇ ನೃತ್ಯ, ಈ ಫೋಕ್ ಡ್ಯಾನ್ಸುಗಳಲ್ಲ. ನೃತ್ಯ ದೇಹ ಭಾಷೆಯನ್ನು ಸೌಂದರ್ಯಗೊಳಿಸ್ತದೆ. ಶರೀರ ಸೌಂದರ್ಯದಿಂದ ಮನಸ್ಸು ಸೌಂದರ್ಯ, ಮನಸ್ಸು ಸೌಂದರ್ಯದಿಂದ ವಿವೇಕ ಸೌಂದರ್ಯ. ಆವಾಗ ಒಳ್ಳೆ ಜ್ಞಾನ, ಮೃದುವಾದ ಮನಸ್ಸು ಇದು ಸಿಗ್ತದೆ. ಅದನ್ನು ಯುವಕರಿಗೆ ಕಲಿಸಿ. ಕಲೆ ಈಗ ಒಂದು ಶಿಲೆಯಲ್ಲಿಯೋ ಅಥವಾ ಶಿಲ್ಪದಲ್ಲಿಯೋ ಕಾಷ್ಟದಲ್ಲಿಯೋ ಕಲ್ಲಿನಲ್ಲಿಯೋ ಸ್ವಸ್ತಿಕದಲ್ಲಿಯೋ ಕಲಶದಲ್ಲಿಯೋ ದೇವರು ಹೇಗಿದೆ? ದೇವರು ಕಲಾಯುಕ್ತ. ನಾವು ಹೇಳ್ತೇವೆ ಕೆಲವು ಅದರಲ್ಲಿ ಕಲೆ ಇಲ್ಲ ಅಂದರೆ ಕಸ ಇಲ್ಲ ಅಂತಲ್ಲ, ದೇವರ ಸಾನ್ನಿಧ್ಯ ಇಲ್ಲ. ಸಾನ್ನಿಧ್ಯ ಬರುವುದನ್ನು ಕಲಾಯುಕ್ತ ಅಂತ ಹೇಳೋದು ನಾವು. ಕಲೆಯಲ್ಲಿ ಸಾನ್ನಿಧ್ಯ ಇದೆ, ಕಲಾಯುಕ್ತ, ಅದು ಭಗವತ್ ಸಾನ್ನಿಧ್ಯ. ಆ ಕಾರಣದಿಂದ ಅದು ಡ್ಯಾನ್ಸಿಗೆ ಮಾರ್ಯಾರೆ ಮಾರ್ಕು ಕಡಿಮೆ ಆಗ್ತದೆ, ಡ್ಯಾನ್ಸಿಗೆ ಹೋಗದೇ ಇದ್ದವನಿಗೆ ಮಾರ್ಕು ಹೆಚ್ಚು ಸಿಕ್ಕಿದೆ ಅಂತ ನಿಮಗೆ ಯಾರು ಹೇಳಿದ್ದು? ಹಾಗೆ ಹೋದಾಗ ಅವನ ವಿವೇಕ, ಅವನ ಮನಸ್ಸು, ಅವನ ದೈಹಿಕ ಕ್ಷಮತೆಯಿಂದಾಗಿ ಅವ ಒಳ್ಳೆ ಮಾರ್ಕು ತೆಗಿತಾನೆ. ಶರೀರವೂ ಬೇಕಲ್ಲ, ಒಳ್ಳೆ ಓದಬೇಕು ಬರಿಬೇಕು ಅಂತಾರೆ. ಶರೀರವು, ದೇಹ ಸ್ಥಿತಿಯು ಹಾಗಿರಬೇಕು. ಕಲೆಯನ್ನು ಪ್ರವೇಶ ಮಾಡಿದರೆ ದೇಹ ಸ್ಥಿತಿ ಇರ್ತದೆ. ಕಲೆ ಮನುಷ್ಯನನ್ನು ಮೃದುಗೊಳಿಸ್ತದೆ. ನಾನು 2-3 ಉದಾಹರಣೆ ಹೇಳ್ತೇನೆ. ಭರತಾಗಮನದ ಪ್ರಸಂಗ ಉಂಟು ಯಕ್ಷಗಾನದಲ್ಲಿ. ನಮ್ಮ ಮೇಳದ ಮ್ಯಾನೇಜರ್ಗಳು ಕೂತಿದ್ದಾರೆ. ಅಲ್ಲಿ ತಾಯಿಯಿಂದ ಭರತನಿಗೆ ರಾಜ್ಯ ಬಂದಿತ್ತು ಅಯೋಧ್ಯೆಯಲ್ಲಿ. ರಾಮ ರಾಜ್ಯ ತ್ಯಾಗ ಮಾಡಿ ಕಾಡಿಗೆ ಹೋಗಿದ್ದಾನೆ. ಚಿತ್ರಕೂಟದಲ್ಲಿ ಎದುರೆದುರಾಗ್ತಾರೆ. ಭರತ ಹೇಳ್ತಾನೆ, ಅಣ್ಣ ನೀನು ಬರಬೇಕು, ರಾಜ್ಯ ನಿನ್ನದ್ದು, ನನಗೆ ಬೇಡ ಅಂತ. ತನ್ನ ರಾಜ್ಯವನ್ನು ನನಗೆ ಬೇಡ ಅಣ್ಣ ನೀ ತೆಕ್ಕೊಳ್ಬೇಕು ಅಂತ ಹೇಳುವ ಭರತ, ಹಿರಿತನ ಉಂಟು, ತಮ್ಮ ಕೊಡ್ತಾ ಇದ್ದಾನೆ, ಆದರೂ ಪಿತೃವಾಕ್ಯ ಪರಿಪಾಲನ, ನನಗೆ ರಾಜ್ಯ ಬೇಡ ಅಂತ ಹೇಳುವ ರಾಮ. ತಮ್ಮನಿಗೂ ಬೇಡ, ಅಣ್ಣನಿಗೂ ಬೇಡ. ಈಗ ತಮ್ಮ ಬೇಡ, ಅಣ್ಣ ಹೌದಾ, ನಾ ಮೊದಲೇ ಬೇಲಿ ಹಾಕಿ ಒಳಗಾಕಿದ್ದೇನೆ, ಬೇಡ ಅಲ್ವೋ, ಹಾಗಾದ್ರೆ ನೀನು ಯಾವಾಗ ಹೋಗ್ತಿ ಅಂತ ಕೇಳುವ ಇರುವುದು. ಇಬ್ಬರು ರಾಜ್ಯ ಬೇಡ ಹೇಳುವ ಅಣ್ಣ ತಮ್ಮಂದರು. ಇದು ಆದರ್ಶ. ರಾಮಾಯಣ ಯಾಕೆ ಆದರ್ಶ? ಇಬ್ಬರಿಗೂ ಅಧಿಕಾರ ಬೇಡ. ಈಗ ಅಪ್ಪ ಮುಖ್ಯಮಂತ್ರಿ, ಮಗನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಟ್ರೈ ಮಾಡೋದು, ಮೊಮ್ಮಗನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಟ್ರೈ ಮಾಡೋದು, ಅದು ಆಗದಿದ್ದು ಉಪಮುಖ್ಯಮಂತ್ರಿ ಮಾಡೋದು ಅವನನ್ನು. ಅದೊಂದು ಕುಟುಂಬಕ್ಕೆ ಸೀಮಿತ ಮಾರ್ಯಾರ ಅಧಿಕಾರ. ಪ್ರಜಾಪ್ರಭುತ್ವದಲ್ಲಿ ಬೇರೆ ಯಾರಿಗೂ ಇಲ್ವೋ? ಯಾವುದು ಬಡೀರಿ, ನಿಮಗೆ ಬಡಿಬೇಕು ಯಾವುದಕ್ಕೆ ಅಂತಲೇ ಗೊತ್ತಿಲ್ಲ. ಬಹುಶಃ ನೀವು ಯಾವುದೋ ಕುಟುಂಬದಿಂದ ಹೋಗ್ತಾ ಇದ್ದೀರಿ, ಹೋಗಲಿ.
ಇದನ್ನು ಅಣ್ಣ ತಮ್ಮಂದರು ನೋಡಿದ್ರಂತೆ, ವ್ಯಾಜ್ಯ ಇರುವವರು ಭರತಾಗಮನ ಪ್ರಸಂಗವನ್ನು. ಇದು ಆದಂಥ ಘಟನೆ ಹೇಳುದು ಸರ್ ನಾನು. ಕೋರ್ಟಿನಲ್ಲಿತ್ತು ವ್ಯಾಜ್ಯ, 2 ತೆಂಗಿನ ಮರದ ವಿಷಯ. ಆ ವ್ಯಾಜ್ಯ ಮನೆಯಲ್ಲಿ ಮುಗೀತಲ್ಲ ಭರತಾಗಮನ ಪ್ರಸಂಗ ನೋಡಿ. ಹಾಗಾದರೆ ಒಂದು ಬಯಲಾಟದ ಕತೆ ಎಷ್ಟು ಪ್ರಭಾವ ಅಂತ ನೋಡಿ ನೀವು. ಬಂದು ನೇರ ಅಣ್ಣ ತಮ್ಮನಲ್ಲಿಗೆ ಹೋದ. ರಾಮ ಕೊನೆಗೆ ಹೇಳ್ತಾನೆ, ಇಲ್ಲ ನನಗೆ ಬೇಡ, ನಾನು 14 ವರ್ಷ ಕಾಡಿನಿ, ಇಲ್ಲಣ್ಣ ನೀನು ನನಗೆ ರಾಜ್ಯವನ್ನು ತೆಕ್ಕೊಳ್ಳೋದಿದ್ದರೆ ನಾನು ಪ್ರಾಯೋಪವೇಶ ಮಾಡ್ತೇನೆ. ಹೌದಾ? ಹಾಗಾದರೆ 14 ವರ್ಷ ಬಂದ ಮೇಲೆ ನಾನು ತೆಕ್ಕೊಳ್ತೇನೆ. ಆಯಿತು. ಅದಕ್ಕೆ ಪಾದುಕೆಯನ್ನು, ಸ್ವರ್ಣ ಪಾದುಕೆಯನ್ನು ಕೊಟ್ಟ, ಅದನ್ನು ಇಟ್ಟುಕೊಂಡು ಹೋದ. ಆ ಪಾದುಕೆ ಸಿಂಹಾಸನದಲ್ಲಿಟ್ಟರು. ಜನರಲ್ಲಿ ಮಹಾರಾಜ ಇರಲಿಲ್ಲ. ಭರತ ಜುಟ್ಟು ಕಟ್ಟಿ ನಂದಿಗ್ರಾಮದಲ್ಲಿ ತಪಸ್ಸು ಮಾಡಿದ. ಅಣ್ಣನಿಗಿಲ್ಲದ್ದು ನನಗೆ ಬೇಡ ಅಂತ ಪಾದುಕೆಯನ್ನು ಇಟ್ಟಾವಾಗ 14 ವರ್ಷ ತಮ್ಮನ್ನು ತಾವೇ ಆಳಿಕೊಂಡ ದೇಶ ಇದ್ದರೆ ಜಗತ್ತಿನಲ್ಲಿ ಭಾರತ ಮಾತ್ರ, ಅದು ರಾಮರಾಜ್ಯ. ಯಾಕೆ ಬಂತು? ಆ ರಾಮ ಲಕ್ಷ್ಮಣರಿಗೆ ದಶರಥ ಕೊಟ್ಟ ಸಂಸ್ಕಾರ, ವಸಿಷ್ಠರು ಕೊಟ್ಟ ಸಂಸ್ಕಾರ, ಅವರ ಯುವ ಜನತೆಯನ್ನು ತಯಾರು ಮಾಡಿದ ರೀತಿ. ಆವಾಗ ಯುವಕರು, ಅವರು ದೊಡ್ಡ ಪ್ರಾಯ ಆಗಲಿಲ್ಲ, ವರ್ಷ 20 ಆಗಲಿಲ್ಲ, 15-12ನೇ ವರ್ಷದಲ್ಲಿ ರಾಮ ಯಜ್ಞ ಸಂರಕ್ಷಣೆ ಮಾಡಿದ್ದಾಳೆ. ಮುರಿದು ಬಿದ್ದಂತಹ ದಾಂಪತ್ಯ ಗೌತಮ ಅಹಲ್ಯರದ್ದು. ರಾಮ 12 ವರ್ಷ, ದಾಂಪತ್ಯ ಏನು ಅಂತ ಗೊತ್ತಿಲ್ಲದ ಪ್ರಾಯ ಅದು. ಆ ದಂಪತಿಗಳನ್ನು ಒಂದು ಮಾಡಿದ್ರಲ್ಲ, ಆ ಯುವಕನಿಗೆ ಕೊಟ್ಟ ಸಂಸ್ಕಾರ ಏನು ಸರ್ ಅದು? ರಾಮಾಯಣದಲ್ಲಿ ರಾಮನಿಗೆ ಕೊಟ್ಟ ಸಂಸ್ಕಾರ. ಆ ರಾಮನನ್ನು ಕಂಡು ಅಹಲ್ಯೆ ಪಾದಕ್ಕೆ ಬೀಳ್ತಾಳೆ. ಎಷ್ಟೋ ಶತಮಾನದ ಹಿಂದಿನ ಅಹಲ್ಯೆ ರಾಮನಿಗೆ ವಯಸ್ಸು ಕಡಿಮೆ ಅಂತ ನೋಡಲಿಲ್ಲ, ಸಂಸ್ಕಾರಕ್ಕೆ ನಮಸ್ಕರಿಸಿದ್ಲು. ಸಂಸ್ಕಾರಕ್ಕೆ ನಮಸ್ಕರಿಸಿದ್ಲು. ಒಬ್ಬನ ಯೋಗ್ಯತೆ ಇರೋದು ವಯಸ್ಸಿನಿಂದ ಅಲ್ಲ, ಅವನ ಸಂಸ್ಕಾರದಿಂದ ಉಂಟು. ಆ ವ್ಯಾಜ್ಯ ಮುಗೀತಲ್ಲ. ಕೋರ್ಟಿನಿಂದ ವಕೀಲರ ಹತ್ರ ಹೇಳಿದ್ರಂತೆ, ನಾವು ಕೇಸು ಹಿಂದೆ ತಗೊಂಡಿದ್ದೇವೆ, ನಾವು ಅಣ್ಣ ತಮ್ಮಂದರು ಸರಿಯಾದೆ, 1 ತೆಂಗಿನ ಮರ ನಿನಗೆ, 1 ತೆಂಗಿನ ಮರ ನನಗೆ, ಮುಗೀತಲ್ಲ. ಮತ್ತು 20 ವರ್ಷ ಹೋದರೆ ತೆಂಗಿನ ಮರ ಸಾಯ್ತಿತ್ತು, ಇಲ್ಲದಿದ್ದರೆ ಇವರು ಸಾಯ್ತಿದ್ರು. ಒಂದು ಏಕಾದಶಿ ವೃತ್ತ ಮಹಾತ್ಮೆ ಅಂತ ಉಂಟು, ರುಕ್ಮಾಂಗದ ಚರಿತ್ರೆ ಅಂತ. ಏಕಾದಶಿ ವೃತ್ತ ಮಹಾತ್ಮೆಯ ಕತೆ. ಆ ಕಥೆಯನ್ನು ನೋಡಿ, ಏಕಾದಶಿ ವೃತ್ತವನ್ನು ಆರಂಭಿಸಿದ ಕುಟುಂಬ ಉಂಟು. ಹಾಗಾದರೆ ಕಲೆ ಎಷ್ಟು ಪ್ರಭಾವ ಅಂತ ನೀವು ಆಲೋಚನೆ ಮಾಡಿ. ಅವರು ಏಕಾದಶಿ ವೃತ್ತ ಆರಂಭ ಮಾಡಿದರು. ಆ ಕಥೆಯನ್ನು ನೋಡಿ. ಹರಿಶ್ಚಂದ್ರ ನಾಟಕ ನೋಡಿ ಸತ್ಯವನ್ನು ಅನುಷ್ಠಾನ ಮಾಡಿದವರಿದ್ದಾರೆ. ಹಾಗೆ ಒಂದು ಕಲೆ ಸಂಸ್ಕಾರ ಕೊಡ್ತದೆ. ಎಷ್ಟು ಜನ ಮಕ್ಕಳು, ಯುವಕರು ಕಲೆಯ, ಇದು ಭರತನಾಟ್ಯ, ಸಂಗೀತ, ಯಕ್ಷಗಾನ, ನಮ್ಮ ಜಾನಪದ ಕೋಲಾಟಗಳ ಅಥವಾ ನಾಟಕ ನೋಡಲಿಕ್ಕೆ ಎಷ್ಟು ಜನ ಯುವಕರಿದ್ದಾರೆ? ಮಹಿಳಾ ಡ್ಯಾನ್ಸ್ ಆದರೆ ಯುವಕರಿದ್ದಾರೆ. ಯಕ್ಷಗಾನದ ಕಲಾವಿದರಿಗೆ ಚಹಾ ಕೊಡಲಿಕ್ಕೆ ಇರುವುದಿಲ್ಲ. ನಾಳೆ ಭರತನಾಟ್ಯ ಮಹಿಳೆಯರದು, ಹೌದಾ? ಅವರಿಗೆ ಒಬ್ಬೊಬ್ಬರಿಗೆ ಚಹಾ ಕೊಡಲಿಕ್ಕೆ 4 ಜನ ಇರ್ತಾರೆ. ಆ ಕಾರಣದಿಂದ ಕಲೆ ಮನುಷ್ಯನನ್ನು, ಮಕ್ಕಳಿಗೆ ಬಾಲ್ಯದಿಂದ ಅದಕ್ಕೆ ಕರ್ಕೊಂಡೋಗಿ, ಎಲ್ಲಿಗೆ ಹೋಗಬೇಡಿ, ಯಾವುದಕ್ಕೂ ಹೋಗಲಿಕ್ಕಿಲ್ಲ ಅಲ್ಲ, ಎಲ್ಲದಕ್ಕೂ ಹೋಗಬೇಕು. ಕೆಸರು ಗದ್ದೆ ಓಟಕ್ಕೆ ಹೋಗಿ ಮಗುವಿಗೆ ಕೆಸರಾಗಲಿ ಗೊತ್ತಾಗ್ತದೆ. ಅದಕ್ಕೆ ಬಿದ್ದರೆ ಮನೆಯಲ್ಲಿ ಬಿದ್ದ ಕೂಡಲೇ ಅಮ್ಮ ಓಡಿ ಬಂದು ಹಿಡ್ಕೊಂಡು ಅವಳನ್ನು 4 ಸಲ ಬೀಳಲಿ, ಮೊಣಕಾಲಿಗೆ ಪೆಟ್ಟಾಗಲಿ, ರಕ್ತ ಬರಲಿ, ತನ್ನ ಮೈಯ ರಕ್ತದ ಬಣ್ಣ ಕೆಂಪು ಅಂತ ಗೊತ್ತಾಗಲಿ, ಆವಾಗ ಇನ್ನೊಬ್ಬನಿಗೆ ಗಾಯ ಮಾಡುವುದಿಲ್ಲವ. ಯಾಕೆ? ನನ್ನ ರಕ್ತ ಕೆಂಪು ಗೊತ್ತಿಲ್ಲದವ ಇನ್ನೊಬ್ಬನಿಗೆ ಗಾಯ ಮಾಡ್ತಾನೆ, ಅವನಿಗೆ ರಕ್ತದ ಬಣ್ಣ ಗೊತ್ತಿಲ್ಲ. ಮೊಣಕಾಲುವಿನಲ್ಲಿ ರಕ್ತ ಬಾರದೆ ಸೈಕಲ್ ಕಲೀಲಿಕ್ಕೆ ಆಗುವುದಿಲ್ಲ ಮಾರ್ಯಾರೆ. ಆ ಮಗು ಬಿದ್ದು ಮಾತಾಡೋದಿಲ್ಲ. ಮಗು ಅಮ್ಮ ಇಲ್ಲ ಎತ್ತಲಿಕ್ಕೆ, ಮುದ್ದು ಮಾಡಲಿಕ್ಕಿಲ್ಲ, ಅದು ಬೀಳ್ತದೆ. ಹತ್ತಿತ್ತಲೇ ನೋಡಿ ಎದ್ದು ಅದರಷ್ಟಕ್ಕೆ ಹೀಗೆ ಮಾಡಿಕೊಂಡು ಹೋಗ್ತದೆ. ಓಡಿ ಬಂದು ಅಮ್ಮನೋ ಅಪ್ಪನೋ ಬಂದರೆ ಅದು ಬಿದ್ದು ಏನಾಗಲಿಲ್ಲ ಹೇಳ್ತದೆ. ಅದು ಶಾಲೆಯಲ್ಲಿ ಬಿದ್ದು ರಕ್ತ ಬರ್ತದೆ, ಮಗು ಹೇಳ್ತಾಳೆ, ಅಮ್ಮನೇ ಕೇಳೋದು, ಎಂತ ಎಲ್ಲಿ ಬಿದ್ದದ್ದು? ಏನಾಗಲಿಲ್ಲ, ಮರುದಿವಸ ಶಾಲೆಗೆ ಹೋಗ್ತೇನೆ. ಇದನ್ನು ಕಲಿಸಿ, ಇದು ಯುವಕರನ್ನು ತಯಾರು ಮಾಡೋದು. ಬಿದ್ದಿದ್ಯಾ, ಇನ್ನು 1 ವಾರ ಎಲ್ಲಿಗೆ ಹೋಗಬೇಡ, ಆ ಮಗು ಎಲ್ಲಿಗೂ ಹೋಗೋದಿಲ್ಲ, ಮನೆಯಲ್ಲೇ ಬಿದ್ದುಕೊಂಡಿರ್ತಾರೆ. ನಾವು ಮನೆಗೆ ಬಂದು ಅಂಗಿ ತೆಗಿತಿರ್ಲಿಲ್ಲ ಮರೆಯರೆ ಶಾಲೆಯಿಂದ. ಯಾಕೆ ಅಂಗಿ ತೆಗಿತಿರ್ಲಿಲ್ಲ? ನಮ್ಮ ಅಧ್ಯಾಪಕರು ಬೆತ್ತದಲ್ಲಿ ಹೊಡೆದ ಗಾಯ ಇರ್ತಿತ್ತು, ಅಪ್ಪ ನೋಡ್ತಿದ್ರು, ಇದು ಎಂಥದ್ದು ಗಾಯ ಅದು, ಪುನಃ ಅವರು ಹೊಡಿತಿದ್ರು ಮಲ್ಲಿಗೆ ಬಳ್ಳಿಯಲ್ಲಿ. ಯಾಕೆ? ಬೇಡದೇ ಇದ್ದದ್ದು ಮಾಡಿದ್ದೀನಿ, ನೀನು ಸುಮ್ಮನೆ ಬೆಟ್ಟು ಇದ್ದದ್ದಲ್ಲ, ನಾಳೆಯಿಂದ ಮಾಡಬೇಡ ಅಂತ ಅವರದ್ದು ಬೆಟ್ಟು. ಮತ್ತು ಇದು ಉಪಶಮನ ಅಲ್ಲ, ಪೆಟ್ಟಿನ ಮೇಲೆ ಬೆಟ್ಟೆ. ಹಾಗೆ ಅಂಗಿ ತೆಗಿತಿರ್ಲಿಲ್ಲ ನಾವು, ರಾತ್ರಿ ಆದ ಮೇಲೆ ಅಂಗಿ ತೆಗೆದು, ಯಾಕೆ? ಗಾಯ ಗೊತ್ತಾಗ್ತದೆ. ಇದು ಸಂಸ್ಕಾರ ಆಗಬೇಕಾದ್ದು ಯುವಕರಿಗೆ. ಈ ಸಂಸ್ಕಾರವನ್ನು ಕೊಡಿ. ಇದನ್ನು ಕ್ಷೇತ್ರ ಮಾಡಿದೆ. PUCಯಲ್ಲಿ ಫೈಲ್ ಆಯಿತು, ಒಳ್ಳೆ ಮಾರ್ಕ್ ಇತ್ತು. ದಿಕ್ಕು ಇಡಬೇಡಿ, ಹೋಗಿ ರುಡ್ ಸೆಟ್ಟಿಗೆ ಕಾವಂದರು ಮಾಡಿದ್ದಾರೆ. ಉದ್ಯೋಗ ತರಬೇತಿ. ಇವತ್ತು ರುಡ್ ಸೆಟ್ಟಿನಲ್ಲಿ ಉದ್ಯೋಗ ತರಬೇತಿಯಲ್ಲಿ ಹೋಗಿ ಆಗಿದ್ದಾರೆ. ಅವರು PUCಯಲ್ಲಿ ಫೈಲ್ ಆದರು, ಇಂಜಿನಿಯರಿಂಗ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅವನ ಜೊತೆಗಿದ್ದವ ರ್ಯಾಂಕು ತೆಕ್ಕೊಂಡು ಇಂಜಿನಿಯರಿಂಗ್ಗೆ ಹೋದವನ ತಿಂಗಳ ಸಂಬಳ 80,000 ರೂಪಾಯಿ. ಅವ ಕೋಟ್ಯಾಧಿಪತಿ ಆಗಲಿಲ್ಲ. ಹಾಗಾದರೆ ಯಾವುದರಿಂದ ಆದದ್ದು? ಕೌಶಲ್ಯಾಭಿವೃದ್ಧಿಯನ್ನು ಮಕ್ಕಳಿಗೆ ಹೇಗೆ ಕೊಡಬೇಕು ಯುವಕರಿಗೆ, ಅದನ್ನು ಪೂಜ್ಯ ಕಾವಂದರು ಮಾಡಿದ್ದಾರೆ, ಭಾರತದಾದ್ಯಂತ ಮಾಡಿದ್ದಾರೆ.
ಇವತ್ತು ಸಾವಿರ ಮಂದಿ, ಅವ ವೆಳ್ಳರಿರ್ಬೋದು, ಅವ ಒಂದು ಬೇಕರಿ ಮಾಡಿರ್ಬೋದು, ಅವ ಸೈಕಲ್ ರಿಪೇರಿಯಲ್ಲಿರ್ಬೋದು, ಟೈರ್ ಪಂಚಿಂಗ್ ಹಾಕುವ ಇರ್ಬೋದವ, ಹೋಟೆಲ್ ಇಟ್ಟವ ಇರ್ಬೋದವ, ಅಥವಾ ಊದುಕಡ್ಡೆ ಕಂಪನಿ ಮಾಡಿದವ ಇರ್ಬೋದು, ಸೋಪಿನ ಕಂಪನಿ ಮಾಡಿದವ ಇರ್ಬೋದು, ಕಾವಂದ್ರ ರುಡ್ ಸೆಟ್ಟಿನಲ್ಲಿ ಸ್ವಉದ್ಯೋಗವನ್ನು ಕಲ್ತವ. ಅವ IT ಉದ್ಯೋಗಿಗಳಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾನೆ. ಅದು ಯುವಕರಿಗೆ ತುಂಬಬೇಕಾದ ಆತ್ಮವಿಶ್ವಾಸ. ಅದನ್ನು ಧರ್ಮಸ್ಥಳ ತುಂಬಿದೆ. IT ಬೇಕಾ, ಡಾಕ್ಟ್ರ್ ಬೇಕಾ, ಆಯುಷ್ಯ ಇಲ್ಲ, ಸಂಸಾರ ಮಾಡಲಿಕ್ಕಿಲ್ಲ, ಒಂದು ಶ್ರಾದ್ದಕ್ಕೆ ಉಂಡೆ ಚಕ್ಕುಲಿ ತಿನ್ನಲಿಕ್ಕೆ ಹೋಗಲಿಕ್ಕಿಲ್ಲ, ಊರಿನ ಜಾತ್ರೆಗೆ ಹೋಗಲಿಕ್ಕಿಲ್ಲ, ಯಾವುದೂ ಇಲ್ಲ. ಇವ ಗೂಡಂಗಡಿಯವ ಚಹಾ ಮಾಡ್ತಾನೆ, ಬಿಂದಾಸ ತಿರುಗಾಡ್ತಾ ಇರ್ತಾನೆ ಅವ. ಹೌದು, ನಾನು ಮುಂಬೈಯಲ್ಲಿ ಮಟುಂಗದಲ್ಲಿ ವಿಶ್ವೇಶ್ವರಯ್ಯ ಹಾಲ್ನ ಎದುರು ಒಬ್ಬ ಇದು ಪಾವು ಬಾಜಿ ಮತ್ತು ಇದು ಚಹಾ ಮಾರುವ ಒಬ್ಬ ಇದ್ದಾನೆ. ಬ್ರೆಡ್ ಎಲ್ಲ ತಂದು ಮಾರೋದವ, ಅಂಬಡೆಲ್ಲ ತಂದು. ಸಂಜೆ 4 ಗಂಟೆಗೆ ಬರ್ತಾನೆ, ರಾತ್ರಿ 11-12 ಗಂಟೆಗೆ ಕ್ಲೋಸ್ ಆಗ್ತದೆ ಗೂಡಂಗಡಿ. ಅವ ಬರುವುದು ಯಾವುದಲ್ಲಿ ಗೊತ್ತುಂಟು ನಿಮಗೆ? ಬರುವುದು ಯಾವುದಲ್ಲಿ ಗೊತ್ತುಂಟ? ಇನೋವಾ ಕಾರಿನಲ್ಲಿ ಬರ್ತಾನೆ, ದೂರ ನಿಲ್ಲಿಸ್ತಾನೆ, ಎಲ್ಲ ತಂದಿಟ್ಟ, ಅವನ ಬಿಡಿಚುವ ಇದೆಲ್ಲ ಇಟ್ಟ, ಮೇಜು ಕುರ್ಚಿ ಇಟ್ಟ, ಒಂದು ಸಣ್ಣ ಗ್ಯಾಸು ಚಹಾ ಮಾಡಲಿಕ್ಕೆ. ಅವನ ಸಂಪಾದನೆ ಎಷ್ಟು ಅಂತ ಗೊತ್ತಿರ್ಬೋದಾ? ED ರೈಡ್ ಆಗಬೇಕು. ಆಗಿದ? ಯಾವ IT ಅವನಲ್ಲ, ಈ IT ಕಲ್ತವನು ಅಲ್ಲಿ ನಿಂತುಕೊಂಡು ಅರ್ಧ ಚಹಾ ಕುಡಿದು ಹೋಗೋದು. ಅವ ಆಟಕ್ಕೂ ಬರ್ತಾನೆ, ಹಗಲು ಕುಟುಂಬದೊಟ್ಟಿಗೆ ಎಂಜಾಯ್ ಮಾಡ್ತಾನೆ. ಇದು IT ಕಂಪನಿಯಿಂದ ಜನ ಯಾವುದೂ ಇಲ್ಲ. ಬೆಳಗ್ಗೆ 8 ಗಂಟೆಗೆ 1 ಫೀಟ್ ಚಚ್ಚೌಕದಲ್ಲಿ ಕೂತು ಆ ಮೌಸ್ ಹಿಡ್ಕೊಂಡು ಕೂತ್ರೆ ಇಲ್ಲಿ ಹೆಂಡತಿ ಬಂದು ಚಹಾ ಇಟ್ಟರು ಗೊತ್ತಾಗೋದಿಲ್ಲ, ಅದು ಅದರಷ್ಟಕ್ಕೆ ತಟ್ಟಿ ಹೋಗೋದು. ಇತ್ತ ಮಗು ಅಪ್ಪ ಅಂತ ಹೇಳಿದ್ರೆ ಅವನಿಗೆ ಅವನ ಮಗು ಅಂತಲೂ ಗೊತ್ತಾಗೋದಿಲ್ಲ. ಅವ ಹೀಗೆ ಮಾಡೋದು. ಯಾವುದು ಸುಖ? ಯಾವುದು ಸುಖ ಹೇಳಿದ್ದ ನಾನು IT ಗೆ ಹೋಗಬೇಡಿ ಅಂತ ಹೇಳೋದಲ್ಲ. ಜೀವನದಿಂದ ಸುಖ ಯಾವುದು? ಹಿತ ಸಂವೇದನೆಯ ಸುಖ, ಅಹಿತ ಸಂವೇದನೆಯ ದುಃಖ. ಕಾರಿನಲ್ಲಿ ಮುಳ್ಳು ಚುಚ್ಚಿದವನನ್ನು ಹಾಸಿಗೆಯಲ್ಲಿ ಮಲಗಿಸಿ ಹೇಸಿಗೆ ಮಾಡ್ತಾನೆ. ಯಾರೋ ಒಬ್ಬ ಭಿಕ್ಷುಕ ಮರದ ಬೊಡ್ಡೆಗೆ ತಲೆ ಇಟ್ಟು ಮಲಗ್ತಾನೆ, ಗೊರೆಕ್ಕೆ ಹೊಡಿತಾನೆ, ಅಂತ ಹೊಡಿತಾನೆ. ಅವನು ಯಾವ ಸುಖ ಯಾವುದು? ಕಾಲಿನಲ್ಲಿ ಮುಳ್ಳಿದ್ದುಕೊಂಡು ಹಾಸಿಗೆಯಲ್ಲಿ ಮಲಗೋದು ಸುಖವೋ? ಯಾವುದು ಸುಖ? ಮನುಷ್ಯನನ್ನು ಈ ದಿಕ್ಕಿನಲ್ಲಿ ತಯಾರು ಮಾಡಿ ನೀವು ಯುವಕರನ್ನು. ಎಲ್ಲಿಂದ ತಯಾರಾಗಬೇಕು? ಇನ್ನೂ ತಯಾರಾಗೋದಿಲ್ಲ. ಈಗ ಬದುಕಿದ್ದು ಹೆಚ್ಚು, ಇನ್ನು ಇರುವುದು ಆಯುಷ್ಯ ಕಡಿಮೆ. ಈ ಜನಾಂಗವನ್ನು, ಯುವ ಜನರನ್ನು ಹೊಟ್ಟೆಯಲ್ಲಿರುವಾಗ ಕೊಟ್ಟ ಸಂಸ್ಕಾರ ಉಂಟು. ಗರ್ಭಾಂಕುರದಿಂದ ತೊಡಗಿದ ಸಂಸ್ಕಾರ, ಅಕ್ಷರಾಭ್ಯಾಸದಿಂದ ತೊಡಗಿ ನೀವು ಪ್ರತಿ ವಿಷಯದಲ್ಲಿ ಮನೆಯ ನಂಬಿಕೆ, ನಡವಳಿಕೆ, ಕುಟುಂಬ ಪದ್ಧತಿ ಪ್ರತಿಯೊಂದು ಕಟ್ಟರ ಕೈಯಲ್ಲಿ ಹಿಡ್ಕೊಳ್ಳಿಕ್ಕಾದ ಮೇಲೆ ನೀವು ಮಗುವಿನ ಉಗುರು ತೆಗಿಲಿಕ್ಕೆ ಹೋಗಬೇಡಿ. ಅದರ ಹತ್ರವೇ ಉಗುರು ತೆಗಿಲಿಕ್ಕೆ ಕಲಿಸಿ. ಇಲ್ಲದಿದ್ದರೆ ಉಗುರು ತೆಗಿಲಿಕ್ಕೆ ಕಲಿಸಿಲ್ಲ, ಇಡೀ ದಿವಸ ಕಚ್ಚಿಕೊಂಡು ಕೂತ್ಕೊಳ್ತದೆ ಉಗುರನ್ನು. ಉಗುರು ತೆಗಿಲಿಕ್ಕೆ ಕಲಿಸಿ, ಕಟ್ಟರ ಹಿಡಿದು ಕಡಕ ಮಾಡಲಿಕ್ಕೆ. 2 ಸಲ ಚರ್ಮಕ್ಕೆ ಪೆಟ್ಟಾಗಿ ರಕ್ತ ಬರಲಿ, ಮರ್ತದ ಸಲ ಸರಿಯಾಗ್ತದೆ ಅದು. ಇದು ಮಗು ಕಾಲು ಗುತ್ತ ಮಾಡೋದು, ಈ ಅಮ್ಮ ಹೋಗಿ ಉಗುರು ತೆಗೆದು, ಅಮ್ಮ ಮಗುವಿನ ಕಾಲು ಗುತ್ತ ಮಾಡಿದ್ದಾನೆ ಉಗುರು ತೆಗಿಲಿಕ್ಕೆ ಅಮ್ಮ ಇರೋದಾ? ಈ ಸಂಸ್ಕಾರವನ್ನು ಕೊಡಿ ತಾಯಂದಿರೇ. ಇದನ್ನು ಮಾಡಬೇಕಾದ್ದು ಮುಖ್ಯ. ನೀವು ಮಕ್ಕಳಿಗೆ ಸಂಸ್ಕಾರ. SKDRDP ರುಡ್ಸೆಟ್ಟಿನಲ್ಲಿ ತಯಾರಾದವರು ಲಕ್ಷಗಟ್ಟಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿದ್ದಾರೆ ಮಾರ್ಯಾರೆ ಇವತ್ತು. ಯಾಕೆ IT ಗೆ ಹೋಗಬೇಕು? ಯಾಕೆ ಇಂಜಿನಿಯರು? ಯಾಕೆ ಮೆಡಿಕಲು? ಯಾಕೆ ಇಂಥದ್ದು? ಯಾಕೆ? ಇದನ್ನು ನೀವು ಮಾಡಬೇಕಾದ ಮುಖ್ಯ. SKDRDP ಸತ್ಯನಾರಾಯಣ ಪೂಜೆ ಸಂಸ್ಕಾರ ಕೊಟ್ಟದ್ದು. ಎಷ್ಟು ಜನರಿಗೆ ಸಂಸ್ಕಾರ ಕೊಟ್ಟಿತ್ತು ಸಾಮೂಹಿಕವಾಗಿ ನೋಡಿ. ಇವತ್ತು ರಾಜ್ಯದಲ್ಲಿ ಉಂಟು, ಕಾಸರಗೋಡು ಸೇರಿ 30 ಜಿಲ್ಲೆಯಲ್ಲಿ ಉಂಟು, ಪ್ರತಿ ಗ್ರಾಮದಲ್ಲಿ ಉಂಟು, ಪ್ರತಿ ಹೋಬಳಿಯಲ್ಲಿ ಉಂಟು. ಇವತ್ತು SKDRDPಯ ಕ್ಷೇತ್ರದಿಂದ ಹೊರಟದ್ದು ಅದು ಆಲದ ಮರದ ಹಾಗೆ ಹೀಗೆ ವಿಸ್ತರಿಸಿಕೊಂಡು ಹೋಗಿದೆ. ಅದು ಮರದ ಬೇರು ಹೋದಾಗೆ ಹೋಗಿದೆ. ಅದು ಮೂಲೆಗೆ ಹೋಗಿದೆ. ಅದು ಸಂಸ್ಕಾರ ಕೊಟ್ಟಿದೆ. ದೇವರಿಗೆ ಕೈ ಮುಗಿಯುವುದು ಹೇಗೆ ಅಂತ ಹೇಳಿಕೊಟ್ಟಿದೆ. ಅದು ಪ್ರಸಾದ ಸ್ವೀಕರಿಸುವುದು ಹೇಗೆ ಅಂತ ಹೇಳಿಕೊಟ್ಟಿದೆ. ಅದು ಕುಂಕುಮ ಇಡುವುದು ಹೇಗೆ ಅಂತ ಹೇಳಿಕೊಟ್ಟಿದೆ. ಚಂದ ಮಾಡಿ ಉಡುಪು ಮಾಡಿಕೊಂಡು ಹೋಗುವುದು ಹೇಗೆ ಅಂತ ಹೇಳಿಕೊಟ್ಟಿದೆ. ಅದು ಎಷ್ಟು ಜನ ಅಕ್ಷರಾಭ್ಯಾಸ ಇಲ್ಲದವರು ಸ್ವಾಗತ ಮಾಡುವುದನ್ನು ಹೇಳಿಕೊಟ್ಟಿದೆ, ಧನ್ಯವಾದ ಹೇಳುವುದನ್ನು ಹೇಳಿಕೊಟ್ಟಿದೆ. SKDRDP ಕೊಟ್ಟಂತಹ ಸಂಸ್ಕಾರ ಎಷ್ಟು ಜನರಿಗೆ. ಧೈರ್ಯದಿಂದ ಒಂದು 100 ಜನ ಇದ್ದದಲ್ಲಿ ಭಾಷಣ ಮಾಡುವುದನ್ನು ಹೇಳಿಕೊಡ್ಲಿಲ್ವಾ? ಭಾಷಣ ಮಾಡಲಿಕ್ಕೆ ಜನರನ್ನು ಆಮದು ಮಾಡಬೇಕಾ? ಬೇಡಲ್ಲ. ಹಾಗಾದರೆ ಅದಕ್ಕಿಂತ ದೊಡ್ಡ ಸಂಸ್ಕಾರ ಎಂಥದ್ದು? ವ್ಯಷ್ಟಿ, ಸಮಷ್ಟಿ, ಸಮಾಜ, ಈ ಪ್ರಜ್ಞೆಯನ್ನು SKDRDP ಇದು 82ನೇ ಇಸವಿಯಿಂದ ಕೊಡ್ತಾ ಬಂದಿದೆ. ಅದನ್ನು ಕ್ಷೇತ್ರ ಮಾಡಿದೆ. ಜನಜಾಗೃತಿ, ದುಶ್ಚಟ, ಬೇಡದೇ ಇದ್ದದ್ದು ತಿನ್ನುವುದು ಸಣ್ಣ ಪ್ರಾಯದಿಂದ. ತಿಂಡಿ ಮನೆಯಲ್ಲೇ ತಿಂಡಿ ಕೊಡಿ, ಸಂಜೆ ತಿಂಡಿ ಮಾಡಿ ಕರ್ದದ್ದ ಇನ್ನೊಂದ ಮತ್ತೊಂದ ಬೇಕರಿಯಿಂದ ತಂದು ಮಕ್ಕಳಿಗೆ ಹಾಕಿ ತಯಾರು ಮಾಡಿ ಇಡಬೇಡಿ ಸಂಜೆ.
ಅಥವಾ ಮಗುವನ್ನು ಶಾಲೆಗೆ ಕಳಿಸೋದು, 11 ಗಂಟೆಗೆ ತಿನ್ನಲಿಕ್ಕೆ ಒಂದು ಪೊಟ್ಟಣ ಉಂಟು, ಕಡಲೆ ಮತ್ತು 2 ರಸ್ಕು ಎಲ್ಲ ಇಟ್ಟು ಕಳಿವೆ. ಮನೆಯಲ್ಲಿ ಮಾಡಿ, ಕಡಲೆಯನ್ನು ತನ್ನಿ, ಅದನ್ನು ನೀವು ಕಡಲೆ ಹಿಟ್ಟಿನಲ್ಲಿ ಹಾಕಿ ಹುರಿದು ಮನೆಯಲ್ಲಿ ಹುರಿದು ಕೊಡಿ. ಹಲಸಿನ ಸೊಳೆಯನ್ನು ಹುರಿದು ಅದನ್ನು ಹುರಿದು ಮನೆಯಲ್ಲಿ ಕೊಡಿ. ಮನೆಯ ತಿಂಡಿ ಕೊಡಿ ಮಗುವಿಗೆ. ಆಗ ತಾಯಿಯ ಕೈಯ ರುಚಿ ಉಂಟು, ಸಂಸ್ಕಾರ ಉಂಟು, ಅದು ಪ್ರೀತಿ ಉಂಟು, ಭಕ್ತಿ ಉಂಟು. ಎಲ್ಲಿಯೋ ಯಾರೋ ಮಾಡಿ ಅವನ ಬೆವರು, ಅವನ ಸಿಂಬಳ, ಅವನ ಕಿವಿಯ ಹಿಕ್ಕೆ ಎಲ್ಲ ಒಟ್ಟು ಮಾಡಿದ್ದನ್ನು ಕೊಡಬೇಡಿ. ನೀವು ಎಣ್ಣೆಗೆ ಹಾಕಿ ಕಾಯಿಸಿದ್ದನ್ನು ಕೊಡಬೇಡಿ. ಈ ಸಂಸ್ಕಾರ ಆವಾಗ ತಾಯಿಗೂ ಮಗುವನ್ನು ಹೊರಡಿಸುವ ಒಂದು ಲಕ್ಷ್ಯ ಇರ್ತದೆ, ಪ್ರೀತಿ ಇರ್ತದೆ ತನ್ನ ಮಗುವಿಗೆ. ಇಲ್ಲ ಬೇಕರಿ ಅಂದರೆ ತಂದದ್ದುಂಟು, ಅವ ಬೇಕರಿ ಮಾಡುವಾಗಲೇ ಹೀಗೆ ಮಾಡಿ ಅದನ್ನು ಮಾಡಿದ್ದಾನೆ, ಮತ್ತು ಎಲ್ಲೆಲ್ಲ ಏನೆಲ್ಲ ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಈಗ ಮೆಷಿನೆಲ್ಲ ಬಂದಿದೆ, ಆದರೆ ಇದನ್ನು ಮಕ್ಕಳಿಗೆ ತಾಯಿಯ ಕೈ ಫುಡ್ ಅದು ಮಗುವಿಗೆ ಹೋಗುವಂತಹದ್ದಾಗಲಿ ಅದನ್ನು ಕೊಡಿ. ಆಹಾರದಿಂದ, ಪಾನೀಯದಿಂದ, ಧರಿಸುವ ಬಟ್ಟೆಯಿಂದ ಸಂಸ್ಕಾರ ಇದೆ. ಮಕ್ಕಳಿಗೆ ಟೈಟ್ ಇರುವ ಬಟ್ಟೆ ಅಲ್ಲ, ಅವರ ಅಂಗಾಂಗ ಯಾವ ಗಾತ್ರದಲ್ಲಿಂಟು ಅಂತ ಸಾರ್ವಜನಿಕರಿಗೆ ಯಾಕೆ ಅದು ಎಲ್ರಿಗೂ ಇರುವ ಹಾಗೆ ಇರೋದು ಅಂಗಾಂಗ, ಎಲ್ರಿಗೂ ಗೊತ್ತುಂಟದು. ಯಾಕೆ? ಯಾವ ಬಟ್ಟೆ, ಯಾವ ಬಣ್ಣ, ಸಾತ್ವಿಕ ಬಣ್ಣ, ಕ್ರೀಮ್ ಕಲರು, ಬಿಳಿ, ಇದು ಬಣ್ಣದ್ದು. ಅದರಲ್ಲಿ ಹುಲಿಯ ಚಿತ್ರ, ಆನೆಯ ಚಿತ್ರ, ಅದರಲ್ಲಿ ಅಯ್ಯೋ ಮತ್ತು ಇವ ಹುಲಿ ಆನೆ ಆಗುವುದು ಆ ಚಿತ್ರದಿಂದ. ಅದೆಲ್ಲ ಮಾಡಬೇಡಿ. ಯುವಕರಿಗೆ ಆ ಬಟ್ಟೆಗಳನ್ನು, ಆ ಬಟ್ಟೆ ಅವನ ತೊಟ್ಟುಕೊಂಡು ನೋಡುವಾಗ ಗೌರವ ಹುಟ್ಟಬೇಕು ನಮಗೆ. ಅವನ ಪಾನಕ ಯಾವುದು? ಸಾತ್ವಿಕ ಪಾನಕ, ತಾಮಸ ಪಾನಕ ಅಲ್ಲ. ನಾನು ಹೇಳುವುದಿಲ್ಲ. ಅಭಕ್ಷ ಭಕ್ಷಣ, ಅಭೋಜ್ಯ ಭೋಜನ, ಅಪೇಯ ಪಾನ, ಗೌರವದ ಶಬ್ದದಲ್ಲಿ ಹೇಳ್ತಾನೆ. ಅದಕ್ಕೆ ಜನಜಾಗೃತಿ ಇರೋದು, ಕ್ಷೇತ್ರದನ್ನು ಮಾಡ್ತಾ ಬಂದಿದೆ. ಸಾರ್ವಜನಿಕರ ದುರ್ಬುದ್ಧಿಯನ್ನು ಬಿಡಿಸಿದರೆ ಹೆಗಡೆಯವರು ಹೀಗೆ ಅಂತಃಪುರ ಕಟ್ಟಲಿಕ್ಕಿಲ್ಲ, ಅರಮನೆ ಕಟ್ಟಲಿಕ್ಕಿಲ್ಲ. ಇದು ಸಮಾಜದ ಪರಿವರ್ತನೆಯ ಕಲ್ಪನೆ ಅಲ್ಲಿ ಕೂತುಕೊಂಡು ಆ ಪುಣ್ಯಾತ್ಮನಿಗೆ ಕಂಡಿದೆ ಅಲ್ವೋ. ನಿಮ್ಮ ಮನೆಯ ಎಲ್ಲರ ಮನೆಯ ದೋಸೆ ತೂತು, ನಮ್ಮ ಮನೆಯ ಕಾವಲಿತು, ನಿಮ್ಮ ಮನೆಯ ಕಾವಲು ತೂತು ಆದರೆ ಹೆಗಡೆಯವರಿಗೆ ದೋಸೆ ಹಾಕಲಿಕ್ಕೆ ಆಗ್ತದೆ. ಯಾಕೆ? ಇದು ಸಮಾಜವನ್ನು ಸಶಕ್ತಗೊಳಿಸುವುದು, ಸಂಸ್ಕಾರಯುತವನ್ನಾಗಿಸುವ ಕಲ್ಪನೆ ಬಂದಿದೆಲ್ಲ ಮರೆಯರೆ. 57 ವರ್ಷದಿಂದ ತಪಸ್ಸಿನಾಗೆ ಮಾಡುವುದಿಲ್ಲ ಕೂತ್ಕೊಂಡು. ಈಗಲೂ ಇದನ್ನು ಮಾಡ್ತಾ ಇದ್ದಾರೆ. 27ನೇ ವರ್ಷದ ಭಜನಾ ಕಮ್ಮಟ ಅಂತ ಕಾಣ್ತದೆ ಯಾಕೊಳ್ಳಿ. ಹಾಗಾದರೆ ಈ ಕಲ್ಪನೆ, ಈ ತಪಸ್ಸಲ್ಲಿ ಉಂಟು. ಈ ಭಜನೆ ಬರೇ ದೇವರ ಭಜನೆ, ಕುಣಿಯುವುದಲ್ಲ. ಡಿಜೆಗಳು ಹೋಯ್ತು ನೋಡಿ. ನಮ್ಮ ಗಣಪತಿ ಚೌತಿ, ಶಾರದೋತ್ಸವದ ಮೆರವಣಿಗೆ ಡಿಜೆ ಹೋಗಿ ಭಜನಾ ತಂಡ ಬರಲಿಲ್ವ ಈಗ? ಸಣ್ಣ ಸಣ್ಣ ಮಕ್ಕಳು ಹೆಜ್ಜೆ ಹಾಕಿಕೊಂಡು ಹಾಕೋದು, ಆ ತಾಳಕ್ಕೆ 2 ಎಂಥದ್ದು ರಿಬ್ಬನ್ನು ಕಟ್ಟಿಕೊಂಡು ಅವರು ಸಮವಸ್ತ್ರದಲ್ಲಿ ಹೋಗುವಾಗ ನಮಗೆ ಎಷ್ಟು ಖುಷಿ ಆಗ್ತದೆ, ಎಷ್ಟು ಸಂತೋಷ ಆಗ್ತದೆ. ಎಲ್ಲಿಂದ ಬಂತು ಈ ಸಂಸ್ಕಾರ? ಇದು ಯುವಕರಲ್ಲಿ, ಸಣ್ಣ ಸಣ್ಣ ಮಕ್ಕಳು ಭಜನಾಪಟುಗಳಾದರು, ಭಜಕರಾದರು. ಆದರೆ ಧ್ರುವನನ್ನು ಅಥವಾ ನೀವು ಶಾರದಾದೇವಿಯನ್ನು ಅಥವಾ ಮೈತ್ರೇಯಿಯನ್ನು ಅಥವಾ ಯಾರನ್ನು ಕಾಣಬಹುದು ಆ ಮಕ್ಕಳಲ್ಲಿ? ಹೆಣ್ಣು ಮಗುವಿನಲ್ಲಿ ಆ ಗಂಡು ಒಬ್ಬ ಧ್ರುವನನ್ನು ಕಾಣಬಹುದು, ಒಂದು ಪ್ರಹ್ಲಾದನನ್ನು ಕಾಣಬಹುದು. ಈ ಭಾಗವತ ಪರಂಪರೆಯನ್ನು ಕಾಣಬಹುದಲ್ಲ ಭಜನೆಯಲ್ಲಿ? ಇದನ್ನು ಕ್ಷೇತ್ರ ಮಾಡಲಿಲ್ವ? ಅದನ್ನು ಮಾಡಿದ್ದಾರೆ. ಸತ್ಯನಾರಾಯಣ ಪೂಜೆ, ಭಜನೆ, ಈ ಆತ್ಮವಿಶ್ವಾಸವನ್ನು ಜಾಗೃತ ಮಾಡುವ ದುಶ್ಚಟಗಳನ್ನು, ಗಾಂಜಾ ನೋಡಿ, ಮೊನ್ನೆ ವರದಿ ಬಂತು, ಗಾಂಜಾ ಎಷ್ಟು KG ದಕ್ಷಿಣ ಕನ್ನಡದಲ್ಲಿ ಓಡಾಗ್ತದೆ ಅಂತ. ಅಪ್ರಾಪ್ತರು ಎಷ್ಟು ಮಂದಿ ಗರ್ಭಿಣಿಯರಾಗಿದ್ದಾರೆ ಅಂತ ಬಂದು ನೋಡಿ. ಯಾಕಾಯಿತು? ಆ ಮಕ್ಕಳಿಗೆ ಏನು ಸಂಸ್ಕಾರ ಕೊಟ್ಟಿರಮ್ಮ? ಮಗು ಹೆಣ್ಣಾಗುವುದು ಅಂತ ಉಂಟು. ದೇವರು ಸೆರಗು ಕೊಟ್ಟಿದ್ದಾನೆ. ಸೆರಗು ಯಾಕೆ ಕೊಟ್ಟಿದ್ದಾನೆ? ಒಂದು ಇಲ್ಲಿ ಹತ್ತಲಾಗೆ ಹೆಗಲಿನಲ್ಲಿ ಅಂತಲ್ಲ ಅಲ್ಲ. ಮಗು ವಯಸ್ಸಿಗೆ ಬರ್ತದೆ, ಅದು ತಂದೆ ಹತ್ರ ಹೇಳೋದಿಲ್ಲ, ತಾಯಿ ಹತ್ರ ಹೇಳ್ತದೆ. ಅಮ್ಮ ಎಂಥದ್ದು ಅಂತ ಗೊತ್ತಾಗಲಿಲ್ಲ, ನಾ ಕೇಳ್ದೆ, ಅದು ಗೊತ್ತಾಯ್ತಪ್ಪ ನನಗೆ ಅಂತ. ಮರು ದಿವಸ ಮಗುವಿಗೆ ಎದೆಗೊಂದು ಬಟ್ಟೆಯನ್ನು ಹಾಕ್ತಾಳೆ ತಾಯಿ. ಯಾಕೆ ಹಾಕ್ತಾಳೆ? ಹುಟ್ಟುವಾಗ ಇರುವುದಿಲ್ಲ, ಅವಳು ಹೆಣ್ಣಾಗ್ತಾಳೆ, ತಾಯಿಯಾಗುವ ಲಕ್ಷಣ ಆಗುವಾಗ ಇಲ್ಲದೇ ಇದ್ದ ಎದೆ ಉಬ್ಬಿಕೊಡುತ್ತದೆ. ಅದು ಯಾಕೆ? ಅದು ಮುಂದಿನ ನಮ್ಮ ಕುಟುಂಬದ ಪರಂಪರೆಗಿರುವಂಥದ್ದು. ಅದರಲ್ಲಿ ದೇವರು ಅಮೃತ ಇಟ್ಟಿದ್ದಾನೆ. ಆ ಅಮೃತ ಇಟ್ಟದ್ದು ಅದು ಸಾರ್ವಜನಿಕವಾಗಿರ್ಲಿಕ್ಕಲ್ಲ, ಅದು ಮರ್ಯಾದೆ, ಅದು ಮಾನ. ಅದನ್ನು ಮುಚ್ಚಿಕೋ. ಅದು ಯಾರಿಗಿರುವುದು? ನಿನ್ನ ಸತ್ಸಂತಾನಕ್ಕಿರುವುದು, ಸಾರ್ವಜನಿಕರಿಗೆ ನೋಡಲಿಕ್ಕಿರುವುದಲ್ಲ ಅದು. ಅದಕ್ಕೆ ಸೆರಗಿ ಕೊಟ್ಟಿದ್ದಾನೆ ಭಗವಂತ. ಇದು ಮರ್ಯಾದೆ, ಇದು ಹೆಣ್ತನಕ್ಕೆ ಮಾನ. ಇದನ್ನು ಯುವತಿಯರಲ್ಲಿ ಕಲಿಸಿ. ನನ್ನ ಅತ್ಯಂತ ಕಳಕಳೆಯಿಂದ ಪ್ರಾರ್ಥಿಸ್ತೇನೆ. ಸೆರಗಿರುವುದು ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ಅಥವಾ ಮಾನದ ವ್ಯಾಪ್ತಿಯಲ್ಲಿಂತ ತೋರಿಸುವುದಕ್ಕೆ. ಅಡಗಿಸಬೇಕಾದ್ದನ್ನು ಅಡಗಿಸಿ, ತೊಡಗಿಸಬೇಕಾದ್ದನ್ನು ತೊಡಗಿಸಿ. ಇದು ಸಂಸ್ಕಾರ. ಇದನ್ನು ನೀವು ಕಲಿಸಬೇಕಾದ್ದು ಮುಖ್ಯ. ಆ ಆತ್ಮವಿಶ್ವಾಸ
ಯುವಕರಲ್ಲಿ ಜಾಗೃತ ಆಗಬೇಕಾದ್ದು ಯಾರು ಬಲಹೀನರಲ್ಲ, ಒಬ್ಬೊಬ್ಬನ ಪ್ರತಿಭೆ ಒಂದೊಂದರಲ್ಲಿದೆ. ಆ ಪ್ರತಿಭೆ ಯಾವುದರಲ್ಲಿದೆ ಅಂತ ನೋಡಿಕೊಂಡು ಅವರನ್ನು ತೊಡಗಿಸಬೇಕಾದ ಕೆಲಸ ಯುವ ಜನಾಂಗವನ್ನು ನಮ್ಮ ಹಿರಿಯರಿಗಿದೆ. ಅದಕ್ಕೆ ಬೇಕಾಗಿ ಸಮಯ ಆಯಿತು, ಬಹಳ ದೀರ್ಘ ಇನ್ನು ಮಾತಾಡಲಿಕ್ಕೆ ನಾನು ಮುಂದೆ ಹೋಗುವುದಿಲ್ಲ. ಆ ಕಾರಣದಿಂದ ಒಂದು ವಿಷಯ, ತಂತ್ರಜ್ಞಾನವನ್ನು ಹೇಳ್ತೇವೆ ನಾನು. ತಂತ್ರಜ್ಞಾನವನ್ನು ತಂತ್ರಜ್ಞಾನ ಬೇಕು, ನಾನು ಅದರ ವಿರೋಧಿ ಅಲ್ಲ. ಹಾಗೆ ಅಂತ ತಂತ್ರಜ್ಞಾನದ ಒಡೆತನ ಮಾಲೀಕ ಮನುಷ್ಯನಾಗಬೇಕಷ್ಟೇ ಹೊರತು ಮನುಷ್ಯನ ನಿಯಂತ್ರಣ ಮಾಲೀಕತನ ತಂತ್ರಜ್ಞಾನದಾಗಬಾರ್ದು. ಅದನ್ನು ನಿಯಂತ್ರಿಸುವುದು ನಾವಾಗಿರಬೇಕು. ನಮ್ಮನ್ನದು ನಾವು ಕಂಪ್ಯೂಟರಿನ ಒಳಗೆ ಹೋಗಬಾರ್ದು. ಕಂಪ್ಯೂಟರು ಪ್ರಜ್ಞೆ ನಮ್ಮ ವಿವೇಕದ ಒಳಗಿರಬೇಕು. ನಮ್ಮನ್ನು ನಾವು ಅದರೊಳಗೆ ಹೋದರೆ ಅಲ್ಲಿಗೆ ನಮ್ಮತನ ಹೋಯ್ತಲ್ಲ. ತಂತ್ರಜ್ಞಾನವನ್ನು ನಾಯಿ ಬಾಲವನ್ನು ಅಲ್ಲಾಡಿಸಬೇಕು, ಸುಲಭದ ಹೇಳ್ತೇನೆ. ಬಾಲ ನಾಯಿಯನ್ನು ಅಲ್ಲಾಡಿಸಿದರೆ ಹೀನೋಪಮೆ ಅಂತ ಗ್ರಹಿಸಬೇಡಿ ನೀವು. ನಾನು ಈ ತಂತ್ರಜ್ಞಾನವನ್ನು ಬಳಸುವುದು ಹೇಗೆ ಅಂತ ಹೇಳೋದರ ಬಗ್ಗೆ ನಾನು ಉದಾಹರಣೆ ಹೇಳಿದ್ದು. ಪೊಲೀಸರು ಲಾಠಿ ಬೀಸಬೇಕು, ಲಾಠಿಯೇ ಪೊಲೀಸರನ್ನು ಬೀಸಿದರೆ ಏನಾಗ್ತದೆ? ಆಡಳಿತ ವ್ಯವಸ್ಥೆ ಕೆಟ್ಟೋಗೋದಿಲ್ವ? ಆ ಕಾರಣದಿಂದ ಅದನ್ನು ನಾವು ಮಾಡಬೇಕಾದ್ದು ಬಹಳ ಮುಖ್ಯ. 2 ವಿಷಯ ಬಂದಿದೆ ದೇಶದಲ್ಲಿ, ಅದು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಂದು ಭಾರತೀಯ ಜ್ಞಾನ ಪರಂಪರೆ, ಅದನ್ನು IKS ಅಂತ ಕರೆಯುವೆ, ಇಂಡಿಯನ್ ನಾಲೆಜ್ ಸಿಸ್ಟಮ್. ಇದು ದೇಶದ ಪ್ರಧಾನಿಗಳಾಗಿ 3ನೇ ಅವಧಿಯಲ್ಲಿರುವ ಜಗತ್ತು ಮೆಚ್ಚಿದ ಸರ್ವೋಚ್ಚ ನಾಯಕ ಮಾಡಿದರು. ಭಾರತೀಯ ಜ್ಞಾನ ಪರಂಪರೆ, ಅದಕ್ಕೊಂದು ವಿಭಾಗ ಮಾಡಿದ್ದಾರೆ, ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ, ಅದರ ದಾಖಲೀಕರಣ ಮಾಡ್ತಾ ಇದ್ದಾರೆ. ಭಾರತೀಯ ಜ್ಞಾನ ಪರಂಪರೆ, ಆತ್ಮನಿರ್ಭರ, ಸ್ವದೇಶಿ ಪ್ರಜ್ಞೆ, ಇದನ್ನು ಮಾಡಿದರು. ಆದರೆ ಪರಮಪೂಜ್ಯ ಕಾವಂದರು ಆತ್ಮನಿರ್ಭರವನ್ನು 50 ವರ್ಷದ ಹಿಂದೆ ಮಾಡಿದ್ದಾರೆ. ಯಾಕೆ ಮಾಡಿದರು? ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ, ವಿಚಲನೆಯಲ್ಲಿದ್ದಾರೆ ಯುವಕರು ಯುವತಿಯರು. ಈ ವಿಚಲನೆಯನ್ನು ಕಂಡ ಪೂಜ್ಯ ಕಾವಂದರು 50 ವರ್ಷದ ಹಿಂದೆ ಈ ಗ್ರಾಮಾಭಿವೃದ್ಧಿ ಇರಬಹುದು, ಇದು ಯಾಕೆ ಬಂತು? ಆತ್ಮನಿರ್ಭರ, ಸ್ವದೇಶಿ ಪ್ರಜ್ಞೆ. ಇವತ್ತು ಸಿರಿ ಹೋಮ್ ಇಂಡಸ್ಟ್ರಿಯಲ್ಲಿ ಆಗದೇ ಇದ್ದದ್ದೆಂಥದ್ದಲ್ಲಿ ಎಂಥದ್ದು ಆಗ್ತಾ ಇಲ್ಲ, ಆಗೋದಿಲ್ಲ ಹೇಳಿ. ಅವ್ರ ಹತ್ರ ಹೆಣ್ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸಿದರು, ಇದನ್ನು ತುಂಬಿಸಿದ್ದಾರೆ. ಸ್ವಚ್ಛತೆಯನ್ನು ಧರ್ಮಸ್ಥಳ, ನಾನು 45 ವರ್ಷದಿಂದ ನೋಡ್ತೇನೆ, ಅನೇಕ ಪುಣ್ಯಕ್ಷೇತ್ರಗಳು ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮವನ್ನೇ SKDRP ಮಾಡ್ತಾ ಉಂಟು. ಮೈಯಿಂದ ತೊಡಗಿ ದೇವಸ್ಥಾನದ ಈ ಕ್ಷೇತ್ರ ಅಂದರೆ ಒಂದು, ಇದು ಮತ್ತೊಂದು ದೇವಸ್ಥಾನ ಕ್ಷೇತ್ರ, ಇದರ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡರು. ಸ್ವಚ್ಛತಾ ಆಂದೋಲನವನ್ನು ಕಳೆದ ಅವಧಿಯಲ್ಲಿ ಪ್ರಧಾನಿಗಳು ಮಾಡಿದರು. ಸ್ವಚ್ಛತಾ ಆಂದೋಲನವನ್ನು ಕಾವಂದರು 57 ವರ್ಷದಿಂದ ಅನುಷ್ಠಾನ ಮಾಡ್ತಾ ಇದ್ದಾರೆ. ಹಾಗಾದರೆ ಆಧ್ಯಾತ್ಮ ಲೋಕಕ್ಕೆ ಪ್ರಧಾನಿಗಳು ಯಾರು? ಕಾವಂದರು ಆಧ್ಯಾತ್ಮ ಲೋಕದ ಪ್ರಧಾನಿಗಳು. ನಾನು ವಾಸ್ತವ ಹೇಳ್ತೇನೆ ಸ್ವಾಮೀಜಿ, ಹೊಗಳುವುದಲ್ಲ, ಹೊಗಳಲಿಕ್ಕೆ ನಾನು ಬಂದದ್ದು ಅಲ್ಲ. ಆತ್ಮನಿರ್ಭರವನ್ನು ಯಾರು ಅನುಷ್ಠಾನ ಮಾಡಿದವರು, ಪ್ರೇರಣೆ ಕೊಟ್ಟವರು? ಪರಮಪೂಜ್ಯ ಕಾವಂದರು ಆತ್ಮನಿರ್ಭರವನ್ನು, ಸ್ವದೇಶಿ ಪ್ರಜ್ಞೆಯನ್ನು ಕೊಟ್ಟರು. ನೋಡಿ, ನಾವು ಈಗ ಬುಕ್ಕೆಯನ್ನು ಕೊಡ್ತೇವೆ, ನೀವು SKDRP ಕಾರ್ಯಕ್ರಮಕ್ಕೆ ಹೋಗ್ತೀರಿ, ತಾಯಂದಿರು ತಂದು ಕೊಟ್ಟ ಸಣ್ಣ ಸಣ್ಣ ಬುಕ್ಕೆಗಳಿರ್ತದೆ, ಅದನ್ನು ಕೊಡ್ತಾರೆ. ಇದು ಸ್ವದೇಶಿ ಪ್ರಜ್ಞೆ ಅಲ್ವಾ? ಅಂಗಡಿಯಲ್ಲಿ ನೇತು ಹಾಕಿದ್ದಾನೆ ಮಾಲೆ, 1 ವರ್ಷ ಆಯಿತು, ಅದಕ್ಕೆ ಗಂಧದ ಸೆಂಟು ಸಮೇತ ಇಲ್ಲ, ಸರಳಿ ಗಿಡದ ಗೀಸುಳಿ ಹಾಕಿದ ಹುಡಿಯನ್ನು ಕಟ್ಟಿ ತರುವುದು. ಗಂಧದ ಮಾಲೆ ಕೊನೆಗೆ ಅಂತಿಮ ಯಾತ್ರೆಗೆ. ಇದನ್ನು ಗ್ರಾಮಾಭಿವೃದ್ಧಿ ಯೋಜನೆ ಇದನ್ನು ತಂದಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ, ನಮ್ಮ ಶಿಕ್ಷಣ ಮೆಕಾಲ ಪದ್ಧತಿ ಇತ್ತು, ಅದು ಬೇಕು, ಆಳುವವರಿಗೆ ಓಟು ಸಿಕ್ಕಬೇಕಿರೋದು ಬೇಕು. ಆದರೆ ಈಗ ನಮ್ಮನ್ನು ದೇಶದಲ್ಲಿ ವಿರೋಧ ಉಂಟು, ರಾಜ್ಯಗಳಲ್ಲಿ ಭಾರತೀಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರ್ತಾ ಇದೆ. ಇದು ಈ ಕಾಲಕ್ಕೆ ಶಿಕ್ಷಣ ಹೇಗಿರಬೇಕು, ಮನುಷ್ಯನಲ್ಲಿ, ಯುವಕರಲ್ಲಿ ಆತ್ಮವಿಶ್ವಾಸ, ಯುವಕರಲ್ಲಿ ಕೌಟುಂಬಿಕ ಪ್ರಜ್ಞೆ, ವಸುದೈವ ಕುಟುಂಬಿಕ ಪ್ರಜ್ಞೆ, ಯುವಕರಲ್ಲಿ ಬರುವಂಥ ಶಿಕ್ಷಣಕ್ಕೆ ಒಂದು ಮುನ್ನುಡಿಯ ಭಾಷ್ಯವನ್ನು ನಮ್ಮ ದೇಶದ ನಾಯಕ ಬರೆದಿದ್ದಾರೆ. ನಾನು ಪಕ್ಷದ ವಕ್ತಾರ ಅಲ್ಲ. ಇದನ್ನು STM ಶಿಕ್ಷಣ ಸಂಸ್ಥೆಗಳು, ಅದರ ಬ್ರ್ಯಾಂಡ್ ಬೇರೆ. ನೀವು ಎಲ್ಲಿಗೆ ಹೋಗಿ, ಯುವಕರು PUC ಕಳೆದು ಹೋಗಿ, ನೀವು BMS ಕಾಲೇಜಿಗೆ ಹೋಗಿ, ರಾಮಯ್ಯ ಕಾಲೇಜಿಗೆ ಹೋಗಿ, ದಯಾನಂದ ಸಾಗರಿಗೆ ಪರಿಚಯ ಮಾಡಲಿಕ್ಕೆ ಉಂಟು. ಎಲ್ಲಿಂದು? STM ವೆರಿ ಗುಡ್, ಶ್ರೀರಾಮ್. ಎಲ್ಲಿಂದ ಬಂದಿದ್ದೀರಿ? ನಾನು ಪೂಂಜಲಗಟ್ಟೆ ಎಲ್ಲಿ? ಮತ್ತು ಅವ ಕತೆ ಹೇಳುವ ಬೆಳ್ತಂಗಡಿಯಲ್ಲಿ. ಮತ್ತು ಅವನು ಹೇಳ್ತಾನೆ ಬೇಡ ಕೂತ್ಕೊ ಅಂತ ಹೇಳಲಿಕ್ಕೆ ಇವನಿಗೂ ಗೊತ್ತಿಲ್ಲ ಎಲ್ಲಿಂದ. ಇವ ಮೊಬೈಲ್ನಲ್ಲಿ ಹೀಗೆ ನೋಡಿಕೊಂಡು ಹೋದ್ದು ನೋಡಿ, ಬೆಳ್ತಂಗಡಿ ಗೊತ್ತಿಲ್ಲ. STM ಬ್ರ್ಯಾಂಡ್ ಇವತ್ತು ಜಗದ್ವ್ಯಾಪಿ. ಆ ಶಿಕ್ಷಣ ಸಂಸ್ಥೆ ಕೊಡುವ ಸಂಸ್ಕಾರ, ಆ ಶಿಕ್ಷಣ ಕೊಡುವ ಆಹಾರ ಪದ್ಧತಿ, ಹಾಸ್ಟೆಲ್ನಲ್ಲಿರುವಂಥದ್ದು, ಅಲ್ಲಿರುವ ವಸ್ತ್ರ ಸಂಹಿತೆ, ಇದು ಸಂಸ್ಕಾರವನ್ನು ಕೊಟ್ಟಿದೆ ಯುವಕ ಯುವತಿಯರಲ್ಲಿ. ಹಾಗಾದರೆ ಸಂಸ್ಕಾರ ಪ್ರಬಲವಾಗಿ ಕೊಡುವಂತಹ ಒಂದು ವಿದ್ಯಾ ಕೇಂದ್ರಗಳು, ಮೊದಲು ಮನೆ, ಆಮೇಲೆ ಶಾಲೆ,
ಆಮೇಲೆ ಇಂತಹ ಸಾಮೂಹಿಕ ಏನು ಪ್ರಕ್ರಿಯೆಗಳುಂಟು, ಸಾಮೂಹಿಕ ಸತ್ಯನಾರಾಯಣ ಪೂಜೆಯೋ ಭಜನೆಯೋ, ಇದು ಸಂಸ್ಕಾರ ಕೊಡುವಲ್ಲಿ ಹೋಗಬೇಕು. ಭಜನೆಗೆ ಅವಲಕ್ಕಿ ವಂಚಕಜ್ಜಾಯ ಮಾಡಲಿಕ್ಕೆ ಪುರೋಹಿತರನ್ನು ಕರ್ಕೊಂಡು ಬರಬೇಡಿ. ಚಂದ ಕೈಕಾಲು ಮೈ ತೊಳೆದು ಸ್ನಾನ ಮಾಡಿ ಅವಲಕ್ಕಿ ವಂಚಕಜ್ಜಾಯ ಮಾಡಿ ನೋಡ ನೀವೇ. ಪೂಜ್ಯರು ಯಾವಾಗಲೂ ಭಜನಾ ಮಂದಿರವನ್ನು ದೇವಸ್ಥಾನ ಮಾಡಬೇಡಿ. ದೇವಸ್ಥಾನದ ತಾಂತ್ರಿಕ ವಿಧಿವಿಧಾನ ಬೇರೆ. ಇದು ನಾವು ಎಲ್ಲರೂ ಭಕ್ತಿಯಲ್ಲಿ ಪಾಲ್ಗೊಳ್ಳಿಕ್ಕಿರುವಂತಹ ಸಿಸ್ಟಮ್ ಇದು. ಇದನ್ನು ಒಬ್ಬ ಯುವಕನಿಗೆ ಪಂಚಕಜ್ಜಾಯ ಮಾಡಲಿಕ್ಕೆ ಕಲಿಸಿ. ಆಗ ಗೊತ್ತಿಜ್ಜ ಅವನಿಗೆ ಈ ಪಂಚಕಜ್ಜಾಯ ಗೊತ್ತಿಲ್ಲ, ತಿಲ್ಲಿ ಗೊತ್ತುಂಟು ಅವನಿಗೆ, ಮಾಡಲಿಕ್ಕೆ ಯಾಕೆ ಗೊತ್ತಿಲ್ಲ? ತೆಂಗಿನಕಾಯಿ ಹೆರೀಲಿ, ಹೀಗೆ ಬೆಲ್ಲ ಹೀಗೆ ಮಾಡಲಿ ಚೂರಿ ತಕ್ಕೊಂಡು. ಸಂಸ್ಕಾರವನ್ನು ಕಲಿಸಿ ಮಾರೆ, ಅದಕ್ಕೆ ಕೆಲಸ ಕೊಡಿ. ಇದು ಪ್ರಾಯ ಆಯಿತು, ಹೈಸ್ಕೂಲಿಗೆ ಬಂತು, ಕಾಲೇಜಿಗೆ ಹೋಯಿತು, ಅಮ್ಮ 2 ದೋಸೆ ಹಾಕು, ನನಗೆ ಗೊತ್ತಿಲ್ಲಮ್ಮ. ಹೌದಾ, ಅವಳಿಗೆ ಗೊತ್ತಿಲ್ಲ ದೋಸೆ ಹಾಕಲಿಕ್ಕೆ. ತಿನ್ಲಿ ಗೊತ್ತುಂಟಾ ದೋಸೆ ತಿನ್ನಲಿಕ್ಕೆ? 2 ಸಲ ಕಾವಲಿಯಿಂದ ಹೊರಗೆ ಸ್ಟವ್ವಿಗೆಲ್ಲ ಬೀಳ್ಬೋದು, ತೊಂದರೆ ಇಲ್ಲ. ಯಾರು ಬೀಳದೆ ನಡ್ಕೊಂಡು ಹೋದಲ್ಲ. 4 ಸಲ ಕಾವಲಿಯಿಂದ ಹೊರಗಾಗಿ, ಯಾವಾಗಲೂ ಕಾವಲಿಯಿಂದ ಹೊರಗಾದ್ರೆ ಆಗಲಿಕ್ಕಿಲ್ಲ, ಮತ್ತು ಪುಂಡ್ಯ ಮಾಡಬೇಕಂತೆ, ದೋಸೆ ಮಾಡಲಿಕ್ಕಿಲ್ಲ. ಆ ಕಾರಣದಿಂದ ಈ ಸಂಸ್ಕಾರಗಳನ್ನು ಮಾಡಬೇಕು. ಅಸ್ಪೃಶ್ಯತೆಯ ಮಾನಸಿಕತೆ ನಮ್ಮಲ್ಲಿ ಹೋಗಬೇಕಾದ್ದು ಮುಖ್ಯ. ಮನುಷ್ಯನನ್ನು ಪ್ರೀತಿಸಬೇಕು. ಮೊದಲು ಮಾನವನಾಗು. ಎಲ್ಲರೂ ಮನುಷ್ಯರು, ಆ ಪ್ರಜ್ಞೆ ಇರಬೇಕಾದ್ದು. ಹಾಗೆ ವ್ಯಕ್ತಿತ್ವ ನಿರ್ಮಾಣದಿಂದ ಸಮಾಜದಲ್ಲಿ ಪರಿವರ್ತನೆ. ಇದು ಪರಮಪೂಜ್ಯ ಕಾವಂದ್ರ ಶ್ಲೋಗನ್. ಅದಕ್ಕೆ ಭಜನೆ, ಕೌಟುಂಬಿಕ ಪರಂಪರೆ, ಅವರ ಪುಸ್ತಕದಲ್ಲಿ ಒಂದು ನೋಡಿದೆ, ನಾನೊಂದು ಕೊಟೇಶನ್ ನೋಡಿದೆ, ಅದನ್ನು ಮಾಡಿದ್ದಾರೆ. ಮೊದಲು ವ್ಯಕ್ತಿಗೆ ಸಂಸ್ಕಾರ, ಕುಟುಂಬಕ್ಕೆ ಸಂಸ್ಕಾರ, ಸಮಾಜಕ್ಕೆ ಸಂಸ್ಕಾರ. ಆ ಚಿಂತನೆಯಲ್ಲಿ ಆ ರಾಷ್ಟ್ರೀಯ ಪ್ರಜ್ಞೆ ನಮ್ಮಲ್ಲಿ ಬರಬೇಕು. ಇದನ್ನು ನಾವು ಮಾಡೋಣ. ಇದಿರುವಂತಹದ್ದು ಸೋದರತ್ವ, ಭಾವೈಕ್ಯ, ಇದೆಲ್ಲ ನಮ್ಮಲ್ಲಿ ಯಾಕೆ ಹೇಳ್ತಾರೆ ಅಂದರೆ, ಹಿರಿಯರ ತ್ಯಾಗ ಇದೆ. ಅವರ ಬೆವರು, ಅವರ ರಕ್ತ, ಅವರ ಪರಿಶ್ರಮ, ಅವರ ಕಣ್ಣೀರು, ಅವರ ಕೆನ್ನೀರು. ಈ ನೆಲದಲ್ಲಿ ಇವತ್ತು ಸಂಸ್ಕೃತಿ ಉಳಿದ್ರೆ, ಸಂಸ್ಕಾರ ಉಳಿದ್ರೆ, ಹಿರಿಯರ ಬೆವರಿದೆ, ಹಿರಿಯರ ಕಣ್ಣೀರಿದೆ, ಹಿರಿಯರ ಕೆನ್ನೀರಿದೆ. ಅದರಲ್ಲಿ ಸಂಸ್ಕಾರದ ಬೆಳೆ ಉಳ್ಕೊಂಡಿದೆ, ಸರ್ವನಾಶ ಆಗಲಿಲ್ಲ. ಅವರು ಪೂರ್ವಸೂರಿಗಳು, ಅವರು ಜ್ಞಾನಿಗಳು. ಆ ಹಿರಿಯರಿಗೆ ನಾವು ಉತ್ತರಾಧಿಕಾರಿಗಳಾಗಿ ನಾವು ಏನನ್ನು ಕೊಟ್ಟಾಗಾಯಿತು. ವರ್ಷಕ್ಕೊಮ್ಮೆ ಪಿಂಡ ಇಟ್ಟರೆ ತೊಂದರೆ ಇಲ್ಲ, ಮತ್ತು ನೀರಿಗೆ ಹಾಕ್ತೇವೆ. ಹಪ್ಪಳ ಕಾಗೆ ಕೊಂಡೋಗ್ತದೆ, ಸಂಸ್ಕಾರವನ್ನು ಕೊಂಡೋಗ್ಲಿಕ್ಕಾಗ್ತದ? ಈ ಸಂಸ್ಕಾರವನ್ನು ಅವರ ಉತ್ತರಾಧಿಕಾರಿ ಅಂದರೆ ಡೆಪಾಸಿಟಿಗಲ್ಲ, ಈ ಆಸ್ತಿಗಲ್ಲ ಉತ್ತರಾಧಿಕಾರಿ. ಭಾರತದ ಅಸ್ಮಿತೆಗೆ, ಭಾರತದ ಆಧ್ಯಾತ್ಮ ಪರಂಪರೆಗೆ, ಭಾರತದ ಸಂಸ್ಕೃತಿಗೆ, ಭಾರತದ ಏನು ಇದು ಇಲ್ಲಿಯ ಇದು ಕಲೆ ಇತ್ಯಾದಿ ಉಂಟು, ಇದಕ್ಕೆ ನಾವು ಉತ್ತರಾಧಿಕಾರಿಗಳಾಗಬೇಕಾದ್ದು ಮುಖ್ಯ. ಅದಕ್ಕಾಗಿ ಕ್ಷೇತ್ರದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮೊಬೈಲ್ ಬೇಕು, ಎಷ್ಟು ಬಳಸಬೇಕು ಅಂತ ಮಕ್ಕಳಿಗೆ ಕಲಿಸಿ. ಸೋಷಲ್ ಮೀಡಿಯಾ ಒಂದು ವಿಷಯ ಉಂಟು, ಅತ್ಯಂತ ಕೆಟ್ಟು ಹೋಗಿದೆ. ಸುಳ್ಳಿಗೆ ಸಾಕ್ಷಿ ಕೇಳುವುದಿಲ್ಲ, ಸತ್ಯಕ್ಕೆ 1000 ಸಾಕ್ಷಿ ಕೇಳುತ್ತಾರೆ. ಸುಳ್ಳಿಗೆ ಒಂದೇ ಒಂದು ಸಾಕ್ಷಿ ಬೇಡ. ನಮ್ಮ ಹೋರಾಟ ಸತ್ಯಾಗ್ರಹ ಅಂದರೆ ಸತ್ಯಕ್ಕಾಗಿ ಹೋರಾಟ. ಸತ್ಯಾಗ್ರಹ ಅಂದರೆ ಮಾರ್ಗದವಾದಿಯಲ್ಲಿ ಕೂತ್ಕೊಳ್ಳೋದಲ್ಲ, ದೊಂದಿ ಮೆರವಣಿಗೆ ಮಾಡೋದಲ್ಲ. ಆ ಹೋರಾಟ ಆಗದೇ ಇರಲಿಕ್ಕೆ ಎಲ್ಲ ಯುವಕರು ಸತ್ಯವನ್ನು ಅನುಷ್ಠಾನ ಮಾಡಿ, ಸಂಸ್ಕಾರ ಅನುಷ್ಠಾನ ಮಾಡಿ, ಭಕ್ತಿ ಅನುಷ್ಠಾನ ಮಾಡಿ, ದೇವರ ಅನುಷ್ಠಾನ ಮಾಡಿ. ಹಾಗಾದರೆ ಗೊಂದಲ ಉಂಟಾ? ಅವರಿಗೆ ಸಂಸ್ಕಾರವನ್ನು ಕೊಡದೆ ಅವ ಮದ್ಯದಂಗಡಿಯಲ್ಲಿದ್ದರೆ ಆವಾಗ ನಾವು ಮಧ್ಯ ವಯಸ್ಸಿನಲ್ಲಿ ತಲೆಬಿಸಿ ಮಾಡಿಯೋ ಪ್ರಯೋಜನ ಇಲ್ಲ. ಅವನನ್ನು ಮದ್ಯದಂಗಡಿಗೆ ಹೋಗದಾಗೆ ಮಾಡಿ. ಮನೆಯಲ್ಲಿ ಸಂಜೆ ಊಟ ಬೇಡ ಅಂತ ಹೇಳಿದರೆ ಯಾಕೆ ಅಂತ ಕೇಳಿ, ಯಾಕೆ ಊಟ ಬೇಡ, ಏನು ತಿಂದು ಬಂದಿದ್ದೇಳಿ, ಸ್ವಲ್ಪ ಹತ್ರ ಹೋಗಿ, ಆವಾಗ ಬಾಯಿಯ ಪರಿಮಳ ಗೊತ್ತಾಗ್ತದೆ, ಅಥವಾ ದುರ್ನಾತ ಗೊತ್ತಾಗ್ತದೆ. ಹಾಗಾದರೆ ಜಾಗೃತಿ ಆಗಬೇಕಾದ್ದು ಹಿರಿಯರು, ಹೆತ್ತವರು, ಗುರು ಪರಂಪರೆ ಜಾಗೃತಿ ಆಗಬೇಕಾದ್ದು ಮುಖ್ಯ. ಕೃಷ್ಣನಿಂದ ಗೋಪಾಲಕರ ಉದ್ಧಾರ ಆಯಿತು. ಲಿಂಗಭೇದ ಇಲ್ಲದೆ ಮಲಗುತ್ತಿದ್ದರು ಗೋಕುಲದಲ್ಲಿ. ಕೃಷ್ಣ ಅವರಿಗೆ ಲಿಂಗಭೇದವನ್ನು ಕಲಿಸಿದ. ಬರಿಮೈಯಲ್ಲಿ ಸಾರ್ವಜನಿಕ ಪ್ರದೇಶದಲ್ಲಿ ಸ್ನಾನ ಮಾಡುತ್ತಿದ್ದರು ಹೆಣ್ಮಕ್ಕಳು. ಸೀರೆ ಹಿಡ್ಕೊಂಡು ಮೇಲೆ ಹೋಗಿ ಕೂತ, ನೀವು ಬಿಚ್ಚಿಟ್ಟರೆ ಮೇಲೆ ಹೋಗಿ ಕೂತ್ಕೊಳ್ತೇನೆ ಅಂತ. ಮರುದಿವಸ ಬಿಚ್ಚಿಡಲಿಲ್ಲ. ಯಾಕೆ ಅಂತ ಕೇಳಿ, ಇಲ್ಲ ಮರುದಿವಸದಿಂದ ಅವರಿಗೆ ಸಾರ್ವಜನಿಕದಲ್ಲಿ ಬಿಚ್ಚಿಡುವುದಿಲ್ಲ ಹೇಳಿದ್ರಂತೆ. ಜನ ಸ್ತ್ರೀಲೋಲ ಹೇಳಿದರು. ಕೃಷ್ಣ ಅದಕ್ಕೆ ಕ್ಯಾರ್ ಮಾಡಲಿಲ್ಲ. ಕೊನೆಯವರೆಗೂ ಕೃಷ್ಣ ಹೆಣ್ಣು ಹುಚ್ಚ ಅಂತ ಹೇಳಿದ್ದು. ಹಾಗಂತ ಹೇಳಿದವನಿಗೆ ಹುಚ್ಚು ಬಿಡಲಿಲ್ಲ, ಅವನಿಗೆ ಹುಚ್ಚಿತ್ತು. ಕೃಷ್ಣ ಹಾಗಾದರೆ ಹೆಣ್ಮಕ್ಕಳು ಸಾರ್ವಜನಿಕವಾಗಿ ಬರಿಮೈಯಲ್ಲಿ ಸ್ನಾನ ಮಾಡಬಾರ್ದು, ಬಟ್ಟೆ ಕದ್ದದ್ದು. ನಾಳೆಯಿಂದ ಮಾಡುವುದಿಲ್ಲಲ್ವೋ? ಇಲ್ಲ, ಹೋಗಿ ಹಿಡ್ಕೊಂಡು ಹೋಗಿ. ರಾಮ ಚಾಪಲ್ಯ ಸ್ವಭಾವದಲ್ಲಿದ್ದ ಕಪಿಗಳನ್ನು ಉದ್ಧಾರ ಮಾಡಿದ ಮರ್ಯಾರೆ. ಕಪಿಗಳು ಏಕಸೂತ್ರ ಸಂಘಟನೆ. ರಾಮರಾಜ್ಯ ಅಂದರೆ ರಾಮ ಆಡಳಿತ ಮಾಡಿದ್ದಲ್ಲ. ರಾಕ್ಷಸನಾದ ವಿಭೀಷಣ ರಾಮನ ಆದರ್ಶವನ್ನು ಮೈಗೂಡಿಸಿ ಆಡಳಿತ ಮಾಡಿದ್ದು ಲಂಕೆಯ ರಾಮರಾಜ್ಯ.
ಸುಗ್ರೀವಾದಿ ಕಪಿಗಳು ರಾಮಾದರ್ಶವನ್ನು ಮೈಗೂಡಿಸಿ ಕಿಷ್ಕಿಂಧೆಯಲ್ಲಿ ಆಡಳಿತ ಮಾಡಿದ್ದು ರಾಮಾದರ್ಶ. ರಾಮ ಅಯೋಧ್ಯೆಯಲ್ಲಿ ಆಡಳಿತ ಮಾಡಿದ್ದು ರಾಮರಾಜ್ಯ ಅಲ್ಲ. ರಾಮ ಇಲ್ಲದೇ ಇರುವಾಗ ರಾಮತತ್ವವನ್ನು ಅನುಷ್ಠಾನ ಮಾಡಿ ಆಡಳಿತ ಮಾಡಿದ್ರಲ್ಲ, ಅದು ರಾಮರಾಜ್ಯ. ಅದನ್ನು ಮಾಡಿದ್ದಾನೆ. ಶಿವಾಜಿ ಮರಾಠರಿಗೆ ಸಂಸ್ಕಾರ ಕೊಟ್ಟಿದ್ದಾನೆ. ವಿವೇಕಾನಂದರು ಯುವಕರಿಗೆ ಸಂಸ್ಕಾರ ಕೊಟ್ಟಿದ್ದಾರೆ. ಹೆಗ್ಗಡೆಯವರು ಸಮಗ್ರ ಸಮಾಜಕ್ಕೆ ಸಂಸ್ಕಾರ ಕೊಟ್ಟಿದ್ದಾರೆ. ಹಾಗಾದರೆ ಒಬ್ಬ ಶಿವಾಜಿ, ಒಬ್ಬ ವಿವೇಕಾನಂದ, ಒಬ್ಬ ಕೃಷ್ಣ, ಒಬ್ಬ ರಾಮ ಎಲ್ಲಿ ಕಾಣಬಹುದು? ಒಬ್ಬ ರಾಮಕೃಷ್ಣ ಪರಮಹಂಸನನ್ನು ಎಲ್ಲಿ ನೋಡ್ತೀರಿ? ಅವರನ್ನು ಹುಡುಕಿಕೊಂಡು ಬಿಡಿ. ಧರ್ಮಸ್ಥಳದ ಬೀಡಿನಲ್ಲಿ ಕುಳಿತವರು ಹೆಗಡೆಯವರನ್ನು ನೋಡಿ. ಅದರಲ್ಲಿ ಒಬ್ಬ ಹನುಮಂತ ಪ್ರಜ್ಞೆಯ ನಿಷ್ಠೆ ಉಂಟು, ರಾಮ ಪ್ರಜ್ಞೆಯ ಸರ್ವಾಧರಣೆ ಉಂಟು, ಕೃಷ್ಣ ಪ್ರಜ್ಞೆಯ ಗೀತಾಚಾರ್ಯ, ಶಿವಾಜಿ ಪ್ರಜ್ಞೆಯ ಹೋರಾಟಗಾರ, ವಿವೇಕಾನಂದ ಪ್ರಜ್ಞೆಯ ವಿಶ್ವಮಾನವತ್ವ ಒಬ್ಬ ವ್ಯಕ್ತಿಯಲ್ಲಿ ಉಂಟು. ಏಕಂ ಸತ್ ವಿಪ್ರಾಹ ಬಹುಧ ವದಂತಿ. ಒಬ್ಬನಲ್ಲಿ ಎಲ್ಲವೂ ಇದೆ, ಎಲ್ಲವೂ ಒಬ್ಬನಲ್ಲಿದೆ. ಅದಕ್ಕಾಗಿ ಈ ಭಜನಾ ಕಮ್ಮಟಕ್ಕೆ 184 ಮಂದಿ ಬಂದಿದ್ದಾರೆ ಅಂತ ಸುಬ್ರಹ್ಮಣ್ಯ ಪ್ರಸಾದರು ಹೇಳಿದರು. ಇದು ನಿಮ್ಮ ಬದುಕಿನ ಮಹಾಭಾಗ್ಯ. ಈ ಭಜನಾ ಕಮ್ಮಟಕ್ಕೆ ಬಂದು ಈ ಸಂಸ್ಕಾರ ಹೊಂದಿಕೊಂಡು ಹೋಗಿ ನಿಮ್ಮ ಊರಿನಲ್ಲಿ ನೀವೊಬ್ಬೊಬ್ಬ ದಾಸರಾಗಿ, ನೀನು ಯಾಕೋ ನಿನ್ನ ಹಂಗೆ ಯಾಕೋ ದೇವರ ಹತ್ರ ಕೇಳಬೇಕಾದ್ರೆ ನಮ್ಮ ಹತ್ರ ಅನುಷ್ಠಾನ ಬೇಕು. ಆವಾಗ ದೇವರ ಹತ್ರ ಕೇಳೋದು ನೀನು ಯಾಕೋ ನಿನ್ನ ಹಂಗೆ ಯಾಕೋ. ಆದರೆ ಮುಂದಿನ ವಾಕ್ಯ ಉಂಟು ಮಾತ್ರ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಮೂಗಿನಿಂದ ನೆತ್ತಿಯವರೆಗೆ ನಾಮ ಎಳೆಯುವುದಲ್ಲ, ಹೆಸರು ಅಂತ ಅರ್ಥ. ಆ ನಾಮದ ಬಲ ಹಿಡಿದಲ್ವ, ಕುಂಕುಮ ತೆಗೆದು ಎಳೆದವ ಇಲ್ಲಿವರೆಗೆ, ಅದು ಪ್ರಯೋಜನ ಇಲ್ಲ. ದೇವರ ನಾಮ ಬಲ, ಅದಕ್ಕೆ ದೇವರ ನಾಮವನ್ನು ಅನುಷ್ಠಾನ ಮಾಡಿ. ಹನುಮಂತ ರಾಮ ಹುಟ್ಟುವ ಎಷ್ಟೋ ವರ್ಷದ ಮೊದಲೇ ರಾಮ ಹೇಳಿದ್ದಾನೆ. ಅಹಲ್ಯೆ ರಾಮನಾಮವನ್ನು ಎಷ್ಟೋ ವರ್ಷ ಮೊದಲೇ ಹೇಳಿದ್ದಾನೆ. ರಾಮ ಬಂದದ್ದು ಮತ್ತೆ. ಹಾಗಾದರೆ ಶಕ್ತಿ ಇರುವುದು ಯಾವುದಕ್ಕೆ? ದೇವರ ಹೆಸರಿಗೆ ಶಕ್ತಿ ಉಂಟು, ನಾಮಕ್ಕುಂಟು. ಅದನ್ನು ಅನುಷ್ಠಾನ ಮಾಡಿ. ಅದಕ್ಕಾಗಿ ಭಗವಂತನ ನಾಮ ಅನುಷ್ಠಾನ, ನಾಮ ವ್ಯಾಹರಣ, ಅದು ಬಾಯಿನ ನಾಲಿಗೆಯಿಂದ, ನಾಮ ಸ್ಮರಣ ಮನಸ್ಸಿನಲ್ಲಿ ಹೇಳುವಂತಹದ್ದು. ಇದು ನೀವು ಮಾಡಿದಿರಿ ಅಂತಾದರೆ ನೀವು ಪೂರ್ಣತೆಯ ಕಡೆಗೆ ಯುವಕರು ಸಾಗ್ತಾರೆ. ಆ ಯುವಕರನ್ನು ಆ ದಿಕ್ಕಿನಲ್ಲಿ ನೀವು ತಯಾರು ಮಾಡಬೇಕಾದ್ದು ಮುಖ್ಯ. ಪ್ರತಿಯೊಬ್ಬನೂ ಒಂದು ಇಂಡಿವಿಜುವಲ್ ಸ್ಟಿಕ್ ಅಂತ ಹೇಳೋದು ನಾವು ಇಂಗ್ಲೀಷಿನಲ್ಲಿ. ಎಲ್ಲ ಯುವಕರು ಏಕಾಂತ ಬಯಸೋದು, ಯುವತಿಯರು ಏಕಾಂತ ಬಯಸೋದು. ಹಾಗೆ ಯುವಕರು ಏಕಾಂತ ಬಯಸಿದರೆ ಕೊನೆಗೆ ಏಕಾಂತ ಅಂತ ಕರೀಲಿಕ್ಕೆ ಕಾಂತ ಇರುವುದಿಲ್ಲ, ಅವಳು ಮತ್ತೊಬ್ಬನೊಟ್ಟಿಗೆ ಹೋಗಿ ಆಗ್ತದೆ. ಇವಳು ಏಕಾಂತದಲ್ಲಿದ್ದರೆ ಓ ಕಾಂತ ಅಂತ ಹೇಳಲಿಕ್ಕೆ ಅವನು ಇರುವುದಿಲ್ಲ, ಮತ್ತೊಬ್ಬಳನ್ನು ಹುಡುಕಿಕೊಂಡು ಹೋಗ್ತಾನೆ. ಹಕ್ಕಿಗಳೆಲ್ಲ ಜೊತೆಗೆ, ಮೀನುಗಳೆಲ್ಲ ಜೊತೆಗೆ, ಹಸುಗಳೆಲ್ಲ ಜೊತೆಗೆ, ಮನುಷ್ಯ ಯಾಕೆ ಒಬ್ಬನೇ ಇರುವುದು? ಏನು ಒಂಟಿ ಮರದ ಗುಡ್ಡೆಯ ಸನ್ಯಾಸಿಯ? ಕೈಯ ತಟ್ಟಿನಲ್ಲಿ 5 ಬೆರಳುಂಟು, ಮುಖದಲ್ಲಿ 5 ಇಂದ್ರಿಯ ಉಂಟು, ಮನುಷ್ಯನಿಗೆ ಒಟ್ಟಿಗಿರ್ಲಿಕ್ಕಾಗುವುದಿಲ್ವ? ಇದನ್ನು ಸಮಷ್ಟಿ ಪ್ರಜ್ಞೆಯನ್ನು, ಸಾಮೂಹಿಕ ಪ್ರಜ್ಞೆಯನ್ನು, ಇದನ್ನು ಕ್ಷೇತ್ರ ತನ್ನ ಪ್ರತಿಯೊಂದು ವಿಭಾಗದಲ್ಲಿ ಹೇಳಿಕೊಡ್ತಾ ಉಂಟು. ಪ್ರತಿಯೊಂದು ವಿಭಾಗದಲ್ಲಿ ಹೇಳಿಕೊಡ್ತಾ ಉಂಟು, ಅದನ್ನು ತರ್ತಾ ಉಂಟು. ನಮಗೆ ಆ ಭಾಗ್ಯ ಬೇಕು, ಆ ಯೋಗ ಬೇಕು. ಆ ಭಾಗ್ಯದಲ್ಲಿ, ಯೋಗದಲ್ಲಿ ನಾವು ಭಜನಾ ಕಮ್ಮಟದಲ್ಲಿ 1 ವಾರ ಸೇರಿದ್ದೇವೆ. ನಾವು ಅನುಷ್ಠಾನ ಮಾಡುವ ಗುಂಡು ಸೂಜಿಗೆ ಶಕ್ತಿ ಬಂದಾಗ ನೀವೊಬ್ಬೊಬ್ಬರು ಭಕ್ತಿಯ ಕಾಂತದ ಕಲ್ಲುಗಳು. ನೀವು ಹೋಗಿ ಒಂದು 10 ಗುಂಡು ಸೂಜಿಗೆ ಕಾಂತ ಕೊಡಿ. ಹೋಗಿ ನಿಮ್ಮ ಮನೆಯಲ್ಲಿರುವ ಗುಂಡು ಸೂಜಿಗೆ ಮೊದಲು ಕೊಡಿ. ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು, ಯುವಕರನ್ನು ಆಚೆ ಮನೆಗೆ ಹೇಳುವುದಲ್ಲ, ಮೊದಲು ನಮ್ಮ ಮನೆಯಿಂದ. ಎಲ್ಲಿಂದ ತೊಡಗುವುದು? ನಮ್ಮ ಮನೆಯಿಂದ ತೊಡಗಲಿ. ಅದನ್ನು ಮಾಡೋಣ. ಸಮಯ ಹೆಚ್ಚು ತೆಕ್ಕೊಂಡಿದ್ದೇನೆ ಸುಬ್ರಹ್ಮಣ್ಯ ಪ್ರಸಾದ್ರೇ. ಆ ಕಾರಣದಿಂದ ನಿಮ್ಮ ಏನು ಶ್ರದ್ಧೆ, ಭಕ್ತಿ, ಇದು ನಿಮಗೆ, ನಿಮ್ಮ ಕುಟುಂಬಕ್ಕೆ ಮತ್ತು ಜಗತ್ತಿನಲ್ಲಿರುವ ಎಲ್ಲ ದೇಶಗಳಲ್ಲಿಯೂ ಕುಟುಂಬ ಪದ್ಧತಿ, ಸಂಸ್ಕಾರ, ಪೂಜೆ, ವ್ರತ, ಹುಟ್ಟುಹಬ್ಬ, ಶ್ರಾದ್ದ ಕರ್ಮಗಳು, ದೈವಗಳು, ಆಮೇಲೆ ನರ್ತನ, ಇದು ಪ್ರಪಂಚದ ಯಾವ ದೇಶದಲ್ಲಿಯೂ ಇಲ್ಲ. ಮತ್ತೊಮ್ಮೆ ನಮಗೆ ಭಾರತಾಂಬೆಯ ಮಡಿಲಿನ ಮಕ್ಕಳಾಗುವಂತಹ ಭಾಗ್ಯವನ್ನು, ಯೋಗವನ್ನು ಭಗವಂತ ಕೊಡಬೇಕು ಅಂತಾದರೆ ನಾವೆಲ್ಲರೂ ಭಾರತರಾಗಬೇಕು, ಸಂಸ್ಕಾರಯುತರಾಗಬೇಕು. ಅದಕ್ಕಾಗಿ ಪರಮಪೂಜ್ಯ ಧರ್ಮಾಧಿಕಾರಿಗಳು ಖಾವಂದರು ತನ್ನ ಇಡೀ ಬದುಕನ್ನು ಸಮಾಜಕ್ಕೆ ಬೇಕಾಗಿ ವಿನಿಯೋಗಿಸಿದ್ದಾರೆ. ಸಮಾಜವನ್ನು ಕಟ್ಟುವಲ್ಲಿ ತಾನು ಆ ಸಮಾಜಕ್ಕೆ ಬುನಾದಿಯಾಗಿ ನಿಂತಿದೆ ಆ ಪುಣ್ಯಾತ್ಮ, ಸಪತ್ನೀಕನಾಗಿ. ಇದು ಋಷಿ ಪರಂಪರೆ. ವಸಿಷ್ಠಾರುಂಧತಿಯರು ಜಗತ್ತನ್ನು ಬೆಳಗಲಿಕ್ಕೆ ದಾಂಪತ್ಯ ಮಾಡಿದರು. ಅತ್ರಿ ಅನುಸೂಯರು ಜಗತ್ತಿಗೆ ಬೆಳಕು ಕೊಡಲಿಕ್ಕೆ ದಾಂಪತ್ಯ ಮಾಡಿದರು, ಮಕ್ಕಳು ಮಾಡಲಿಕ್ಕಲ್ಲ. ಅದನ್ನು ನೆನಪು ಮಾಡೋಣ. ಅವರ ಶ್ರಮ, ಅವರ ತ್ಯಾಗ, ಅವರ ಚಿಂತನೆ, ಅವರ ಧಾರ್ಮಿಕ ಪ್ರಜ್ಞೆ. 57 ವರ್ಷದಿಂದ
ಧಾರ್ಮಿಕ ವ್ರತ ಏನು ಕೈಗೊಂಡಿದ್ದಾರೆ ಅದು ವೃಥ ಆಗಬಾರದು. ಅದೆಲ್ಲ ನಮ್ಮಲ್ಲಿ ಒಂದೊಂದು ಕಣಗಳಾಗಿ ಮೈಗೂಡಿಕೊಳ್ಳಿ ವಿನಂತಿಸಿ, ಹಂಸ ಕ್ಷೀರ ನ್ಯಾಯದಂತೆ ರಾಜಹಂಸ ಹಾಲು ನೀರು ಒಟ್ಟಾದರೆ ನೀರನ್ನು ಬೇರ್ಪಡಿಸಿ ಹಾಲನ್ನು ಮಾತ್ರ ತೆಕ್ಕೊಳ್ತಾರೆ. ಬ್ರಹ್ಮೈಕ್ಯ ಪೇಜಾವರ ಶ್ರೀಗಳೊಂದು ಮಾತು ಹೇಳುತ್ತಿದ್ದರು, ಯಾರದ್ದೇ ಮಾತಿನಲ್ಲಿ ನಡವಳಿಕೆಯಲ್ಲಿ ನಾವು ಬೇಕಾದ್ದನ್ನು ತೆಕ್ಕೊಳ್ಳುವ, ಮನುಷ್ಯನನ್ನು ತಿರಸ್ಕರಿಸುವುದಲ್ಲ. ಎಲ್ಲರಲ್ಲಿಯೂ ಸದ್ಗುಣಗಳಿದೆ, ಕೆಲವರಲ್ಲಿ ಹೆಚ್ಚಿದೆ, ಕೆಲವರಿಗೆ ಕಡಿಮೆ ಇದೆ. ಸದ್ಗುಣಗಳನ್ನು ತೆಕ್ಕೊಳ್ಳುವ. ಮನುಷ್ಯರು ಮೊದಲು ಮನುಷ್ಯನನ್ನು ಪ್ರೀತಿಸಿ, ಮನೆಯಿಂದ ಪ್ರೀತಿಸಿ. ಎಲ್ಲರಿಗೂ ಇದನ್ನು ಹೇಳಿ, ನಿಮ್ಮ ಮನೆಯಲ್ಲಿ ದೀಪ ಇಡಿ, ಹೊಸ್ತಿಲಿಗೆ ಬರೀರಿ ಅಮ್ಮ, ತುಳಸಿಗೆ ನೀರು ಹಾಕಿ. ತುಳಸಿಗೆ ನೀರು ಹಾಕಬೇಕಿದ್ರೆ ತುಳಸಿ ಬೇಕು ಮೊದಲು, ತುಳಸಿ ಬೇಕಿದ್ರೆ ಮೊದಲು ತುಳಸಿ ಕಟ್ಟೆ ಬೇಕು. ತುಳಸಿಯಲ್ಲಿ ಉಂಟು ಹುಡುಕಿಕೊಂಡು ಆಚೆ ಮನೆಗೆ ಹೋಗೋದಲ್ಲ. ಮನೆಯಲ್ಲಿ ತುಳಸಿ ಕಟ್ಟೆ, ತುಳಸಿ ನೀರು ಹಾಕೋದು, ಹೊಸ್ತಿಲಿಗೆ ಬರೆಯುವುದು, ಹೂ ಇಡುವುದು, ನಮಸ್ಕಾರ ಮಾಡೋದು, ಹೂವನ್ನು ತಲೆಯಲ್ಲಿಡುವುದು. ದಾಸನ ಮುಡಿಯುವ ಹೆಣ್ಮಕ್ಕಳೇ ಇಲ್ಲ. ಮಲ್ಲಿಗೆ ಮತ್ತು ಸಾಧ್ಯ ಆದರೆ ಒಂದು ಗುಲಾಬಿ, ಅದನ್ನು ಈ ಬದಿಯಲ್ಲಿಡುವುದಲ್ಲ. ದಾಸನ ಚೆಂದ ಕಾಣ್ತದೆ. ದಾಸನ ಇಟ್ಟರೆ ಇಡಿ, ಹೌದೌದು, ದಾಸವಾಳ ಅದನ್ನು ಇಡಿ, ಹೂ ಇಡಿ. ಹೂ ಮುಡಿಲಿಕ್ಕೆ ಮನಸ್ಸಿಲ್ಲ, ಹೌದು. ನಾವು ಮತ್ತೆ ರಥಕ್ಕೆ, ಕುದುರೆಗೆ, ಕೋಣನಿಗೆ, ಹಸುವಿಗೆ ಎಲ್ಲ ಮಲ್ಲಿಗೆ ಎಷ್ಟು ಹಾಕ್ತೇವೆ. ನಮ್ಮ ತಲೆಯಲ್ಲಿ ಒಂದು ತುಂಡು ಮಲ್ಲಿಗೆ ಇಲ್ಲಲ್ಲ. ಮಲ್ಲಿಕಾಮಣಿಯರಲ್ವ ನೀವು? ಈ ಅನುಷ್ಠಾನ ಮಾಡಿ, ಈ ಭಜನಾ ಕಮ್ಮಟ ಪ್ರೇರಣೆ ಕೊಡಲಿ ಹೇಳಿ ತಮಗೆಲ್ಲ ತಲೆಬಾಗಿ ಪರಮಪೂಜ್ಯ ಕಾವಂದರಿಗೆ ಮತ್ತು ಮಾತೃಶ್ರೀಯವರಿಗೆ, ಮಾಣಿಲ ಯತಿವರಿಯರಿಗೆ ತಲೆ ತಗ್ಗಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ವಸುಧೈವ ಕುಟುಂಬಕಂ ಎಂಬ ಭಾರತೀಯ ಪರಿಕಲ್ಪನೆಯೊಂದಿಗೆ ಮಗುವಿಗೆ ಮನೆಯಿಂದ ಪ್ರಾರಂಭವಾಗುವ ವಿದ್ಯೆ ಯುವ ಜನತೆಯಲ್ಲಿ ಸಂಸ್ಕಾರವಾಗಿ ಬೆಳೆದು ಅರಳಬೇಕಾದರೆ ಹೆತ್ತವರ ಪಾತ್ರ, ಸಂಬಂಧಗಳ ಬೆಸುಗೆ ಎಷ್ಟು ಮಹತ್ತರವಾದದ್ದು ಎಂಬುದನ್ನು ಅನೇಕ ಉದಾಹರಣೆಗಳೊಂದಿಗೆ ಸವಿಸ್ತಾರವಾಗಿ ಮನಮುಟ್ಟುವಂತೆ ತಿಳಿಸಿಕೊಟ್ಟ ಹಿರಿಯರಾದ ಶ್ರೀ ಉಜಿರೆ ಅಶೋಕ್ ಭಟ್ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇವರಿಗೆ ಭಜನಾ ಕಮ್ಮಟದ ಸಂಚಾಲಕರಾದ ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಶಿವಶಂಕರ್ ನಾಯಕ್, ಮಾಲಕರು, ರೈತ ಬಂಧು ಆಹಾರೋದ್ಯಮ, ಮಾರುತಿಪುರ, ಕಣಿಯೂರು ಇವರ ಗೌರವ ಉಪಸ್ಥಿತಿಯನ್ನು ಸ್ಮರಿಸುತ್ತಾ ಇವರಿಗೂ ಭಜನಾ ಕಮ್ಮಟದ ವತಿಯಿಂದ ಗೌರವಾರ್ಪಣೆ. ಇವಾಗ ಊಟದ ವಿರಾಮ, ಆದರೆ ಕೇವಲ 20 ನಿಮಿಷ. ಯಾಕೆಂತ ಹೇಳಿದ್ರೆ ಉಡುಪಿಯ ಪಲಿಮಾರು ಶ್ರೀಗಳು, ಗುರುಗಳು, ಹಿರಿಯ ಸ್ವಾಮೀಜಿಗಳು, ಕಿರಿಯ ಸ್ವಾಮೀಜಿಗಳು ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರು ಈ ಭಜನಾ ಕಮ್ಮಟಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ 1:22 ಆಯಿತು. 1:40ಕ್ಕೆ ನಾವೆಲ್ಲರೂ ಊಟ ಮಾಡಿ ಬರಬೇಕು. ಆಮೇಲೆ ನಿಮಗೆ ವಿರಾಮ ಬೇರೆ ಸಂಜೆ ಹೊತ್ತಿಗೆ ಕೊಡುವ. ಶೀಘ್ರವಾಗಿ ಹೋಗಿ, 2 ಲೈನಲ್ಲಿ ಹೋಗಿಬಿಡಿ, ಸಮನ್ವಯಾಧಿಕಾರಿಗಳಿಗೆ ಕಳಿಸಿ. 20 ನಿಮಿಷ
ಹರಿ ಓಂ ಅಷ್ಟೇನಾ? ಗಜಾನನ ಕಲ್ತಿದ್ದೀರಾ? ಬರಲಿಲ್ಲ, ಬರ್ತದ? ಗಜಾನನ ತೆಗೀರಿ ಒಂದ್ಸಲ ಹೇಳ್ಕೊಡ್ತೇನೆ. Disconnected. ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ ಗಜವದನ, ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ ಗಜವದನ, ಪಾರ್ವತಿ ನಂದನ ಪೂರ್ವಚರಿತ ಘನ, ನಿರ್ವಿಘ್ನದಾಯಕ ಗಜಾನನ, ಗಜಾನನ ಗಜಾನನ, ಗಜಾನನ ಗಜಾನನ, ಗೌರಿ ನಂದನ ಗಜವದನ, ಗೌರಿ ನಂದನ ಗಜವದನ. ಹಾಡುವ ಒಟ್ಟಿಗೆ ಒಂದ್ಸಲ. ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ, ಗಟ್ಟಿ ಗಟ್ಟಿ, ಗಜಾನನ ಗೌರಿ ನಂದನ, ಪಾರ್ವತಿ ನಂದನ ಪೂರ್ವಚರಿತ ಘನ, ನಿರ್ವಿಘ್ನದಾಯಕ ಗಜಾನನ, ಗಜಾನನ ಗಜಾನನ, ಗಜಾನನ ಗೌರಿ ನಂದನ ಗಜವದನ, ಗೌರಿ ನಂದನ ಗಜವದನ.
ಮೂಷಕ ವಾಹನ ಹಾಡ್ತೀರಾ? ಹಾಡ್ತೀರಾ? ಒಟ್ಟಿಗೆ ಹಾಡುವ, ಇಲ್ಲಾಂದ್ರೆ ಹಾಂ ಸ್ಟಾರ್ಟಿಂದ. ಗಜಾನನ ಸ್ವಾಮಿ ಗಜಾನನ ಗಜಾನನ, ಒಟ್ಟಿಗೆ. ಗೌರಿ ನಂದನ ಗಜವದನ ಗೌರಿ, ಪಾರ್ವತಿ ನಂದನ ಪೂರ್ವಚರಿತ ಘನ, ನಿರ್ವಿಘ್ನದಾಯಕ ಗಜಾನನ, ಗಜಾನನ ಗಜಾನನ, ಗಜಾನನ ಗಜಾನನ, ಗೌರಿ ನಂದನ ಗಜವದನ, ಗೌರಿ ನಂದನ ಗಜವದನ, ಮೂಷಕ ವಾಹನ ದೋಷಕ ರಿಪುಗಲ, ಗಟ್ಟಿ ಹಾಡಿ. ನಾಶಕ ವಿಗ್ರಹ ಗಜಾನನ, ತಾಳ ಹಾಕಿ. ಮೂಷಕ ವಾಹನ ದೋಷಕ ರಿಪುಗಲ, ನಾಶಕ ವಿಗ್ರಹ ಗಜಾನನ, ಮದನಾರಿ ಮನೋಹರ ಏಕದ
ತಾತತ ಧಿಮಿತ ಕಲ್ತ್ರ ತಾತತ ಧಿಮಿತ ಹೇಳಿ ಕೊಟ್ರಲ್ಲ ಅವಾಗ ಬರ್ತದಾ? ಹಾಂ ಹೇಳಿಕೊಡ್ಬೇಕಾ ಒಂದ್ಸಲ? ತಾತತ ಧಿಮಿತ ತಾತ ಧಿಮಿತ ತಾತತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ತಾತತ ಧಿಮಿತ ತಾತ ಧಿಮಿತ ತಾತತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ. ಒಟ್ಟಿಗೆ ಹಾಡಿ. ತಾತತ ಧಿಮಿತ ತಾತ ಧಿಮಿತ ತಾತತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ. ಚಿತ್ತ ಜಪಿತನುತ್ತಮನ ಮುತ್ತಿನ ಚಿತ್ತ ಜಪಿತನುತ್ತಮನ ಮುತ್ತಿನ ಗೊತ್ತುಗಳ್ ಕುತ್ತಿಗೆಯೊಳಗೆ ತಾಡುತ್ತ ಆಡಿದನೆ ಹರಿಯಾಡಿದನೆ. ಒಟ್ಟಿಗೆ ಹಾಡುವ ಎಷ್ಟು? ತಾತತ ಧಿಮಿತ ತಾತ ಧಿಮಿತ ತಾತತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ. ಚಿತ್ತ ಜಪಿತನುತ್ತಮನ ಮುತ್ತಿನ ಗೊತ್ತುಗಳ್ ಕುತ್ತಿಗೆಯೊಳಗೆ ತಾಡುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ. ನೀವು ಚಂದ ಮಾಡಿ ಗಟ್ಟಿ ಹಾಡಿದ್ರೆ ಮಾತ್ರ ಅಲ್ವಾ ನಮಗೆ ಸಹ ಜೋಶ್ ಬರೋದು ಅಲ್ವಾ? ಈ ಹಾಡನ್ನು ಇನ್ನೂ ಸ್ವಲ್ಪ ಫಾಸ್ಟ್ ಹಾಡ್ಬೋದು ನೋಡಿ. ತಾತತ ಧಿಮಿತ ತಾತ ಧಿಮಿತ ತಾತತ ಧಿಮಿತ ಧಿಮಿಕಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ. ತಾತತ ಧಿಮಿತ ಆಡಿದನೆ ಹರಿಯಾಡಿದನೆ. ಚಿತ್ತ ಜಪಿತನುತ್ತಮನ ಮುತ್ತಿನ ಗೊತ್ತುಗಳ್ ಕುತ್ತಿಗೆಯೊಳಗೆ ತಾಡುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ. ಹಾರ ಪದಕಕ್ಕೆ ಯೋರ ಕಿರೀಟವು ಫಾಸ್ಟ್ ಹಾಡಿ ಗಟ್ಟಿ. ಧೀರ ಬಾಪುರಿದು ವೀರ ಹೊಳೆಯುತ್ತಿರೆ ಹಾರ ಪದಕಕ್ಕೆ ಯೋರ ಕಿರೀಟವು
ವಲ್ಲಭಪುರಿ ವೀರ ಹೊಳೆಯುತ್ತಿರೆ ಮಾರಜನಕ ಸುಕುಮಾರ ಸಾರ ಗುಣ ಮಾರಜನಕ ಸುಕುಮಾರ ಸಾರ ಗುಣ ಸಾಂದ್ರ ಮಹಿಮ ಹರಿಯೇ ಕೃಷ್ಣ ಕೃಷ್ಣ ತಾತತ ಧಿಮಿತ ತಾತ ಧಿಮಿತ ತಾತತ ಧಿಮಿತ ಧಿಮಿಕಿ ಎನ್ನುತ್ತ ಹಾಡಿದನೆ ಹರಿಯಾಡಿದನೆ. ಇದನ್ನೇ ಸ್ವಲ್ಪ ಫಾಸ್ಟ್ ಹಾಡುವ ಹಾರ ಪದಕ ಸಾಹಿತ್ಯ ಬರ್ತದಲ್ಲ ಹ? ಹಾಡುವ ಇಲ್ಲಿಂದ ತಾತ್ತದಿಂದನೇ ಹಾಡುವ ಸ್ವಲ್ಪ ಫಾಸ್ಟ್ ನಿದ್ರೆಯಿಂದ ಎಲ್ಲ ಹೇಳ್ಬೇಕಲ್ಲ ನಾವು ಅಲ್ವಾ? ಈಗ ಪಾಯಸ ಎಲ್ಲ ತಿನ್ಕೊಂಡು ಬಂದ್ರಿ ಅಲ್ವಾ? ರೆಡಿಯಾ? ತಾತ್ತತ ಧಿಮಿತ ತಾತ್ತ ಧಿಮಿತ ತಾತ್ತತ ಧಿಮಿತ ಧಿಮಿಕಿ ಎನ್ನುತ್ತ ಇನ್ನೊಂದ್ಸಲ ಗಟ್ಟಿ ಗಟ್ಟಿ ತಾತ್ತತ ಚಿತ್ತಜ ಪಿತನುತ್ತಮನ ಮುತ್ತಿನ ಗೊತ್ತುಗಳ ಗುತ್ತಿಗೆಯೊಳಗೆ ತಾಡುತ್ತಾಡಿದ
ಕಂಕಣವಂಕಿಯು ಕಿಂಕಿಣಿರವಗಳು ಶಂಖ ಚಕ್ರ ಧ್ವಜ ಪಂಕಜಹಾರ ಕಂಕಣವಂಕಿಯು ಕಿಂಕಿಣಿರವಗಳು ಶಂಖ ಚಕ್ರ ಧ್ವಜ ಪಂಕಜಹಾರ ಶಂಖದಳ ಶ್ರೀ ಪುರಂದರ ವಿಠಲ ಆ ಶಂಖದಳ ಶ್ರೀ ಪುರಂದರ ವಿಠಲ ವೇದಾಂತ ವೇದ್ಯ ಶ್ರೀ ಕೃಷ್ಣ ತಾತ್ತತ ಧಿಮಿತ ತಾತ್ತ ಧಿಮಿತ ತಾತ್ತತ ಧಿಮಿತ ಧಿಮಿಗಿ ಎನ್ನುತ್ತ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ ಚಿತ್ತದ ಪಿತನುತ್ತಮನ ಮುತ್ತಿನ ಗೊತ್ತುಗಳ ಕುತ್ತಿಗೆಯೊಳಗೆತ್ತಾಡುತ್ತಾಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ ಫಾಸ್ಟ್ ಆಡಿದನೆ ಹರಿಯಾಡಿದನೆ ಆಡಿದನೆ ಹರಿಯಾಡಿದನೆ 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 ಹರಿಯಾಡಿದನೆ
ಹರಿ ಓಂ. ಎಲ್ಲ ಶಿಬಿರಾರ್ಥಿಗಳು ಕುರ್ಚಿಯನ್ನು ವ್ಯವಸ್ಥಿತವಾಗಿ ಜೋಡಿಸಿಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಪರಾಹ್ನದ ಭಜನಾ ತರಬೇತಿ ಇನ್ನೇನು ಪ್ರಾರಂಭವಾಗಲಿಕ್ಕಿದೆ. ಹರಿ ಓಂ. ಹರಿ ಓಂ. ಶಿಬಿರಾರ್ಥಿಗಳು ಬೇಗ ಬೇಗ ಸಹಕರಿಸಿ. ಮಾತಾಡಬೇಡಿ, ಸುಮ್ಮನೆ ಮಾತಾಡಬೇಡಿ. ಕ್ಯಾಪ್ಟನ್ಸ್, ನಿಮ್ಮ ತಂಡವನ್ನು ಕುಳಿಸ್ಕೊಳ್ಳುವ ಜವಾಬ್ದಾರಿ ನಿಮ್ಮದು. ಬೇಗ ಬೇಗ. ಸರಿ, ಕುಳಿಸಿ. ಸ್ಟ್ರೈಟ್ ಮಾಡಿ, ಲೈನ್ ಸ್ಟ್ರೈಟ್ ಮಾಡಿ. ಮುಂದೆ ಬನ್ನಿ, ಮುಂದೆ ಬನ್ನಿ. ನೀವು ಸ್ವಲ್ಪ ಮುಂದೆನೇ ಬನ್ನಿ, ನೀವು ಸ್ವಲ್ಪ ಮುಂದೆ ಬನ್ನಿ. ಹರಿ ಓಂ. ಬೇಗ ಬೇಗ. ಗಂಗಾ ತಂಡದವರು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ಗ್ಯಾಪ್ ಇರಿ ಅಮ್ಮ, ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ. ನೀವು ಸ್ವಲ್ಪ ಹಿಂದೆ ಬನ್ನಿ. ಹಾಂ, ಇಷ್ಟು ಸಾಕು, ಇಷ್ಟು ಸಾಕು, ಸಾಕು. ಲೈನ್ ಸ್ಟ್ರೈಟ್ ಮಾಡಿ. ಹಿಂದೆ ಬನ್ನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಕ್ಯಾಪ್ಟನ್ ಇಲ್ಲಿ ಬರಿಗೆ ಬರಬೇಕು. ನೇರ ಮಾಡಿ ಲೈನು. ಫಾಸ್ಟ್. ಸ್ವಲ್ಪ ಹಿಂದೆ ಬನ್ನಿ. ಕೂತ್ಕೊಳ್ಳಿ ಅಮ್ಮ. ಶಿಬಿರಾರ್ಥಿಗಳು ಸಾಲಾಗಿ ಕುಳಿತುಕೊಳ್ಳಬೇಕಾಗಿ ವಿನಂತಿಸುತ್ತಿದ್ದೇವೆ. ಸ್ಟ್ರೈಟ್ ಸ್ಟ್ರೈಟ್ ಮಾಡಿ. ಬೇಗ. ನಿಮ್ದು ಯಾವ ತಂಡ? ತಂಡ ಯಾವುದು? ತಂಡ ಯಾವುದು? ವಿಜಯದಾಸ. ವಿಜಯದಾಸ ತಂಡದವರು. ಬೇಗ ಬೇಗ. ನಿಮ್ದು ಯಾವ ತಂಡ? ತುಳಸಿದಾಸ ತಂಡದ ನಾಯಕ ಇಲ್ಲಿ. ತುಳಸಿದಾಸ ತಂಡದ ನಾಯಕರು. ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ. ನೀವು ಹಿಂದೆ ಬನ್ನಿ. ಲೈನ್ ಸ್ಟ್ರೈಟ್ ಮಾಡಿ. ನೀವು ಕೂತ್ಕೊಳ್ಳಿ. ಹರಿ ಓಂ. ಲೈನ್ ಸ್ಟ್ರೈಟ್ ಮಾಡಿ. ಹಿಂದೆ ಬನ್ನಿ. ಲೈನ್ ಸ್ಟ್ರೈಟ್ ಮಾಡಿ. ಇಲ್ಲಿ ಇದೇನು? ಇಲ್ಲಿ ಯಾರಿದ್ದಾರೆ?
ಒಂಚೂರು ಪಿರವಲೆ ಚೂರು ಪಿರವಲೆಗೆ ಹರಿ ಓಂ. ಸ್ಟ್ರೈಟ್ ಮಾಡಿ. ಈ ದಿನದ ಅಪರಾಹ್ನದ ಭಜನಾ ತರಬೇತಿಯನ್ನು ನಡೆಸಿಕೊಡಲಿರುವವರು ಪ್ರಸಿದ್ಧ ಗಾಯಕಿ ಶ್ರೀಮತಿ ಅರ್ಚನಾ ಉಡುಪ ಇವರು. ಭಕ್ತಿಗೀತೆ, ಶಾಸ್ತ್ರೀಯ ಮತ್ತು ಚಲನಚಿತ್ರ ಗೀತೆಗಳನ್ನು 1000ಕ್ಕೂ ಹೆಚ್ಚು ಕ್ಯಾಸೆಟ್ ಹಾಗೂ ಆಲ್ಬಮ್ಗಳಲ್ಲಿ ಹಾಡಿರುವ ಇವರು ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನದ ಶ್ರೇಣೀಕೃತ ಕಲಾವಿದೆ. 1998ರಲ್ಲಿ ಜಿ ಟಿವಿಯ ಸರಿಗಮಪ ಗಾಯನ ಸ್ಪರ್ಧೆಯ ವಿಜೇತೆ. 2012ರಲ್ಲಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಸೇರಿದಂತೆ 10 ಹಲವು ಪ್ರಶಸ್ತಿ ಗೆದ್ದವರು. ರಿಯಾಲಿಟಿ ಶೋಗಳ ತೀರ್ಪುಗಾರರಾಗಿಯೂ ಅನುಭವ ಹೊಂದಿರುವವರು. ನಮ್ಮಿ ಭಜನಾ ಕಮ್ಮಟದ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವ ಇವರನ್ನು ಅತ್ಯಂತ ಆದರದಿಂದ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ಭಜನಾ ಕಮ್ಮಟದ ಸಂಚಾಲಕರಾಗಿರುವ ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಇವರು ಶಾಲನ್ನು ಹಾಕಿ ಭಜನಾ ಕಮ್ಮಟದ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿ ವಿದುಷಿ ಉಷಾ ಹೆಬ್ಬಾರ್ರವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಪಕ್ಕವಾದ್ಯದಲ್ಲಿ ಸಹಕರಿಸುತ್ತಿರುವ ಸಂಪನ್ಮೂಲ ವ್ಯಕ್ತಿಗಳಿಗೂ ಅಪರಾಹ್ನದ ಈ ಅವಧಿಗೆ ಆದರದ ಸ್ವಾಗತ. ಭಜನಾ ತರಬೇತಿಯನ್ನು ನಡೆಸಿಕೊಡುವವರೇ ಶ್ರೀಮತಿ ಅರ್ಚನಾ ಉಡುಪ ಇವರಿಗೆ ವೇದಿಕೆ. ಎಲ್ಲ ಸಂಗೀತಾಸಕ್ತರಿಗೆ ನಮಸ್ಕಾರ. ಹರಿ ಓಂ. ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ಈ ಒಂದು ಭಜನಾ ಪರಂಪರೆಯನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರೋದನ್ನು ನೋಡಿದ್ರೆ, ಮತ್ತು ಇಷ್ಟು ಜನ ಆಸಕ್ತರು ಇವತ್ತು ಇಲ್ಲಿ ಬಂದು ನೆರೆದಿರೋದು ನೋಡಿದ್ರೆ ಎಲ್ಲೋ ಒಂದು ಆಶಾಕಿರಣ ಕಾಣಿಸುತ್ತೆ. ಒಳ್ಳೆಯ ಸಂಗೀತ ಉಳಿಯುತ್ತೆ, ಮುಂದುವರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನೆಲ್ಲ ಆಯೋಜಿಸುವ ಈ ಪುಣ್ಯ ಕ್ಷೇತ್ರಕ್ಕೆ ನನ್ನ ಸಾವಿರ ನಮನಗಳು. ಮೊದಲಿಗೆ ಆ ಮಂಜುನಾಥನನ್ನೇ ನೆನೆಯೋಣ. ಶಿವ 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 ಎನ್ನಿರೋ ಮೂಜಗದವರೆಲ್ಲ. ಪುಟ 15. ರೆಡಿಯಾ? ನಾನು ಮೊದಲು ಅರ್ಧ ಸಾಲನ್ನು ಮಾತ್ರ ಹೇಳ್ಕೊಡ್ತೀನಿ, ಆಮೇಲೆ ನಿಮಗೆ ಪಕ್ಕ ಆದ ನಂತರ ಒಟ್ಟಿಗೆ ಹಾಡೋಣ. ಓಕೆನಾ? ಶಿವ 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 ಎನ್ನಿರೋ ಮೂಜಗದವರೆಲ್ಲ. ಶಿವ 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 ಎನ್ನಿರೋ. ಈ ಪೂರ್ತಿ ಲೈನನ್ನು ಮತ್ತೆ ಹೇಳ್ಕೊಡ್ತೀನಿ. ಶಿವ 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 ಎನ್ನಿರೋ ಮೂಜಗದವರೆಲ್ಲ. ಶಿವ 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 ಎನ್ನಿರೋ. ಹಾಂ, ಕೊನೆಯಲ್ಲಿ ಹೇಳುವಾಗ
ಕೊನೆಯ ಶಿವ ಅಂತ ಏನು ಹೇಳ್ತೀವಿ ಒಂದು ಸ್ವಲ್ಪ ಎಳ್ಕೊಂಡು ಹಾಡೋಣ. ಶಿವ 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 ಎನ್ನೀರೋ. ಹಾಂ ಮತ್ತೊಮ್ಮೆ ಆ ಸಾಲನ್ನು ಹಾಡೋಣ. ಶಿವ 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 ಎನ್ನೀರೋ ಮೂ ಜಗದವರೆಲ್ಲ ಶಿವ 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 ಎನ್ನೀರೋ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಶಿವ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಎರಡನೇ ಸಲ ಹೇಳುವಾಗ ಶಿವ 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 ಎನ್ನೀರೋ. ಹಾಂ ಈಗ ಮತ್ತೆ ಆಗಮ ಸಿದ್ಧಾಂತದಿಂದ ಹೇಳ್ಕೊಡ್ತೀನಿ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನೀರೋ. ಎರಡನೇ ಸಲ ಹೇಳ್ತಾ ಕೆಡಿಪ ಔಷಧವಿದು ಶಿವ ಶಿವ ಅಲ್ಲ ಶಿವ ಒಂದು ಮನೆ ಕೆಳಗೆ ಶಿವ 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 ಎನ್ನೀರೋ. ಶಿವ 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 ಎನ್ನೀರೋ. ಈಗ ಕೊನೆಯ ಸಲ ಹೇಗೆ ಹೇಳ್ತೀವಲ್ಲ ಅದನ್ನು ಮಾತ್ರ ಹೇಳ್ಕೊಡ್ತೀನಿ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನೀರೋ. ಇನ್ನೊಮ್ಮೆ ಹಾಡ್ಕೊಂಡ್ರೆ ಬರುತ್ತೆ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ ನೀವು ಶಿವ ಹೇಳ್ತಿದ್ರೆ ಅದು ಮೊದಲನೇ ಸಲ ಹೇಳೋದು. ಎರಡನೇ ಸಲ ಹೇಳುವಾಗ ಕೆಡಿಪ ಔಷಧವಿದು ಶಿವ ಮಧ್ಯಮ ಮಾ ಶಿವ ಹೇಳಿ. ಮೊದಲನೇ ಸಲ ಹೇಳುವಾಗ ಶಿವ ಅದು ಪಂಚಮ. ಬೇಕಿದ್ರೆ ಸಂಗೀತ ಕಲಿತಾ ಇರೋರು ಸ್ವರ ಪ್ರಸ್ತಾರ ಬರ್ಕೊಳ್ಳೋದಕ್ಕೆ ಗೊತ್ತಿರೋರು ಬರ್ಕೋಬೋದು. ಮೊದಲನೇ ಸಲ ಹೇಳುವಾಗ ಪಂಚಮದಲ್ಲಿ ಶುರುವಾಗತ್ತೆ ಅದು ಶಿವ ಅನ್ನೋಂಥದ್ದು. ಎರಡನೇ ಸಲ ಹೇಳುವಾಗ ಮಧ್ಯಮ. ಕೆಡಿಪ ಔಷಧವಿದು ಶಿವ ಕೆಲವರಿಗೆ ಡೌಟ್ ಇದೆ. ಕೆಡಿಪ ಔಷಧವಿದು ಶಿವ ಯಾರೋ ಅಲ್ಲಿ 3 ಜನ ಹೇಳ್ತಿದ್ದೀರಿ ಪಂಚಮದಲ್ಲೇ. ಕೆಡಿಪ ಔಷಧವಿದು ಶಿವ ಎಲ್ಲ ಒಂದೇ ನೋಟು.
ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ. ಮನಸ್ಸಲ್ಲಿ ಡೌಟ್ ಇಟ್ಕೋಬೇಡಿ, ಬರುತ್ತೋ ಇಲ್ವೋ ಹಾಡಕ್ಕೆ, ಆ ನೋಟಿಗೆ ಹೋಗ್ತೀನೋ ಇಲ್ವೋ, ತಪ್ಪು ಬಿಡ್ತೀನೇನೋ ಅಂತ ಡೌಟ್ ಇಟ್ಕೊಂಡು ಹಾಡಿದ್ರೆ ಖಂಡಿತ ತಪ್ಪು ಹೋಗುತ್ತೆ. ಕಾನ್ಫಿಡೆಂಟಾಗಿ ಹೇಳಿ. ಈಗ ಆ ಪೂರ್ತಿ ಸಾಲು ಹೇಳ್ಕೊಡ್ತೀನಿ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ, ಶಿವ ಶಿವ ಎನ್ನಿರೋ. ಕೆಡಿಪ ಔಷಧವಿದು ಶಿವ, ಶಿವ ಶಿವ ಎನ್ನಿರೋ. ಸರಿ, ಇದು ಎಲ್ಲ ಚರಣಗಳಲ್ಲೂ ಹೀಗೆ ಬರುತ್ತೆ. ಸೊ ನೀವು ಒಂದ್ಸಲಿ ಕಲ್ತ್ಬಿಟ್ರೆ, ಆ ಟ್ಯೂನ್ ಪಕ್ಕ ಮಾಡಿಕೊಂಡ್ರೆ ಎಲ್ಲ ಚರಣನೂ ಸುಲಭವಾಗಿ ಹಾಡ್ಕೊಂಡು ಹೋಗ್ಬೋದು ಅಲ್ವಾ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ, ಶಿವ ಶಿವ. ಇದು ಸಸ್ಟೈನ್ ಮಾಡ್ತಿರಲ್ಲ ಲಾಸ್ಟಲ್ಲಿ, ಅಂದರೆ ಎಳಿತಿರಲ್ಲ. ಮೂರನೇ ಸಾಲನ್ನು ಹೇಳುವಾಗ ಅದು ಬಿಫೋರ್ ಶುರುವಾಗತ್ತೆ. ಅಂದರೆ ನಿಮ್ಮ ರೋಗದ ಅಲ್ಲಿಗೆ ತಾಳ ಬರೋದು. ಸೊ ನಿಮ್ಮ ಅನ್ನೋದು ತಾಳ ಬೀಳೋದಕ್ಕೆ, ಬೀಳೋದಕ್ಕೆ ಮುಂಚೆ ಶುರುವಾಗತ್ತೆ. ಆ 2 ಲೈನನ್ನು ಹಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗತ್ತೆ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ, ಶಿವ ಶಿವ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ, ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ, ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ, ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ, ಶಿವ ಶಿವ ಎನ್ನಿರೋ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ. ಅಲ್ಲೇ ಸಿಗಾಕೋತಾ ಇದಲ್ಲ. ಕೆಡಿಪ ಔಷಧವಿದು ಶಿವ, ಶಿವ ಶಿವ. ಒಂದು ಕೆಲಸ ಮಾಡೋಣ, ಇದಿಷ್ಟು ಮಾತ್ರ ಒಂದು 4 ಸಲ ಕಂಟಿನ್ಯೂಸ್ ಆಗಿ ಹೇಳೋಣ. ಕೆಡಿಪ ಔಷಧವಿದು ಶಿವ, ಶಿವ ಶಿವ. 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 ಮತ್ತೊಮ್ಮೆ. ಕೆಡಿಪ ಔಷಧವಿದು ಶಿವ, ಶಿವ ಶಿವ. ಈಗ ಪಕ್ಕ ಕೂತ್ಕೊಳ್ತಾ, ಈಗ ನಾನು ಜೊತೆಗೆ ಹೇಳಲ್ಲ, ನೀವೇ ಹೇಳಿ. 1 2 3 4. ಇನ್ನೊಮ್ಮೆ. ಮತ್ತೊಮ್ಮೆ. ವೆರಿ ಗುಡ್. ಇದನ್ನು ತಲೆಯಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಇದ್ರ ಹಿಂದಿನ ಸಾಲನ್ನು ಹಾಡಿ ಮತ್ತೆ ಮರೆತು ಬಿಡಬೇಡಿ. ಶಿವ 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 ಎನ್ನಿರೋ, ಮೂ ಜಗದವರೆಲ್ಲ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ, ಮೂ ಜಗದವರೆಲ್ಲ ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ, ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ, ಶಿವ ಶಿವ. ನಿಮ್ಮ ರೋಗದ ಮೂಲ
ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ ಮೋ ಜಗದವರೆಲ್ಲ ಶಿವ 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 ಎನ್ನಿರೋ. ಫುಲ್ ಹಾಡೋಣ ಈಗ ಒಟ್ಟಿಗೆ. 1 2 1 2 3 4 ಶಿವ 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 ಎನ್ನಿರೋ ಮೋ ಜಗದವರೆಲ್ಲ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ ಮೋ ಜಗದವರೆಲ್ಲ ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತ ನಿಮ್ಮರೋ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಓ ಜಗದವರೆಲ್ಲ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ ಓ ಜಗದವರೆಲ್ಲ ಶಿವ. ಆಗಮ ಸಿದ್ಧಾಂತ ಶಿವ ಆಗಮ ಸಿದ್ಧಾಂತ ನಿಮ್ಮರೋ. ಹಾಂ, ಒಂದು ನಿಮಿಷ. ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಮೂರನೇ ಲೈನು ತಗೊಳ್ಳುವಾಗ. ಯಾಕಂದರೆ ಮೊದಲನೇ ಸಾಲು ಎರಡನೇ ಸಾಲು ಎರಡು ಆನ್ ಬೀಟ್ ಬರುತ್ತೆ. ಶಿವ 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 ಎನ್ನಿರೋ ಅದೂ ಆನ್ ಬೀಟು. ಆಗಮ ಸಿದ್ಧಾಂತ ಅದು ಆನ್ ಬೀಟು. ಇದು ಮಾತ್ರ ಬಿಫೋರ್ ಬೀಟ್ ಬರುತ್ತೆ. ಸೊ ಇದನ್ನು ನಾನೊಂದ್ಸಲಿ ಹೇಳ್ತೀನಿ ಕೇಳಿ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಶಿವ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಶಿವ. ನಿಮ್ಮ ರೋಗದ ಅದು ಸ್ವಲ್ಪ ಮುಂಚೆ ತಗೊಳ್ಬೇಕು, ಆಯಿತಾ? ಒಂದು ಬಾರ್ ಮುಂಚೆ ನಾವು ಬಾರ್ ಲೆಕ್ಕ ಹಾಕ್ಕೊಳ್ತೀವಿ ನೊಟೇಷನ್ ಬರ್ಕೊಳ್ಳುವಾಗ. ಒಂದು ಬಾರ್ ಮುಂಚೆ ತಗೊಳ್ಬೇಕಾಗತ್ತೆ ಅದನ್ನು, ಒಂದು ಬಿಟ್ ಮುಂಚೆ. ಓಕೆನಾ? ಈಗ ಫುಲ್ ಮತ್ತೊಂದ್ಸಲಿ ಹಾಡೋಣ. 1 2 1 2 3 4 ಶಿವ 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 ಎನ್ನಿರೋ ಲಾಸ್ಟಲ್ಲಿ ಬಂದು ಸಿಗಾಕೋತೀರಿ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ. ನೊಟೇಷನ್ ಬರ್ಕೊಳ್ತೀರಾ ಯಾರಾದರೂ ಇಲ್ಲಿ? ನೊಟೇಷನ್ ಬರ್ಕೊಳ್ಳಿಕ್ಕೆ ಗೊತ್ತಿದೆಯಾ? ಸ್ವರ ಪ್ರಸ್ತಾರ ಬರ್ಕೊಳ್ಳಿಕ್ಕೆ ಗೊತ್ತಿದೆಯಾ? ಇಲ್ವಾ? ಹಾಗಿದ್ರೆ ತಲೆಯಲ್ಲಿ ಕೂರಿಸ್ಕೋಬೇಕಾಗತ್ತೆ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ. ಆಹಾ, ಶಿವ ಶಿವ. ಹಾಂ, ಎರಡನೇ ಶಿವನೂ ಸ್ವಲ್ಪ ಬೇಗ ತಗೊಳ್ಬೇಕಾಗತ್ತೆ ಕೊನೆಯ ಸಲ ಹೇಳುವಾಗ. ಕೆಡಿಪ ಔಷಧವಿದು ಶಿವ ಶಿವ ಶಿವ.
ಕರೆಕ್ಟ್. ಕೆಡಿಪ ಔಷಧವಿದು ಶಿವ ಶಿವ ಶಿವ. ಎನ್ನೀರೋ. ಓಕೆನಾ? ಈಗ ಲಾಸ್ಟ್ ಲೈನ್ ಮಾತ್ರ ಹೇಳೋಣ. 1 2 1 2 3 ನಿಮ್ಮ ಗೊತ್ತಾಯ್ತಾ? ಮತ್ತೊಂದ್ಸಲಿ ಇದು 1 2 3 4 ಹೇಳೋದಲ್ಲ, ಯಾಕಂದರೆ ಇದು ಒಂದು ಬಾರ್ ಮುಂಚೆನೆ ತಗೊಳ್ಳೋದ್ರಿಂದ 1 2 1 2 3 ನಿಮ್ಮರು. ಯಾಕೆ ಕಾನ್ಫಿಡೆನ್ಸಿಂದ ಹೇಳಬೇಕು. 1 2 1 2 3 ಶಿವ 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 ಎನ್ನಿರೋ ಶಿವ ಶಿವ ಶಿವ. ಓ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ ಶಿವ ಶಿವ. ಈಗ ಎಲ್ಲ ಚರಣಗಳು ಹಾಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮನುಜ ಜನ್ಮದಿ ಮೈ ಮರೆದಿರಬೇಡಿ ಶಿವ ಶಿವ ಶಿವ. ನಿಮ್ಮ ಅದನ್ನು ಮುಂಚೆ ಅಲ್ಲಿ ನೋಡಿ ಆ ಪುಸ್ತಕದಲ್ಲಿ ಅದನ್ನು 2ನೇ ಸಾಲಿಗೆ ಸೇರಿಸಿಲ್ಲ ಆ ಪದವನ್ನು ಅಲ್ವಾ? ಅಂದರೆ ಅರ್ಥ ಅದನ್ನು ನೀವು ಮೊದಲಿಗೆ ತಗೊಳ್ಬೇಕು ಅಂತ. ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಗೈಯದೆ ಹೇಳ್ತಿದ್ದೀರೋ ಅಥವಾ ವ್ಯರ್ಥವ ಮಾಡದೆ ಅಂತ ಹೇಳ್ತಿದ್ದೀರೋ? ಮಾಡದೆ. ಯಾಕಂದರೆ ನನಗೆ ಕಳಿಸಿರೋದ್ರಲ್ಲಿ ಮಾಡದೆ ಅಂತ ಇದೆ, ಅದನ್ನೇ ಇಟ್ಕೊಳ್ಳೋಣವಾ? ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ. ಇಷ್ಟ ಇರೋದು. ಅದೊಂದು ಲಾಸ್ಟ್ ನೀವು ತಲೆಯಲ್ಲಿ ಕೂರಿಸ್ಕೊಂಡ್ಬಿಟ್ರೆ ಇಡೀ ಹಾಡು ಬಂದಂಗೆ ಲೆಕ್ಕ. ಮನುಜ ಜನ್ಮದಿ ಮೈ ಮರೆದಿರಬೇಡಿ ಶಿವ ಶಿವ ಶಿವ. ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ ಶಿವ ಶಿವ. ಎನ್ನಿರೋ ಎನ್ನೀರೋ. ಕುತ್ತಿಗೆ ಹಿಂಗೆ ಡಕ್ ಥರ ಹಿಂಗೆ ಮಾಡ್ತಾ ಇದ್ರೆ ಬರುತ್ತೆ. ಶಿವ 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 ಎನ್ನಿರೋ. ಅದು ಹೇಳಕ್ಕೆ ಮುಂಚೆನೇ ಹಿಂಗೆ ಮಾಡಿದ್ರೆ ಬೇರೆ ಕಡೆ ಎಲ್ಲ ಸಂಗತಿ ಬಂದ್ಬಿಡುತ್ತಷ್ಟೆ. ಶಿವ 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 ಎನ್ನಿರೋ. ಹಾಂ, ಹಾಡೋಣ ತಬಲಾ ಜೊತೆ. 1 2 1 2 3 4. ಮನುಜ ಜನ್ಮದ ಕಾನ್ಫಿಡೆನ್ಸಿಂದ ಶುರು ಮಾಡಬೇಕು. 1 2 1 2 3 4. ನಾನು 2ನೇ ಸಾಲಲ್ಲಿ ಬಿಫೋರ್ ತಗೊಳ್ಬೇಕಲ್ಲ, ಅದಕ್ಕೆ ನಾನು ಜೊತೆಗೆ ಸೇರಲ್ಲ ಹಾಡೋದಕ್ಕೆ. ನೀವೇ ಹೇಗೆ ತೊಗೊಂಡು ಹಾಡ್ತೀರಿ ನೋಡೋಣ. ತಬಲಾ ಜೊತೆ ಹಾಡಬೇಕು, ಅದೇ ಮನುಜ ಜನ್ಮದಿ. ಓಕೆನಾ? 1 2 1 2 3 4.
ಗುಡ್. ಹೀಗೆ ಮುಂದಿನ ಚರಣಕ್ಕೆ ಹೋಗೋಣ. ಅಪರಾಧವ ಕೋಟಿ ತ್ಯಜಿಸಬೇಕಾದರೆ ಶಿವ ಶಿವ ಶಿವ. ಮುಂದೆ ಉಪಮಿತರೋರ್ಮಿತರರಿಯದ ಜಪವಿದು ಶಿವ ಶಿವ ಶಿವ. ಏನಾಯ್ತು? ಅದು ದೊಡ್ಡ ಶಬ್ದ. ಉಪಮಿತ ರೋರ್ಮಿತ ರರಿಯದ, ಅದನ್ನು ನೀವು ವಿಂಗಡಿಸ್ಕೊಂಡ್ರೆ ನಿಮಗೆ ಒಟ್ಟಿಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಉಪಮಿತ ರೋರ್ಮಿತ ರರಿಯದ. ಓಕೆನಾ? ಅಪರಾಧವ ಕೋಟಿ ತ್ಯಜಿಸಬೇಕಾದರೆ ಶಿವ ಶಿವ ಶಿವ. ಮುಂದೆ ಉಪಮಿತರೋರ್ಮಿತರರಿಯದ ಜಪವಿದು ಶಿವ ಶಿವ ಶಿವ. ಶಿವ 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 ಎನ್ನಿರೋ ಶಿವ ಶಿವ ಶಿವ. ಮೂ ಜಗದವರೆಲ್ಲ ಶಿವ ಶಿವ ಎನ್ನಿರೋ. ಈ ಚರಣ ಹೇಳೋಣ. 1 2 1 2 3 4. ಅಪರಾಧವ ಕೋಟಿ ತ್ಯಜಿಸಬೇಕಾದ ಶಿವ. ಅಪರಾಧವ ಕೋಟಿ ತ್ಯಜಿಸಬೇಕಾದರೆ ಶಿವ ಶಿವ. ಮುಂದೆ ಉಪಮಿತರೋರ್ಮಿತರರಿಯದ ಜಪವಿದು ಶಿವ 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 ಎನ್ನಿರೋ ಶಿವ 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 ಎನ್ನಿರೋ. ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ ಶಿವ ಶಿವ. ವೆರಿ ಗುಡ್. ಹಾಗೆ ಮತ್ತೊಂದು ಚರಣ. ಜವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ ಶಿವ ಶಿವ. ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ ಶಿವ ಶಿವ. ಶಿವ ಎನ್ನಿರೋ. ಓಕೆನಾ? ಹಾಡೋಣ. ಒಂದ್ಸಲಿ ನಾನು ಜೊತೆಗೆ ಹಾಡಲ್ಲ, ನೀವೇ ಹಾಡಿ. 1 2 1 2 3 4. ವೆರಿ ಗುಡ್. ಮುಂದಿನ ಚರಣ ನೀವೇ ಹಾಡ್ತೀರಾ? ನೋಡೋಣ. 1 2 1 2 3 4. ವೆರಿ ಗುಡ್. ಇದೊಂದು ಸಣ್ಣ ಡೌಟ್ ಕಾಣಿಸ್ತು ನನಗೆ. ಭುವನಕ್ಕೆ ಬಲ್ಲಿದ
ಆ ಬಲ್ಲಿ ಅನ್ನೋ ಶಬ್ದವನ್ನು ಎಳಿಬೇಕು. ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಒಟ್ಟಿಗೆ ಹೇಳೋಣ. 1 2 3 4. ಭುವನಕ್ಕೆ ಯಾಕೆ ಡೌಟ್? ಯಾಕೆ ಡೌಟು? ಎಲ್ಲರೂ ಒಟ್ಟಿಗೆ ಹಾಡಬೇಕು. ಆ ಎರಡನೇ ಲೈನು ಬಿಫೋರ್ ಬಿಟ್ ತಗೊಳ್ಬೇಕಾದ್ರೆ ಕೆಲವರು ಡೌಟಲ್ಲಿ ಹಾಡ್ತಿದ್ರಿ, ಕೆಲವರು ಕಾನ್ಫಿಡೆನ್ಸಲ್ಲಿ ಹಾಡ್ತಿದ್ರಿ. ಅದನ್ನು ಎಲ್ಲ ಒಟ್ಟಿಗೆ, ಯಾಕಂದರೆ ಅಲ್ಲಿ ಆ ಜಾಗ ಬಂದಾಗ ಮಾತ್ರ ನನಗೆ ಕೆಲವರ ಧ್ವನಿ ಮಾತ್ರ ಕೇಳುತ್ತೆ, ಆಮೇಲೆ ಎಲ್ಲರದ್ದು ಕೂಡ್ಕೊಳ್ಳುತ್ತೆ. ಸೊ ಎಲ್ಲ ಒಟ್ಟಿಗೆ ಹಾಡೋಣ. 1 2 1 2 3 4. ಭುವನಕ್ಕೆ ಹಾಗೆ ಮುಂದಿನ ಚರಣ ಹಾಡೋಣ. 1 2 1 2 3 4. ಗುರುಲಿಂಗ ಜಂಗಮನ ಅರಿಯಬೇಕಾದರೆ ಶಿವ ಶಿವ ಶಿವ. ಗುರುಲಿಂಗ ಜಂಗಮನ ಶಿವ. ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ. ಈ ಚರಣ ಇನ್ನೊಂದ್ಸಲಿ ಹೇಳೋಣ. ಗುರುಲಿಂಗ ಜಂಗಮನ. 1 2 1 2 3 4. ಎಲ್ಲೆಲ್ಲೋ ಹೋಯ್ತು, ಇಲ್ಲೆಲ್ಲೋ ಒಬ್ಬೊಬ್ಬರು ಒಂದೊಂದು ದಾರಿ ಹಿಡಿದ್ರಿ. ಎಲ್ಲ ಇಲ್ಲಿ ಭಜನಾ ಕಮ್ಮಟದ ದಾರಿನೇ ಹಿಡಿಬೇಕು. ನಾನು ಹಾಡ್ತೀನಿ, ಕೇಳಿ ಒಂದ್ಸಲಿ. 1 2 3 4. ಗುರುಲಿಂಗ ಜಂಗಮನ ಹರಿಯಬೇಕಾದರೆ ಶಿವ ಶಿವ ಶಿವ. ಗುರುಲಿಂಗ ಜಂಗಮನ ಅರಿಯಬೇಕಾದರೆ ಶಿವ ಶಿವ ಶಿವ. ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಗೊತ್ತಾಯ್ತಾ? ಹಾಂ, ಮುಂದೆ ಅನ್ನೋದನ್ನು ಮುಂಚೆ ಹಾಡಬೇಕು. ಇಲ್ಲಿಲ್ವಾ? ಬರ್ಕೊಂಬಿಡಿ. ಇಲ್ಲ ಅಂದರೆ ಅದು ತಾಳಕ್ಕೆ ಕೂರೋದಿಲ್ಲ. ಓ, ಹೀಗಾಯ್ತಾ ಪ್ರಾಬ್ಲಮ್ ನಿಮ್ಮದು? ಹಾಂ, ಒರಿಜಿನಲಲ್ಲಿ ಹಾಡಿರುವ ಇದರಲ್ಲಿ ವರ್ಷನಲ್ಲಿ ಮುಂದೆ ಅನ್ನೋ ಅಂತ ಒಂದು ವರ್ಡ್ ಇದೆ. ಗುರುಲಿಂಗ ಜಂಗಮನ ಅರಿಯಬೇಕಾದರೆ ಶಿವ ಶಿವ ಶಿವ. ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ. ಓಕೆನಾ? ಈಗ ಕರೆಕ್ಟಾಗಿ ಹಾಡ್ತೀರಲ್ಲ. 1 2 1 2 3 4.
ವೆರಿ ಗುಡ್. ಈಗ ಕೊನೆಯ ಚರಣ ಹಾಡೋಣ. 1 2 1 2 3 4. ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ 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 ನೀವು ನೆಲೆಯಾಗಿ ಕೇಶವನ ಕೂಡಬೇಕಾದರೆ ಶಿವ ಶಿವ. ಇನ್ನೊಮ್ಮೆ ಹಾಡಿ. ನೀವು ನೆಲೆಯಾಗಿ ಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ ಶಿವ ಶಿವ. ಆ ಕೊನೆಯ ಲೈನಲ್ಲಿ ಡೌಟ್ ಇದೆಯಾ? ನೀವು ನೆಲೆಯಾದಿ ಕೇಶವನ ಕೂಡಬೇಕಾದರೆ ನೀವು ನೆಲೆಯಾದಿ ಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ ಕೂಡಬೇಕಾದರಲ್ಲಿ ಕು ಅನ್ನೋ ಶಬ್ದವನ್ನು ಎಳಿಬೇಕು. ನೆಲೆಯಾದಿ ಕೇಶವನ ಅದು ಸ್ವಲ್ಪ ಅವಸರದಲ್ಲಿ ಹೇಳಬೇಕು. ನೀವು ನೆಲೆಯಾದಿ ಕೇಶವನ ಕೂಡಬೇಕಾದರೆ ಕೇಶವನ ನೀವು ನೆಲೆಯಾದಿ ಕೇಶವನ ಕೂಡಬೇಕಾದರೆ ಸರಿನಾ? ಈಗ ಹಾಡೋಣ ಒಟ್ಟಿಗೆ. 1 ಪೂರ್ತಿ ಚರಣ. 1 2 3 4. ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ ಮಾಡುವಾಗ ಇದನ್ನ ಈ ಸಾಲನ್ನು 2 ಸಲ ಹೇಳ್ತಿರಲ್ಲ, ಆಮೇಲೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಅದನ್ನ ಮಾತ್ರ 3 ಸಲ ಹಾಡೋಣ. ಈಗ ಪೂರ್ತಿ ಹಾಡನ್ನು ಹಾಡೋಣ ಒಟ್ಟಿಗೆ. ಇದು ಅನುಪಲ್ಲವಿ ಬರುತ್ತಲ್ಲ ಆಗಮ ಸಿದ್ಧ ಅಂತ, ಅಲ್ಲಿ ಮಾತ್ರ ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು, ಅದನ್ನು 2 ಸಲ ಮಾಡ್ಕೊಳ್ಳೋಣ ಆಯಿತಾ. ಮೊದಲನೇ ಸಲ 3ನೇ ಸಾಲನ್ನು ಹಾಡುವಾಗ ಎನ್ನಿರೋ ಇರಲ್ಲ, 2ನೇ ಸಲ ಹಾಡುವಾಗ ಮಾತ್ರ ಎನ್ನಿರೋ. ಆಮೇಲಿಂದ ಪ್ರತಿ ಚರಣದಲ್ಲೂ 2ನೇ ಸಾಲು ಒಂದೇ ಸಲ. ಓಕೆನಾ? ಏನು ಡೌಟ್ ಇಲ್ಲಲ್ಲ? ಓಕೆ. 1 2 1 2 3 4. ಶಿವ 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 ಎನ್ನಿರೋ ಶಿವ ಶಿವ ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಆಗಮಸಿ ಇಲ್ಲಿ ಮಾತ್ರ 2 ಸಲ ಎಂದಿದ್ದೆ. ಗಡಿಬಿಡಿ ಮಾಡಬೇಡಿ, ಫುಲ್ ಪಲ್ಲವಿ ಹಾಡೋಣ. ನೀವು ಎಲ್ಲಿ ತಪ್ಪು ಮಾಡ್ತಿರಲ್ಲ ಅದನ್ನೇ ಫಸ್ಟಿಂದ ಹಾಡಿಸ್ತೀನಿ. ಆಮೇಲೆ 1 2 3 4. ಶಿವ ಶಿವ
ಓಕೆ, ಒಂದೊಂದೇ ಚರಣ ಹಾಡ್ತಾ ಹೋಗಿ, ಡೌಟ್ ಮಾಡಬೇಡಿ. 1 2 3 4. ಇಲ್ಲ, ಅನುಪಲ್ಲವಿಯಲ್ಲಿ ಮಾತ್ರ ಕೊನೆ ಸಾಲು 2 ಸಲಿ. ಬೇರೆ ಎಲ್ಲ ಚರಣಗಳಲ್ಲೂ ನಿಮಗೆ ಕನ್ಫ್ಯೂಷನ್ ಆಗೋದಾದರೆ ಈ ಅನುಪಲ್ಲವಿಯಲ್ಲೂ ಬೇಕಿದ್ರೆ ಒಂದೇ ಸಲಿ ಮಾಡ್ಕೊಳ್ಳೋಣ. ಏನು ಮಾಡೋಣ? ಹಾಂ, ಪಲ್ಲವಿ 2 ಸಲಿ ಇರಲಿ ಅಲ್ವಾ? ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಬರಬೇಕಲ್ಲ. ಪಲ್ಲವಿಯಲ್ಲಿ ಮಾತ್ರ 2 ಸಲಿ, ಬೇರೆ ಎಲ್ಲ ಚರಣಗಳಲ್ಲೂ 1 ಸಲಿ. ಓಕೆನಾ? ಪೆನ್ ಇದ್ರೆ ಬರ್ಕೊಂಬಿಡಿ. ಎಲ್ಲಿ 2 ಸಲಿ ಅಂತ ಬರೆದಿದ್ದೀರಿ ಅಲ್ಲಿ ಮಾತ್ರ 2 ಸಲಿ, ಬೇರೆ ಕಡೆ ಎಲ್ಲ 1 ಸಲಿ. ಓಕೆ, ಮನುಜ ಜನ್ಮದಿಯಿಂದ ಹೇಳೋಣ. 1 2 3 4. ನೀವು ಹೇಗೆ ಮಾಡಿದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. 1 2 3 4. ಶಿವ 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 ಎನ್ನಿರೋ ಜಗದವರೆಲ್ಲ, ಶಿವ 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 ಎನ್ನಿರೋ, ಶಿವ ಶಿವ. ಈಗ ಪಾಪ ಇವರು ಅಷ್ಟು ಒಳ್ಳೆಯ ಮುಕ್ತಾಯವನ್ನು ಕೊಟ್ಟರು, ಆದರೆ ನಿಮಗೆ 2ನೇ ಸಲ ತಗೊಳ್ಳಿ ಕನ್ಫ್ಯೂಸ್ ಆಯಿತು. ಈಗ ಮತ್ತೆ ಅವ್ರಿಗೆ ಅದೇ ನುಡಿಸ್ಲಿಕ್ಕೆ ಹೇಳ್ತೀನಿ. 2ನೇ ಸಲ ತಗೊಳ್ತೀರಾ? ಡೌಟ್ ಪಟ್ಕೊಳ್ದೆ 2 ಸಲ ಶಿವ ಶಿವ ಅನ್ನೋ ಸಾಲನ್ನು 2 ಸಲ ಹಾಡಿ ಇವರು ಇಂಪ್ರೊವೈಸ್ ಮಾಡ್ತಾರೆ. ಆದರೂ ತಾಳ ತಪ್ಪದೆ ಮತ್ತೆ 2ನೇ ಸಲ ಹಾಡಬೇಕು. ಹಾಡ್ತೀರಾ? ಇದೆಲ್ಲ ಸಣ್ಣ ಸಣ್ಣ ಚಾಲೆಂಜು, ನಿಮಗೆ ಖುಷಿ ಆಗುತ್ತೆ ಆಮೇಲೆ ನೋಡಿ. 1 2 1 2 3 4. ಯಾಕೆ ನುಡಿಸ್ಲೇ ಇಲ್ಲ? ಇಲ್ಲ, ಅವ್ರು ಫಸ್ಟ್ ಟೈಮ್ ಆ ಲೈನ್ ಹಾಡಿದಾಗ ನೀವಾಗಲೇ ಒಂದು ಇಂಪ್ರೊವೈಸ್ ಮಾಡಿದ್ರಲ್ಲ, ಅದನ್ನು ಮಾಡಿ ಅವರು ಅದನ್ನು ಕೇಳಿಸ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ದೆ ಮತ್ತೆ ಆ ಲೈನ್ 2ನೇ ಸಲ ಹೇಗೆ ತಗೋತಾರೆ ನೋಡುವ ಅಂತ. 1 2 3 4. ವೆರಿ ಗುಡ್. ಯಾಕೆ ಆಗಮಿಸಿದ್ದಂತೆ? ಯಾಕೆ? ಓ, ಒಬ್ಬೊಬ್ರು ಒಂದೊಂದು ಚರಣಕ್ಕೆ ಹೋಗ್ಬಿಟ್ಟಿದ್ದೀರಿ. ಈಗ ಅಪರಾಧವ ಹೇಳಬೇಕು, ಆಯ್ತಾ? 1 2 1 2 3 4.
ಇರಬೇಕು, ಟ್ರೈನ್ ಥರ ಹೋಗ್ತಾ ಇರಬೇಕು. ಎಲ್ಲ ಒಟ್ಟಿಗೆ ಹಾಡಬೇಕಲ್ಲ. 1 2 3 4. ಏನು ಮಾಡಬೇಕು ಅಂದರೆ ನೀವು ಆ ಕೊನೆಯಲ್ಲಿ ಶಿವ 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 ಏನಿರೋ ಹೇಳುವಾಗ ಪ್ರತಿ ಸಲ ಹೇಳುವಾಗಲೂ ಸ್ವಲ್ಪ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡ್ತಾ ಬರಬೇಕು, ಆಗ ಚೆಂದ ಕೇಳಿಸತ್ತೆ. ಕೊನೆ ಪಲ್ಲವಿ ಹಾಡೋಣ. 1 2 3 4. ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ. ವೆರಿ ಗುಡ್, ವೆರಿ ಗುಡ್. ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಯಾವುದಾದ್ರೂ ಪದ ವಿಂಗಡಣೆ? ಮುಂದಿನ ಹಾಡಿಗೆ ಹೋಗ. ತಾಳ ನೀವೇ ಕೂರಿಸ್ಕೊಬೇಕು. ಹಾಂ, ಅಂಕಿತ ಬರುತ್ತೆ ಅಂತನಾ? ಅದೊಂದು ಮಾತ್ರ ನೀವು 2 ಸಲ ಹೇಳೋದಾದರೆ ಉಳಿದ ಎಲ್ರಿಗೂ ಕನ್ಫ್ಯೂಷನ್ ಆಗುತ್ತೆ. ಸೊ ಎಲ್ಲ ಚರಣಗಳಲ್ಲಿ ಏನು ಡಿವಿಷನ್ ಇಟ್ಕೊಂಡಿದ್ದೀರಲ್ಲ ಅದನ್ನೇ ಕೊನೆ ಚರಣಕ್ಕೂ ಮಾಡಿಕೊಂಡ್ರೆ ಈಸಿ.
ನೀವೊಬ್ಬರೇ ಹಾಡುವಾಗ ಅಂಕಿತ ಬರುವಾಗ ಬೇಕಿದ್ರೆ 2 ಸಲ ಹಾಡಿ, ಒಳ್ಳೆಯದೇ ಅದು. ಓಕೆನಾ? ಮುಂದಿನ ಹಾಡಿಗೆ ಹೋಗೋಣ. ಇದು ಸೇಮ್ ರಾಗ, ಬೇರೆ ಯಾವುದಾದ್ರೂ ಹಾಡು ಹಾಡೋಣ. ಇಟ್ಟಂಗೆ ಇರುವೆನೋ ಹರಿಯೇ ಮತ್ತೆ ಮಾಯ ಮಾಡೋಗೋಳನೆ ಬರುತ್ತೆ, ಒಂದೇ ಥರ ಆಗ್ಬೋದು. ಶಿವನು ಭಿಕ್ಷಕ್ ಅದು ಹೇಳೋಣ. ಓಕೆ. ರಾಗಿ ತಂದಿರ ಒಂದ್ಸಲಿ ಹೇಳ್ಬಿಡ್ತೀನಿ ನಾನು. ಅರ್ಧದ ಸಾಲು ಮಾತ್ರ ಹೇಳ್ಕೊಡ್ತೀನಿ, ನೀವು ರಿಪೀಟ್ ಮಾಡಿ. ಆಹಾ, ಕ್ಲಾಸ್ ರೂಮಲ್ಲಿ ಕೂತಂಗಾಗಿದೆ ನನಗೆ. ಎಲ್ಲ ಚೂರು ಗ್ಯಾಪ್ ಕೊಟ್ಟ ತಕ್ಷಣ ಸಣ್ಣ ಮಕ್ಕಳು ಹಾಗೆ ಗುಣು 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 ಅಂತ. ಇದು ಆ್ಯಕ್ಚುಲಿ ಮಧ್ಯಮಾವತಿ ರಾಗ. ಆದರೆ ಮಧ್ಯಮಾವತಿ ರಾಗದಲ್ಲಿರುವ ಅಷ್ಟು ಏನಂತಾರೆ ಆರೋಹಣ ಅವರೋಹಣವನ್ನು ಇಲ್ಲಿ ಬಳಸಿಲ್ಲ. ಕೆಲವು ಸ್ವರಗಳನ್ನು ಮಾತ್ರ ಬಳಸ್ಕೊಂಡು ಕಂಪೋಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಕಷ್ಟ ಅದು ಹಾಗೆ ಮಾಡೋದು. ಕೆಲವೇ ಸ್ವರಗಳನ್ನು ಇಟ್ಕೊಂಡು ಕಂಪೋಸ್ ಮಾಡೋದು ಕಷ್ಟ. ಈ ಹಾಡನಿಗೆ ಹೇಳ್ಕೊಡ್ತೀನಿ. ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ, ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ. ನಾನು ನೀವು ಹೇಳ್ತಿರೋದ್ರಲ್ಲಿ ಸ್ವಲ್ಪ ಮಾತ್ರ ವ್ಯತ್ಯಾಸ ಇದೆ. ಆದರೂ ಭಿಕ್ಷಕ್ಕೆ ಅನ್ನುವಂಥ ವರ್ಡಲ್ಲಿ ನಿಮಗೆ ಹೀಗೆ ಹಾಡೋದೇ ಅನುಕೂಲ ಅಂದರೆ ಹೀಗೆ ಮಾಡ್ಕೊಳ್ಳೋಣ, ಎರಡೂ ತಪ್ಪಲ್ಲ. ನಾನು ಹೇಳ್ತಿರೋದು ರಾಗಿ ತಂದಿರ ಭಿಕ್ಷಕ್ಕೆ, ಭಿಕ್ಷಕ್ಕೆ ಅನ್ನೋ ವರ್ಡ್ ಲಾಸ್ಟ್ ಇದನ್ನು ಪದವನ್ನು ನಾನು ಎಳಿತಾ ಇದ್ದೀನಿ. ನೀವು ರಾಗಿ ತಂದಿರ ಭಿಕ್ಷಕ್ಕೆ ಅಂತ ಹಾಡ್ತಿದ್ದೀರಿ, ಎರಡೂ ತಪ್ಪಲ್ಲ. ನಾವು ಒಂದ್ಸಲ ಹೇಳ್ಕೊಡ್ತೀನಿ, ನಿಮಗೆ ಮತ್ತೆ ಹಾಗೆ ಬರ್ತಿದ್ರೆ ನಾನು ಹಾಗೆ ಹೇಳ್ಕೊಡ್ತೀನಿ. 1 2 1 2 3 4. ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ, ಓಕೆ, ನಿಮ್ಗೆ ಹೀಗೆ ಆರಾಮ್ ಅನ್ಸುತ್ತೆ, ಹೀಗೆ ಹೇಳ್ಕೊಡ್ತೀನಿ. ಆಮೇಲೆ ಯೋಗ್ಯ ಈ ಎರಡನೇ ಸಾಲಷ್ಟು ಎಲ್ಲ ಆಫ್ಟರ್ ಬೀಟು. ಈಗ ಹಿಂದಿನ ಹಾಡಲ್ಲಿ ಬಿಫೋರ್ ಬೀಟ್ ಹೇಗೆ ಹೇಳ್ತಿದ್ದೆ, ಇದು ಹೀಗೆ ಆಫ್ಟರ್ ಬೀಟ್ ಬರುತ್ತೆ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಇಷ್ಟೇ ಪಲ್ಲವಿ ಇರೋದು. ಮತ್ತೆ ಒಂದ್ಸಲಿ ಹೇಳ್ಕೊಡ್ತೀನಿ. 1 2 1 2 3 4. ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ, ರಾಗಿ
ರಾಗಿ ತಂದಿರಾ? 2 ಸಲ ಹೇಳಿ ಮುಗಿಸೋದು. ಒಂದ್ಸಲಿ ಒಟ್ಟಿಗೆ ಹಾಡೋಣ. 1 2 1 2 3 4. ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ. ಇದು ಪಲ್ಲವಿ. ಒಂದ್ಸಲಿ ನೀವೇ ಹಾಡ್ತೀರಾ? ಸೆಕೆಂಡ್ ಚರಣ ಎಲ್ಲ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಅದು ರಾ ಎಳಿಬೇಕು, ಭಾಗ್ಯವಂತರಾಗಿ ನೀವು. ಆಯ್ತಾ? ಒಂದ್ಸಲಿ ಹಾಡ್ತೀರಾ? 1 2 1 2 3 4. ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ. ನಿಮಗೆ ಆ ಯೋಗ್ಯ ರಾಗಿ ತಗೊಳ್ಳಲ್ಲಿ ಡೌಟ್ ಆಗ್ತಿದೆ. ಇಲ್ಲಾಂದರೆ ಫಸ್ಟ್ ಟೈಮು ಆನ್ ಬಿಟ್ಟೆ ತಗೊಳ್ಳಿ. ಈಗ ನೀವು ಹೇಗೆ ಹಾಡಿದ್ರಲ್ಲ ಹಾಗೆ ಮಾಡ್ಬೋದು. ಚರಣ ಹೇಳ್ಕೊಡ್ತೀನಿ. ಎಲ್ಲ ಇದು ಹೈ ಪಿಚ್ಚಲ್ಲೇ ಬರುತ್ತೆ, ಎಲ್ಲೂ ಕೆಳಗಿನ ಮಧ್ಯಸ್ಥಾಯಿಗಾಗಲಿ ಲೋ ಸ್ಥಾಯಿಗಾಗಲಿ ಬರೋದಿಲ್ಲ. ಎಲ್ಲದು ಹೈ ಪಿಚ್ಚಲ್ಲೇ ಇದೆ, ಅದು ನೆನ್ಪಿಟ್ಕೊಳ್ಳಿ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ, ಅದು ಆನ್ ಬಿಟ್ಟು. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವ. ನಿಮಗೆ ಇದು ಬರ್ಕೊಳ್ಳಿಕ್ಕೆ ಸುಲಭ, ಹೇಗೆ ಹೇಳ್ಕೊಡ್ತೀನಿ. ಎಲ್ಲೆಲ್ಲಿ ಆನ್ ಬೀಟ್ ಬರುತ್ತೋ ಅಲ್ಲಿ ಆ ಒಂದು ಪದದ ತಲೆ ಮೇಲೆ ಒಂದು ಇಂಟು ಮಾರ್ಕ್ ಹಾಕ್ಕೊಳ್ಳಿ. ಅಂದರೆ ಅಲ್ಲಿಗೆ ಸಮ್ ಬರುತ್ತೆ ಅಂತ, ತಾಳದ ಮೇಲೆ ತಗೊಳ್ಳೋದು ಅಂತ. ಎಲ್ಲೆಲ್ಲಿ ಆಫ್ಟರ್ ಬಿಟ್ ಬರುತ್ತೆ ಅಲ್ಲ, ಆ ಪದದ ಮುಂಚೆ, ಈಗ ಅನ್ನ ಛತ್ರವನ್ನಿಟ್ಟವರಾಗಿ ಅಲ್ಲಿ ಆ ಏನಿದೆಯಲ್ಲ ಅದಕ್ಕೆ ಮುಂಚೆ ಒಂದು ಕಾಮ ಹಾಕ್ಕೊಳ್ಳಿ. ಆವಾಗ ಅದು ನಿಮಗೆ ಗೊತ್ತಾಗುತ್ತೆ ಇದು ಒಂದು ಬಿಟ್ಟು ತಗೋಬೇಕು ಅಂತ. ಓಕೆನಾ? 1 2 1 2 3. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ, ಈಗ ನೀವೇನು ಮಾಡಿದ್ರಿ, ಮೊದಲನೇ ಪದನೂ ಆಫ್ಟರ್ ಬೀಟೇ ತಗೊಂಡ್ರಿ. ಮೊದಲನೇ ಪದ ತಾಳಕ್ಕೆ ತಗೋಬೇಕು. ಅನ್ನದಾನವ ಆ ಥರ. ಓಕೆನಾ? 1 ಮತ್ತೊಂದ್ಸಲ ಹೇಳ್ಕೊಡ್ತೀನಿ. 1 2 3. ಅನ್ನದ ನಾ ಹೇಳ್ಕೊಡ್ತೀನಿ 1 2 3. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ, ಈಗ ಪೂರ್ತಿ ಸಾಲು. 1 2 1 2 3. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟ. ಹಾಂ, ಎಲ್ಲ ಡೌಟ್ ಆಗ್ತಿದೆ ಅಲ್ಲ ನಿಮಗೆ? ಇದೇ ಸಾಲನ್ನೇ ಒಂದು 4 ಸಲ ಹಾಡೋಣ ಒಟ್ಟಿಗೆ. 1 2 1 2 3 4. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ,
ಒಂದು ಕೆಲಸ ಮಾಡೋಣ, ಎಲ್ಲ ಆನ್ ಬೀಟೇ ಮಾಡೋಣ. ಅನ್ನ ಛತ್ರವಾನಿಟ್, ಅವಾಗ ವಾ ಎಳಿಬೇಕಾಗತ್ತೆ. ಓಕೆನಾ? ಒನ್, ಒಟ್ಟಿಗೆ ಹಾಡೋಣ. 1 2 3 4. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ. ಆಯ್ತಾ? ಇದು ಸರಿ ಹೋಯ್ತಾ? ಕೂತ್ಕೊಳ್ತಾ. ಅನ್ಯವಾರ್ತೆಯ ಬಿಟ್ಟವರಾಗಿ, ಡೌಟಲ್ಲಿ ಹೇಳಬೇಡಿ. ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ. ಓಕೆನಾ? ಈಗ ಚರಣ ಫುಲ್ ಅಂದರೆ 2 ಸಾಲು ಹಾಡೋಣ. 1 2 1 2 3 4. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ. ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ. ಓಕೆ, ಈಗ ರಾಗಿ ತಂದಿರ ಇಂದ ಫುಲ್ಲು ಆ 4 ಸಾಲು ಹಾಡೋಣ ಒಟ್ಟಿಗೆ. 1 2 1 2 3 4. ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ, ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ. ಟ್ಯೂನೇ ಚೇಂಜ್ ಮಾಡಿಬಿಟ್ರಲ್ಲ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಇದು ಇಡೀ ಸಾಂಗು ಅದೇ ಮೇಲಿನ ಸ್ವರದಲ್ಲೇ ಇರುತ್ತೆ. ಆಯಿತಾ? ನೀವು ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ ಎಲ್ಲೂ. ಫುಲ್ ಪಲ್ವಿ ಹಾಡೋಣ. 1 2 1 2 3 4. ರಾಗಿ ಒಟ್ಟಿಗೆ ಶುರು ಮಾಡೋಣ, ಡೌಟಲ್ಲಿ ಶುರು ಮಾಡಬೇಡಿ. ಒಟ್ಟಿಗೆ 1 2 1 2 3 4. ಭಿಕ್ಷಕ್ಕೆ ರಾಗಿ ತಂದಿರ, ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದಿರ ಅನ್ನದಾನವ ಮಾಡುವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ. ಯಾರಿಗೆ ತುಂಬ ಉತ್ಸಾಹ ಜಾಸ್ತಿ ಆಯ್ತಲ್ಲಿ, ಫುಲ್ಲು ಹೈ ಪಿಚ್ಚಿಗೆ ಹೋದ್ರು. ಇನ್ನು ಈ ಹಾಡಿರೋದು ಹೈ ಪಿಚ್ ಸಾಲದು ಅಂತ. ಎಲ್ಲ ಅದೇ ಸ್ವರದಲ್ಲೇ ಸರಿ ಸ ಸ ಸ ಸರಿ ಸ ನೀನಿ ನೀನಿ ರೇ 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 ಮರಿ ರೇ ಸ ಸ ಸ ಅಷ್ಟೇ ಇರೋದು ಇಡೀ ಹಾಡು. ನೀವು ಏನದು ಅನ್ಯವಾರ್ತೆಯ ಅಂತೆಲ್ಲ ಮೇಲೆ ಹೋಗ್ಬಿಟ್ರಿ, ಪಾಪ ಬೇರೆಯವ್ರ ಗತಿ ಏನು? ಓಕೆ.
ನಮ್ಮ ಟೀಚರ್ ಒಬ್ರು ಹಾಡ್ಸ್ಯಾರ ಇದೆ, ಹಾಂ ಅದು ಬೇರೆ ಥರ ಹಾಡ್ಸಿದ್ರಿ. ಅದು ಹಾಂ, ಇಲ್ಲಿ ಇವ್ರು ಹೇಗೆ ಯಾವ ಟ್ಯೂನ್ ಕೊಟ್ಟಿದ್ದಾರೆ ಅದನ್ನು ಕಲ್ತು ಹಾಡ್ಬೇಕಲ್ವಾ? ಯಾಕಂದ್ರೆ ನೀವು ಒಬ್ಬರೇ ಹಾಡುವಾಗ ಬದಲಾವಣೆಗಳು ಮಾಡ್ಕೋಬೋದು. ಇಷ್ಟು ಜನ ಒಟ್ಟಿಗೆ ಹಾಡ್ತಿರುವಾಗ ಎಲ್ಲ ಒಂದೇ ಟ್ಯೂನಲ್ಲಿ ಹಾಡಿದ್ರೆ ಒಳ್ಳೇದಲ್ಲ. ಅನ್ನದಾನವಾಯಿಂದ ಹಾಡುವ 1 2 1 2 3 4. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನ್ನಿಟ್ಟವರಾಗಿ ಅನ್ನದಾನವ ಛತ್ರವನ್ನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದಿರ ಭಿಕ್ಷಕರಾಗಿ ತಂದಿರ ರಾಗಿ ತಂದಿರ. ಓಕೆ, ಈಗ ಅನ್ನದಾನವಾಯಿಂದ ಹಾಡ್ತೀರಾ ನೀವು? ನಾನೀಗ ಸೇರ್ಕೊಳ್ಳಲ್ಲ ಜೊತೆಗೆ. 1 2 1 2 3 4. ಓಹೋ, ಯಾರದು? ಈಗ ಒಬ್ಬೊಬ್ಬರ ಹತ್ರನೇ ಹಾಡಿಸ್ತೀನಿ ನಾನು. ಅನ್ಯವಾರ್ತೆಯ ಬಿಟ್ಟವರಾಗಿ ಬರೀ ಇಲ್ಲಿ ಫ್ರಂಟ್ 4 ಸಾಲು ಅನ್ನದಾನವಾಯಿಂದ ಹೇಳಿ. 1 ನೀವು ಯಾರು ಹೇಳ್ಕೊಡ್ದು? ಫ್ರಂಟ್ 4 ಸಾಲು ಯಾಕೆ ನಗ್ತಿದ್ದೀರಿ ಎಲ್ಲ? 1 2 1 2 3 4. ಜೋರಾಗಿ. ಯಾರದು? ಯಾರಿಗೋ ತಲೆಯಲ್ಲಿ ಕೂತು ಬಿಟ್ಟಿದೆ ಬೇರೆ ಟ್ಯೂನು. ನಿಮಗೆ ಎಲ್ಲ ಒಟ್ಟಿಗೆ ಹಾಡುವಾಗ ನಂಗೆ ಗೊತ್ತಾಗಲ್ಲ, ಒಬ್ಬೊಬ್ಬರನ್ನೇ ಹಾಡಿಸುವಷ್ಟು ಟೈಮ್ ಇಲ್ಲ ಇಲ್ಲಿ. ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ. ಓಕೆನಾ? ಅನ್ನದಾನವಾಯಿಂದ ಹೇಳ್ತೀರಾ? 1 2 1 2 3 4. ಕರೆಕ್ಟ್. ವೆರಿ ಗುಡ್. ಹಾಂ, ಆಯಿತಾ? ಕರೆಕ್ಟಿಗೆ ಬಂತು ಈಗ. ಸೊ ಈ ಟ್ಯೂನನ್ನೇ ಎಲ್ಲ ಒಟ್ಟಿಗೆ ಹಾಡುವಾಗ ಇದೇ ಟ್ಯೂನನ್ನೇ ಹಾಡಿ, ಆಯಿತಾ? 1 2 ಎಲ್ಲರೂ ಒಟ್ಟಿಗೆ ಈಗ ಅನ್ನದಾನವಾಯಿಂದ 1 2 1 2 3 4. ಜೋರಾಗಿ. ಯಾರು ಅಂತ ಹೇಳ್ಬಿಡಿ. ನೀವೇ ಯಾರಿಗೆ ಹೈ ಪಿಚ್ ಹೋಗ್ತಿದ್ದೀರಿ ಹೇಳ್ಬಿಡಿ, ತಲೆಯಲ್ಲಿ ಕೂರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾರಿಗೆ ಡೌಟ್ ಆಗ್ತಾ ಇದೆ? ಹಾಂ, ಹಿಂದ್ಗಡೆ ಕೂತಿರೋ ಗಂಡಸ.
ಹಾಂ, ಈಗ 5ನೇ ರೋ ಇಂದ ಉಳ್ದವರೆಲ್ಲ ಹೇಳಿಪ್ಪ. ನೀವೇ ಜಗಳ ಮಾಡಿಬಿಡಿ ದಯವಿಟ್ಟು. ಮೊದಲನೇ 4 ರೋ ಬಿಟ್ಬಿಡಿ, ಅಲ್ಲಿಂದ ಹಿಂದಿರೋರೆಲ್ಲ ಒಂದ್ಸಲಿ ಹೇಳಿ. ಅನ್ಯವಾರ್ತೆಯ ಬಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ. ಹಾಂ, ಈಗ ಸರಿಗೆ ಬಂತು. ಅನ್ನದಾನವಯಿಂದ ಹೇಳಿ. ಈ ಕಡೆ ಯಾರು ಹೇಳಬೇಡಿ, ಮೊದಲನೇ 4 ರೋನು ಹೇಳಬೇಡಿ. 1 2 1 2 3 4. ಹಾಂ, ಯಾರದು? ಅದು ಯಾರು ತಪ್ತಿದ್ದೀರೋ ಅವ್ರು ದಯವಿಟ್ಟು ಅದೊಂದು ಪದ ಹಾಡಬೇಡಿ, ಸುಮ್ಮನೆ ಕೂತ್ಕೊಂಬಿಡಿ, ಆಮೇಲೆ ಸೇರ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರೋರ್ಗೂ ಇದು ಕನ್ಫ್ಯೂಷನ್ ಆಗುತ್ತೆ. ಇಲ್ಲಾಂದರೆ ಯಾರಿಗೆ ಆ ಥರ ಟ್ಯೂನ್ ಹೋಗ್ತಿದೆ ಹೇಳಿ, ನಾನು ಕರೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಮೊದಲನೇ ಸಾಲು ಯಾವ ಟ್ಯೂನಲ್ಲಿ ಹಾಡಿರ್ತೀರೋ 2ನೇ ಸಾಲು ಅದೇ ಟ್ಯೂನು, ಅಷ್ಟು ಸಿಂಪಲ್ ಇದೆ. ನೀವು ಬೇರೆ ಟ್ಯೂನ್ಗೆ ಹೋಗಬೇಡಿ, ಆಯಿತಾ? ಯಾರಿಗೆ ತುಂಬ ತಾರಕಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆಯಲ್ಲ, ಅವ್ರು ಅದೊಂದು ಶಬ್ದ ಮಾತ್ರ ಹಾಡಬೇಡಿ, ಸುಮ್ಮನೆ ಕೂತ್ಕೊಂಬಿಡಿ. ಫನ್ ಇಲ್ಲ, ಯಾರು ಅಲ್ಲಿ ಹೈ ಪಿಚ್ಗೆ ಹೋಗ್ತಿರೋದು ಹೇಳಿ, ನಾನು ಟ್ರೈ ಮಾಡ್ತೀನಿ ಕರೆಕ್ಟ್ ಮಾಡಲಿಕ್ಕೆ. ಯಾರು ನಾಚಿಕೆ ಪಟ್ಕೋಬೇಡಿ, ಯಾರಿಗೆ ತಪ್ತಿದೆ ಹೇಳಿ. ನೀವೇನು ಶ್ರುತಿ ತಪ್ತಾ ಇಲ್ಲ, ಬೇರೆ ಟ್ಯೂನ್ ಹಾಡ್ತಿದ್ದೀರಷ್ಟೇ, ಅದರಲ್ಲಿ ಏನು ನಾಚಿಕೆ ಪಟ್ಕೊಳ್ಳೋಂಥದ್ದಿಲ್ಲ. ಹಾಡೋಣ ಮತ್ತೊಂದ್ಸಲಿ. ಹಾಂ, ಫಸ್ಟ್ ಲೈನ್ ಟ್ಯೂನ್ ಏನಿದೆಯೋ ಸೆಕೆಂಡ್ ಲೈನ್ ಟ್ಯೂನು ಅದೇ ಇದೆ, ಆಯಿತಾ? ಅದಕ್ಕಿಂತ ಮೇಲಿನ ಸ್ವರಕ್ಕೆ ಹೋಗಬೇಡಿ. ಹಿಂದಿನ ಸಾಲಿನ ಹುಡುಗರು ಏನು ಮತ್ತೊಂದ್ಸಲಿ ಹೇಳೋಣ. ಅನ್ನದಾನವಯಿಂದ 1 2 1 2 3 4. ಅದು ಯಾರು ವಾರ್ತೆ ಅನ್ನಲ್ಲಿ ಯಾರೋ ತುಂಬ ನ್ಯೂಸ್ ನೋಡ್ತಾರೆ ಅನ್ಸತ್ತಿಲ್ಲ. ಆ ವಾರ್ತೆ ಹೇಳೋ ಯಾರು ನೀವೇನಾ ಸರ್? ಅದು ವಾರ್ತೆ ಹೇಳೋಲ್ಲಿ ಮಾತ್ರ ಸುಮ್ಮನೆ ಇದ್ಬಿಡಿ ಸರ್. ಇಲ್ಲಾಂದರೆ ಕರೆಕ್ಟಾಗಿ ಕಟ್ಕೊಳ್ಳಿ ಟ್ಯೂನು ತಲೆಯಲ್ಲಿ. ನೀವಿಬ್ಬರು ಅಪ್ಪಾ ಒಪ್ಕೊಂಡ್ರಲ್ಲ, ಸಂತೋಷ. ನೀವು ಅನ್ಯ ವಾರ್ತೆಯ ಹೇಳುವಾಗ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳಿ ಸಾಕು, ಆಯಿತಾ? ಇಲ್ಲಾಂದರೆ ಅದೇ ಎದ್ದು ಕೇಳುತ್ತೆ. ಎಲ್ಲ ಒಂದು ರೀತಿ ಹಾಡ್ತಾ ಇರುವಾಗ ನೀವೊಬ್ಬರು ಬೇರೆ ಟ್ಯೂನಲ್ಲಿ ಹಾಡಿದಾಗ ಅದೇ ಎದ್ದು ಕೇಳಿಸುತ್ತೆ. ಮನೇಲಿ ಆಮೇಲೆ ನಿಧಾನಕ್ಕೆ ನೀವು ಬೇಕಿದ್ರೆ ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಅಭ್ಯಾಸ ಮಾಡ್ಬೋದು. ಓಕೆ, ಒಟ್ಟಿಗೆ ಹಾಡೋಣ ಈಗ. ಹಿಂದಿನ ಸಾಲಿನ ಹುಡುಗರು ನಾವು, ನಮಗೆಂದೆಂದಿಗೂ ಭಯವಿಲ್ಲ ಅಂತ ಕವಿಗಳು ಹೇಳಿದ್ದಾರೆ. ಹಾಗೆ ಅವರು ಜೋರಾಗಿ ಹಾಡ್ತಾ ಇದ್ದಾರೆ ಬೇರೆ ಸ್ವರದಲ್ಲಿ. 1 ಅನ್ನದಾನವಯಿಂದ ಎಲ್ಲರೂ ಹೆಣ್ಮಕ್ಳು ಕೂಡ. 1 2 1 2 3 4. ಎಲ್ಲ ಚರಣ ಮತ್ತೆ ಹಾಗೆ ಇದೆ. ಮಾತಾ ಪಿತರನ್ನು ಸೇವಿಪರಾಗಿ, ಪಾಪ ಕಾರ್ಯವ ಬಿಟ್ಟವರಾಗಿ,
ಕಾರ್ಯವ ಪಾಪ ಕಾರ್ಯವ ಬಿಟ್ಟವರಾಗಿ ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ವೆರಿ ಗುಡ್. ಈ ಚರಣ ಹಾಡೋಣ ಈಗ. 1 2 1 2 3 4. ಮಾತಾ ಪಿತರನು ಸೇವಿಪರಾಗಿ ಹಾಂ ಪಾಪ ಕಾರ್ಯ ವಾ ದೀರ್ಘ ಮಾಡ್ಕೊಳ್ಳಿ. ಹಾಂ, ಅದಕ್ಕೆ ಮುಂಚೆ ಮಾಡಬೇಡಿ. 1 2 1 2 3 4. ಮಾತಾ ಪಿತರನು ಹಾಡಿ. ಪಾಪ ಕಾರ್ಯವ ಬಿಟ್ಟವರಾಗಿ ಮಾತಾ ಪಿತರನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದಿರ ಭಿಕ್ಷಕಿರಾಗಿ ತಂದಿರ ರಾಗಿ ತಂದಿರ ಭಿಕ್ಷಕಿರಾಗಿ ತಂದಿರ. ಈಗ ಮಾತಾಪಿತರನ್ನು ಹೇಳ್ತೀರಾ ಒಂದ್ಸಲಿ? ಮಾತಾಪಿತರನ್ನು ಸೇವಿಪರಾಗಿ ಪಾಪ ಕಾರ್ಯವಾ ವಾ ಎಳಿಬೇಕು. ಆಮೇಲೆ ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ. ಅಖ್ಯ ಎಲ್ಲಿ ದೀರ್ಘ ಇದೆ ಅಲ್ಲೇ ಎಳೆಯೋಣ, ಆಯ್ತಾ? 1 2 1 2 3 4. ರಾಗಿ ತಂದಿರ ಭಿಕ್ಷಕಿರಾಗಿ ತಂದಿರ. ಹಾಗೆ ಮುಂದಿನ ಚರಣ. ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ವೆರಿ ಗುಡ್. ಹಾಡೋಣ ಚರಣ ಫುಲ್ಲು ಮತ್ತೆ ಪಲ್ಲವಿ. ಓಕೆ, 1 2 1 2 3 4. ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ ಗುರು ಕಾರುಣ್ಯವ ಪಡೆದ ಈಗ ಹಾಗೆ ಮುಂದಿನ ಚರಣ ನೀವೇ ಹಾಡ್ತೀರಾ ನೋಡೋಣ ತಾಳದ ಜೊತೆ. 1 2 1 2 3 4. ವೆರಿ ಗುಡ್. ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿದಾಡುವರಾಗಿ ರಾಮನ
ಗುಡ್. 1 ಹಾಡೋಣ ಒಟ್ಟಿಗೆ. 1 2 1 2 3 4. ಹರಿಯನು ಅನುದಿನ ನೆನೆಯುವರಾಗಿ ಗುರುವಿಗೆ ಬಾಗೋರಂಥವರಾಗಿ. ಹರಿಯನು ಅನುದಿನ ನೆನೆಯುವರಾಗಿ ಗುರುವಿಗೆ ಬಾಗೋರಂಥವರಾಗಿ. ಕರೆ ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ನೆನೆಯುವರಾಗಿ. ಕರೆ ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ನೆನೆಯುವರಾಗಿ. ರಾಗಿ ತಂದಿರ ಭಿಕ್ಷಕಿರಾಗಿ ತಂದಿರ. ರಾಗಿ ತಂದಿರ ಭಿಕ್ಷಕಿರಾಗಿ ತಂದಿರ. ಭಿಕ್ಷಕಿರಾಗಿ ತಂದಿರ. ಭಿಕ್ಷಕಿರಾಗಿ ತಂದಿರ. ಫುಲ್ ಸಾಂಗ್ ಹಾಡೋಣ. ಹಾಂ, ಈಗ ಫುಲ್ ಸಾಂಗು ಒಟ್ಟಿಗೆ ಹಾಡೋಣ. ಓಕೆನಾ? ಈಗ ಚಪ್ಪಾಳೆ ತಟ್ಟಿದ್ರೆ ಮುಗೀತಂತನಾ? ಓಕೆ. ಅಲ್ಲ, ನಂಗೆ ಗೊತ್ತಿಲ್ಲಲ್ಲ ಅದಕ್ಕೆ. ಹಾಂ, ಥ್ಯಾಂಕ್ ಯು. ಓಕೆ, ಫುಲ್ ಸಾಂಗ್ ಒಟ್ಟಿಗೆ ಹಾಡೋಣ. 1. ಯಾರಿಗೇನು ಡೌಟ್ ಇಲ್ಲಲ್ಲ? ಅವರು ಯಾವುದೋ ಅನ್ಯವಾರ್ತೆ ಬಿಟ್ಟವರು, ಅನ್ಯ ಸ್ವರಗಳ ಬಿಟ್ಟವರಾಗಿ. ಆಯ್ತಾ? ಓಕೆ, ಪೂರ್ತಿ ಹಾಡು ಒಟ್ಟಿಗೆ ಹೇಳೋಣ. 1 ಫುಲ್ ಕಾನ್ಫಿಡೆನ್ಸಿಂದ ಖುಷಿಯಾಗಿ. ಓಕೆನಾ? 1 2 1 2 3 4. ರಾಗಿ ತಂದಿರ ಭಿಕ್ಷಕಿರಾಗಿ ತಂದಿರ. ರಾಗಿ ತಂದಿರ ಭಿಕ್ಷಕಿರಾಗಿ ತಂದಿರ. ಯೋಗ್ಯರಾಗಿ ಭೋಗ್ಯರಾಗಿ. ಹಾಗೆ ಮಾಡ್ಕೊಳ್ಳೋಣವಾ? ಯೋಗ್ಯರಾಗಿ ಭೋಗ್ಯರಾಗಿ. ಹಾಗೆ ಮಾಡೋಣವಾ? ಹಾಂ, ಚೆನ್ನಾಗಿ ಕೇಳುತ್ತಲ್ವಾ? ಹಾಗೆ ಮಾಡೋಣ. ಬಟ್ ಎಲ್ಲರೂ ಒಟ್ಟಿಗೆ ಆಡಬೇಕು. ಒಬ್ಬೊಬ್ಬರು ಒಂದೊಂದು ಹಾಡು ಕೊಡೋದಷ್ಟೇ. ಓಕೆ, ಇವಾಗ ಭಿಕ್ಷಕಿರಾಗಿ ತಂದಿರ. ಆದಮೇಲೆ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ಹಾಗೆ ಹಾಡೋಣವಾ? ಹಾಡಿ. ಹಾಂ, ಓಕೆ, ಡನ್. ಫಸ್ಟಿಂದ ಹಾಡೋಣ. 1 2 1 2 3 4. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು.
ಭಿಕ್ಷಕಿರಾಗಿ ಹರಿಯನು ಅನುದಿನ ನೆನೆಯುವರಾಗಿ ಕರಿ ಕರಿ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ನೆನೆಯುವರಾಗಿ ಕರಿ ಕರಿ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ನೆನೆಯುವರಾಗಿ ರಾಗಿ ತಂದಿರ ಭಿಕ್ಷಕಿರಾಗಿ ತಂದಿರ ರಾಣಿ ತಂದಿರ ಭಿಕ್ಷಕಿರಾಗಿ ತಂದಿರ ಭಿಕ್ಷಕಿರಾಗಿ ತಂದಿರ ಭಿಕ್ಷಕಿರಾಗಿ ತಂದಿರ. ಓಕೆನಾ? ಯಾರಿಗಾದರೂ ಏನಾದರೂ ಡೌಟ್ ಇದೆಯಾ? ಈ ಹಾಡಲ್ಲಿ ಡೌಟ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಾಲು ಒಂದೇ ಟ್ಯೂನ್ ಇದೆ. ಹಾಂ, ಈಗ 10 ನಿಮಿಷಗಳ ಕಾಲ ವಿರಾಮ ಇರುತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಾಖಾ ಜಿಲ್ಲಾ ನಿರ್ದೇಶಕರಾದ ಶ್ರೀ ದಿನೇಶ್, ಬೆಳ್ತಂಗಡಿ ತಾಲೂಕು ಯೋಜನಾಧಿಕಾರಿಗಳಾದ ಶ್ರೀ ಯಶೋಧರ್, ಗುರುವಾಯನಕೆರೆಯ ಯೋಜನಾಧಿಕಾರಿಗಳಾದ ಶ್ರೀಯುತ ಅಶೋಕ್ ಅವರು ನಮ್ಮ ಈ ಭಜನಾ ಕಮ್ಮಟಕ್ಕೆ ಆಗಮಿಸಿರುತ್ತಾರೆ. ಇವರಿಗೆ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇದೀಗ 10 ನಿಮಿಷಗಳ ಪಾನೀಯ ವಿರಾಮವಿರುತ್ತದೆ. ಜೋರು ಬರಲಿ, ಸಾಕು. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕೀ. ಎರಡೂ ಕೈಯ ಮುಷ್ಟಿಯನ್ನು ಗಟ್ಟಿ ಹಿಡೀರಿ. ಮೇಲಕ್ಕೆತ್ತಿ, ಮೇಲಕ್ಕೆತ್ತಿ. ಪೆನ್ನೆಲ್ಲ ಕೆಳಗಿಡಿ. ಅದಕ್ಕೆ ಹೇಳಿದ್ದು, ಪೆನ್ನೆಲ್ಲ ಕೆಳಗಿಡಿ. ಗಟ್ಟಿ. ಹರ 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 ಹರ. ಸರಿ. ಭಜನೆ ಎಲ್ಲ ಮಾಯ ಮಾಡೋಗಳ ಮಧ್ಯಮಾವಧಿ ಇವೆ ಫಿಕ್ಸ್ ಅನ್ಸುತ್ತೆ. ಹರಿ ಓಂ. ಶಿವನು ಭಿಕ್ಷಕ್ಕೆ ಹೇಳ್ಕೊಡ್ತೀನಿ. ಖುಷಿ ಏನಪ್ಪ ಅಂದರೆ ಈ ಹಾಡು ಒರಿಜಿನಲ್ ಹಾಡಿರೋದು ನಾನೇ. ಈ ಹಾಡನ್ನು ನಾನು ಹಾಡಿ 25 ವರ್ಷ ಆಯಿತು ರೆಕಾರ್ಡ್ ಮಾಡಿ. ಸೊ ನನಗೆ ಎಷ್ಟು ವಯಸ್ಸಾಗಿರ್ಬೋದು ಅನಿಸ್ತಾ ಇದೆ. ಹೇಳ್ಕೊಡ್ಲಾ? ರೆಡಿನಾ ಎಲ್ಲ? ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರಿ ತಂಗಿ, ಭಿಕ್ಷಕ್ಕೆ ಬಂದ
ಅಲರ್ಟ್ ಆಗಿರಬೇಕು. ಶಿವನು ಭಿಕ್ಷಕ್ಕೆ ಬಂದ, ನೀಡುಬಾರೇ ತಂಗಿ, ಇವನಂಥ ಚೆಲ್ವನಿಲ್ಲ ನೋಡುಬಾರೇ, ಇವನಂಥ ಚೆಲ್ವನಿಲ್ಲ ನೋಡುಬಾರೇ. ಶಿವನು ಭಿಕ್ಷಕ್ಕೆ ಬಂದ, ನೀಡುಬಾರೇ ತಂಗಿ, ಇವನಂಥ ಚೆಲ್ವನಿಲ್ಲ ನೋಡುಬಾರೇ. ಇವನಂಥ ಚೆಲ್ವನಿಲ್ಲ ನೋಡುಬಾರೇ. ಒಂದು ಸಣ್ಣ ಸಂಗತಿ ಇಲ್ಲಿ ಲಿಂಕ್ ಮಾಡುವಂಥದ್ದು, ಟ್ರೈ ಮಾಡಿ, ಬಂದರೆ ಓಕೆ, ಇಲ್ಲಾಂದರೆ ಪರವಾಗಿಲ್ಲ. ಇವನಂಥ ಚೆಲ್ವನಿಲ್ಲ ನೋಡುಬಾರೇ, ಇವನಂಥ ಚೆಲ್ವನಿಲ್ಲ ನೋಡುಬಾರೇ. ಈಗ ಪೂರ್ತಿ ಪಲ್ಲವಿ ಒಂದ್ಸಲಿ ಹೇಳ್ತೀನಿ, ನೀವು ರಿಪೀಟ್ ಮಾಡಿ ಆಮೇಲೆ. ಶಿವನು ಭಿಕ್ಷಕ್ಕೆ ಬಂದ, ನೀಡುಬಾರೇ ತಂಗಿ, ಇವನಂಥ ಚೆಲ್ವನಿಲ್ಲ ನೋಡುಬಾರೇ, ಇವನಂಥ ಚೆಲ್ವನಿಲ್ಲ ನೋಡುಬಾರೇ. ಶಿವನು ಭಿಕ್ಷಕ್ಕೆ ಬಂದ, ನೀಡುಬಾರೇ ತಂಗಿ, ಇವನಂಥ ಚೆಲ್ವನಿಲ್ಲ ನೋಡುಬಾರೇ, ಇವನಂಥ ಚೆಲ್ವನಿಲ್ಲ ನೋಡುಬಾರೇ. ವೆರಿ ಗುಡ್. ಚರಣ ಹೇಳ್ತೀನಿ. ಒಂದೇ ಕೈಲಾಜನ ಕಪಾಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ, ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ವೆರಿ ಗುಡ್. ಈಗ ಎರಡೆರಡು ಲೈನ್ ಹೇಳ್ತೀನಿ. ಒಂದೇ ಕೈಲಾಜನ ಕಪಾಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ, ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ವೆರಿ ಗುಡ್. ಈಗ ಚರಣ ಹಾಡಿ ಪಲ್ಲವಿಗೆ ಬರೋಣ, ಆಯ್ತಾ? 1 2 1 2 3 4. ಒಂದೇ ಚರಣ ಹಾಡಿ ಒಂದೇ ಕೈಲಾಜನ ಕಪಾಲೆಯಿಂದ ಚರಣ ಮುಗಿಸಿ ಪಲ್ಲವಿಗೆ ಬರೋಣ, ಆಯ್ತಾ? 1 2 3 4. ಒಂದೇ ಕೈಲಾಜನ ಕಪಾಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ, ಒಂದೇ ಕೈಲಾಜನ ಕಪಾಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ, ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ, ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ಶಿವನು ಭಿಕ್ಷಕ್ಕೆ ಬಂದ, ನೀಡುಬಾರೇ ತಂಗಿ, ಇವನಂಥ ಚೆಲುವನಿಲ್ಲ ನೋಡುಬಾರೇ, ಇವನಂಥ ಚೆಲುವನಿಲ್ಲ ನೋಡುಬಾರೇ. ವೆರಿ ಗುಡ್. ಎರಡನೇ ಚರಣ ಇಲ್ಲ, ಇಲ್ಲಿಂದ
ತೈಯನ್ನೊಂದೊಂದರ್ಥ ಕಾಣೆ. ಇದು ಯಾಕೆ ಎರಡನೇದು ಮತ್ತು ಮೂರನೇದು ಚರಣ ಇಲ್ಲ ಅಂದರೆ ಅದು ತಾಳಕ್ಕೆ ಕೂತ್ಕೊಳ್ಳಲ್ಲ. ಪದಗಳು ಜಾಸ್ತಿ ಇದ್ದಾವೆ. ನಾವು ಸ್ಟುಡಿಯೋದಲ್ಲಿ ಹಾಡಿರೋ ಇದರಲ್ಲಿ ಕೂಡ ವರ್ಷನಲ್ಲಿ ಕೂಡ ಎರಡನೇದು ಮತ್ತು ಮೂರನೇದು ಚರಣ ಇಲ್ಲ. ಹಾಗಾಗಿ ನಾನು ಇದರಲ್ಲಿ 1ನೇದು 4ನೇದು 5ನೇದು ಹೇಳ್ಕೊಡ್ತಾ ಇದ್ದೀನಿ. ಆಯಿತಾ? ಒಂದ್ಸಲಿ ಫುಲ್ ಹಾಡ್ತೀನಿ ಈ ಚರಣನ, ಆಮೇಲೆ ನೀವು ರಿಪೀಟ್ ಮಾಡಿ. 1 2 3 4. ಮೈಯೆಲ್ಲ ಹಾವಿನ ಮತ್ತ ಕಾಣೆ, ಬಲದ ಕೈಯಲ್ಲಿ ಪಿಡಿದ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಮತ್ತ ಕಾಣೆ, ಬಲದ ಕೈಯಲ್ಲಿ ಪಿಡಿದ ನಾಗರ ಬೆತ್ತ ಕಾಣೆ. ವಯ್ಯಾರ ಮೂರು ಲೋಕ ಕರ್ತಿ ಕಾಣೆ, ತಕ್ಕ ತಯ್ಯ ತಯ್ಯನ್ನೊಂದೊಂದರ್ಥ ಕಾಣೆ. ವಯ್ಯಾರ ಮೂರು ಲೋಕ ಕರ್ತಿ ಕಾಣೆ, ತಕ್ಕ ತಯ್ಯ ತಯ್ಯನ್ನೊಂದೊಂದರ್ಥ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂಥ ಚಲುವನಿಲ್ಲ ನೋಡುಬಾರೆ, ಇವನಂಥ ಚಲುವನಿಲ್ಲ ನೋಡುಬಾರೆ. ಈಗ ಕೊನೆ ಚರಣ. ಬಾಗೀದ ಬಿಲ್ಲ ಶಿಂಗಡಿ ಕಾಣೆ, ಆತ ತೂಗೀಸಿ ನಡೆವ ನೋಟ ಅಂಬು ಕಾಣೆ. ಸೋಗೆಯ ನವಿಲಿನಂತೆ ಕೊರಳು ಲಾಣೆ, ಮೈಯ ಜಗ್ಗೀಸಿ ನಡೆವ ನೋಟ ಚಂದ ಕಾಣೆ. ವೆರಿ ಗುಡ್. ಈಗ ಚರಣ ಹೇಳ್ತೀನಿ, ಹಾಗೆ ರಿಪೀಟ್ ಮಾಡ್ತಾ ಹೋಗೋಣ ಒಟ್ಟಿಗೆ. 1 2 3 4. ಬಾಗೀದ ಬಿಲ್ಲ ಶಿಂಗಡಿ ಕಾಣೆ, ಆತ ತೂಗೀಸಿ ನಡೆವ ನೋಟ ಅಂಬು ಕಾಣೆ. ಸೋಗೆಯ ನವಿಲಿನಂತೆ ಕೊರಳು ಲಾಣಿ, ಮೈಯ ಜಗ್ಗೀಸಿ ನಡೆವ ನೋಟ ಚಂದ ಕಾಣೆ. ಸೋಗೆಯ ನವಿಲಿ ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚಲುವನಿಲ್ಲ ನೋಡುಬಾರೆ, ಇವನಂತ ಚಲುವನಿಲ್ಲ ನೋಡುಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂಥ ಚಲುವನಿಲ್ಲ ನೋಡುಬಾರೆ, ಇವನಂಥ ಚಲುವನಿಲ್ಲ ನೋಡುಬಾರೆ, ಇವನಂಥ ಚಲುವನಿಲ್ಲ ನೋಡುಬಾರೆ. ಫುಲ್ ಸಾಂಗ್ ಹಾಡೋಣ ಒಟ್ಟಿಗೆ. ಯಾಕಷ್ಟು ಶಾಕ್ ಆಯಿತು ನಿಮಗೆ? ಮುಗಿದೋಯ್ತು ಅಂತ. ಓಕೆ. 1 2 1 2 3 4. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂಥ ಚಲುವನಿಲ್ಲ ನೋಡುಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂಥ ಚಲುವನಿಲ್ಲ ನೋಡುಬಾರೆ, ಇವನಂಥ ಚಲುವನಿಲ್ಲ ನೋಡುಬಾರೆ. ಒಂದೇ ಕೈಲಾಜನ ಕಪಾಲ ಕಾಣೆ, ಬೆನ್ನಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಲಾಜನ ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದೊಂದು ಪಾದದ ಕಂಬು ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ಶಿವನು
ಮೊದಲಿನಲ್ಲಿ ಮತ್ತು ಕೊನೆಯಲ್ಲಿ ಇಡೀ ಪಲ್ಲವಿ 2 ಸಲ ಹೇಳಬೇಕು, ಮಧ್ಯದಲ್ಲಿ ಮಾತ್ರ 2ನೇ ಲೈನ್ 2 ಸಲ ಹೇಳೋದು, ಆಯಿತಾ? ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಇವನಂತ ಚೆಲ್ವರಿಲ್ಲ ನೋಡು ಬಾರೆ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ವೆರಿ ಗುಡ್. ಈ ಭಜನೆಯದು ಬ್ಯೂಟಿ ಏನು ಅಂತಂದರೆ ನೋಡಿ, ಎಷ್ಟು ಬೇಗ ಕಲಿತೀರಿ. ಸಿಂಪಲ್ ಟ್ಯೂನ್ಸ್ ಇರುತ್ತೆ, ತುಂಬ ಚಂದದ ಟ್ಯೂನ್ ಇರುತ್ತೆ. ದೆರ್ ಈಸ್ ಬ್ಯೂಟಿ ಇನ್ ಸಿಂಪ್ಲಿಸಿಟಿ ಅಂತ ಹೇಳ್ತಾರೆ, ಕೇಳಿರಬಹುದು ನೀವೆಲ್ಲ. ಆ ಸಿಂಪಲ್ಲಾಗಿರೋದ್ರಲ್ಲಿ ಚಂದ, ಹಾಗಾಗಿ ಬೇಗ ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ. ಈಗ ಒಂದು ಕೆಲಸ ಮಾಡೋಣ, ಮಧ್ಯಾಹ್ನದಿಂದ ಕಲಿತ 3 ಹಾಡುಗಳನ್ನು ಒಟ್ಟಿಗೆ ಹಾಡೋಣ. ಯಾರ್ಯಾರಿಗೆ ಎಷ್ಟು ನೆನಪಿದೆ ನೋಡೋಣ. ಹಿಂದಿನ ಸಾಲಿನ ಹುಡುಗರೆಲ್ಲಿದ್ದಾರೆ? ವೆರಿ ಸ್ವೀಟ್, ಪಾಪ ಕೈ ಎತ್ತಾ ಇದ್ದಾರೆ. ಅನ್ಯಸ್ವರವ ಬಿಟ್ಟವರಾಗಿ. ಈಗ ಗೊತ್ತಾಯಿತು ಇಲ್ಲಿ ಅಂದರೆ ಏನೇನೋ ವಿಶೇಷವಾದದ್ದೆಲ್ಲ ಅಭ್ಯಾಸಗಳು ಇಲ್ಲಿ ಇರೋದು ಒಂದೊಂದೇ ಗೊತ್ತಾಗ್ತಾ ಇದೆ. ತುಂಬ ಸಂತೋಷ ಆಗುತ್ತೆ. ನಿಮ್ಮ ಹತ್ರ ಭಜನಾ ಕಮ್ಮಟ ಹೇಗಿತ್ತು ಅನ್ನೋದು ಒಂದು ರಿವ್ಯೂ ತಗೊಳ್ಳೋದಾಗಿರ್ಬೋದು. ಮತ್ತು ಇಲ್ಲಿ ಬೇರೆ ಬೇರೆ ಗುಂಪುಗಳು ಮಾಡಿದ್ದೀರಿ ಅಂತ ಗೊತ್ತಾಯಿತು. ಈಗ ಯಾವುದಾದ್ರೂ ಒಂದು ಗುಂಪಿನ ಹೆಸರು ಹೇಳ್ತೀನಿ ರ್ಯಾಂಡಮ್ ಆಗಿ, ಆ ಗುಂಪಿನವರು ಒಂದು ಅರ್ಧ ಹಾಡು ಹೇಳಿ, ಇನ್ನೊಂದು ಗುಂಪಿನವ್ರಿಗೆ ಇನ್ನೊಂದು ಅರ್ಧ ಹಾಡು ಹೇಳಿಸೋಣ, ಮಾಡೋಣ ಹಾಗೆ. ನನಗೂ ಗೊತ್ತಾಗಬೇಕಲ್ಲ. ಪುರಂದರದಾಸ ಗುಂಪಿನವರು, ಓಹೋ ಹಿಂದಿನ ಸಾಲಿನ ಹುಡುಗರು, ರಾಗಿ ತಂದಿರ ಮಾತ್ರ ಹೇಳಿಸೋದಿಲ್ಲಪ್ಪ. ಫಸ್ಟ್ ಹೇಳ್ತಿದ್ದಾಗೆ ಹಿಂದಿನ ಸಾಲಿನ ಹುಡುಗರು ನಿಂತ್ರಲ್ಲ, ಒಳ್ಳೆಯದು. ಮೈಕ್ ಹಾಂ. ಶಿವ 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 ಎನ್ನಿರೋ ಎಲ್ಲಿವರೆಗೆ ಹಾಡಿ ಗೊತ್ತಾ? ಅಪರಾಧವ ಕೋಟಿ ತ್ಯಜಿಸಬೇಕಾದರೆ ಆ ಆಚರಣ ಮುಗಿಸಿ ಪಲ್ಲವಿ ಹಾಡಿ ನಿಲ್ಲಿಸಿ, ಅರ್ಧ ಹಾಡು. ಅದಾದಮೇಲೆ ಇನ್ನೊಂದು ಗ್ರೂಪಿಗೆ ಅವಕಾಶ ಕೊಡೋಣ. ಏನು ಸ್ಟಾರ್ಟಿಂಗ್ ಪ್ರಾಬ್ಲಮ್ಮಾ? ಅಲ್ಲ, ಅಲ್ಲಿ ನೀವು ಈಗ ಕಾರ್ಯಕ್ರಮಕ್ಕೆ ಹೋಗಿ ಹಾಡಬೇಕಾಗತ್ತಲ್ಲ, ಅವಾಗ ನನ್ನನ್ನು ಕರೆಸ್ತೀರ ಮತ್ತಲ್ಲಿ ಹಾಡು ಎತ್ಕೊಡ್ಲಿಕ್ಕೆ? ಹಾಂ, ನೀವೇ ಹಾಡಬೇಕಲ್ಲ. ಒಂದು ಚೋಕ್ ಬಟನ್ ಇಟ್ಕೊಳ್ಳಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆದರೆ. ಮೈಕ್ ಸಿಕ್ತಾ? ಹಾಡ್ತೀರಾ? 1 2 1 2 3 4. ಓಕೆ, ನಾನು ಶುರು ಮಾಡ್ತೀನಿ ಜೊತೆ ಹಾಡಿ. ಶುರು ಮಾಡೋದಿಲ್ಲ, ನಾನು ಸುಮ್ಮನೆ ಒಂಚೂರು ಹೇಳ್ಕೊಡ್ತೀನಿ. 1 2 3 4 ಹೇಳಿದ್ಮೇಲೆ ನೀವೇ ಶುರು ಮಾಡಿ. ಶಿವ 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 ಎನ್ನಿರೋ ಜಗದವರೆಲ್ಲ, ಶಿವ 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 ಎನ್ನೀರೋ ಜಗದವರೆಲ್ಲ, ಶಿವ 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 ಎನ್ನೀರೋ.
ಎಲ್ಲ ನಿಮ್ಮದೇ ರೂಟಲ್ಲಿ ಹೋಗ್ತಾ ಇದ್ದೀರಾ? ಹಾಂ, ಓಕೆ, ನಾನು ಜೊತೆಗೆ ಹಾಡ್ತೀನಿ. 1 2 3 4. ಶಿವ 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 ಎನ್ನಿರೋ ಜಗದವರೆಲ್ಲ, ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ ಜಗದವರೆಲ್ಲ, ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತ ಮೂಲದ ಜಪವಿದು, ಶಿವ ಶಿವ ಶಿವ. ಆಗಮ ಸಿದ್ಧಾಂತ ಮೂಲದ ಜಪವಿದು, ಶಿವ ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು, ಶಿವ ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು, ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ ಜಗದವರೆಲ್ಲ, ಶಿವ 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 ಎನ್ನಿರೋ. ಮನುಜ ಜನ್ಮದಿ ಮೈ ಮರೆದಿರಬೇಡಿ, ಶಿವ ಶಿವ ಶಿವ. ಮನುಜ ಜನ್ಮದಿ ಮೈ ಮರೆದಿರಬೇಡಿ, ಶಿವ ಶಿವ ಶಿವ. ನಿಮ್ಮ ತನು ಮನ ಪ್ರಾಣವ ವ್ಯರ್ಥವಗೈಡದೆ, ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ ಜಗದವರೆಲ್ಲ, ಶಿವ 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 ಎನ್ನಿರೋ. ಅಪರಾಧವ ಕೋಟಿ ತ್ಯಜಿಸಬೇಕಾದರೆ, ಶಿವ ಶಿವ ಶಿವ. ಅಪರಾಧವ ಕೋಟಿ ತ್ಯಜಿಸಬೇಕಾದರೆ, ಶಿವ ಶಿವ ಶಿವ. ಮುಂದೆ ಉಪಮಿತರೋರ್ಮಿತರರಿಯದ ಜಪವಿದು, ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ ಜಗದವರೆಲ್ಲ, ಶಿವ 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 ಎನ್ನಿರೋ. ಎಲ್ಲ ಚಪ್ಪಾಳೆ ತಟ್ಟಿ. ಶಾಸ್ತ್ರೀಯ ಸಂಗೀತದ ಕಲಿಕೆ ಬಹುಶಃ ಇದ್ದಿರಲಿಕ್ಕಿಲ್ಲ, ಅಥವಾ ಅವರ ಕೆಲಸದ ಜಂಜಡಗಳಲ್ಲಿ ಸಂಗೀತದ ಕಡೆ ಹೆಚ್ಚು ಗಮನ ಕೊಡೋಕ್ಕಾಗಿರಲಿಕ್ಕಿಲ್ಲ. ಆದರೂ ಅವರೆಲ್ಲ ಎಷ್ಟು ಆಸಕ್ತಿ ವಹಿಸಿ ಕಲ್ತ್ಕೊಳ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಬಂದಿದ್ದಾರಲ್ಲ, ಅದಕ್ಕೆ ಸಂತೋಷ ಪಡಬೇಕು. ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ. ಕೂತ್ಕೊಳ್ಳಿ. ಈಗ ತುಳಸಿದಾಸ ಗುಂಪು ನಿಂತ್ಕೊಳ್ಳೋಕ್ಕೆ ಹಿಂಜರಿತಾ ಇದ್ದೀರಲ್ಲಪ್ಪ. ಗುಡ್. ನೀವು ಜವನ ಬಾಧೆಯ ಅಲ್ಲಿಂದ ಹೇಳಿ. ಯಾರು ಧೈರ್ಯ ಮಾಡಿ ಮೈಕ್ ಹಿಡಿತೀರೀಗ? ನನಗೆ ಬೇಡ ಅಂತೆಲ್ಲ ಇರುತ್ತೆ. ರೆಡಿಯಾ? 1 2 1 2 3 4. ಜವನ ಬಾಧೆಯ ನೀವು ಜಯಿಸಬೇಕಾದರೆ, ಶಿವ ಶಿವ ಶಿವ. ಎಲ್ಲ ಹಾಡಿ. ಜವನ ಬಾಧೆಯ ನೀವು ಜಯಿಸಬೇಕಾದರೆ, ಶಿವ ಶಿವ ಶಿವ. ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ, ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ ಜಗದವರೆಲ್ಲ, ಶಿವ 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 ಎನ್ನಿರೋ. ಭುವನಕ್ಕೆ ಬಲ್ಲಿದರಾಗಬೇಕಾದರೆ, ಶಿವ ಶಿವ ಶಿವ. ಭುವನಕ್ಕೆ ಬಲ್ಲಿದರಾಗಬೇಕಾದರೆ, ಶಿವ ಶಿವ ಶಿವ. ನೀವು ಭುವನ ಪದವಿಯನ್ನು ಪಡೆಯ
ಯು ಸೋ ಮಚ್. ಚಪ್ಪಾಳೆ. ಈಗ ಕನಕದಾಸ ಗುಂಪು. ಮೊದಲನೇ ಸಾಲಿ ನೋಡುಗರು. ಗುರುಲಿಂಗ ಜಂಗಮನ ಇಂದ ಹೇಳಿ. ರೆಡಿ? 1 2 1 2 3 4. ಗುರುಲಿಂಗ ಜಂಗಮನ ಹರಿಯಬೇಕಾದರೆ ಶಿವ ಶಿವ ಶಿವ. ಗುರುಲಿಂಗ ಜಂಗಮನ ಹರಿಯಬೇಕಾದರೆ ಶಿವ ಶಿವ ಶಿವ. ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಮೂ ಜಗದವರೆಲ್ಲ ಶಿವ 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 ಎನ್ನಿರೋ. ಪೃಥ್ವಿಗೆ ಸದ್ಗುರು ಗುರುವಾಗಬೇಕಾದರೆ ಶಿವ ಶಿವ ಶಿವ. ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ ಶಿವ ಶಿವ. ನೀವು ನೆಲೆಯಾಗಿ ಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಮೂ ಜಗದವರೆಲ್ಲ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಮೂ ಜಗದವರೆಲ್ಲ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ವೆರಿ ಗುಡ್. ನೀವು ಹಾಡುವಾಗ ತಾಳದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನೆಕ್ಸ್ಟು ಈಗ ಈ ಹಾಡನ್ನು ಎಲ್ಲ ಒಟ್ಟು ಸೇರಿ ಹಾಡೋಣ. ಆಮೇಲೆ ಮುಂದಿನ ಗ್ರೂಪು ಮುಂದಿನ ಹಾಡಿಗೆ ಹೋಗೋಣ. ಓಕೆ. 1 2 1 2 3 4. ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಶಿವ 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 ನಿಮ್ಮ ಶಿವ 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 ಎನ್ನಿರೋ. ಶಿವ ಶಿವ ಯಾಕೆ ಒಂದು ನಿಮಿಷ ಮಧ್ಯ ಅವರಿಗೆ ಬಿ ಜಿ ಎಮ್ ಏನಾರು ಕೊಟ್ಟು ಅಭ್ಯಾಸ ಉಂಟಾ? ಪಾಪ ಅದಕ್ಕೆ ಅವಾಗಿಂದ ಅವರು ಸಾರಿ ನನಗೆ ಗೊತ್ತಿಲ್ಲ ಈ ಪರಿಪಾಠ. ನೀವು ಹೇಳ್ಬೋದಿತ್ತಲ್ಲ ನನಗೆ. ಓಕೆ, ಒಂದು 4 ಬಾರಿ 8 ಬಾರಿ ಎಷ್ಟು ಕೊಡ್ತೀರಿ? ಇದನ್ನೇ 2 ಸತಿ ನುಡಿಸ್ತೀರಾ? ಓಕೆನಾ? ಸಾಕಾ ಅಷ್ಟು? ಓಕೆ. ಈಗ ಅವರು ನುಡಿಸ್ತಾರೆ, ಆಮೇಲೆ ನೀವು ಚರಣ ಮನುಜ ಜನ್ಮದಿ ತಗೊಳ್ಳಿ ಆಯ್ತಾ? 1 2 3 4. ಜೋರಾಗಿ.
ಫಸ್ಟ್ ಟೈಮ್ ಹಾಡ್ತಿರಲ್ಲ ಪಲ್ಲವಿ ಮತ್ತು ಅನುಪಲ್ಲವಿ ಹಾಡ್ತಿರಲ್ಲ, ಅಲ್ಲಿ ಮಾತ್ರ 2 ಸಲ ಮಾಡ್ಕೊಳ್ಳಿ. ಓಕೆನಾ? ಮನುಜ ಜನ್ಮದಿ BGM ನುಡಿಸ್ತಾರೆ, ಮತ್ತು ಮನುಜ ಜನ್ಮದಿಯಿಂದ 1 2 3 4.
ವೆರಿ ಗುಡ್. ಹಾಂ, ಈಗ ಡೇಂಜರ್ ಸಾಂಗ್. ಈಗ ಯಾರಿಗೆ ಹೇಳೋಣ? ಸರಸ್ವತಿ ಗುಂಪು. ಸರಸ್ವತಿ ಗುಂಪು ಯಾರು? ರಾಗಿ ತಂದಿರ. ಯಾರು ಪಕ್ಕ ಕಾನ್ಫಿಡೆನ್ಸಲ್ಲಿದ್ದೀರಿ ಅವರು ಮೈಕ್ ತಗೊಳ್ಳಿ, ಉಳಿದವರು ಫಾಲೋ ಮಾಡ್ತಾರೆ. ಒನ್ ಟು ತ್ರೀ ಫೋರೇ ಕೊಟ್ಟಿಲ್ಲ. ಹಾಂ, ಬೇಗ ಹಾಡು ಮುಗಿಸಿ ಓಡೋಗ್ಬಿಟ್ರೆ ಸಾಕೀಗ. ಒಂದು ನಿಮಿಷ. ಈಗ ಎತ್ಕೊಟ್ಟೆ ಅಲ್ಲ, ನಾ 1 2 3 4 ಹೇಳ್ತೀನಿ, ಈಗ ನೀವೇ ತಗೊಳ್ಬೇಕು. 1 2 1 2 3 4. ಅವ್ರು ಯಾಕೆ ಮೈಕ್ ತಗೋತಾ ಇಲ್ಲ? ತಾಳ ಫುಲ್ಲು ತಪ್ಪಿ ಎಲ್ಲೆಲ್ಲೋ ಓಡೋಗ್ತಿ. ಪಾಪ ಇವರಿಗೆ ತಬಲದವ್ರಿಗೆ ಕನ್ಫ್ಯೂಸ್ ಆಗಿ ಸುಮ್ಮನೆ ಆಗಿಬಿಟ್ರು. ಎಷ್ಟು ಶಕ್ತಿ ಇದೆ ನೋಡಿ ಇವರಿಗೆ. ನೀವು ತಾಳದವರಿಗೆ ತಾಳ ತಪ್ಪಿಸಿದ್ರಿ ನೀವು. ಯಾರಿಗೆ ಕರೆಕ್ಟಾಗಿ ತಾಳದಲ್ಲಿ ಹಾಡ್ಲಿಕ್ಕೆ ಬರುತ್ತೆ ಅವ್ರು ಮೈಕ್ ತಗೊಳ್ಳಿ. ಹಾಂ, ಅಲ್ಲಿ ನನಗೇನು ಗೊತ್ತು? ಅದು ಯಾರು ಹಾಡ್ತಿದ್ದಾರೆ ಅವ್ರಿಗೆ ಗೊತ್ತಾಗಬೇಕು. ನಿಮ್ಮ ಹಿಂದೆ ನಿಂತಿರೋ ಹುಡುಗಿ, ನೀ ಹಾಡ್ತೀಯಮ್ಮ ತಾಳ ಕರೆಕ್ಟಾಗಿ? ಯಾರೋ 2ನೇ 3ನೇ ಸಾಲಿನಲ್ಲಿ ಯಾರೋ ಕರೆಕ್ಟಾಗಿ ಹಾಡ್ತಾ ಇದ್ರು ಅಂತ ಗೊತ್ತಾಯ್ತು. ಯಾರಂತ ಗೊತ್ತಾಗ್ಲಿಲ್ಲ. 1 2 1 2 3 4.
ಹಾಡ್ತೀರಿ, ಯಾಕೆ ಹೆದರ್ಕೋಬೇಕು? ನೆಕ್ಸ್ಟು ಯಮುನಾ ತಂಡ. ಯಾರು ಕಾನ್ಫಿಡೆಂಟಾಗಿ ಹಾಡ್ತೀರಿ ಅವ್ರು ತಗೊಳ್ಳಿ ಮೈಕು. ಶ್ರುತಿ ತಾಳ ಬಿಡದೆ, ಅಪ್ಪ ಅಮ್ಮ ಶ್ರುತಿ ತಾಳ ಇಬ್ಬರನ್ನು ಬಿಡಬಾರ್ದು. ಗುರು ಕಾರುಣ್ಯವಾಯಿಂದ ಹೇಳಿ ಆಯ್ತಾ? 1 2 1 2 3 4. ಇನ್ನೊಬ್ರಿಗೆ ಚಾನ್ಸ್ ಕೊಡೋಣ. ವೆರಿ ಗುಡ್ ವೆರಿ ಗುಡ್. ಒಂದು ನಿಮಿಷ, ನೀವೊಬ್ಬರೇ ಹಾಡಿ ಒಂದು ಸಾಲು. ಹಾಂ, 1 2 1 2 3 4. ಯಾವುದಾದ್ರು ಕಾಮಕ್ರೋಧವನ್ನೇ ಹೇಳಿ. 1 2 1 2 3 4. ಯಾವ ಊರಮ್ಮ ನಿಮ್ಮದು? ಹಾಂ, ಹೊಸನಗರ. ಓ, ನಮ್ಮ ಕಡೆಯವರು. ಅಲ್ಲ, ನಾನು ಯಾಕೆ ಕೇಳಿದೆ ಅಂದರೆ ನೀವು ಅಲ್ಲಿ ಹೊಸನಗರದಿಂದನೇ ಹಾಡಿದ್ರೆ ಇಲ್ಲಿ ಕೇಳುತ್ತೆ. ಅಷ್ಟು ಜೋರಾಗಿದೆ ಗಂಟ್ಲು. ವೆರಿ ಗುಡ್, ಚೆನ್ನಾಗಿ ಅಭ್ಯಾಸ ಮಾಡಿ ಆಯಿತಾ? ಗಾಡ್ ಬ್ಲೆಸ್ ಯು. ನೆಕ್ಸ್ಟು ಇದು ಯಮುನಾ ತಂಡ ಅಲ್ಲ, ನೆಕ್ಸ್ಟ್ ಗಂಗಾ. ಹರಿಯನು ಇಂದ ಹೇಳ್ತೀರಾ ಅಥವಾ ಕಾಮಕ್ರೋಧ ಇಂದನೇ ಹೇಳಿ? ನೀವು 2 ಚರಣ ಹೇಳಿ. 1 2 1 2 3 4.
ಈಗ ಯಾವುದಾಯ್ತು? ಪುರಂದರದಾಸ ಆಯಿತು, ಕನಕದಾಸನೂ ಆಯ್ತಾ? ಅಲ್ಲ, ತುಳಸಿದಾಸ ಆಯ್ತಾ? ಅಬ್ಬಾ, ಇವ್ರು ಮತ್ತೆಲ್ಲ ಆಡಿಸ್ಬಿಡ್ತಾರೆ. ಆಗಿದೆ ಹಾಂ, ಈಗ ವಿಜಯದಾಸ ಗುಂಪು. ಶಿವನು ಭಿಕ್ಷಕ್ಕೆ ಬಂದ ಹೇಳುವ. ಓ, ಈ ರಾಗಿ ತಂದಿರ ಹಾಡು ಎಲ್ಲರೂ ಸೇರಿ ಪೂರ್ತಿ ಹಾಡಲೇ ಇಲ್ಲ. ಓಕೆ, ಇದು ಹಾಡ್ಬಿಡಿ, ಆಮೇಲೆ 2 ಹಾಡು ಒಟ್ಟಿಗೆ ಹಾಡೋಣ. ನಿಮಗೂ ಸ್ಟಾರ್ಟ್ ಮಾಡಿ ಕೊಡ್ಬೇಕಾ? ಹಾಂ, ಕೌಂಟಾ? ಹಾಂ, ಖಂಡಿತ ಕೌಂಟ್ ಕೊಡ್ತೀನಿ. 1 2 1 2 3 4. ಶಿವನು ಭಿಕ್ಷಕ್ಕೆ ಬಂದ ನೋಡುವಾರೆ ತಂಗಿ, ಶಿವನಂತ ಚಲ್ವನಿಲ್ಲ ನೋಡುವಾರೆ, ಶಿವನು ಚಲ್ವನಿಲ್ಲ ನೋಡುವಾರೆ. ಎರಡನ್ನೂ ಸೇರಿಸಿ ಟ್ವೈಸ್ ಹೇಳಬೇಕು. ಆಮೇಲೆ 2ನೇ ಸಾಲನ್ನು 2 ಸಲ ಹೇಳಬೇಕು. ಆಯಿತಾ? 1 2 1 2 3 4. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೋಡುವಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುವಾರೆ. ಇವನಂತ ಚೆಲುವನಿಲ್ಲ ನೋಡುವಾರೆ. ಒಂದೇ ಕೈ ಜಾಲಕ ಬಲ್ಕಾಣೆ, ಬೆನ್ನ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈ ಜಾಲಕ ಬಲ್ಕಾಣೆ, ಬೆನ್ನ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ನಂದಿಯ ಕೋಲು ಪದಕ ಕಾಣೆ, ಮತ್ತು ಒಂದ ಪಾದದ ಗೆಜ್ಜೆ ಶಂಭು ಕಾಣೆ. ನಂದಿಯ ಕೋಲು ಪದಕ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುವಾರೆ. ಇವನಂತ ಚೆಲುವನಿಲ್ಲ ನೋಡುವಾರೆ. ಮೈಯೆಲ್ಲ ಹಾವಿನ ಮತ್ತ ಕಾಣೆ, ಬಲವ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಮತ್ತ ಕಾಣೆ, ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ. ಮೈಯಾರ 3 ಲೋಕ ಕರ್ತಿ ಕಾಣೆ, ತಕ್ಕ ತಯ್ಯ ತಯ್ಯನಂದರ್ಥ ಅರ್ಥ ಕಾಣೆ. ಮೈಯಾರ 3 ಲೋಕ ಕರ್ಕಿ ಕಾಣೆ, ತಕ್ಕ ತಯ್ಯ ತಯ್ಯನಂದರ ಅರ್ಥ ಕಾಣೆ. ಶಿವನು ಭಿಕ್ಷಕ್ಕೆ ಬಂದನ ನೀಡುವಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುವಾರೆ. ಇವನಂತ ಚೆಲುವನಿಲ್ಲ ನೋಡುವಾರೆ. ವೆರಿ ಗುಡ್, ವೆರಿ ಗುಡ್. ನೀವು ಫೋಕ್ ಏನಾದರೂ ಹಾಡ್ತೀರಾ? ಹಾಂ, ಜನಪದ ಗಾಯಕರ ನೀವೇನಾದರೂ? ಭಜನೆ ಒಳಗೆ ಇದ್ದೀರಾ? ಓ, ವಾಯ್ಸ್ ತುಂಬ ಚೆನ್ನಾಗಿದೆ, ಮತ್ತು ತುಂಬ ಹೈ ಪಿಚ್ಚು. ಇದು ನಾನು ಲೋವರ್ ಆಕ್ಟೇವಲ್ಲಿ ಹಾಡ್ತಿದ್ರೆ ಅವ್ರು 1 ಆಕ್ಟೇವ್ ಮೇಲ್ಗಡೆ ಹಾಡ್ತಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ದೇವ್ರು ಒಳ್ಳೇದು ಮಾಡಲಿ. ಕೂತ್ಕೊಳ್ಳಿ. ನೆಕ್ಸ್ಟು ವಿಠ್ಠಲದಾಸ ಗುಂಪು. ನೀವು ಕೂಡ ಮೈಯೆಲ್ಲ ಹಾವಿನ ಮತ್ತ ಕಾಣೆ ಹಾಡಿ ಆಯ್ತಾ? ಪಲ್ಲವಿಯಿಂದನೇ ಶುರು ಮಾಡಿ, ಅಂದರೆ ಶಿವನು ಭಿಕ್ಷಕೆಯಿಂದನೇ ಶುರು ಮಾಡಿ, ಆಮೇಲೆ ಇವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನುಡಿಸ್ತಾರೆ, ಆಮೇಲೆ ಮೈಯೆಲ್ಲ ಹಾವಿನ ಮತ್ತ ಕಾಣೆ ಹಾಡಿ ಆಯ್ತಾ? ರೆಡಿ? 1 2 1 2 3 4. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚಲ್ವನಿಲ್ಲ ನೋಡುವಾರೆ. ಇವನಂತ ಚಲ್ವನಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡುವಾರೆ.
ಚಲ್ವನಿಲ್ಲ ನೋಡು ಬಾರೆ. ಕೊನೆ ಚರಣ 3, 4 ನಡುವೆ ನೋಟ ಅಂಬು ಕಾಣೆ ಬಾಗಿದ ಬಿಲ್ಲು ಸಿಂಗಡಿ ಕಾಣೆ ಆತ ತೂಗಿಸಿ ನಡೆದ ನೋಟ ಅಂಬು ಕಾಣೆ ಸೋಗೆಯ ನವಿಲಿನಂತೆ ಕೊರಳು ಕಾಣೆ ಮೈಯ ಜಗ್ಗಿಸಿ ನಡುವೆ ನೋಟ ಚಂದ ಕಾಣೆ ಸೋಗೆಯ ನವಿಲಿನಂತೆ ಕೊರಳು ಲಾಣೆ ಮೈಯ ಜಗ್ಗಿಸಿ ನಡುವೆ ನೋಟ ಚಂದ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚಲ್ವರಿಲ್ಲ ನೋಡು ಬಾರೆ ಇವನಂತ ಚಲ್ವರಿಲ್ಲ ನೋಡು ಬಾರೆ ಇವನಂತ ಚಲ್ವರಿಲ್ಲ ನೋಡು ಬಾರೆ ಇವನಂತ ಚಲ್ವರಿಲ್ಲ ನೋಡು ಬಾರೆ. ವೆರಿ ಗುಡ್, ವೆರಿ ಗುಡ್. ಏನಪ್ಪ ನಿನ್ನ ಹೆಸರು? ನೀನು ಹಾಂ ಹಾಂ ಮೈಕಲ್ಲಿ ಹೇಳು, ಮೈಕಲ್ಲಿ ಹೇಳು. ಮಂಜೇಶ. ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ, ಬಟ್ ನೀನು ಹೈ ಪಿಚ್ ಹಾಡುವಾಗ ವಾಯ್ಸಲ್ಲಿ ನಿಂದು ಥ್ರೋ ತುಂಬ ಚೆನ್ನಾಗಿದೆ. ಅಂದರೆ ಏನು ಹೇಳ್ತಾರೆ ಅದಕ್ಕೆ, ನೀನು ಒಗೆದು ಹಾಡ್ತೀಯ ಚೆನ್ನಾಗಿ, ಫೋರ್ಸ್ ಇದೆ. ಹೈ ಪಿಚ್ ಹಾಡುವಾಗ ಸ್ವಲ್ಪ ಸಾಫ್ಟ್ ಮಾಡಿಕೊಂಡ್ರೆ ನಿಮಗೆ ಆ ನೋಟ್ ರೀಚ್ ಆಗುತ್ತೆ. ಆಯಿತಾ? ಗಾಡ್ ಬ್ಲೆಸ್ ಯು. ಹಾಂ ಆಯಿತು. ಇನ್ನು ಇವತ್ತು ರಾಮದಾಸ ತಂಡದವರು ಬಚಾವಾಗಿದ್ದೀರಿ, ನಾಳೆ ಹಿಡ್ಕೊತೀನಿ. ನಿಮಗೆ ಡಬಲ್ ಕೆಲಸ ನಾಳೆ, ಆಯಿತಾ? ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿದಿದೆ. ನಂಗೆ ತುಂಬ ಸಂತೋಷ ಆಯಿತು ನಿಮ್ಗಳ ಜೊತೆ ಹಾಡು ಹೇಳಿ. ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಈ ದಿನದ ಅಪರಾಹ್ನದ ಅವಧಿಯ ಭಜನಾ ತರಬೇತಿಯನ್ನು ನಡೆಸಿಕೊಟ್ಟ ಗಾಯಕಿ ಶ್ರೀಮತಿ ಅರ್ಚನಾ ಉಡುಪ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಪಕ್ಕವಾದ್ಯದಲ್ಲಿ ಸಹಕರಿಸಿದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಅರ್ಚನಾ ಉಡುಪರು ನಮಗೆ ಅತ್ಯುತ್ತಮವಾಗಿ ಈ ಒಂದು ತರಬೇತಿ ಅವಧಿಯನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಭಾರಿ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿಯಿಂದ ಹಾಡಿದ್ದೀರಿ. ದೊಡ್ಡದಾದಂಥ ಚಪ್ಪಾಳೆಯನ್ನು ಮೇಡಮ್ ಅವರಿಗೆ ನಾವು ಕೊಡುವ. ಮುಂದಕ್ಕೆ ನಿನ್ನೆ ಹಾಗೆ 2 ತಂಡದವರು ನಗರ ಸಂಕೀರ್ತನ ಕಾರ್ಯಕ್ರಮಕ್ಕೆ ನಾವು ಹೋಗಲಿಕ್ಕಿದ್ದೇವೆ. ಹಾಗೆ ನಮ್ಮ ಸಂದೇಶರು ನಿಮ್ಮ ತಂಡದ ಸದಸ್ಯರನ್ನು ಕುಣಿತ ಭಜನೆಗೆ ಪ್ರಾಕ್ಟೀಸಿಗೆ ಕರ್ಕೊಂಡು ಹೋಗಬೇಕು. ಹಾಗೆ ಚೈತ್ರ ಅವರು ಮಹಿಳಾ ಶಿಬಿರಾರ್ಥಿಗಳು ಯಾರು ಸಿಲೆಕ್ಟ್ ಆಗಿದ್ದಾರೆ ಅವರನ್ನು ಕುಣಿತ ಭಜನೆಗೆ ಕರ್ಕೊಂಡು ಹೋಗಬೇಕು. ಹಾಗೆ ಉಳಿದಂತಹ ಯಾರೆಲ್ಲ ಇದ್ದೀರಿ ಶಿಬಿರಾರ್ಥಿಗಳು ಅವರನ್ನು 2 ತಂಡಗಳಾಗಿ ಮಾಡಿ, ಹಾಗೆ ಅದಕ್ಕಿಂತ ಮೊದಲು ನಮ್ಮ ಸಮನ್ವಯ ಅಧಿಕಾರಿಗಳಿಗೆ ವರದಿಯನ್ನು ಕೊಡಿ. ಮೌಲ್ಯಮಾಪನವನ್ನು ಮಾಡಿದರೆ ಅಥವಾ ಮಾಡದಿದ್ದರೆ ಆಮೇಲೆ ಕೊಡಿ. ಯಾರ್ದೆಲ್ಲ ಮೌಲ್ಯಮಾಪನ ಆಗಿದೆ ಒಟ್ಟು ಗೆರೆ ಹಾಕಬೇಡಿ, ಸರಿಯಾಗಿ ಓದಿ ಅದಕ್ಕೆ ಟಿಕ್ ಮಾಡಿ ಕೊಡಿ. ಸರಿಯಾಗಿ ಬರೀಲಿಲ್ಲ ಅಥವಾ ಟಿಕ್ ಮಾಡಲಿಲ್ಲ ಅಂದರೆ ನೀವು ಆಮೇಲೆ ಕೊಡಿ. ನಾಳೆ ಕೊಟ್ಟರೂ ತೊಂದರೆ ಇಲ್ಲ, ಗಡಿಬಿಡಿ ಇಲ್ಲ. ಇನ್ನು ಆಚೆ ಕಡೆಯವರು ಒಂದು ಟಿಕ್ ಹಾಕಿದ್ದಾರೆ, ನಾವು ಸಹ ಒಂದು ಮಾರ್ಕ್ ಹಾಕುವಂತ ಕೊಡಬೇಡಿ, ಆಯಿತಾ? ಸಂದೇಶರು ನಿಮ್ಮ ತಂಡ ಎಲ್ಲಿದ್ದೀರಿ? ಸಂದೇಶರು ನಾಗೇಶ್ ಬನ್ನಿ, ಮುಂದೆ ಬನ್ನಿ, ಟೈಮ್ ಇಲ್ಲ, 5:30 ಆಯಿತು. ನಿಮ್ಮ ಟೀಮಿನ ಮೆಂಬರನ್ನು ಕರ್ಕೊಂಡು ಹೋಗಿ. ಹಾಗೆ ಶೋಭಾನ ಹಾಡಿದೆ. ನಮ್ಮ ಮಹಿಳಾ ಉಳಿದಂಥ ಅಭ್ಯರ್ಥಿಗಳು ಯಾರಿದ್ದೀರಿ, ಈ ದಿವಸ ನೀವು ನಗರ ಭಜನೆಗೆ ಬರಲಿಕ್ಕಿಲ್ಲ,
ಬರಲಿಕ್ಕಿಲ್ಲರ ಹಾಗಲ್ಲ, ಬರಬಹುದು. ಅದು ಯಾವುದೂ ಕೂಡ ಶೋಭನೆ ಹಾಡುಗಳು ಮುಂದಿನ 4 ದಿವಸ ಕಾಲ ಇದೆ. ಸೌಮ್ಯ ಸುಭಾಷ್ ಎಲ್ಲಿದ್ದಾರೆ? ಅವರು ಬಂದಿದ್ದಾರೆ. ಅವರು ಇವತ್ತಿಂದ 4 ದಿವಸಗಳ ಕಾಲ ಶೋಭಾನೆ ಹಾಡುಗಳನ್ನು ಹೇಳಿಕೊಡ್ಲಿಕ್ಕಿದ್ದಾರೆ. ಸಾಹಿತ್ಯ ಪುಸ್ತಕದಲ್ಲಿದೆ. ಮಹಿಳೆಯರು ಉಳಿದವರು ನೀವು ಇಲ್ಲೇ ಕೂತ್ಕೊಳ್ಳಿ, ಅವರು ಹೇಳಿಕೊಡುವಂಥ ಹಾಡನ್ನು ಕಲೀರಿ. ಶ್ರೀಮತಿ ಸೌಮ್ಯ ಸುಭಾಷ್ ಇವರು ವೇದಿಕೆ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ದೊಡ್ಡದಾದಂಥ ಒಂದು ಚಪ್ಪಾಳೆ, ಎಲ್ಲರೂ ಸೇರಿ ಹೊಡೀರಿ ಚಪ್ಪಾಳೆ. ಸರಿ, ಸಂದೇಶರೇ, ನಿಮ್ಮ ತಂಡ ಮೊದಲಿಗೆ ಹೋಗಿ ಹರಿ ಓಂ. ಕುಣಿತ ಭಜನೆಯವರು ಮಾತ್ರ ತೆರಳಬೇಕು, ಬೇರೆಲ್ಲ ಕೂತ್ಕೊಳ್ಳಿ. ಬೇಗ ಕೂತ್ಕೊಳ್ಳಿ. ಮುಂದೆ ಹೋಗೋಣ, ಗೊತ್ತಾಯ್ತಲ್ಲ. ಅಂದ ಮಾತಿಗೆ ಗೌರಿ ಒಂದು ಮಾತಾಡಿದಳು, ಬಂಧು ಬಳಗಗಳೆಲ್ಲ ಸುಖದಲಿಹರು, ತಂದೆ ಗಿರಿರಾಯರು ಬಡವರು ಮುದುಕರು, ನಮ್ಮವರೇ ಬಡವರಿನ್ನೇ ನೀವರು, ನಮ್ಮವರೇ ಬಡವರಿನ್ನೇ ನೀವರು. ಇನ್ನೊಮ್ಮೆ ಇದನ್ನೇ ಹಾಡುವ. ಅಂದ ಮಾತಿಗೆ ಗೌರಿ ಒಂದು ಮಾತಾಡಿದಳು, ಬಂಧು ಬಳಗಗಳೆಲ್ಲ ಸುಖದಲಿಹರು, ತಂದೆ ಗಿರಿರಾಯರು ಬಡವರು ಮುದುಕರು, ನಮ್ಮವರೇ ಬಡವರಿನ್ನೇ ನೀವರು, ನಮ್ಮವರೇ ಬಡವನಿನ್ನೇ ನೀವರು. ನಮ್ಮವರ ಆಗಿದೆ, ನಮ್ಮವರೇ ಮಾಡಿ. ಇನ್ನೊಮ್ಮೆ ಇದನ್ನೇ ಹಾಡುವನ. ಅಂದ ಮಾತಿಗೆ ಗೌರಿ ಒಂದು ಮಾತಾಡಿದಳು, ಬಂಧು ಬಳಗಗಳೆಲ್ಲ ಸುಖದಲಿಹರು, ತಂದೆ ಗಿರಿರಾಯರು ಬಡವರು ಮುದುಕರು, ನಮ್ಮವರೇ ಬಡವರಿನ್ನೇ ನೀವರು, ನಮ್ಮವರೇ ಬಡವರಿನ್ನೇ ನೀವರು. ನೆಕ್ಸ್ಟ್ ಹೋಗುದಾ? ಒಂದೇ ಥರ ಟ್ಯೂನ್, ಚೇಂಜ್ ಏನಿಲ್ಲ. ನೆಕ್ಸ್ಟ್ ಹೋಗುವ. ಐಸೇರು ಸಣ್ಣಕ್ಕಿ ಐಸೇರು ಅರಿಶಿನ, ಐಸೇರು ಅಡಿಕೆ ಅಂದಡಿಗೆ ಬೆಲ್ಲ, ಐದು ಕೊಳಗದ ಮೆಣಸು ಖರವನು ಇಟ್ಟರು, ನಮ್ಮ
ನಮ್ಮವರು ಬಡವರಿನ್ನೇ ನೀವರು ನಮ್ಮವರು ಬಡವರಿನ್ನೇ ನೀವರು ಐ ಸೇರುವ ಸಣ್ಣಕ್ಕಿ ಐ ಸೇರುವ ಅರಿಶಿನ ಐ ಸೇರುವ ಅಡಿಕೆ ಅಂದಡಿಗೆ ಬೆಲ್ಲ ಐದು ಕೊಳಗದ ಮೆಣಸು ಖಾರವನ್ನು ಇತ್ತರು ನಮ್ಮವರು ಬಡವರಿನ್ನೇ ನೀವರು ನಮ್ಮವರು ಬಡವರಿನ್ನೇ ನೀವರು ಐ ಸೇರು ಸಣ್ಣಕ್ಕಿ ಐ ಸೇರು ಅರಿಶಿನ ಐ ಸೇರು ಅಡಿಕೆ ಅಂದಡಿಗೆ ಬೆಲ್ಲ ಐದು ಕೊಳಗದ ಮೆಣಸು ಖಾರವನ್ನು ಇತ್ತರು ನಮ್ಮವರು ಬಡವರಿನ್ನೇ ನೀವರು ನಮ್ಮವರು ಬಡವರಿನ್ನೇ ನೀವರು ಸ್ವಲ್ಪ ಬಂತ ರಾಗ ಇದೆಲ್ಲ ಪಾರ್ವತಿಯಮ್ಮ ಹೇಳುದು ಅವರ ತಂದೆ ಬಡವರು ಅಂತ ಹೇಳುದು ಅದ್ರ ಬಡವರು ಅಂತ ಹೇಳುದು ಮಾತ್ರ ಅದೆಲ್ಲ ತುಂಬ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಮಗಳ ಹೇಳುದು ತಂದೆ ಈ ಥರ ಕಟ್ಟಿದ್ದಾರೆ ನನಗೆ ಅಂತ ಅಷ್ಟೆ. ಎಲ್ಲಿಂದ ಒಟ್ಟಿಗೆ ಹಾಡುವನ ಫಸ್ಟಿಂದ ಆಗ ನೆನಪಿರ್ತದೆ ರಾಗ ಆ? ಏನು ಹಾಂ ಹಾಂ ಸ್ಟಾರ್ಟಿಂಗಿಂದ ಒಟ್ಟಿಗೆ ಹಾಡುವ ನಾಗಭೂಷಣನು ತಾನಗುತ ಗೌರಿಯ ಕಂಡು ಹೋಗಿ ಬಂದೆಯ ನಿನ್ನ ತವರು ಮನೆಗೆ ಏನೇನು ಕೊಟ್ಟರು ಇನ್ನೇನ ಕೊಡುವರು ಬೇಗದಲ್ಲಿ ಹೇಳೆಂದರು ಗೌರಿಗೆ ಬೇಗದಲ್ಲಿ ಹೇಳೆಂದರು ಗೌರಿಗೆ ಅಂದ ಮಾತಿಗೆ ಗೌರಿ ಒಂದು ಮಾತಾಡಿದಳು ಬಂಧು ಬಳಗಗಳೆಲ್ಲ ಸುಖದಲ್ಲಿ ಹರೋ ತಂದೆ ಗಿರಿರಾಯರು ಬಡವರು ಮುದು
ನಾಗಭೂಷಣನುತ ಒಟ್ಟಿಗೆ ಎಲ್ಲರೂ ಹಾಡಿ ಆಯ್ತಾ. ನಗುತ್ತ ಗೌರಿಯ ಕಂಡು ಹೋಗಿ ಬಂದೆಯ ನಿನ್ನ ತವರು ಮನೆಗೆ, ಏನೇನು ಕೊಟ್ಟರು ಇನ್ನೇನ ಕೊಡುವರು ಬೇಗದಲ್ಲಿ ಹೇಳೆಂದರು ಗೌರಿಗೆ, ಬೇಗದಲ್ಲಿ ಹೇಳೆಂದರು ಗೌರಿಗೆ. ಒಂಚೂರು ಗ್ಯಾಪ್ ಕೊಟ್ಕೊಳ್ಳಿ, ಒಂದೆರಡು ತಾಳ, ಮತ್ತೆ ನೆಕ್ಸ್ಟಿಗೆ ಹೋಗ್ಲಿಕ್ಕೆ ಈಸಿ. ಇನ್ನೊಮ್ಮೆ ಫಸ್ಟ್ ಇಂದ ಹಾಡಿ. ರೆಡಿ, 1 2 3. ನಾಗಭೂಷಣನುತ ನಗುತ್ತ ಗೌರಿಯ ಕಂಡು ಹೋಗಿ ಬಂದೆಯ ನಿನ್ನ ತವರು ಮನೆಗೆ, ಏನೇನು ಕೊಟ್ಟರು ಇನ್ನೇನ ಕೊಡುವರು ಬೇಗದಲ್ಲಿ ಹೇಳೆಂದರು ಗೌರಿಗೆ, ಬೇಗದಲ್ಲಿ ಹೇಳೆಂದರು ಗೌರಿಗೆ. ಅಂದ ಮಾತಿಗೆ ಗೌರಿ ಒಂದು ಮಾತಾಡಿದಳು, ಬಂಧು ಬಳಗಗಳೆಲ್ಲ ಸುಖದಲ್ಲಿ ಹರು, ತಂದೆ ಗಿರಿರಾಯರು ಬಡವರು ಮುದುಕರು, ನಮ್ಮವರೇ ಬಡವರಿನ್ನೇ ನೀವರು, ನಮ್ಮವರು ಬಡವರಿನ್ನೇ ನೀವರು. ಮಧ್ಯ ಇವರು BGM ಕೊಡ್ತಾರೆ, ನಿಮ್ಗಾಗಿ ಈಸಿ ಆಗ್ತದೆ. ಗ್ಯಾಪ್ ಗ್ಯಾಪ್. ಶೋಭಾನ್ ಅಂದ್ರೆ ಈ ತರನೇ ಸ್ಲೋವೇ ಇರುತ್ತೆ, ಫಾಸ್ಟ್ ಇರುದಿಲ್ಲ. ಇಷ್ಟ ಆಯ್ತಾ ರಾಗ? ತುಂಬಾ ಇಷ್ಟ ಆಯ್ತು, ಕಲೀರಿ ಆಯ್ತಾ. ನೆಕ್ಸ್ಟ್ ಹೋಗ್ಬೋದಾ? ಐಸೇರು ಸಣ್ಣಕ್ಕಿ ಐಸೇರು ಅರಿಶಿನ, ಐಸೇರು ಅಡಿಕೆ ಅಂದಡಿಗೆ ಬೆಲ್ಲ, ಐದು ಕೊಳಗದ ಮೆಣಸು ಖಾರವನ್ನು ಇಟ್ಟರು, ನಮ್ಮವರು ಬಡವರಿನ್ನೇ ನೀವರು, ನಮ್ಮವರು ಬಡವರಿನ್ನೇ ನೀವರು. ಅದೇ ತರ ಬರ್ತದೆ ನೆಕ್ಸ್ಟ್ ಸಹ. ಮುಂದೆ ಹೋಗೋಣ. ಆಯ್ತು, ನೆಕ್ಸ್ಟ್ ಹೋಗುವ. 5 ಪಟ್ಟೆಯ ಸೀರೆ 5 ಪೈಠಣಿ ಸೀರೆ, 5 ಐರಣಿ ಸೀರೆ ಮತ್ತೈದು ಶಾಲು, 5 ರತ್ನಗಂಬಳಿ ಹಚ್ಚಡವನಿಟ್ಟರು, ನಮ್ಮವರು ಬಡವರಿನ್ನೇ ನೀವರು, ನಮ್ಮವರು ಬಡವರಿನ್ನೇ ನೀವರು. ಅದೇ ತರ ಟ್ಯೂನ್ ಆಯ್ತಾ. 5 ಪಟ್ಟೆಯ ಸೀರೆ 5 ಪೈಠಣಿ ಸೀರೆ, 5 ಐರಣಿ ಸೀರೆ ಮತ್ತೈದು ಶಾಲು, 5 ರತ್ನಗಂಬಳಿ ಹಚ್ಚಡವನಿಟ್ಟರು, ನಮ್ಮವರು ಬಡವರು
ಚೇಂಜ್ ಇದೆ, ಮತ್ತು ಕೆಳಗೆಲ್ಲ ಒಂದೇ ಥರ ಬರುತ್ತೆ. ನೆಕ್ಸ್ಟ್ ಹೋಗೋಣ. ಅರ್ಥ ಆಗ್ತದಲ್ಲ, ಇದು ಕನ್ನಡದಲ್ಲೇ ಇದೆ, ಏನೇನಂತ ಅರ್ಥ ಆಗ್ತದಲ್ಲ. ಓ ದೊಡ್ಡ ದೊಡ್ಡ ಸೀರೆ ಅಂತ ಇರಬಹುದು, ದೊಡ್ಡ ದೊಡ್ಡ ತುಂಬ 5 ಮೊಳ ಅಂತೆಲ್ಲ ಇರುತ್ತಲ್ಲ. ಕರೆವ ಪಶು 16 ಕಾಲಾಳು 100 ಜನ, ಕರೆವ ಎಮ್ಮೆಗಳೆಂಟು ಕರುಗಳೆಂಟು, ಕರೆದು ಕಾಸಿ ಕೊಡುವ ದಾಸೀರ ಕೊಟ್ಟರು, ನಮ್ಮವರು ಬಡವರಿನ್ನೇನೀವರು, ನಮ್ಮವರು ಬಡವರಿನ್ನೇನೀವರು. ನೆಕ್ಸ್ಟ್ ಆಚೆ ಮೇಜೆ. ನೆಕ್ಸ್ಟ್ ಪೇಜಲ್ಲಿದೆ. ಓ ಓ ಏನಂತೆ? 5 ದೀಪದ ಕಂಬ 5 ದೀವಿಗೆ ಕಂಬ, 5 ತಾಮ್ರದ ಹಂಡೆ 16 ಕಂಚು, 5 ತಂಬಿಗೆ 5 ಬಿಂದಿಗೆಗಳಿದ್ದರು, ನಮ್ಮವರು ಬಡವರಿನ್ನೇನೀವರು, ನಮ್ಮವರು ಬಡವರಿನ್ನೇನೀವರು. 5 ದೀಪದ ಕಂಬ 5 ದೀವಿಗೆ ಕಂಬ, 5 ತಾಮ್ರದ ಹಂಡೆ 16 ಕಂಚು, 5 ತಂಬಿಗೆ 5 ಬಿಂದಿಗೆಗಳಿದ್ದರು, ನಮ್ಮವರು ಬಡವರಿನ್ನೇನೀವರು, ನಮ್ಮವರು ಬಡವರಿನ್ನೇನೀವರು. ಇಷ್ಟದ ಮಗಳೆಂದು ಇಷ್ಟು ನನಗಿತ್ತರು, ಇಷ್ಟದ ಮಗಳೆಂದು ಇಷ್ಟು ನನಗಿತ್ತರು, ಇಷ್ಟಾದರೂ ನನಗೇನು ಕೊಡಲಿಲ್ಲ, ಇಷ್ಟಾದರೂ ನನಗೇನು ಕೊಡಲಿಲ್ಲ, ಇಷ್ಟು ಭಾಗ್ಯಗಳೆಲ್ಲ ಎನ್ನ ಕರೆದಿಟ್ಟು, ಎನ್ನನೇ ನಿಮಗೆ ಕೊಟ್ಟೇನೆಂದರು, ಎನ್ನನೇ ನಿಮಗೆ ಕೊಟ್ಟೇನೆಂದರು, ಎನ್ನನೇ ನಿಮಗೆ ಕೊಟ್ಟೇನೆಂದರು. ಇಷ್ಟೆಲ್ಲ ಕೊಟ್ಟಿದ್ದಾರೆ, ಆದರೆ ಲಾಸ್ಟಿಗೆ ನನ್ನನ್ನೇ ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳುದು ಪಾರ್ವತಿಯಮ್ಮ. ಯಾರಾದರೂ ಹಾಡ್ತೀರಾ? ಸುಲಭ ಇದೆಯಲ್ಲ ಇದು. ಹೇಮಾವತಿ ಅಮ್ಮ ಇದನ್ನು ಹೇಳಿಕೊಡ್ಲಿಕ್ಕೆ ಹೇಳಿದ್ದು ನನಗೆ, ಅವ್ರಿಗೆ ತುಂಬ ಇಷ್ಟ ಈ ಹಾಡು. ನೀವು ಚಂದ ಕಲಿತು ಅವ್ರ ಎದುರುಗಡೆ ಹಾಡಿ ಆಯಿತಾ, ಖುಷಿ ಆಗ್ತದೆ ಅವರಿಗೆ.
ಹಾಡ್ತೀರಾ? ನಾಗಭೂಷಣನು ತಾನಗುತ ಗೌರಿಯ ಕಂಡು ಒಟ್ಟಿಗೆ ಹಾಡುದಾ? ಹಾ, ಆಯ್ತು. ಒಂದ್ಸರಿ ಎಲ್ಲ ಒಟ್ಟಿಗೆ ಹಾಡುವ, ಮತ್ತೆ ನೀವೇ ಹಾಡಿ. ಈ ತರ ತಾಳ, ಇಷ್ಟೇ ತಾಳ, ಇದಕ್ಕೆ ಇಷ್ಟೇ ತಾಳ, ಒಂದೇ ತರ ತಾಳ ಹಾಕಿ ಒಂದೇ ರೀತಿ. ಇವ್ರು ಬೇರೆ ಹೇಳಿ, ಅವ್ರು ಬೇರೆ. ನೀವು ಸಹ ಇವರೊಟ್ಟಿಗೆ ಹಾಡಿ, ಆಯ್ತಾ? ಅರ್ಥ ಆಯ್ತಲ್ಲ? ಹಾಡ್ಬೋದಲ್ಲ, ಸುಲಭ ಉಂಟಲ್ಲ. ಒಟ್ಟಿಗೆ ಹಾಡಿ, ಆಯ್ತಾ? ಒಟ್ಟಿಗೆ ಸ್ಟಾರ್ಟ್ ಮಾಡಿ ಕೊಡ್ತೇನೆ. ಇವರೊಮ್ಮೆ ರೆಡಿ, 1 2 3 ಸ್ಟಾರ್ಟ್. ನಾಗಭೂಷಣನು ತಾನಗುತ ಗೌರಿಯ ಕಂಡು ಹೋಗಿ ಬಂದೆಯ ನಿನ್ನ ತವರು ಮನೆಗೆ. ಏನೇನು ಕೊಟ್ಟರು ಇನ್ನೇನ ಕೊಡುವರು, ಬೇಗದಲ್ಲಿ ಹೇಳೆಂದರು ಗೌರಿಗೆ. ಬೇಗದಲ್ಲಿ ಹೇಳೆಂದರು ಗೌರಿಗೆ. ಅಂದ ಮಾತಿಗೆ ಗೌರಿ ಒಂದು ಮಾತಾಡಿದಳು, ಬಂಧು ಬಳಗಗಳೆಲ್ಲ ಸುಖದಲಿಹರು. ತಂದೆ ಗಿರಿರಾಯರು ಬಡವರು ಮುದುಕರು, ನಮ್ಮವರೇ ಬಡವರಿನ್ನೇನೇ ಬರು. ನಮ್ಮವರೇ ಬಡವರಿನ್ನೇನೇ ಬರು. ಐ ಸೇರು ಸಣ್ಣ ಕೆಳಗೆ ಕೆಳಗೆ, ಇದು ಚೂರು ರಾಗ, ಚೂರು ಚೇಂಜ್, ಚೂರು ಚೇಂಜ್. ಐ ಸೇರು ಸಣ್ಣಕ್ಕಿ, ಐ ಸೇರು ಅರಿಶಿನ, ಐ ಸೇರು ಐ ಸೇರು ಅಡಿಕೆ, ಅಂದಡಿಗೆ ಬೆಲ್ಲ, 5 ಕೊಳಗದ ಮೆಣಸು ಖಾರವನ್ನು ಇದ್ದರು. ನಮ್ಮವರು ಬಡವರಿನ್ನೇನೇ ಬರು. ನಮ್ಮವರು ಬಡವರಿನ್ನೇನೇ ಬರು. ಇದು ಸಾಕು. ಕೆಳಗೆ 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 ಕೆಳಗೆ. 5 ಪಟ್ಟೆಯ ಸೀರೆ, 5 ಪೈಠಣಿ ಸೀರೆ, 5 ಐರಣಿ ಸೀರೆ, ಮತ್ತೈದು ಶಾಲು, 5 ರತ್ನ ಕಂಬಳಿ ಹಚ್ಚಡವನಿದ್ದರು. ನಮ್ಮವರು ಬಡವರಿನ್ನೇನೇ ಬರು. ನಮ್ಮವರು ಬಡವರಿನ್ನೇನೇ ಬರು. ಕರೆವ ಪಶು 16 ಕಾಲಾಳು 100 ಜನ, ಕರೆವ
ಕಷ್ಟ ಉಂಟಾ? ಹಾಡ್ತೀರಾ? ಹೌದು, ಲಾಸ್ಟಿದಿಲ್ಲ. ಹಾಂ ಹಾಂ, ಇದು 2 ಚರಣ ಸೇಮ್ ಬರುತ್ತೆ. 3ನೇ ಚರಣದಿಂದ ಐಸೇರು ಸಣ್ಣಕ್ಕಿ ಇದೆ ಅಲ್ಲ, ಅಲ್ಲಿ ಕೆಳಗೆ ಐಸೇರು ಸಣ್ಣಕ್ಕಿ ಐಸೇರು ಅರಿಶಿನ ಐಸೇರು ಅಂಗಡಿಗೆ ಬೆಲ್ಲ, ಅಲ್ಲಿಂದ ಮೇಲೆ ಹೋಗ್ತದೆ. ಅಲ್ಲಿಂದ ಎಲ್ಲದು ಒಂದೇ ರೀತಿ ಬರುತ್ತೆ. ಲಾಸ್ಟಿಂದು ವಾಪಸ್ಸು ಮೊದಲಿನ ಥರನೇ ಬರುತ್ತೆ ಅಷ್ಟೇ. ಹಾಂ, ಇಷ್ಟಧಾಮಗಳೆಂದು ಅದೊಂದು ಚೇಂಜ್. 2 ಆದಮೇಲೆ ಇನ್ನೆಲ್ಲ ಸೇಮ್ ಒಂದೇ ಥರ ಕೆಳಗೆ ಹೇಳಬೇಕು, ಮೇಲೆ ಹೇಳಲಿಕ್ಕಿಲ್ಲ. ಯಾರಾದರೂ ಹಾಡ್ತೀರಾ? ಬಂದಷ್ಟು ಹಾಡಿ. ನಾಳೆ ಮತ್ತಿದ್ದೇನೆ ನಾನೇ, ಮತ್ತು ಇದನ್ನು ಸರಿ ಹೇಳಿಕೊಟ್ಟು ಮತ್ತೆ ನೆಕ್ಸ್ಟಿಗೆ ಹೋಗಿ. ಹಾಂ, 4 ದಿನ ಸಿಗ್ತೇನೆ. ನೆಕ್ಸ್ಟ್ ಇನ್ನು 4 ದಿನ ಇದ್ದೇನೆ. ಇನ್ನು ಬೇರೆ ಬೇರೆ ಹಾಡೆಲ್ಲ ಚಂದ ಚಂದದಿದೆ, ಎಲ್ಲ ಅಮ್ಮನವರು ಹೇಳಿಕೊಡ್ಲಿಕ್ಕೆ ಹೇಳಿದ್ದಾರೆ. ನೀವು ಇಂಟ್ರೆಸ್ಟಲ್ಲಿ ಕಲಿಬೇಕು. ಹಾಡಿ, ಯಾರಾದರೂ ಹಾಡಿ. 1-2-3 ಜನ ಒಟ್ಟಿಗೆ ಹಾಡಿ, ಪರವಾಗಿಲ್ಲ. ಹಾಂ, ನಾಗಭೂಷಣನು ತಾನೌರ ಗೌರಿಯ ಕಂಡು ಹೋಗಿ ಬಂದೆಯ ನಿನ್ನ ತವರು ಮನೆಗೆ. ಏನೇನು ಕೊಟ್ಟರು ಇನ್ನೇನು ಕೊಡುವರು ಬೇಗದಲ್ಲಿ ಹೇಳರು ನರುಡಿಗೆ. ಬೇಗದಲ್ಲಿ ಹೇಳೆಂದರು ತೊಡಿಗೆ. ಅಂದ ಮಾರಿಗೆ ಒಂದು ಮಾತಾಡಿದಳು ಬಂಧು ಬಳಗಗಳೆಲ್ಲ ಸುಖದಲ್ಲಿ ಹರು. ದಂಡಗಿರಿರಾಯರು ಬಡವರು ಮುದುಕರು ನಮ್ಮವರೇ ಬಡವರೇ ದೇವರು. ನಮ್ಮವರೇ ಬಡವರೇ ದೇವರು. ಐಸೇರು ಸಣ್ಣಕ್ಕಿ ಐಸೇರು ಸಣ್ಣಕ್ಕಿ ಐಸೇರು ಅರಿಶಿನ ಐಸೇರು ಅಡಿಗೆ ಅಂಗಡಿಗೆ ಬೆಲ್ಲ. 5 ಕೊಳಗದ ಮೆಣಸು ಖಾರವನು ಇತ್ತರು ನಮ್ಮವರು ಬಡವರೆನ್ನೇವರು. ನಮ್ಮವರು ಬಡವರೆನ್ನೇವರು. 5 ಪಟ್ಟೆಯ ಸೀರೆ 5 ಪೈಟೆಯ ಸೀರೆ 5 ಐರಡಿ ಸೀರೆ ಮತ್ತೈದು ಸಾಲು 5 ರತ್ನ ಕಂಬಳಿಯ ಹಚ್ಚಿಟ್ಟರು ನಮ್ಮವರು ಬಡವರೆನ್ನೇವರು. ನಮ್ಮವರು ಬಡವರೆನ್ನೇವರು. ಕರೆವ ಪಶು 16 ಕಾಲಾಳು 100 ಜನ. ಕರೆವ ಎಮ್ಮೆಗಳೆಂಟು ಕರುಗಳೆಂಟು ಕರೆದು ಕಾಸಿ ಕೊಡುವ ದಾಸಿಯರ ಕೊಟ್ಟರು ಕರೆದು ನಮ್ಮವರು ಕಾಸಿ ಕೊಡುವ ಕರೆದು ಕಾಸಿ ಕೊಡುವ ದಾಸೀರ ಕೊಟ್ಟರು. ನಮ್ಮವರು ಬಡವರೆನ್ನೇವರು. ನಮ್ಮವರು ಬಡವರೆನ್ನೇವರು. 5 ದೀಪದ ಕಂಬ 5 ದೇವಿಗೆ ಕಂಬ 5 ತಾಮ್ರದ ಹಂಡೆ 16 ಕಂಚು 5 ತಂಬಿಗೆ 5 ಬಿಂದಿಗೆಗಳಿಟ್ಟರು 5 ತಂಬಿಗೆ 5 ಬಿಂದಿಗೆಗಳಿಟ್ಟರು. ನಮ್ಮವರು ಬಡವರೆನ್ನೇವರು. ನಮ್ಮವರು ಬಡವರೆನ್ನೇವರು. ಇದು ಚೂರು ಚೇಂಜ್. ಮಗಳೆಂದು ಇಷ್ಟ ನಮಗಿದ್ದರು ಇಷ್ಟದ ಮಗಳೆಂದು ಇಷ್ಟು ನನಗಿತ್ತರು. ಮಗಳೆಂದು ಇಷ್ಟು ನನಗಿತ್ತರು. ಇಷ್ಟಾದರೂ ನನಗೇನು ಕೊಡಲಿಲ್ಲ. ಇಷ್ಟಾದರೂ ನನಗೇನು ಕೊಡಲಿಲ್ಲ. ಇಷ್ಟು ಭಾಗ್ಯಗಳೆಲ್ಲ ಎನ್ನ ಕರೆದಿಟ್ಟು
ಇಷ್ಟು ಭಾಗ್ಯಗಳೆಲ್ಲ ಎನ್ನ ಕರೆದಿಟ್ಟು ನನ್ನನೇ ಎನ್ನನೇ ನಿಮಗೆ ಕೊಟ್ಟೆನೆಂದರು, ಎನ್ನನೇ ನಿಮಗೆ ಕೊಟ್ಟೆನೆಂದರು. ಈಚೆ ಅವರು ಹಾಡ್ತೀರಾ? ಆಗಲಿ ಒಂದು ಸ್ವಲ್ಪ ಹೊತ್ತಿಗೆ ಕಲ್ತ್ರಲ್ಲ, ವೆರಿ ಗುಡ್ ಆಯ್ತು. ಹಾಂ ನೀವು ಮಾತ್ರ ಹಾಡಿ, ಅವ್ರು ಹಾಡಿದ್ರಲ್ಲ ಆಚೆಯವರು. ಹಾಂ ನಿಂತ್ಕೊಂಡು ಹಾಡಿ, ನಿಂತ್ಕೊಂಡು ಹಾಡಿ. ಎಲ್ಲ ಲಾಸ್ಟ್ ಲೈನ್ ಮಾತ್ರ ರಿಪೀಟ್ ಮಾಡಲಿಕ್ಕೆ ಅಷ್ಟೇ, ಇಲ್ಲ ಸಿಂಗಲ್ ಹಾಡಿದರೆ ಸಾಕು. ಐಸೇರು ಸಣ್ಣಕ್ಕಿಯಿಂದ ಡೌನಲ್ಲಿ ಹೇಳಲಿಕ್ಕೆ ಆಯ್ತಾ, ನೆಂಪಿಟ್ಕೊಳ್ಳಿ. ಕೊನೆ ಚರಣ ಮಾತ್ರ ಎಲ್ಲ ಲೈನು 2 ಸರಿ, ಲಾಸ್ಟ್ ಲೈನ್ 3 ಸರಿ. ನಾಗಭೂಷಣನು ತಾನಗುತ ಗೌರಿಯ ಕಂಡು ಹೋಗಿ ಬಂದೆಯ ನಿನ್ನ ತವರು ಮನೆಗೆ. ಏನೇನು ಕೊಟ್ಟಾರು ಇನ್ನೇನು ಕೊಡುವರು, ಬೇಗದಲ್ಲಿ ಹೇಳೆಂದರು ಗೌರಿಗೆ. ಅಂದು ಮಾತಿಗೆ ಗೌರಿ ಒಂದು ಮಾತಾಡಿದಳು, ಬಂದು ಬಳಗನೆಲ್ಲ ಸುಖದಲಿಹರು. ತಂದೆಗಿರಿರಾಯರು ಬಡವರು ಮುದುಕರು, ನಮ್ಮವರೇ ಬಡವರಿನ್ನೇನಿರುವರು, ನಮ್ಮವರೇ ಬಡವರಿನ್ನೇನಿರುವರು. ಐಸೇರು ಸಣ್ಣಕ್ಕಿ ಐಸೇರು ಅರಿಶಿನ, ಐಸೇರು ಅಡಿಕೆ ಅಂದಡಗಿ ಬೆಲ್ಲ, 5 ಕೊಳಗದ ಮೆಣಸು ಖಾರವನಿತ್ತರು, ನಮ್ಮವರು ಬಡವರಿನ್ನೇನಿರುವರು, ನಮ್ಮವರು ಬಡವರಿನ್ನೇನಿರುವರು. 5 ಪಟ್ಟೆಯ ಸೀರೆ 5 ಪೈಠಣಿ ಸೀರೆ 5 ಹರಣಿ ಸೀರೆ 35 ಸಾಲು, 5 ರತ್ನ ಗಂಬಳಿ ಹಚ್ಚಡವನಿದ್ದರು, ನಮ್ಮವರು ಬಡವರಿನ್ನೇನಿರುವರು, ಮವರು ಬಡವರಿನ್ನೇನಿರುವರು. ಕರೆವ ಪಶು 16 ಕಾಲಾಳು 100 ಜನ, ಕರೆವ ಎಮ್ಮೆಗಳೆಂಟು ಕರಗಳೆಂಟು. ಕೆಳಗೆ ಅದು ಸಹ ಅದೇ ಥರ ಸೇಮ್. ಕರೆವ ಪಶು 16 ಕಾಲಾಳು 100 ಜನ, ಪಶು 16 ಕಾಲಾಳು 100 ಜನ, ಕರೆವ 8 ಕರುಗಳೆಂಟು. ಕರೆದು ಕಾಸಿಗೆ ಕೊಡುವ ದಾಸೀರ ಕೊಟ್ಟಾರು, ನಮ್ಮವರು ಬಡವರಿನ್ನೇನಿರುವರು, ನಮ್ಮವರು ಬಡವರಿನ್ನೇನಿರುವರು. 5 ದೀಪದ ಕಂಬ 5 ದೇವಿಗೆ ಕಂಬ, 5 ದೀಪದ ಕಂಬ 5 ದೇವಿಗೆ ಕಂಬ, 5 ತಾಮ್ರದ ಹಂಡೆ 16 ಕಂಚು, 5 ತಂಬಿಗೆ 5 ಬಿಂದಿಗೆಗಳಿಟ್ಟರು, ನಮ್ಮವರು ಬಡವರಿನ್ನೇನಿರುವರು, ನಮ್ಮವರು ಬಡವರಿನ್ನೇನಿರುವರು. ಇಷ್ಟಾದ ಮಗಳೆಂದು ಇಷ್ಟು ನನಗಿತ್ತರು, ಇಷ್ಟಾದ ಮಗಳೆಂದು ನಮಗೆ ಇಷ್ಟದ ಇಷ್ಟದ ಮಗಳೆಂದು ಇಷ್ಟೇ ನಮಗಿತ್ತರು, ಇಷ್ಟಾರು ನಮಗೇನು ಕೊಡಲಿಲ್ಲ. ಇಷ್ಟದ ಮಗಳೆಂದು ಇಷ್ಟು ನನಗಿತ್ತರು, ಇಷ್ಟದ ಮಗಳೆಂದು ನಮಗೆ. 1 ನಿಮಿಷ. ಇಷ್ಟದ ಮಗಳೆಂದು ಇಷ್ಟು ನನಗಿತ್ತರು, ಇಷ್ಟದ ಮಗಳೆಂದು ಇಷ್ಟು ನನಗಿತ್ತರು, ಇಷ್ಟಾದರೂ ನಮಗಿತ್ತರು. ಇಷ್ಟದ 1 ನಿಮಿಷ ಇಲ್ಲಿ ಕೇಳಿ, ಅದನ್ನ ಶಾರ್ಟ್ ಮಾಡ್ತೀನಿ. ಇಷ್ಟದ ಮಗಳೆಂದು ಇಷ್ಟದ ಮಗಳೆಂದು ಇಷ್ಟು ನನಗಿತ್ತರು, ಇಷ್ಟು ನನಗಿಟ್ಟರು,
ಇಷ್ಟದ ಮಗಳೆಂದು ಇಷ್ಟು ನನಗಿತ್ತರು, ಇಷ್ಟದ ಮಗಳೆಂದು ನಮಗಿದ್ದರು, ಇಷ್ಟಾದರೂ ನನಗೇನು ಕೊಡಲಿಲ್ಲ, ಇಷ್ಟಾದರೂ ನನಗೇನು ಕೊಡಲಿಲ್ಲ. ಇಷ್ಟು ಭಾಗ್ಯಗಳೆಲ್ಲ ಎನ್ನ ಕರೆದಿಟ್ಟು, ಇಷ್ಟು ಭಾಗ್ಯಗಳೆಲ್ಲ ಎನ್ನ ಕರೆದಿಟ್ಟು, ಎನ್ನನೇ ನಿಮಗೆ ಕೊಟ್ಟೇನೆಂದರು, ಎನ್ನನ್ನೇ ನಿಮಗೆ ಕೊಟ್ಟೇನು, ಎನ್ನನೇ ನಿಮಗೆ ಕೊಟ್ಟೇನೆಂದರು. ಎನ್ನನ್ನೇ ನಿಮಗೆ ಕೊಟ್ಟೇನೆಂದರು. ಅಲ್ಲಿ ನಾವತ್ತಿಲ್ಲ, ಫಸ್ಟ್ ಮಾತ್ರ ಎನ್ನನೇ, ಎನ್ನನೇ ನಿಮಗೆ ಕೊಟ್ಟೇನೆಂದರು, ಎನ್ನನೇ ನಿಮಗೆ ಕೊಟ್ಟೇನೆಂದರು. ಸೂಪರ್ ಆಯ್ತು, ಚೆನ್ನಾಗಿ ಹೇಳಿದ್ರಿ, ಖುಷಿ ಆಯ್ತು, ವೆರಿ ಗುಡ್. ತುಂಬ ಸುಲಭ ಇದೆ. ಮಾಡಿಬಿಡು. ಒಟ್ಟಿಗೆ ಇನ್ನೊಮ್ಮೆ ರೆಕಾರ್ಡ್ ಮಾಡಿದ್ದಾರೆ. ಹಾಗೆಯಾ? ಆಯ್ತು ಆಯ್ತು, ಬೇಡ ಹಾಡಲಿ ಹಾಡಲಿ ಹೇಳಿ ಹೇಳಿಕೊಡಿ. ರಿಪೀಟ್ ಮಾಡಿ, ಈಗ ರೆಕಾರ್ಡ್ ಮಾಡ್ತಾರೆ ಆಯ್ತಾ? ಮಧ್ಯೆ ಮಧ್ಯೆ ಗ್ಯಾಪ್ ಇಲ್ಲ, ಹಾಡ್ತಾ ಹೋಗುವ. ನೀವೊಬ್ಬರೇ ಹಾಡ್ತೀರಾ? ರೆಕಾರ್ಡ್ ಮಾಡ್ತಾರೆ, ಮತ್ತೆ ಆಯ್ತು, ಮತ್ತೆ ಬಿಡುವ. ಅವ್ರು ರಿಪೀಟ್ ಮಾಡಲಿಲ್ಲ, ಆಯ್ತು. ಹಾಂ, ನಾಗಭೂಷಣನು ತಾನಗುತ್ತ ಗೌರಿಯ ಕಂಡು ಹೋಗಿ ಬಂದೆಯ ನಿನ್ನ ತವರು ಮನೆಗೆ, ಏನೇನು ಕೊಟ್ಟರು ಇನ್ನೇನ ಕೊಡುವರು, ಬೇಗದಲ್ಲಿ ಹೇಳೆಂದರು ಗೌರಿಗೆ, ಬೇಗದಲ್ಲಿ ಹೇಳೆಂದರು ಗೌರಿಗೆ. ಅಂದ ಮಾತಿಗೆ ಗೌರಿ ಒಂದು ಮಾತಾಡಿ
ಫುಲ್ ಹಾಡಿದೆ ಅಲ್ಲ, ಎಲ್ಲೂ ಗ್ಯಾಪ್ ಬೇಡ, ಒಟ್ಟಿಗೆ ಹಾಡಿ. ಹಾಂ, ಅವರು ಹಾಡಿದ್ರಲ್ಲ ಆಗ, ಈಗ ಅರ್ಥ ಆಯ್ತಾ? ಹಾಡ್ಬೋದಾ? ಹಾಡಿ. ಈಚೆಂದೊಬ್ರು ಹಾಡಿ, ಮತ್ತೆ ಕ್ಲೋಸ್ ಮಾಡಿ ಹಾಡಿ, ಯಾರು ಸಾಗ್ಬೋದು. ಒಂದು ನಿಮಿಷ ಸ್ಟಾರ್ಟ್ ಅಂದಮೇಲೆ ಹಾಡಿ, ಆಯ್ತಾ? ರೆಡಿ, 1 2 3 ಸ್ಟಾರ್ಟ್. ಕರೆವ ಪಶು 16 ಕಾಲಾಳು 100 ಜನ. ಮಗಳೆಂದು ಇಷ್ಟು ನನಗಿತ್ತರು, ಇಷ್ಟದ ಮಗಳೆಂದು ಇಷ್ಟು ನನಗಿತ್ತರು. ನನಗಿತ್ತರು ಇಷ್ಟದ ಮಗಳೆಂದು ಇಷ್ಟು ನನಗಿತ್ತರು. ಇಷ್ಟಾದರೂ ನನಗೇನು ಕೊಡಲಿಲ್ಲ, ಇಷ್ಟು ಭಾಗ್ಯಗಳೆಲ್ಲ ಎನ್ನ ಕರೆದಿಟ್ಟು. ಎನ್ನನೇ ನಿಮಗೆ ಕೊಟ್ಟೇನೆಂದರು. ಕೊಟ್ಟೇನೆಂದರು. ಲಾಸ್ಟ್ ಇದು ಅರ್ಥ ಆಯ್ತಲ್ಲ? ನಿಮಗೆ ಹಾಡ್ತೀರಾ ನೀವು ಯಾರಾದರೂ? ಒಮ್ಮೆ ಹಾಡಿ ಲಾಸ್ಟ್. ನಾಳೆ ಕ್ಲಾಸ್ ಸ್ಟಾರ್ಟ್ ಆಗುವಾಗ ಇದೇ ಹಾಡು. ಇದು ಚಂದ ಆದರೆ ಮಾತ್ರ ನಾನು ಮುಂದೆ ಹೋಗು, ಆಯಿತಾ? ನೆನ್ಪಿಟ್ಕೊಳ್ಳಿ, ನಿಮಗೆ ಕಷ್ಟ, ಯಾಕಂದರೆ ತುಂಬ ಹಾಡಿರುತ್ತಲ್ಲ ಬೆಳಗ್ಗೆ. ಹಾಂ, ಏನಾದರೂ ಡೌಟ್ ಇದ್ದರೆ ಕೇಳಿ, ಎಲ್ಲಿಯಾದರೂ ಇನ್ನೊಮ್ಮೆ ಈ ಕಡೆಯವ್ರು ಹಾಡ್ತೀರಾ ಅಥವಾ ಕ್ಲೋಸ್ ಮಾಡೋದು?
ಹಾಡ್ತೀರಾ ಒಮ್ಮೆ? ಹಾಡ್ತೀರಾ? ಓ, ನೀವು ಯಾರಿಗೆ ಬರುತ್ತೋ ಅವ್ರು ಹಾಡಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಹಾಡಿ ಹಾಡಿ. ಮತ್ತೆ ದಿನಕ್ಕೆ ಒಂದೊಂದು ಹಾಡು ಕಲಿಬೇಕಲ್ಲ, 4 ದಿನ ಇರೋದು, 5 ದಿನ ಇರೋದು. ಹಾಡಿ ಹಾಡಿ. ತಾಳ ಹಾಕೊಂತ ಹಾಡಿ ಆಯ್ತಾ, ಆದಷ್ಟು ಸರಿ ಆಗ್ತದೆ. ಆಗ ರಾಗ ತಾಳ ಎಲ್ಲ ಬೇಕಲ್ವಾ? ನಾಗಭೂಷಣನು ತಾನಗುತ ಗೌರಿಯ ಕಂಡು ಹೋಗಿ ಬಂದೆಯ ನಿನ್ನ ತವರು ಮನೆಗೆ, ಏನೇನು ಕೊಟ್ಟರು ಗೌರಿ ಒಂದು ಮಾತಾಡಿದಳು, ಇಷ್ಟದ ಮಗಳೆಂದು ಇಷ್ಟು ನನಗಿತ್ತರು, ಇಷ್ಟದ ಮಗಳೆಂದು ಇಷ್ಟು ನನಗಿತ್ತರು, ಇಷ್ಟಾದರೂ ನನಗೇನು ಕೊಡಲಿಲ್ಲ, ಇಷ್ಟಾದರೂ ನನಗೇನು ಕೊಡಲಿಲ್ಲ, ಇಷ್ಟು ಭಾಗ್ಯಗಳೆಲ್ಲ ಎನ್ನ ಕರೆದಿಟ್ಟು, ಇಷ್ಟು ಭಾಗ್ಯಗಳೆಲ್ಲ ಎನ್ನ ಕರೆದಿಟ್ಟು, ಎನ್ನನೇ ನಿಮಗೆ ಕೊಟ್ಟೇನೆಂದರು, ಎನ್ನನೇ ನಿಮಗೆ ಕೊಟ್ಟೇನೆಂದರು, ಎನ್ನನೇ ನಿಮಗೆ ಕೊಟ್ಟೇನೆಂದರು. ಕಲಿತ್ರಲ್ಲ, ಖುಷಿ ಆಯ್ತಾಯ್ತಾ? ಖುಷಿ ಆಯ್ತು. ನಾಳೆ ನೆನ್ಪಿಟ್ಕೊಳ್ಳಿ, ಫಸ್ಟಿಗೆ ಇದನ್ನು ಹಾಡಿಸಿ ಮತ್ತೆ ಮುಂದೆ ಹೋಗಿ. ಮಲಗೋ ಮೊದಲು ಅಭ್ಯಾಸ, ಮತ್ತೆ ಮಲಗುದು. ನಿಲ್ಲಿಸುವನಾ? ಧನ್ಯವಾದಗಳು. ಅವರು ಚಂದ ಹಾಡ್ತಾರೆ, ಸ್ವಲ್ಪ ಅಭ್ಯಾಸ ಮಾಡಿ ಆಯಿತಾ? ಕೆಲವು ಕಡೆ ಎನ್ನನೇ ನಿನಗೆ ಕೊಟ್ಟೇನೆಂದರು, ನೀವು ನಮ್ಮವರು ಬಡವರು ಇನ್ನೇ ನೀವರು ಇರುವರು ಅಲ್ಲ, ಇನ್ನೇ ನೀವರು ಅಂದರೆ
ಹಲೋ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರ ಅಡಿದಾವರೆಗಳಲ್ಲಿ ವಂದಿಸಿಕೊಳ್ತಾ, ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡ್ತಾ, ಕ್ಷೇತ್ರದ ಎಲ್ಲ ದೈವ ದೇವರುಗಳಿಗೆ ಹಣೆ ಹಚ್ಚಿ ನಮಸ್ಕರಿಸ್ತಾ, ಮಹಾಗಣಪತಿಯನ್ನು ಮನಸಾರೆ ಸ್ಮರಿಸ್ತಾ, ರಂಗಶಿವ ಕಲಾ ಬಳಗದ 2025ನೇ ವರ್ಷದ ರಂಗರಸಾನುಭವ ಕಾರ್ಯಕ್ರಮಕ್ಕೆ ನಾವಿಂದು ಇಲ್ಲಿ ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ಮಾರ್ಗದರ್ಶನ ಮಾತೃಶ್ರೀ ಹೇಮಾವತಿ ಅಮ್ಮನವರು. ಸ್ತುತಿಸಿ ಹಾಡಿದರೆ ಶ್ಲೋಕ, ಭಜಿಸಿ ಹಾಡಿದರೆ ಭಜನೆ, ಭಕ್ತಿ ಪರವಶನಾಗಿ ಹಾಡಲು ಭಕ್ತಿಗೀತೆ, ಮನ ತುಂಬಿ ಭಾವದಿಂದ ಹಾಡಿದರೆ ಭಾವಗೀತೆ, ಜನರ ಜಾಗೃತಿಗಾಗಿ ಹಾಡಿದರೆ ಜಾಗೃತಿ ಗೀತೆ, ಅವ್ಯವಸ್ಥೆಯ ವಿರುದ್ಧ ಧ್ವನಿಗೂಡಿಸಿ ಹಾಡಿದರೆ ಬಂಡಾಯ ಗೀತೆ, ಕಿಚ್ಚು ಹೆಚ್ಚುವಂತೆ ಹಾಡಿದರೆ ಕ್ರಾಂತಿಗೀತೆ, ಜೀವನ ತತ್ವಗಳನ್ನು ಸಾರಿದರೆ ತತ್ವಗೀತೆ, ಜನಸಾಮಾನ್ಯರ ಬಾಯಲ್ಲಿ ಜನಜನಿತ ಜನಪದ ಗೀತೆ. ಇವೆಲ್ಲದರ ನಡುವೆ ಮಾತೇ ಹಾಡಾಗುವುದು ರಂಗಗೀತೆ. ಹೌದು, ರಂಗಗೀತೆ ಎಂಬುದು ಸಂಗೀತದ ಮಹತ್ತರವಾದ ಮಜಲು. ರಂಗದ ಮೇಲೆ ಗೀತೆಯನ್ನು ಗಾತೆಯ ರೂಪದಲ್ಲಿ ನೋಡುಗರಿಗೆ ತಲುಪಿಸುವುದೇ ರಂಗಗೀತೆಯ ವಿಶೇಷತೆ. ರಂಗದ ಮೇಲೆ ಮಾತು ಹಾಡಾಗಬೇಕು, ಹಾಡು ಮಾತಾಗಬೇಕು ಎಂದು ರಂಗಭೂಮಿಯಲ್ಲಿ ಮಿಂಚಿನ ಸಂಚಲನವನ್ನು ಮೂಡಿಸಿದ ರಂಗಭೀಷ್ಮ BV ಕಾರಂತರು ಹೇಳುತ್ತಾರೆ. ಶ್ರೀ ಕ್ಷೇತ್ರದ ಪೂಜ್ಯ ಕಾವಂದರ ಆಶೀರ್ವಾದ ಮತ್ತು ಮಾತೃಶ್ರೀ ಅಮ್ಮನವರ ಪರಿಕಲ್ಪನೆ ಮಾರ್ಗದರ್ಶನದಲ್ಲಿ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ನಾಟಕ, ರಂಗಶಿಬಿರ, ಮಕ್ಕಳ ಶಿಬಿರ, ಮಕ್ಕಳ ನಾಟಕ, ಕಿರುಚಿತ್ರ, ವಿವಿಧ ರೂಪಕಗಳು, ಛದ್ಮವೇಷ ಹಾಗೂ ವಿವಿಧ ರಂಗ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿರುವ ರಂಗಶಿವ ಕಲಾ ಬಳಗದ ಸದಸ್ಯರು ಇಂದು ನಿಮ್ಮ ಮುಂದೆ ವಿಭಿನ್ನವಾದ ರಂಗ ರಸಾನುಭವ ಎಂಬ ವಿವಿಧ ಬಗೆಯ ಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ನೋಡಿ ಆನಂದಿಸಿ, ಜೊತೆಯಲ್ಲಿ ದನಿಗೂಡಿಸಿ. ಇದು ರಂಗ ರಸಾನುಭವ, ವಿವಿಧ ಗೀತೆಗಳ ಅನಾವರಣ. ಬಂದೇವು ನಾವು ನಿಮ್ಮ ಚರಣಕ
ಬಂದೆವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಹೈ. ಬಂದೆವು ನಾವು ನಿಮ್ಮ ಚರಣಕ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಹೋಯ್. ಬಂದೆವು ನಾವು ನಿಮ್ಮ ಚರಣಕ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ. ಬಂದೆವು ನಾವು ನಿಮ್ಮ ಚರಣಕ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ. ದೇವನ ಮಗನೇ ಗೀಗೆ ಸದ್ಗುಣ ಶರಣರ ಬಂಟನೆ ಗೀಗೆ ದೇವನ ಮಗನೇ ಗೀಗೆ ಸದ್ಗುಣ ಶರಣರ ಬಂಟನೆ ಗೀಗೆ ಮುಕ್ಕಣ್ಣ ದೇವನ ಮಗನೇ ಗೀಗೆ ಸದ್ಗುಣ ಶರಣರ ಬಂಟನೆ ಗೀಗೆ ಬೆನವನ ನೆನೆದರೆ ಬೆನವನ ನೆನೆದರೆ ಬೆನವನ ನೆನೆದರೆ ಘನ ಮಾತು ಬಾರದು ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ. ನೆನೆದು ಬಂದೆವು ಗೀಗೆ ನಿನ್ನ ನೆನೆಯದೆ ಹಾಡೇವು ಗೀಗೆ ನಿನ್ನ ನೆನೆದು ಬಂದೆವು ಗೀಗೆ ನಿನ್ನ ನೆನೆಯದೆ ಹಾಡೇವು ಗೀಗೆ ನಿನ್ನ ನೆನೆದು ಬಂದೆವು ಗೀಗೆ ನಿನ್ನ ನೆನೆಯದೆ ಹಾಡೇವು ಗೀಗೆ ನಿನ್ನ ನೆನೆದು ಬಂದೆವು ಗೀಗೆ ನಿನ್ನ ನೆನೆಯದೆ ಹಾಡೇವು ಗೀಗೆ. ಬಂದ ಕಷ್ಟ ಮಾಯವಾಗಿ ಬಂದ ಕಷ್ಟ ಮಾಯವಾಗಿ ಬಂದ ಕಷ್ಟ ಮಾಯವಾಗಿ ಹೋಗಲಪ್ಪ ದೂರವಾಗಿ ನೀಡ ನಮಗ ಸುಖ ಓ ಗಣಪ ನೀಡ ನಮಗ ಸುಖ. ಜೋರಾದ ಚಪ್ಪಾಳೆ ಬಂದ್ರೆ ಇನ್ನೊಂದು ಹಾಡು ಹಾಡ್ಬೋದಾ? ಈಗ ಒಂದು ರಂಗಗೀತೆಯನ್ನು ಕೇಳೋಣ. ನಾಟಕ ಪಂಜರ ಶಾಲೆ. ಈ ಒಂದು ನಾಟಕವನ್ನು ಕ್ಷೇತ್ರದಲ್ಲಿ ಮಾತುಶ್ರೀ ಅಮ್ಮನವರು ಮಕ್ಕಳಿಗಾಗಿ ನಿರ್ದೇಶನವನ್ನು ಮಾಡಿಸಿದರು. ದೊಡ್ಡವರು ಮಕ್ಕಳಿಗಾಗಿ ಅಭಿನಯಿಸುವಂತಹ ಒಂದು ನಾಟಕ ಇದು. ಈ ಸಂದರ್ಭ ನಮ್ಮೆಲ್ಲರ ಧೀಶಕ್ತಿಯಾದಂಥ ಮಾತುಶ್ರೀ ಅಮ್ಮನವರು ನಮ್ಮ ಎದುರಿಗೆ ಕೂತು ಆಲಿಸ್ತಾ ಇದ್ದಾರೆ. ಅವರಿಗೆ ರಂಗಶಿವ ಕಲಬಳದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ನಾಟಕ ಪಂಜರ ಶಾಲೆ BV ಕಾರಂತರ ಮಾರ್ಗದರ್ಶನದಲ್ಲಿ ನಿರ್ದೇಶನದಲ್ಲಿ ಮೂಡಿಬಂದಂತಹ ನಾಟಕ ಇದು. ಹಾಡು ಗಿಳಿಯು ಪಂಜರದೊಳಿಲ್ಲ.
ಪಂಜರವಾಯಿತಲ್ಲ ರಾಮ ಗಿಳಿಯು ಪಂಜರದೋಳಿಲ್ಲ ರಾಮ ಗಿಳಿಯು ಪಂಜರದೋಳಿಲ್ಲ ಅಕ್ಕ ನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿದೆ ರಾಮ ರಾಮ ಅಕ್ಕ ನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿದೆ ರಾಮ ರಾಮ ಅಕ್ಕನಿಲ್ಲದ ವೇಳೆಯಲ್ಲಿ ರಾಮ ಅಕ್ಕನಿಲ್ಲದ ವೇಳೆಯಲ್ಲಿ ಬೆಕ್ಕುಕೊಂಡು ಹೋಯಿತಯ್ಯೋ ರಾಮ ಅಕ್ಕನಿಲ್ಲದ ವೇಳೆಯಲ್ಲಿ ಬೆಕ್ಕುಕೊಂಡು ಹೋಯಿತಯ್ಯೋ ರಾಮ ಗಿಳಿಯು ಪಂಜರದೋಳಿಲ್ಲ ರಾಮ ಗಿಳಿಯು ಪಂಜರದೋಳಿಲ್ಲ ಒಂಬತ್ತು ಬಾಗಿಲ ಮನೆಯೊಳಗೆ ತುಂಬಿ ತುಂಬಿ ಮಂದಿರಲು ಒಂಬತ್ತು ಬಾಗಿಲ ಮನೆಯೊಳಗೆ ತುಂಬಿ ತುಂಬಿ ಮಂದಿರಲು ಕಂಬ ಮುರಿದು ದಿಂಬ ಬಿಟ್ಟು ರಾಮ ಕಂಬ ಮುರಿದು ದಿಂಬ ಬಿಟ್ಟು ಅಂಬರಕ್ಕೆ ಹಾರಿತಯ್ಯೋ ರಾಮ ಕಂಬ ಮುರಿದು ದಿಂಬ ಬಿಟ್ಟು ಅಂಬರಕ್ಕೆ ಹಾರಿತಯ್ಯೋ ರಾಮ ಗಿಳಿಯು ಪಂಜರದೋಳಿಲ್ಲ ರಾಮ ಗಿಳಿಯು ಪಂಜರದೋಳಿಲ್ಲ ರಾಮ ರಾಮ ಎಂಬೋ ಗೀಳಿ ಕೋಮಲ ಕಾಯದ ಗೀಳಿ ರಾಮ ರಾಮ ಎಂಬೋ ಗೀಳಿ ಕೋಮಲ ಕಾಯದ ಗೀಳಿ ಪ್ರೇಮದಿ ಸಾಕಿದ ಗೀಳಿ ರಾಮ ಪ್ರೇಮದಿ ಸಾಕಿದ ಗೀಳಿ ಒಮ್ಮೆಗೆ ಸುಮ್ಮನಾಯಿತಯ್ಯೋ ರಾಮ ಪ್ರೇಮದಿ ಸಾಕಿದ ಗೀಳಿ ಒಮ್ಮೆಗೆ ಸುಮ್ಮನಾಯಿತಯ್ಯೋ ರಾಮ ಗಿಳಿಯು ಪಂಜರದೋಳಿಲ್ಲ ರಾಮ ಗಿಳಿಯು ಪಂಜರದೋಳಿಲ್ಲ ಅಂಗೈ ಮೇಲೆ ಆಡೋ ಗೀಳಿ ಮುಂಗೈ ಮೇಲೆ ಕುಣಿಯೋ ಗೀಳಿ ಅಂಗೈ ಮೇಲೆ ಆಡೋ ಗೀಳಿ ಮುಂಗೈ ಮೇಲೆ ಕುಣಿಯೋ ಗೀಳಿ ರಂಗ ಪುರಂದರ ವಿಠಲನ ರಾಮ ರಂಗ ಪುರಂದರ ವಿಠಲನ ಸಂಗವಿರಲು ಹೋಯಿತಯ್ಯೋ ರಾಮ ರಂಗ ಪುರಂದರ ವಿಠಲನ ಸಂಗವಿರಲು ಹೋಯಿತಯ್ಯೋ ರಾಮ ಗಿಳಿಯು ಪಂಜರದೋಳಿಲ್ಲ ರಾಮ ಗಿಳಿಯು ಪಂಜರದೋಳಿಲ್ಲ ಗಿಳಿಯು ಪಂಜರದೋಳಿಲ್ಲ ರಾಮ ಗಿಳಿಯು ಪಂಜರದೋಳಿಲ್ಲ ಹರಿ ರಾಮ ರಾಮ ಹರಿ ರಾಮ ರಾಮ ಹರಿ ರಾಮ ರಾಮ ಹರಿ ರಾಮ ಪುರಂದರ ದಾಸರ ಅದ್ಭುತವಾದಂತಹ ಸಾಹಿತ್ಯ. ಮಾತುಶ್ರೀ ಅಮ್ಮನವರು ಈ ಹಾಡನ್ನು ಪ್ರತಿ ಸಲವೂ ಕೂಡ ಆಲಿಸ್ತಾ ನಮ್ಮೊಂದಿಗೆ ಮಾರ್ಗದರ್ಶನ, ಈ ಹಾಡನ್ನು ಆಯ್ಕೆ ಮಾಡಿಕೊಟ್ಟದ್ದೇ ಅಮ್ಮನವರು. ಹಾಗಾಗಿ ಜೋರಾದ ಚಪ್ಪಳೆ ಅಮ್ಮನವರಿಗೆ ಬರಬೇಕು.
ಈಗ ಕೇಳ್ತಿರುವಂಥ ಹಾಡು ಹೆಣ್ಣೊಬ್ಬಳು ತನ್ನ ತಂದೆಗೆ ಒಂದು ಅಪ್ಲಿಕೇಶನ್ ಕೊಡ್ತಾ ಇದ್ದಾಳೆ. ಏನು ಅಪ್ಲಿಕೇಶನ್ ಅಂತ ಕೇಳಿದರೆ, ತಾನು ಮದುವೆ ಆಗುವ ಗಂಡು ಹೇಗಿರಬೇಕು, ಗಂಡಿನ ಮನೆ ಹೇಗಿರಬೇಕು, ಆಸ್ತಿ ಅಂತಸ್ತು ಎಲ್ಲ ಹೇಗಿರಬೇಕು ಅಂತೇಳಿ ಹೆಣ್ಣೊಬ್ಬಳು ತನ್ನ ತಂದೆಗೆ ಒಂದು ವರದಿಯನ್ನು ಬರೆದಿದ್ದಾಳೆ. ಆ ಹಾಡನ್ನು ಕೇಳೋಣವಾ? ಕೇಳುವ ಅಲ್ವಾ? ಈಗ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಅಪ್ಪಯ್ಯ ಎಂಗೆ ಬೇಕು ಚಂದಗಿದ್ದವ. ಸುಬ್ರಹ್ಮಣ್ಯ ಸರ್, ಅಪ್ಪಯ್ಯ ಎಂಗೆ ಬೇಕು ಚಂದಗಿದ್ದವ. ಅಪ್ಪಯ್ಯ ಎಂಗೆ ಬೇಕು ಚಂದಕ್ಕಿದ್ದವ, ಒಳ್ಳೆ ಹುದ್ದೆಲಿದ್ದು ನೌಕರಿ ಮಾಡವ. ಅಪ್ಪಯ್ಯ ಎಂಗೆ ಬೇಕು ಚಂದಕ್ಕಿದ್ದವ, ಒಳ್ಳೆ ಹುದ್ದೆಲಿದ್ದು ನೌಕರಿ ಮಾಡವ. ಅಪ್ಪಯ್ಯ ಎಂಗೆ ಬೇಕು ಚಂದಕ್ಕಿದ್ದವ, ಒಳ್ಳೆ ಹುದ್ದೆಲಿದ್ದು ನೌಕರಿ ಮಾಡವ. ಅಪ್ಪಂಗೊಬ್ಬನೇ ಮಗ ಆದ್ರೆ ಮತ್ತು ಚೆಲ್ಲೋದು, ಅತ್ತೆ ಮಾವ ಇಲ್ಲದಿದ್ರೆ ಭಾರಿ ಒಳ್ಳೇದು. ಸಣ್ಣ ಹುಡುಗರು ಕಾಟಿಪ್ಲಿಲ್ಲೆ, ಹೆಣ್ಣು ಹುಡುಗರು ಗೌಜಿಪ್ಲಿಲ್ಲೆ, ಸಣ್ಣ ಹುಡುಗರು ಕಾಟಿಪ್ಲಿಲ್ಲೆ, ಹೆಣ್ಣು ಹುಡುಗರು ಗೌಜಿಪ್ಲಿಲ್ಲೆ. ಆನು ಅವರು ಇಬ್ರೆ ಮಜಾ ಮಾಡೋವು, ಆನು ಅವರು ಇಬ್ರೆ ಮಜಾ ಮಾಡೋವು. ಅಪ್ಪಯ್ಯ ಎಂಗೆ ಬೇಕು ಚಂದಕ್ಕಿದ್ದವ, ಒಳ್ಳೆ ಹುದ್ದೆಲಿದ್ದು ನೌಕರಿ ಮಾಡವ. ಅಪ್ಪಯ್ಯ ಎಂಗೆ ಬೇಕು ಚಂದಕ್ಕಿದ್ದವ, ಒಳ್ಳೆ ಹುದ್ದೆಲಿದ್ದು ನೌಕರಿ ಮಾಡವ. ಲಾಲ 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 ಲಾಲ. ಟಿವಿ, ಫೋನು, ಫ್ಯಾನು, ಫ್ರಿಜ್ಜು ಎಲ್ಲ ಇರೋವು, ಆನು ಅವರು ಇದ್ರೆ ಕುತ್ಕೊಂಡು ಸಿನಿಮಾ ನೋಡೋವು. ಟಿವಿ, ಫೋನು, ಫ್ಯಾನು, ಫ್ರಿಜ್ಜು ಎಲ್ಲ ಇರೋವು, ಆನು ಅವರು ಇದ್ರೆ ಕುತ್ಕೊಂಡು ಸಿನಿಮಾ ನೋಡೋವು. ಆಚಿಚ್ಚು ಬಪ್ಪಲಿಲ್ಲೆ, ಹುಚ್ಚು ಚಂಗ್ ಹಲ್ವಾಲಿಲ್ಲೆ, ಆಚಿಚ್ಚು ಬಪ್ಪಲಿಲ್ಲೆ, ಹುಚ್ಚು ಚಂಗ್ ಹಲ್ವಾಲಿಲ್ಲೆ. ಆನು ಅವರು ಇಬ್ರೆ ಚೈಲ್ಡಿ ಮಾಡೋವು, ಆನು ಅವರು ಇಬ್ರೆ ಚೈಲ್ಡಿ ಮಾಡೋವು. ಅಪ್ಪಯ್ಯ ಎಂಗೆ ಬೇಕು ಚಂದಕ್ಕಿದ್ದವ, ಒಳ್ಳೆ ಹುದ್ದೆಲಿದ್ದು ನೌಕರಿ ಮಾಡವ. ಅಪ್ಪಯ್ಯ ಎಂಗೆ ಬೇಕು ಚಂದಕ್ಕಿದ್ದವ, ಒಳ್ಳೆ ಹುದ್ದೆಲಿದ್ದು ನೌಕರಿ ಮಾಡವ. ಲಾಲ 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 ಲಾಲ. ತಿಂಗಳ ತಿಂಗಳ ಸಂಬಳ ತಂದು ಎನ್ ಕೈ ಕೊಡವು, ಸಂಬಳ ಸಂಬಳ ತಿಂಗಳ ತಿಂಗಳ ಸಂಬಳ ತಂದು ಎನ್ ಕೈ ಕೊಡವು. ಅಂಗಳದಲ್ಲಿ ಕಾಯ್ತಾ ಇಷ್ಟೇ ನೆನ್ಪಿಟ್ಕೊಳ್ಳವು, ತಿಂಗಳ ತಿಂಗಳ ಸಂಬಳ ತಂದು ಎನ್ ಕೈ ಕೊಡವು. ಅಂಗಳದಲ್ಲಿ ಕಾಯ್ತಾ ಇಷ್ಟೇ ನೆನ್ಪಿಟ್ಕೊಳ್ಳವು. ನೀರೆತ್ತ ಸಾಧ್ಯ ಇಲ್ಲೇ ಕಾರಿಲ್ದೆ ಕಾಳಿತ್ತಿಲ್ಲೆ, ನೀರೆತ್ತ ಸಾಧ್ಯ ಇಲ್ಲೇ ಕಾರಿಲ್ದೆ ಕಾಳಿತ್ತಿಲ್ಲೆ. ಆನು ಅವರು ಇಬ್ರೆ ಬಾಳ್ವೆ ಮಾಡೋವು, ಆನು ಅವರು ಇಬ್ರೆ ಬಾಳ್ವೆ ಮಾಡೋವು. ಅಪ್ಪಯ್ಯ ಎಂಗೆ ಬೇಕು ಚಂದಗಿದ್ದವ, ಒಳ್ಳೆ ಹುದ್ದೆಲಿದ್ದು ನೌಕರಿ ಮಾಡವ. ಅಪ್ಪಯ್ಯ ಎಂಗೆ ಬೇಕು ಚಂದಗಿದ್ದವ, ಒಳ್ಳೆ ಹುದ್ದೆಲಿದ್ದು ನೌಕರಿ ಮಾಡವ. ಲಾಲ 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 ಹೀಗೆ ಅಪ್ಲಿಕೇಶನ್ ಹಾಕಿದರೆ ಹೇಗೆ ಸರ್, ಕೊಡ್ಬೋದಾ ಸುಬ್ರಹ್ಮಣ್ಯ ಸರ್? ಹಾಂ, ಮುಂದೆ ಒಂದು ಭಾವಗೀತೆಗೆ ಕಿವಿಯಾಗೋಣ. ಮನ ತುಂಬಿ ಮೈ ತುಂಬಿ
ಭಾವಪೂರ್ಣವಾಗಿ ಹಾಡಿದರೆ ಭಾವಗೀತೆ ಆಗ್ತದೆ. ಈಗ ಒಂದು ಭಾವಗೀತೆಯೊಂದಿಗೆ ಬರ್ತಾ ಇದ್ದೇವೆ. ಗಾಳಿ ಗಾಳಿ ಉರುಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ. ಉರುಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ, ಗಾಳಿ ಉರುಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ, ಬಾನದೇಗುಲದ ಬೆಳ್ಳಿ ಗೋಪುರದ ಗಂಟೆ ಮೊಳಗಿದಂತೆ, ಹಾಲು ಕಂಚಿನ ಹೊನ್ನ ಮಿಂಚಿನ ಗಂಟೆ ಮೊಳಗಿದಂತೆ, ದಾರಿಯಲಿ ಹೂವ ತೇರಿನಲಿ, ಉರದಾರಿಯಲಿ ಹೂವ ತೇರಿನಲಿ, ಕೃಷ್ಣ ಬರುವನಂತೆ, ಕೃಷ್ಣ ಬರುವನಂತೆ, ಗಾಳಿ ಉರುಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ, ಗಾಳಿ ಉರುಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ. ಎತ್ತಿ ನೋಡು ಕಣ್ಣ, ಬಾನಿಗೆ ಹತ್ತಿ ಹೊಳೆವ ಬಣ್ಣ, ಎತ್ತಿ ನೋಡು ಕಣ್ಣ, ಬಾನಿಗೆ ಹತ್ತಿ ಹೊಳೆವ ಬಣ್ಣ, ಬೆಳೆದ ಭಕ್ತಿಯೇ ಊರ ದೇವರಿಗೆ ತೇರುವಾಯಿತಣ್ಣ, ಬೆಳೆದ ಭಕ್ತಿಯೇ ಊರ ದೇವರಿಗೆ ತೇರುವಾಯಿತಣ್ಣ, ಗುಡಿಯ ಮಟ್ಟದ ಗುಡುಗು ಹುಟ್ಟುವ ನಡೆದು ಬರುವ ಬೆಟ್ಟ, ನಿತ್ತಿದ ಕೊಳಲ ಬಿತ್ತಿದ ಕೃಷ್ಣ ಬಂದು ಬಿಟ್ಟ, ಕೃಷ್ಣ ಬಂದು ಬಿಟ್ಟ, ಗಾಳಿ ಉರುಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ, ಗಾಳಿ ಉರುಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ, ಗೋಪಿ ನೀನೆ ಧನ್ಯೆ, ಕೃಷ್ಣ ನಿನ್ನ ಕಂದನೇನೆ, ಗೋಪಿ ನೀನೆ ಧನ್ಯೆ, ಕೃಷ್ಣ ನಿನ್ನ ಕಂದನೇನೆ, ಅಲ್ಲಿ ನೋಡುತ್ತಾನೆ ತನ್ನ ತೇರನೇರಿತಾನೆ, ಅಲ್ಲಿ ನೋಡುತ್ತಾನೆ ತನ್ನ ತೇರನೇರಿತಾನೆ, ಕೊಳಲ ಬಾರಿಸದೆ ಜಗವ ತೋರಿಸದೆ ಹಿಗ್ಗಿ ಬರುತ್ತಿದ್ದಾನೆ, ಚರಣ ಚಂದ್ರಿಕೆಗೆ ಜೀವ ಹಿಗ್ಗುತ್ತಿದೆ, ಕೃಷ್ಣ ಬರುತ್ತಿದ್ದಾನೆ, ಕೃಷ್ಣ ಬರುತ್ತಿದ್ದಾನೆ, ಗಾಳಿ ಉರುಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ, ಗಾಳಿ ಉರುಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ, ವಾನದೇಗುಲದ ಬೆಳ್ಳಿ ಗೋಪುರದ ಗಂಟೆ ಮೊಳಗಿದಂತೆ, ಹಾಲು ಕಂಚಿನ ಹೊನ್ನ ಮಿಂಚಿನ ಗಂಟೆ ಮೊಳಗಿದಂತೆ, ಊರ ದಾರಿಯಲಿ ಹೂವ ತೇರಿನಲಿ, ಉರದಾರಿಯಲಿ ಹೂವ ತೇರಿನಲಿ, ಕೃಷ್ಣ ಬರುವನಂತೆ, ಕೃಷ್ಣ ಬರುವನಂತೆ, ಗಾಳಿ ಉರುಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ, ಗಾಳಿ ಉರುಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ, ಕಾಡಿನ ಗಾಳಿ ಹೊರಳಿದಂತೆ. ಮುಂದಿನ ಗೀತೆ ತುಳು ಹಾಡುಗಳನ್ನು ಅಮ್ಮನವರು ಸಾಕಷ್ಟು ಅದಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ತುಳು ಗ್ರಂಥಕ್ಕೆ ಸಂಬಂಧಪಟ್ಟ ಸಾಕಷ್ಟು ಬರವಣಿಗೆಗಳನ್ನು ಕೂಡ ಮಾತೃಶ್ರೀ ಅಮ್ಮನವರು ಮಾಡ್ತಾ ಇದ್ದಾರೆ. ಈಗ ತುಳುನಾಡಿನ ವರ್ಣನೆಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಅಂಥೇಳಿ ಒಂದು ಸರಿ ಕೇಳ್ಕೊಂಡು ಬರುವ. ತುಳುವ ನಾಡದ ಸಿರಿಚಾವಡಿಡು ಒಲಿ ಮಡಲ ಆ ಕೊಡಿಯಡಿಟ್ಟು.
ಎಷ್ಟೋ ತುಳು ಪದ್ಯಗಳಿಗೆ ಧ್ವನಿಯಾದಂತಹ ಶೀನಾ ನಾಡೋಳಿ ಸರ್ ನಮ್ಮ ಮುಂದೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಮುಂದಿನ ಹಾಡಿಗೆ ಹೋಗ್ತೇವೆ. ನಾಟಕ ಪಂಜರ ಶಾಲೆ, ಸಂಗೀತ ಬಿ ವಿ ಕಾರಂತರು. ಅವರ ಸಂಗೀತದಲ್ಲಿ ಮೂಡಿಬಂದಂತಹ ಗೀತೆ ದೂರ 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 ಗಗನಕ್ಕೆ, ದೂರ 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 ಕ್ಷಿತಿಜಕ್ಕೆ. ಚಾಚಿ ಬೆಟ್ಟ ತಪ್ಪಲು ಅಡವಿ ಬಯಲು, ಬೆಟ್ಟ ತಪ್ಪಲು ಅಡವಿ ಬಯಲು, ಗರಿಗಳ ಕೆದರಿ ಚುಂಚವ ಚಾಚಿ ಬೆಟ್ಟ ತಪ್ಪಲು ಅಡವಿ ಬಯಲು, ದಾಟಿ ದೂರ ದೂರ ಹರುಣ ಬಾ ಸರೋವರ ನದಿ ನದ ಸಾಗರ, ಕೆರೆಕೊಳ ಸರೋವರ ನದಿ ನದ ಸಾಗರ, ಮೂಡಲು ಪಡುವಲು ತೆಂಕು ಬಡಗು, ಮೂಡಲು ಪಡುವಲು ತೆಂಕು ಬಡಗು, ಕೆರೆಕೊಳ ಸರೋವರ ನದಿ ನದ ಸಾಗರ, ಮೂಡಲು ಪಡುವಲು ತೆಂಕು ಬಡಗು, ತಿರುಗಿ ತಿರುಗಿ ದೂರ ಹರುಣ ಬಾ ಆಕಾಶ ಛತ್ರಿ ಛತ್ರಿ ಛತ್ರಿ, ಗಾಳಿಯ ತೇರು ತೇರು, ಆಕಾಶ ಛತ್ರಿ ಛತ್ರಿ ಛತ್ರಿ, ಗಾಳಿಯ ತೇರು ತೇರು, ಏರಿ ಏರಿ ದೂರ ಹರುಣ ಬಾ ಹರುಣ ಬಾ ಹರುಣ ಬಾ ಹರುಣ ಬಾ. ಹಾರೋಣವಾ? ರೆಕ್ಕೆ ಕಟ್ಟಿದರೆ ಖಂಡಿತವಾಗಿಯೂ ಹಾರ್ಬೋದು, ಆದರೆ ರೆಕ್ಕೆ ಕಟ್ಟುವರು ಯಾರು ಅನ್ನೋದು ಮುಖ್ಯ. ಮುಂದಿನ ಹಾಡು ಕರಿಮಾಯಿ ನಾಟಕದಿಂದ ಸಾವಿರದ ಶರಣವ್ವ ಕರಿಮಾಯಿ ತಾಯಿ, ಸಂಗೀತ ಬಿ ಜಯಶ್ರೀ ಅವರು. ತಾಯೇ
ಕೂಗ್ಯಾವ ಮೂಡಾಣ ಬೆಳಗ್ಗೆ ತಂಗಾಳಿ ಬೀಸ್ಯಾವ ತವರಿ ಹೂವರಳೆ ಮುಂಗೋಳಿ ಕೂಗ್ಯಾವ ಮೂಡಾಣ ಬೆಳಗಿ ತಂಗಾಳಿ ಬೀಸ್ಯಾವ ತವರಿ ಹೂವರಳಿ ಹೂವಿನೊಳಗೊಂದು ಕೈಲಾಸ ವರಳ್ಯಾವು ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದಾವೋ ಶರಣವ್ವ ಕರಿಮಾಯ ತಾಯೇ 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 ಬಂಡಾರ ಮೈಯವಳೆ ಬಂಗಾರ ಮುಖದವಳೆ ಸೂಸು ನಗೆಯಲಿ ಜಗದಲ್ಲೇ ತುಳುಕಿಸಿದವಳೆ ಈರೇಳು ಭುಜದವರ ಏಳೇಳು ಶಿರ ಕಡಿದು ಕೊರಳಿಗೆ ಹೂಹಾರ ಧರಿಸಿಕೊಂಡವಳೆ ಶರಣವ್ವ ಕರಿಮಾಯ ತಾಯೇ 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 ಮೂರು ಲೋಕಕ್ಕೆ ಅಧಿಕ ನಿನ್ನ ಕಾರಣಿಕ ಮುಖ್ಯ ರಶಿಕಿ ಹಿಡಿದು ಹಾಕಿದಿ ನೆಲಕ ಗುಂಡ ತೆಲಿಸಿದ್ಯವ್ವ ಬೆಂಡ ಮುಳುಗಿಸಿದಿ ಗಂಡ ಗಂಡಿರನೆಲ್ಲ ಹೆಂಡೀರ ಮಾಡಿ ಗಂಡಿನ ಬಂಡಾಟ ಎದುರಾಗಿ ನಿಲ್ಲಾಕ ರಂಡಿ ಹುಣ್ಣಿಮೆಯ ದೀನ ಚಂಡಾಡೆ ತಾಯೇ ಶರಣವ್ವ ಕರಿಮಾಯ ತಾಯೇ 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 ಬಾಗಿದ ಭಕ್ತರಿಗೆ ಬೇಡಿದ್ದ ಕೊಟ್ಟವಳೆ ಗೆಜ್ಜಿ ಕಾಲಿನ ಮಗನ ಬಂಜಿ ಹುಡುಗಿಟ್ಟವಳೆ ಕಲ್ಲಿನ ಎದೆಯೊಳಗ ಹುಲ್ಲ ಚಿಗುರಿಸಿದವಳೆ ಬೇಲಿಯ ಮುಳ್ಳಿಗೆ ನೀಲಿ ಹೂ ಕೊಟ್ಟವಳೆ ಬೆಣ್ಣಿ ಸುಣ್ಣದ ಗುರುತ ತೋರಿಸಿ ಕೊಟ್ಟವಳೆ ಸುಣ್ಣಾದ ನೀರಾಗ ಜೀವ ಕೊಟ್ಟವಳೆ ಶರಣವ್ವ ಕರಿಮಾಯ ತಾಯೇ 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 ಶರಣವ್ವ ಕರಿಮಾಯ 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 ತಾಯೇ ತಾಯೇ ಇನ್ನೊಂದು ರಂಗಸಂಗೀತವನ್ನು ಕೇಳುವ ನಾಟಕ ಚಿತ್ರಪಟ ರಾಮಾಯಣ. ನಾಟಕದ ರಚನೆ ಮಾಡಿದವರು ಎಚ್.ಎಸ್. ವೆಂಕಟೇಶ ಮೂರ್ತಿಯವರು. ಹಾಡು ಈ ಯಮ್ಮ ರಾವಣನ ತಂಗಿ. ಓ ಈ ಯಮ್ಮ ರಾವಣನ ತಂಗಿ. ಯಮ್ಮ ರಾವಣ
ರಾವಣನ ತಂಗಿ. ಶೂರ್ಪನಖಿ ಏಯ್ ಕೊರವಂಜಿ. ಹಾ 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 ಕೊರವಂಜಿ ಕೊರವಂಜಿ ಕೊರವಂಜಿ. ಏ ಅಲ್ಲ ಅಲ್ಲ, ಮತ್ತೆ ಚಂದ್ರನಖಿ. ಚಂದ್ರನಖಿ ಚಂದ್ರನಖಿ. ನೋಡೆ ಕುಂತ ಭಂಗಿ. ಈ ಅಮ್ಮ ನೋಡೆ ಕುಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಕಾಮನ ಬಿಲ್ಲೆ ಹೆಣ್ಣಾಗೈತೆ ಇಲ್ಲೇ. ಕಾಮನ ಬಿಲ್ಲೆ ಹೆಣ್ಣಾಗೈತೆ ಇಲ್ಲೇ. ಕಾಮನ ಬಿಲ್ಲೆ ಹೆಣ್ಣಾಗೈತೆ ಇಲ್ಲೇ. ಕಾಮನ ಬಿಲ್ಲೆ ಹೆಣ್ಣಾಗೈತೆ ಇಲ್ಲೇ. ಈ ಅಮ್ಮ ಅಯ್ಯಮ್ಮ ನೋಡೆ ಕುಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಪರಿಮಳದ ಹೂವ ಬಾರೆ ಹೋಗುವ. ಪರಿಮಳದ ಹೂವ ಬಾರೆ ಹೋಗುವ. ಪರಿಮಳದ ಹೂವ ಬಾರೆ ಹೋಗುವ. ಪರಿಮಳದ ಹೂವ ಬಾರೆ ಹೋಗುವ. ಇಂಡಿಯಾದವ್ರೇ ಅಮ್ಮ ಈ ಚೆಲುವ್ಯಾಸಮ್ಮ. ಇಂಡಿಯಾದವ್ರೇ ಅಮ್ಮ ಈ ಚೆಲುವ್ಯಾಸಮ್ಮ. ಇಂಡಿಯಾದವ್ರೇ ಅಮ್ಮ ಈ ಚೆಲುವ್ಯಾಸಮ್ಮ. ಇಂಡಿಯಾದವ್ರೇ ಅಮ್ಮ ಈ ಚೆಲುವ್ಯಾಸಮ್ಮ. ಈ ಅಮ್ಮ ಅಯ್ಯಮ್ಮ ನೋಡೆ ಕುಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಕಣ್ಣೋಡವ್ವ ಹರಳ. ಮನ್ಮಥನ ಬೆರಳ. ಕಣ್ಣೋಡವ್ವ ಹರಳ. ಮನ್ಮಥನ ಬೆರಳ. ರತ್ನ ದುಂಗುರ ಅನ್ನೋ ತರ ಈ ಅಮ್ಮ. ಅಯ್ಯೋ ಸಾಕಾಯ್ತು. ಯಾರಣ್ಣ? ಅಲ್ಲೇ ಕುಂತಿಲ್ವಾ ಮುಂದೆ ದೇವ್ ಕುಂತಂಗೆ. ಅಯ್ಯಮ್ಮ ನೋಡೆ ಕುಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಹೆಸರು ಚಂದ್ರನಕ್ಕಿ. ಹೆಂಗೈತವ್ವ ಸಖಿ. ಹೆಸರು ಚಂದ್ರನಕ್ಕಿ. ಹೆಂಗೈತವ್ವ ಸಖಿ. ಕೂಡುವಂತ ಗಂಡು ಅವನೇ ಪರಮಸುಖಿ. ಕೂಡುವಂತ ಗಂಡು ಅವನೇ ಪರಮಸುಖಿ. ಈ ಅಮ್ಮ ಅಯ್ಯಮ್ಮ ನೋಡೆ ಕುಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಹೆಸರು ಚಂದ್ರನಕ್ಕಿ. ಹೆಂಗೈತವ್ವ ಸಖಿ. ಹೆಸರು ಚಂದ್ರನಕ್ಕಿ. ಹೆಂಗೈತವ್ವ ಸಖಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ನಮಗೆ ಪೂರ್ವಜರು ಹಿರಿಯರು ಬಿಟ್ಟೋದ ಬಹುದೊಡ್ಡ ಆಸ್ತಿ ಅಂದರೆ ಜನಪದದ ಸಾಹಿತ್ಯಗಳು. ಇವತ್ತಿಗೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲಿ ಯಾರಾದರೂ ಒಬ್ಬರಾದರೂ ಜನಪದ ಹಾಡನ್ನು ಗುನುಗದೆ ಇರುವವರೇ ಇಲ್ಲ. ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಎಲ್ಲಿ ಕೇಳಿದರೂ ಇದೆಲ್ಲೋ ಕೇಳಿದ್ದೇನೆ ಜನಪದ ಗೀತೆ ಅನ್ನುವಷ್ಟು ಆಪ್ತವಾಗಿ ನಮಗೆ ಆ ಗೀತೆಗಳನ್ನು ಬಿಟ್ಟು ಹೋಗಿದ್ದಾರೆ. ನಾವು ಆ ಗೀತೆಗಳನ್ನು ಮುಂದಿನ ತಲೆಮಾರಿಗೆ ಉಳಿಸಬೇಕು ಅಂತಾದರೆ ಅದನ್ನು ಹಾಡಿ ಬಾಯಿಂದ ಬಾಯಿಗೆ ಹಾಡ್ಕೊಳ್ತಾ ಅದನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಜವಾಬ್ದಾರಿ ಹೊತ್ತವರು ನಾವುಗಳು. ಪೂಜ್ಯ ಕಾವಂದರು ಹೇಳುವ ಹಾಗೆ ಭೂಮಿ ತಾಯಿಯನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದರ ಜೊತೆಗೆ ಇನ್ನೊಂದು ಮಾತು ಸೇರಿಸುವುದಿದ್ರೆ ಜನಪದವನ್ನು ಉಳಿಸಿ ಮುಂದಿನ ಪೀಳಿಗೆಗೂ ವರ್ಗಾಯಿಸಿ ಎನ್ನುವ ದೃಷ್ಟಿಯಲ್ಲಿ ಮಾತೃಶ್ರೀ ಅಮ್ಮನವರು ಈ ಹಾಡನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಈ ಹಾಡು ನಂಜುಂಡೇಶ್ವರನ ಕತೆ ನಿಮಗೆ ಗೊತ್ತಿದೆ. ನಂಜುಂಡೇಶ್ವರನ ಕತೆ. ಅಲ್ಲೊಂದು ಪ್ರೇಮ ಪ್ರಸಂಗ ಬರ್ತದೆ. ಚಾಮುಂಡಿ ನಂಜುಂಡೇಶ್ವರನ ಹೆಂಡತಿಯಾಗಿರ್ತಾಳೆ. ಆದರೆ ಈ ನಂಜುಂಡೇಶ್ವರ ಆ ಚಾಮುಂಡಿಯನ್ನು ಬಿಟ್ಟು
ಇನ್ನೊಂದು ಸಂಘಕ್ಕಾಗಿ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಚಾಮುಂಡಿ ನಂಜುಂಡೇಶ್ವರನ ಮೇಲೆ ಸಿಟ್ಟು ಬಂದು ತನ್ನ ತಂಗಿ ಉತ್ನಳ್ಳಿ ಮಾರಿಯನ್ನು ಕರೆದು ನಿನ್ನ ಭಾವನಾದ ನಂಜುಂಡೇಶ್ವರನನ್ನು ಕರ್ಕೊಂಡು ಬಾ ಅಂತ ಹೇಳಿ ಭಾರಿ ಹೊಗಳಿ ಕಳಿಸ್ತಾ ಇದ್ದಾಳೆ ಗಂಡನನ್ನು. ಕೇಳುವಣ ಗೀತೆ. ಗೀತೆ ಹಾವಾದರೂ ಕಚ್ಚಬಾರದು. ಚಾಮುಂಡಿ ಹೇಳಿರುವ ಒಂದೊಂದು ಮಾತುಗಳನ್ನು ನೀವು ಗಮನಿಸಬೇಕು. ಜನಪದದ ಸತ್ವ ಸಾಹಿತ್ಯ ಅಡಗಿರುವಂಥದ್ದು ಈ ಹಾಡಿನಲ್ಲಿ. ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನು ತಾನಾನೋ ತಂದನಾನಿ ತಾನಾನೋ. ಕೇಳ ನನ್ನ ತಂಗಿ ಉತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರನು ಹೋಗಿ 3 ತಿಂಗಳ ಮೇಲೆ 3 ದಿವಸ ಆಯ್ತವ್ವ ನನ್ನ ತಂಗಿ. ಅವನು ಹೋದಾಗ್ಲಿಂದ ನನ್ನ ಕಂದ ಹೊಟ್ಟೆ ಬಟ್ಟೆಗೆ ಅನ್ನ ನೀರು ಸೇರ್ತಾ ಇಲ್ಲವ್ವ ನನ್ನ ತಂಗಿ. ತಲೆಯಲ್ಲಿ ನೆರೆ ಬಂದಿರುವಂತ ನಾನು ಮುದಿ ಸೌತಿರ್ಗೆ ಓಲಿಕೊಂಡು ಕುಂತಾನಲ್ಲವ್ವ ನನ್ನ ತಂಗಿ. ಅವನಿಗೆ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟಿಯ ನೋವು ಬಂದು ನರಳಾಡಿ ಸಾಯಬಾರ್ದ, ನಾಗರ ಜ್ವರ ಬಂದು ನರಳಾಡಿ ಸಾಯಬಾರ್ದ, ಕಳ್ಳ ಅವನ ಯಾಸ್ನ ಬಡಿಯ ಬರಲಿಲ್ಲ ತಂಗ್ಯವ್ವ. ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನೋ ತಂದನಾನಿ ತಾನಾನೋ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನೋ ತಂದನಾನಿ ತಾನಾನೋ. ತಂಗಿ ಉತ್ನಳ್ಳಿ ಮಾರಿ ನಂಜಾನ ಗೂಡಿಗೆ ಹೋಗಿ ಪಾವಡಿಸಿ ಕರೆದು ಬಾರೆ ಬಾವ ನಂಜಯ್ಯನ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನೋ ತಂದನಾನಿ ತಾನಾನೋ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನೋ ತಂದನಾನಿ ತಾನಾನೋ. ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯವ್ವನ ಕೇಳಿ ಗಕ್ಕಾನೆ ತೇಜಿಯ ನೇರಿ ಹೊರಟಾಳೋ ಮಾರವ್ವ ತಂದನ್ನ ತಾನಾನೋ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನೋ ತಂದನಾನಿ ತಾನಾನೋ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನೋ ತಂದನಾನಿ ತಾನಾನೋ. ಮುನೇಶ್ವರ 3 ಜಾವುವಂತೆ ಕಲ್ಲು ನೀರು ಕರಗೋ ವ್ಯಾಳೆಯಂತೆ ಸಪ್ಪಟ್ಟು ಸರಿರಾತ್ರಿಯಂತೆ ಉತ್ನಳ್ಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನು ಕಂಡು ಯಾವ ರೀತಿ ಪ್ರೀತಿಯಿಂದ ಕರಿತಿದ್ದಾಳಪ್ಪ ಅಂತಂದ್ರೆ ಭಾವ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಿವನೇ, ಮಾತಿಗೆ ಮರುಳದೆ ಪ್ರೀತಿಯುಳ್ಳ ರಸ ಎದ್ದು ಮುದ್ದು ಅಂದಕ್ಕೆ ಚಂದಕ್ಕೆ ಹರ 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 ನಂಜುಂಡ ಮನಸ್ಸು ಇರಲಯ್ಯ ನಿನ್ನ ಮಡದಿ ಮ್ಯಾಲೆ. ಹರ 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 ನಂಜುಂಡ ಮನಸ್ಸು ಇರಲಯ್ಯ ನಿನ್ನ ಮಡದಿ ಮ್ಯಾಲೆ. ಪಚ್ಚೆಯ ತೆನೆಗಳು ನೀವೇ ಮೆಚ್ಚಿ ಮುಡಿಯೋಳು ನಾನೇ ಎಳಚಾದರ ಮಾತನಾಡೋ ಚಂದ್ರಶೇಖರ ನಂಜುಂಡೇಶ ಮನಸ್ಸು ಇರಲಯ್ಯ ನಿನ್ನ ಮಡದಿ ಮ್ಯಾಲೆ. ಚಂದ್ರಶೇಖರ ನಂಜುಂಡೇಶ ಮನಸ್ಸು ಇರಲಯ್ಯ ನಿನ್ನ ಮಡದಿ ಮ್ಯಾಲೆ. ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನೋ ತಂದನಾನಿ ತಾನಾನೋ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನೋ ತಂದನಾನಿ ತಾನಾನೋ. ಈ ರೀತಿ ಉತ್ನಳ್ಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನು ಕಂಡು 3 ಮಾತು ಕರೆಯೋದು 3 ಮಾತು ಕರೆದು ಕೂಗೋದು 3 ಮಾತು ಕೂಗಿ ಗಕ್ಕನೆ ತೇಜಿಯನ್ನೇರಿ ಬರ್ತಾಳಲ್ಲೋ ಉತ್ನಳ್ಳಿ ಮಾರಿ.
ತಂದನ್ನ ತಾನಾನೋ ತಂದನಾನಿ ತಾನಾನೋ ತಂದನ್ನ ತಾನಾನೋ ತಂದನಾನಿ ತಾನಾನೋ ತಂದನ್ನ ತಾನಾನ 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 ತಂದನಾನಿ ತಾನಾನೋ ತಂದನ್ನ ತಾನಾನೋ ತಂದನಾನಿ ತಾನಾನೋ ಮುಂದಿನ ಗೀತೆ ಇದು ಕೂಡ ರಂಗಗೀತೆ ಮಿಸ್ ಸದಾರಮೆ ನಾಟಕದ್ದು ಮತ್ತು ಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಕಾಲೇಜಿನ ಉಪನ್ಯಾಸಕರೆಲ್ಲ ಸೇರಿ ಸುಮಾರು 10-15 ವರ್ಷದ ಹಿಂದೆ ಈ ನಾಟಕವನ್ನು ಪ್ರದರ್ಶನವನ್ನು ಮಾಡಿದರು ಕಾಲೇಜಿನ ಉಪನ್ಯಾಸಕರ ತಂಡದವರು. ಮಿಸ್ ಸದಾರಮೆ ನಾಟಕ ಸಂಗೀತ BV ಕಾರಂತರು. ಹೇಳೋದೆಲ್ಲ ಕೇಳೋದೆಲ್ಲ ದುಡ್ಡಿಗಾಗಿ, ಜನ ಮಾಡೋದೆಲ್ಲ ಬದುಕೋದೆಲ್ಲ ದುಡ್ಡಿಗಾಗಿ. ಹೌದಲ್ವಾ? ನಿಜ ಅಲ್ವಾ? ಪುರಂದರದಾಸರೇ ಹೇಳಿದ್ದಾರೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ಹಾಗಾಗಿ ಈ ಹಾಡು ಕೂಡ ಹೇಳೋದೆಲ್ಲ ಕೇಳೋದೆಲ್ಲ ದುಡ್ಡಿಗಾಗಿ, ಜನ ಮಾಡೋದೆಲ್ಲ ಬದುಕೋದೆಲ್ಲ ದುಡ್ಡಿಗಾಗಿ. 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 ದುಡ್ಡೆ ತಾಯಿ ದುಡ್ಡೆ ತಂದೆ, ದುಡ್ಡಿನ ಮುಂದೆ ದೊಡ್ಡವರುಂಟೆ, ಮಾನ ಪ್ರಾಣ ಪಾಪ ಪುಣ್ಯ ದುಡ್ಡಿಗಾಗಿ. ದುಡ್ಡೆ ತಾಯಿ ದುಡ್ಡೆ ತಂದೆ, ದುಡ್ಡಿನ ಮುಂದೆ ದೊಡ್ಡವರುಂಟೆ, ಮಾನ ಪ್ರಾಣ ಪಾಪ ಪುಣ್ಯ ದುಡ್ಡಿಗಾಗಿ. ಹೇಳೋದೆಲ್ಲ ಕೇಳೋದೆಲ್ಲ ದುಡ್ಡಿಗಾಗಿ, ಜನ ಮಾಡೋದೆಲ್ಲ ಬದುಕೋದೆಲ್ಲ ದುಡ್ಡಿಗಾಗಿ. ಹೇಳೋದೆಲ್ಲ ಕೇಳೋದೆಲ್ಲ ದುಡ್ಡಿಗಾಗಿ, ಜನ ಮಾಡೋದೆಲ್ಲ ಬದುಕೋದೆಲ್ಲ ದುಡ್ಡಿಗಾಗಿ. ಜನ ಮಾಡೋದೆಲ್ಲ ಬದುಕೋದೆಲ್ಲ ದುಡ್ಡಿಗಾಗಿ, ಜನ ಮಾಡೋದೆಲ್ಲ ಬದುಕೋದೆಲ್ಲ ದುಡ್ಡಿಗಾಗಿ, ಜನ ಮಾಡೋದೆಲ್ಲ ಬದುಕೋದೆಲ್ಲ ದುಡ್ಡಿಗಾಗಿ. ದುಡ್ಡಿದ್ರೆ ಜೀವನ, ದುಡ್ಡಿದ್ರೆ ಪಾವನ, ದುಡ್ಡಿದ್ರೆ ಜೀವನ, ದುಡ್ಡಿದ್ರೆ ಪಾವನ. ವಿನೋದಕ್ಕೂ ವಿಲಾಸಕ್ಕೂ ಈ ದುಡ್ಡೇ ಕಾರಣ. ವಿನೋದಕ್ಕೂ ವಿಲಾಸಕ್ಕೂ ಈ ದುಡ್ಡೇ ಕಾರಣ. ದುಡ್ಡೇ ದುಡ್ಡೇ ಈ ದುಡ್ಡೇ ದೊಡ್ಡಪ್ಪ. 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 ಈ ದುಡ್ಡೇ ದೊಡ್ಡಪ್ಪ. ಈ ದುಡ್ಡೇ ದೊಡ್ಡಪ್ಪ. ಈ ದುಡ್ಡೇ ದೊಡ್ಡಪ್ಪ. ಭಾವಗೀತೆಯನ್ನು ಕೇಳಿದೆವು, ಜನಪದ ಗೀತೆ ಕೇಳಿದೆವು, ರಂಗಸಂಗೀತವನ್ನು ಕೇಳಿದೆವು. ಈಗೊಂದು ಭಾವ ಜಾಗೃತಿಯ ಗೀತೆಯನ್ನು ಕೇಳೋಣ. ಹಾಡು ಕೇಳಿದಾಕ್ಷಣ ಎಂಥವನಿಗೆ ಆದರೂ ಒಮ್ಮೆ ಅವನೊಳಗಿನ ಭಾವ ಜಾಗೃತ ಆಗ್ತದೆ. ದುಃಖದಲ್ಲಿದ್ದಾಗ ಅದಕ್ಕೆ ಸಂಬಂಧಿಸಿದ ಹಾಡು ಕೇಳಿದರೆ ಇನ್ನೂ ದುಃಖವೇ ಆಗ್ತದೆ. ಜೀವನದಲ್ಲಿ ಸೋತೆ ಅಂತಿದ್ದಾಗ ಸ್ವಲ್ಪ ಇನ್ಸ್ಪಿರೇಷನ್ ಬರುವಂಥ ಹಾಡುಗಳನ್ನು ಕೇಳಿದರೆ ದೃಢ ಸಂಕಲ್ಪ ಬರ್ಬೋದು ಆನಲ್ಲಿ. ಅದೇ ರೀತಿ ಇದೊಂದು ಭಾವ ಜಾಗೃತಿಯ ಗೀತೆ. ಬೆಕ್ಕಲ್ಲವೋ ಬೆಕ್ಕಲ್ಲವೋ ಜಗದೊಳಗೆ ಅಪಶಕುನ ಬೆಕ್ಕಲ್ಲವೋ. ಹಾಗಾದರೆ ನಿಜವಾಗಿ ಅಪಶಕನ ಯಾರು ಅಂಥೇಳಿ ಈ ಹಾಡು ಹೇಳ್ತದೆ. ಕೇಳಿಸಿಕೊಳ್ತಾ ನಮ್ಮ ಜೊತೆ ಧ್ವನಿಗೂಡಿಸಿ.
ಜಗದೊಳಗೆ ಅಪಶಕುನ ಬೆಕ್ಕಲ್ಲವೋ 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 ಜಗದೊಳಗೆ ಅಪಶಕುನ ಬೆಕ್ಕಲ್ಲವೋ ಬೇಕಿಲ್ಲವೋ ಮನುಜ ಬೇಕಿಲ್ಲವೋ ಬೇಕಿಲ್ಲವೋ ಮನುಜ ಬೇಕಿಲ್ಲವೋ ನೀನಿರಲು ಅನ್ಯ ಮೃಗ ಬೇಕಿಲ್ಲವೋ ನೀನಿರಲು ಅನ್ಯ ಮೃಗ ಬೇಕಿಲ್ಲವೋ ಏನೆಲ್ಲ ಇದ್ದವೋ ನೀ ಬರುವ ಮುನ್ನ ನರಳಿ ನಡೆದವು ಸಾವಿನತ್ತ ಏನೆಲ್ಲ ಇದ್ದವೋ ನೀ ಬರುವ ಮುನ್ನ ನರಳಿ ನಡೆದವು ಸಾವಿನತ್ತ ಹುಲಿ ಸಿಂಹ ಮೊಸಳೆಗೂ ಇಲ್ಲದ ನರಕ ಹುಲಿ ಸಿಂಹ ಮೊಸಳೆಗೂ ಇಲ್ಲದ ನರಕ ನಿನಗಾಗಿ ಸೃಷ್ಟಿಸಿದ ಭಗವಂತ ನಿನಗಾಗಿ ಸೃಷ್ಟಿಸಿದ ಭಗವಂತ ಯಾದುದೆಲ್ಲವ ಒಡೆವುದ ಕಲಿತೆ ಚೂರಾಗುತ್ತಿದೆ ನಿನ್ನ ಬಾಳೆ ಹಿಡಿಯಾದುದೆಲ್ಲವ ಒಡೆವುದ ಕಲಿತೆ ಚೂರಾಗುತ್ತಿದೆ ನಿನ್ನ ಬಾಳೆ ದೋಚುವ ನಿನಗೆ ಕೋಟಿಗಳು ಕಡಿಮೆ ದೋಚುವ ನಿನಗೆ ಕೋಟಿಗಳು ಕಡಿಮೆ ಬಲು ಘೋರವೋ ನಿನ್ನ ನಾಳೆ ಬಲು ಘೋರವೋ ನಿನ್ನ ನಾಳೆ ಹಸಿರಲಾಲಿಯ ಮರೆತೆ ನೀನು ಕೊಡಲಿಯ ಕಿವಿ ಮಾತ ಕೇಳಿ ತಾಯಂತ ಹಸಿರಲಾಲಿಯ ಮರೆತೆ ನೀನು ಕೊಡಲಿಯ ಕಿವಿ ಮಾತ ಕೇಳಿ ಶ್ವಾಸವೇ ಮಡಿದು ಮಲಗಿರುವುದಲ್ಲಿ ಶ್ವಾಸವೇ ಮಡಿದು ಮಲಗಿರುವುದಲ್ಲಿ ನೀ ಕಡಿದು ಎಸೆದ ಮರದಲ್ಲಿ ನೀ ಕಡಿದು ಎಸೆದ ಮರದಲ್ಲಿ ಬಗೆದು ಮೂರಿಂಚು ಕಿಸೆಯಲ್ಲಿ ನಗನಾಣ್ಯ ಇಟ್ಟಿರುವೆ ಕೂಡಿ ಮೂರ್ಲೋಕ ಬಗೆದು ಮೂರಿಂಚು ಕಿಸೆಯಲ್ಲಿ ನಗನಾಣ್ಯ ಇಟ್ಟಿರುವೆ ಕೂಡಿ ನಿನ್ನ ನಾಳೆಯ ಚಿತೆಯ ಕಟ್ಟಿಗೆಯು ಅದುವೆ ನಿನ್ನ ನಾಳೆಯ ಚಿತೆಯ ಕಟ್ಟಿಗೆಯು ಅದುವೆ ನಗುತ್ತಿರುವುದೋ ನಿನ್ನ ನೋಡಿ ನಗುತ್ತಿರುವುದೋ ನಿನ್ನ ನೋಡಿ ಶಕುನ ಬೆಕ್ಕಲ್ಲವೋ 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 ಜಗದೊಳಗೆ ಅಪಶಕುನ ಬೆಕ್ಕಲ್ಲವೋ ಬೇಕಿಲ್ಲವೋ ಮನುಜ ಬೇಕಿಲ್ಲವೋ ಬೇಕಿಲ್ಲವೋ ಮನುಜ ಬೇಕಿಲ್ಲವೋ ನೀನಿರಲು ಅನ್ಯ ಮೃಗ ಬೇಕಿಲ್ಲವೋ ನೀನಿರಲು ಅನ್ಯ ಮೃಗ ಬೇಕಿಲ್ಲವೋ ದಶಾವತಾರ ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬನಿಗೂ ಕೂಡ ಭಗವಾನ್ ವಿಷ್ಣುವಿನ ದಶಾವತಾರ ಎಲ್ರಿಗೂ ಗೊತ್ತು. ನಿದ್ದೆ ಕಣ್ಣಲ್ಲಿ ಎಬ್ಸಿ ಕೇಳಿದ್ರು ದಶಾವತಾರ ಯಾವುದಾದ್ರೆ ಪಟ 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 ಹೇಳ್ತಾರೆ ಇಂತಿಂಥದ್ದು ಅಂತ.
ತುಳುವಿನಲ್ಲಿ ದಶಾವತಾರದ ಗೀತೆಯನ್ನು ಈಗ ಹಾಡಲಿದ್ದೇವೆ. ಕೇಳಿ. ಲೇಲೆ ಲೇಲೆ ಲೇಲೆಗ. ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಕಣ್ಬುಡುದು ನೀರ್ದುಲೈ ಇತ್ ನೇರ್ಗ ಅಣ್ಣ ಪಂಪೆ ಕೇಲೆ ಮತ್ಸ್ಯ ದೇವರತ್ತಗ ಕಣ್ಬುಡುದು ನೀರ್ದುಲೈ ಇತ್ ನೇರ್ಗ ಅಣ್ಣ ಪಂಪೆ ಕೇಲೆ ಮತ್ಸ್ಯ ದೇವರತ್ತಗ ಪರ್ವತೋನು ಬೆರಿಟದೀದ್ ದೆರ್ತ್ ನೇರ್ಗ ಸರ್ವಲೋಕ ದೊಡೆಯ ಕೂರ್ಮ ದೇವರತ್ತಗ ಪರ್ವತೋನು ಬೆರಿಟದೀದ್ ದೆರ್ತ್ ನೇರ್ಗ ಸರ್ವಲೋಕ ದೊಡೆಯ ಕೂರ್ಮ ದೇವರತ್ತಗ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಲೇ 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 ಗಾ ಲೇ 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 ಚೆನ್ನು ಲೇ 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 ಗಾ ರಕ್ಕಸಾನ ಕೆರ್ದು ಭೂಮಿ ದೆರ್ತ್ ನೇರ್ಗ ರಕ್ಕಸಾರಿ ಭೂವರಾಹ ದೇವರತ್ತಗ ರಕ್ಕಸಾನ ಕೆರ್ದು ಭೂಮಿ ದೆರ್ತ್ ನೇರ್ಗ ರಕ್ಕಸಾರಿ ಭೂವರಾಹ ದೇವರತ್ತಗ ಕರ್ಲಮಾಲೆ ಕಂಟೆಲೆಡು ದರಿತ್ ನೇರ್ಗ ಅಲ್ಲದಾನಿ ಶೂರ ನಾರಸಿಂಹರತ್ತಗ ಕರ್ಲಮಾಲೆ ಕಂಟೆಲೆಡು ದರಿತ್ ನೇರ್ಗ ಅಲ್ಲದಾನಿ ಶೂರ ನಾರಸಿಂಹರತ್ತಗ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಲೇ 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 ಗಾ ಲೇ 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 ಚೆನ್ನು ಲೇ 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 ಗಾ ಚಕ್ರವರ್ತಿ ಬಲಿಟ ಭೂಮಿ ನೆಟ್ ನೇರ್ಗ ಚಕ್ರಧಾರಿ ಅದಿತಿ ಪುತ್ರ ವಾಮನತ್ತೆಗ ಚಕ್ರವರ್ತಿ ಬಲಿಟ ಭೂಮಿ ನಟ್ ನೇರ್ಗ ಚಕ್ರಧಾರಿ ಅದಿತಿ ಪುತ್ರ ವಾಮನತ್ತೆಗ ಕ್ಷತ್ರಿಯರನ್ನು ಬಾಳ ಸರ್ತಿ ಕೆರ್ತ್ ನೇರ್ಗ ಸತ್ಯ ಪಂಪೆ ಕೇಲೆ ಪರಶುರಾಮರತ್ತೆಗ ಕ್ಷತ್ರಿಯರನ್ನು ಬಾಳ ಸರ್ತಿ ಕೆರ್ತ್ ನೇರ್ಗ ಸತ್ಯ ಪಂಪೆ ಕೇಲೆ ಪರಶುರಾಮರತ್ತೆಗ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಲೇ 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 ಗಾ ಲೇ 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 ಚೆನ್ನು ಲೇ 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 ಗಾ ಉಪ್ಪು ನೀರ ಕಡಲ ಕಟ್ಯ ಕಟ್ ನೇರ್ಗ ಸರ್ಪಶಾಹಿ ಪಂಪೆ ರಾಮ ದೇವರತ್ತಗ ಉಪ್ಪು ನೀರ ಕಡಲ ಕಟ್ಯ ಕಟ್ ನೇರ್ಗ ಸರ್ಪಶಾಹಿ ಪಂಪೆ ರಾಮ ದೇವರತ್ತಗ ಅರ್ಜುನಾಗ ಸಾರಥಿತ್ವ ಮಲ್ದಿ ನೇರ್ಗ ನಿರ್ಜನಾದಿ ಮಹಿಮೆ ಕೃಷ್ಣ ದೇವರತ್ತಗ ಅರ್ಜುನಾಗ ಸಾರಥಿತ್ವ ಮಲ್ದಿ ನೇರ್ಗ ನಿರ್ಜನಾದಿ ಮಹಿಮೆ ಕೃಷ್ಣ ದೇವರತ್ತಗ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಕುಂಟು ಬುಡ್ದು ಬತ್ತಲೇಟು ಉಂತಿ ನೇರ್ಗ ಒಂತೆ ಪಂಪೆ ಕೇಲೆ ಬುದ್ಧ ದೇವರತ್ತಗ ಕುಂಟು ಬುಡ್ದು ಬತ್ತಲೇಟು ಉಂತು ನೇರ್ಗ ಒಂತೆ ಪಂಪೆ ಕೇಲೆ ಬುದ್ಧ ದೇವರತ್ತಗ ಕುದುರೆ ಮಿತ್ ಕತ್ತಿ ಪತ್ ತಿರ್ಗ್ ನೇರ್ಗ ಭದ್ರ ಕಲ್ಕಿ ಹಯವದನ ದೇವರತ್ತಗ ಕುದುರೆ ಮಿತ್ ಕತ್ತಿ ಪತ್ ತಿರ್ಗಿ ನೇರ್ಗ ಭದ್ರ ಕಲ್ಕಿ ಹಯವದನ ದೇವರತ್ತಗ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಪತ್ತರೂಮ ಭೂಮಿ ಮಿತ್ ದೆರ್ತ್ ನೇರ್ಗ ಮಲ್ಲ ಶಕ್ತಿ ಪಡೆ ವಿಷ್ಣು ದೇವರತ್ತಗ ಪತ್ತರೂಪ ಭೂಮಿ ಮಿತ್ ದರಿತಿ ನೇರ್ಗ ಮಲ್ಲ ಶಕ್ತಿ ಪಡೆ ವಿಷ್ಣು ದೇವರತ್ತಗ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ ಲೇ 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 ಗಾ ಲೇ 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 ಚನ್ನು ಲೇ 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 ಗಾ. ಇನ್ನೊಂದು
ರಂಗಗೀತೆಗೆ ಕಿವಿಯಾಗೋಣ. ಮಿಸ್ ಸದಾರಮೆ ನಾಟಕದ್ದೇ ಹಾಡು. ದ.ರಾ ಬೇಂದ್ರೆಯವರ ಪದ್ಯವನ್ನು ಈ ನಾಟಕದೊಳಗೆ ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಗೀತವನ್ನು ಮಾಡಿದ್ದಾರೆ. ಮರುಳು ಮಾಡಾಕ ಹೋಗಿ ಮರುಳ ಸಿದ್ಧನ ನಾರಿ ಮರುಳಾಗ್ಯಾಳು ಜಂಗಮಯ್ಯಗ. ಹೋಗಿ ಮರುಳ ಸಿದ್ಧನ ನಾರಿ ಮರುಳಾಗ್ಯಾಳೋ ಜಂಗಮಯ್ಯಗ. ಮರುಳು ಮಾಡಕ ಹೋಗಿ ಮರುಳ ಸಿದ್ಧನ ನಾರಿ ಮರುಳಾಗ್ಯಾಳೋ ಜಂಗಮಯ್ಯಗ. ಕಿನ್ನರಿಯಾಗ್ಯಾಳು ಕೈಯಾಗ ನುಡಿದಾಳು ಬಂದಾಂಗ ಮೈಯಾಗ. 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 ಹಾಡುತ್ತಾಡುತ್ತಾ ಬಂದು ಸಿಂಗಾರಿ ಸೊಳ್ಳಿ ಹಂಗ. ಹಾಡುತ್ತಾಡುತ್ತಾ ಬಂದು ಸಿಂಗಾರಿ ಸೊಳ್ಳಿ ಹಂಗ. ಹಾಡಲ್ಲೇ ಕಿವಿಗಲ್ಲ ಕಡಿದೇನಾ. ಹಾಡಲ್ಲೇ ಕಿವಿಗಲ್ಲ ಕಡಿದೇನಾ. ಹಾದಿ ತಪ್ಪಿಸಿಕೊಂಡ ಗುಂಗಿಯ ಹುಳದಾಂಗ. ಹಾದಿ ತಪ್ಪಿಸಿಕೊಂಡ ಗುಂಗಿಯ ಹುಳದಾಂಗ. ಗುನುಗುನು ಗುನುಗುಟ್ಟಿ ನುಡಿದೇನಾ. ಗುನುಗುನು ಗುನುಗುಟ್ಟಿ ನುಡಿದೇನಾ. ಮರುಳ ಸಿದ್ಧನ ಕೈಯ ಕಿನ್ನರಿಯಾಗಿ ಕಿನ್ನರಿಯಾಗಿ. ಮರುಳ ಸಿದ್ಧನ ಕೈಯ ಕಿನ್ನರಿಯಾಗಿ ಕಿನ್ನರಿಯಾಗಿ. ಕಿನ್ನರಿಯಾಗಿ ಸಿಕ್ಕ ಕಿನ್ನರಿಯಾಗಿ ಸಿಕ್ಕ. ಮಾಯೇತ ಮೈಗೆ ಮೈ ಮೈಗೆ ಮೈ. ಮಾಯೇತ ಮೈಗೆ ಮೈ ಮೈಗೆ ಮೈ. ಮೈಗೆ ಮೈ ಸೋಕಿದಾಂಗ. ಮೈಗೆ ಮೈ ಕೂಡಿದಾಂಗ. ಮೈಗೆ ಮೈ ಸೊಕಿದಾಂಗ. ಮೈಗೆ ಮೈ ಕೂಡಿದಾಂಗ. ರಂಗೊಂದು ತಂಗೊಂದು ಗುಂಗೊಂದು ಒಂದಕ್ಕೊಂದು. ರಂಗೊಂದು ದಂಗೊಂದು ಗುಂಗೊಂದು ಒಂದಕ್ಕೊಂದು. ಹತ್ತಾಗಿ ಜತ್ತಾಗಿ ಸುಳಿದಾಂಗ. ಹತ್ತಾಗಿ ಜತ್ತಾಗಿ ಸುಳಿದಾಂಗ. ಮರುಳ ಸಿದ್ಧನ ಕೈಯ ಕಿನ್ನರಿಯಾಗಿ ಕಿನ್ನರಿಯಾಗಿ. ಮರುಳ ಸಿದ್ಧನ ಕೈಯ ಕಿನ್ನರಿಯಾಗಿ ಕಿನ್ನರಿಯಾಗಿ. ಕಿನ್ನರಿಯಾಗಿ ಸಿಕ್ಕ ಕಿನ್ನರಿಯಾಗಿ ಸಿಕ್ಕ. ಮಾಯೇತ ಮೈಗೆ ಮೈ ಮೈಗೆ ಮೈ. ಮಾಯೇತ ಮೈಗೆ ಮೈ ಮೈಗೆ ಮೈ. ಮೈಗೆ ಮೈ ಸೋಕಿದಾಂಗ. ಮೈಗೆ ಮೈ ಕೂಡಿದಾಂಗ. ಮೈಗೆ ಮೈ ಸೋಕಿದಾಂಗ. ಮೈಗೆ ಮೈ ಕೂಡಿದಾಂಗ. ಇನ್ನೊಂದು ಜನಪದ ಗೀತೆಗೆ ಕಿವಿಯಾಗೋಣ. ಮಂಜುನಾಥನ ಗುಡಿ ಮ್ಯಾಲ ಬಂಗಾರದ ಚಡಿ. ಮಂಜುನಾಥನ ಗುಡಿ ಮ್ಯಾಲ ಬಂಗಾರದ ಚಡಿ. ಹೋಗ್ಬರೋಣ. ಮಂಜುನಾಥನ ಗುಡಿ ಮ್ಯಾಲ ಬಂಗಾರ ಚಡಿ. ಮ್ಯಾಲ ಬಂಗಾರ ಚಡಿಯ ಏಯವ್ವ. ಮಂಜುನಾಥನ ಗುಡಿ ಮ್ಯಾಲ ಬಂಗಾರ ಚಡಿ. ಮ್ಯಾಲ ಬಂಗಾರ ಚಡಿಯ. ಇದನ್ಯಾರ ಕಟ್ಟಿಸ್ಯಾರ ಹೊಸ ಗೂಡಿ ಗೆಳತವ ನೋಡಿ ಬರೋಣ ನಡಿಯ. ಇದನ್ಯಾರ ಕಟ್ಟಿಸ್ಯಾರ ಹೊಸ ಗೂಡಿ ಗೆಳತವ ನೋಡಿ ಬರೋಣ ನಡಿಯ. ಬೆಳ್ಳಾನಿ ಎರಡೆತ್ತು ಬೆಳ್ಳಿಯ ಬಾರಿಕೋಲು. ಬೆಳ್ಳಿಯ ಬಾರಿಕೋಲ
ಹೇಯವ್ವ ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರಿಕೋಲು ಬೆಳ್ಳಿಯ ಬಾರಿಕೋಲ ಬೇತ್ರೆಯ ದಂಡಿನಾಲೆ ಇರುವವು ಎರಡು ಪಕ್ಷಿ ನೋಡಿ ಬರೋಣ ನಡಿಯ ಬೇತ್ರೆಯ ದಂಡಿನಾಲೆ ಇರುವವು ಎರಡು ಪಕ್ಷಿ ನೋಡಿ ಬರೋಣ ನಡಿಯ ರಾಗಿಯ ಹೊಲ ನೋಡ ಗೋಧಿಯ ತೆನಿ ನೋಡ ಗೋಧಿಯ ತೆನಿ ನೋಡ ಹೇಯವ್ವ ರಾಗಿಯ ಹೊಲ ನೋಡ ಗೋಧಿಯ ತೆನಿ ನೋಡ ಗೋಧಿಯ ತೆನಿ ನೋಡ ಗುರುಗಾಳ ಮಂದಹಾಸ ನಗಿ ನೋಡಿ ಗೆಳೆತವ್ವ ನೋಡಿ ಬರೋಣ ನಡಿಯ ಗುರುಗಾಳ ಮಂದಹಾಸ ನಗಿ ನೋಡಿ ಗೆಳೆತವ್ವ ನೋಡಿ ಬರೋಣ ನಡಿಯ ಕಸ್ತೂರಿ ಕಣದಾಗ ಕಸ್ತೂರಿ ಕಂಡೆನ ಕಸ್ತೂರಿ ಕಂಡೆನ ಹೇಯವ್ವ ಕಸ್ತೂರಿ ಕಣದಾಗ ಕಸ್ತೂರಿ ಕಂಡೆನ ಕಸ್ತೂರಿ ಕಂಡೆನ ಶಿವನ ದರ್ಶನ ಮಾಡಿ ನಲಿದಾಡಿ ಬರುವಾಗ ನೋಡಿ ಬರೋಣ ನಡಿಯ ಶಿವನ ದರ್ಶನ ಮಾಡಿ ನಲಿದಾಡಿ ಬರುವಾಗ ನೋಡಿ ಬರೋಣ ನಡಿಯ ಮಂಜುನಾಥನ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಹೇಯವ್ವ ಮಂಜುನಾಥನ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಇದನ್ಯಾರ ಕಟ್ಟಿಸ್ಯಾರ ಹೊಸ ಗೂಡಿ ಗೆಳೆತವ್ವ ನೋಡಿ ಬರೋಣ ನಡಿಯ ಇದನ್ಯಾರ ಕಟ್ಟಿಸ್ಯಾರ ಹೊಸ ಗೂಡಿ ಗೆಳೆತವ್ವ ನೋಡಿ ಬರೋಣ ನಡಿಯ 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 ಮಲೆಮಹದೇಶ್ವರನ ಹಬ್ಬ ಬಂತಂದರೆ ಹಾಲರ್ವಿದೇ ಹಬ್ಬ. ಹಾಲರ್ವಿ ಹೇಗೆ ಬರ್ತಾ ಇದೆ ಅಂತ ಅನ್ನೋದನ್ನು ಜನಪದರು ಭಾಳ ಚಂದವಾಗಿ ವರ್ಣನೆಯನ್ನು ನೀಡಿದ್ದಾರೆ. ಹಾಲರ್ವಿ ಬಂದು 101 ಹಾಲರ್ವಿ ಬಂದು ಮಾದೇವ 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 ಹಾಲರವಿ ಬಂದೋ 101 ಹಾಲರವಿ ಬಂದೋ 101 ಹಾಲರವಿ ಬಂದೋ ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ ಹಾಲರವಿ ಬಂದೋ 101 ಹಾಲರವಿ ಬಂದೋ 101 ಹಾಲರವಿ ಬಂದೋ ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ ಆಲಂಬಾಡಿಂದ ವಾಲೂಗ ಮಾಡಿಕೊಂಡು ಹಾಲೆಲ್ಲ ತುಂಬಿ ಜ್ವಾಳದ ಕಣ ತುಂಬಿ ಹಾಲರವಿ ಬಂದೋ 101 ಹಾಲರವಿ ಬಂದೋ ಹಾಲರವಿ ಬಂದೋ 101 ಹಾಲರವಿ ಬಂದೋ ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ ಸರಗೂರಿನಿಂದ ಶರಣಾರು ಬಂದಾರು ಸರಗೂರಿನಿಂದ ಶರಣಾರು ಬರುತ್ತಾರೆ ಸರಗೂರಿನಿಂದ ಶರಣಾರು ಬರುತ್ತಾರೆ ಹಾಲರವಿ ಬಂದೋ 101 ಹಾಲರವಿ ಬಂದೋ 101 ಹಾಲರವಿ ಬಂದೋ
ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ, ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ. ಆನೆ ದಿಂಬದಲ್ಲಿ ಆನಂದವೇ ನಮ್ಮ, ಆನಂದ ಕಾಲದ ಏಳು ಮಲೆಗೆ ಹಾಲರವಿ ಬಂದೋ. ತಾಳು ಬೆಟ್ಟದಲ್ಲಿ ತಮಟೆಯ ಸದ್ದೇನೋ, ತಮಟೆಯ ಸದ್ದಲ್ಲಿ ಏಳು ಮಲೆಗೆ ಹಾಲರವಿ ಬಂದೋ. ಹಾಲರವಿ ಬಂದೋ, ನೂರೊಂದು ಹಾಲರವಿ ಬಂದೋ, ನೂರೊಂದು ಹಾಲರವಿ ಬಂದೋ. ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ, ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ. ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ, ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ. ಮುಂದೆ ಒಂದು ಭಜನಾ ಗೀತೆಗೆ ಕಿವಿಯಾಗೋಣ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿಯೋ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿಯೋ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿಯೋ. ಹರಿಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿಯೋ. ಹರಿಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿಯೋ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿಯೋ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿಯೋ. ವನಮಾಲಿ ಮುರಳೀಧಾರಿ ಗೋವರ್ಧನ ಗಿರಿವರಧಾರಿ. ವನಮಾಲಿ ಮುರಳೀಧಾರಿ ಗೋವರ್ಧನ ಗಿರಿವರಧಾರಿ. मित मित कर माखन चोरी गोपी मनहारी. मित मित कर माखन चोरी गोपी मनहारी. हरिसुंदर नंद मुकुंद हरिनारायण हरियो. हरिसुंदर नंद मुकुंद हरिनारायण हरियो. आओ रे काना रे गोकुल के प्यारे. आओ रे काना रे गोकुल के प्यारे. आओ रे नाचो रे रास रचाओ रे. आओ रे नाचो रे रास रचाओ रे. हरिसुंदर नंद मुकुंद हरिनारायण हरियो. हरिसुंदर नंद मुकुंद हरिनारायण हरियो. हे मोर मुकुट गिरिधारी काना पीतांबरधारी. हे मोर मुकुट गिरिधारी काना पीतांबरधारी. गोपियन संग रास रचाए मोहन मुरलीधारी. गोपियन संग रास रचाए मोहन मुरलीधारी. हरिसुंदर नंद मुकुंद हरिनारायण हरियो. 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 हरिसुंदर नंद मुकुंद हरिनारायण हरियो.
2 ಹಾಡಿದೆ, ಕೇಳಿಸ್ಕೊಳ್ಳಿ. ಮಲೆಮಹದೇಶ್ವರನ ಅದ್ಭುತವಾದ ಗೀತೆ, ಕಂಸಾಳೆಯ ಗೀತೆ. ಮುಂಗುಂಡಾದ ಮಾದೇವಗೆ ಶರಣು ಶರಣಯ್ಯ. ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿಮಲೆ 777 ಮಲೆಯ ಒಳಗೆ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಉಗೇನ್ರಪ್ಪ. ಉಡುಗಾಯಿ ಬಸಪ್ಪ ಇಡುಗಾಯಿ ಬಸಪ್ಪ ಸಿಂಗಾನಲ್ಲೂರು ಕಟ್ಟೆ ಬಸಪ್ಪಗೊಂದ್ಸಲ ಉಗೇನ್ರಪ್ಪ. ಆ ಬತ್ತಿ ಈ ಬತ್ತಿ ಹೂ ಬತ್ತಿ ಸುರ್ಬತ್ತಿ ಸುರ್ಸುರು ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌಳು ಸುತ್ತಿ ಬಿದಿರು ಬುತ್ತಿಯೊಳಗೆ ಒಡೆದು ಮೂಡಿರುವಂತ ನಮ್ಮ ನಾಗ ಮಲ್ಲಯ್ಯನ ಪಾದಕ್ಕೆ 3 ಸಲ ಉಗೇನ್ರಪ್ಪ. ಓ ಮುಂಗುಂಡದ ಮಾದೇವನವರು ಮುಂದಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿ ಗಮಲ ಮಂಜುಗಳಿದಾವೆ. ಬೆಟ್ಟದ ಮಾದಪ್ಪ ಬರುವಾಗ ಗೂಡುಗಲ್ಲು ಗೂಡು ಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಮುಂಗುಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ. ಮಾಯಾಗಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಕಾಣಿಕೆ ತಂದೀವು ನೀ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಗಂಡುಲಿ ಮ್ಯಾಲಿನ ಗದ್ದುಗೆಯ ಸ್ವಾಮಿ ಹಿಂಡುಲಿ ಮ್ಯಾಲಿನ ಹೆದ್ದಾರಿಯೋ. ಎತ್ತಿದರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ. ಕಾಡು ಪಾರಿವಾಳನಕ್ಕಿ ಕಣ್ಣಮಲ್ಲಿ ದುಂಬಿಗಳೋ. ಕಾಡು ಪಾರಿವಾಳನಕ್ಕಿ ಕಣ್ಣನವಲ ಮರಿ ದುಂಬಿಗಳೋ. ಲವಳನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವೆ. ಕೋಗಿಲೆ ಎದ್ದು ಕೊಂಬೆಯನ್ನೇರಿ ಕೂಗುತ್ತಾವೋ ಮಾದೇಶ್ವರನ. ರಾಘವನೆತ್ತಿ ದುಂಡು ಮಾದೇವನ ಕರೆಯುತ್ತಾವೆ ನೋಡೇ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿನಂತೆ. ಅಲ್ಲಲ್ಲರಸುತ್ತ ಗುಡಿಗಳ ತಿರುಗುವ ಜನರ ಕಣ್ಣಿಗೆ ಕಲ್ಲಂತೆ. ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿಹನಂತೆ. ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ. ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ. ಮಾಯಾಗಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಮುಂಗುಂಡದ
ಹಾಡು. ಇದನ್ನು ನಾವು ಮಾತ್ರ ಹಾಡೋದಲ್ಲ, ನೀವು ಕೂಡ ಹಾಡಬೇಕು. ಹಾಡ್ತೀರಾ? ಹಾಡ್ತೀರಾ? ತಯಾರಿದ್ದೀರಾ? ಟೈಮ್ ಆಯ್ತಾ? ಮುಗಿಸ್ಬೇಕಾ? ಎಸ್. ಜನ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ಮಂದಿರ ಮಸೀದಿ ಜಗಳದಲ್ಲಿ, ಲಂಚ ಕಮಿಷನ್ ಹಾವಳಿಯಲ್ಲಿ, ಎಲ್ಲ ಮಾಯಾ ನಾಳೆ ನಾವು ಮಾಯಾ. ಬಲ್ಲ ಬಲ್ಲೆ ಎಲ್ಲ ಮಾಯಾ ನಾಳೆ ಮಳೆಯೂ ಇಲ್ಲ ಬೆಳೆಯೂ ಇಲ್ಲ, ಕೋಗಿಲೆ ಯಾತನೆ ಕೇಳಲೇ ಇಲ್ಲ, ನೆಲದ ಒಳಗಿನ ಇಲಿಯೂ ಇಲ್ಲ, ಮರದ ಮ್ಯಾಲಿನ ಗಿಳಿಯೂ ಇಲ್ಲ. ನಿನ್ನೆ ಅವುಗಳು ಇಂದು ನಾವು, ನಿನ್ನೆ ಅವುಗಳು ಇಂದು ನಾವು, ನಾಳೆ ಎಲ್ಲ ಮಾಯವಯ್ಯ. ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವು ಅಣ್ಣ, ಮೋಡಗಳನ್ನೇ ಗದರಿ ಅವುಗಳು ಮಳೆಯನ್ನು ತರುತ್ತಾಲಿದ್ದವು ಅಣ್ಣ. ಬತ್ತಿ ಹೋದವು ಸತ್ತು ಹೋದವು, ಬತ್ತಿ ಹೋದವು ಸತ್ತು ಹೋದವು, ಜಗಕ್ಕೆ ಶಾಪ ಕೊಟ್ಟು ಹೋದವು. ಊರ ನೆರೆಯಲ್ಲಿ ಗೋಗುಂಟೆಗಳು ಕಿಲಗಿಲನೆ ನಗುತ್ತಿದ್ದವು ಅಣ್ಣ, ಹಸಿರು ಹಾಸಿಗೆ ಮ್ಯಾಲೆ ಕುರಿಗಳು ಆಟ ಪಾಠವ ಆಡುತ್ತಿದ್ದವು. ದೂರವಾಯಿತು ಆ ಸಂಬಂಧ, ದೂರವಾಯಿತು ಆ ಸಂಬಂಧ, ಮಿತಿಯೂ ಮೀರಿದ ಆಸೆಗಳಿಂದ. ಎಲ್ಲ ಮಾಯಾ ನಾಳೆ ಎಣಿಸಲಾಗದ ಎಷ್ಟೋ ಗಿಡಗಳು ಎಣಿಸಲು ಕೂಡ ಇಲ್ಲವಾದವು, ಗುಡುಗು ಮಿಂಚಿನ ಮಳೆಯ ಹನಿಗಳು ಇಣುಕಿ ನೋಡದೆ ಎಲ್ಲಿ ಹೋದವು. ಎಣಿಸಲಾಗದ ಎಷ್ಟೋ ಗಿಡಗಳು ಎಣಿಸಲು ಕೂಡ ಇಲ್ಲವಾದವು, ಗುಡುಗು ಮಿಂಚಿನ ಮಳೆಯ ಹನಿಗಳು ಇಣುಕಿ ನೋಡದೆ ಎಲ್ಲಿ ಹೋದವು. ಕಾಡು ಕಣಿವೆಗಳು ಕಾಣದಾದವು, ಕಾಡು ಕಣಿವೆಗಳು ಕಾಣದಾದವು, ಗಿಡ ಮರ ಬಳ್ಳಿ ಇಲ್ಲವಾದವು. ನಿಂತಲ್ಲೆಲ್ಲ ನೀರೇ ಇತ್ತು, ಕೆರೆಗಳು ತುಂಬಿ ತುಳುಕುತ್ತಲಿತ್ತು, ಕೊಂಬೆಯ ಮ್ಯಾಲೆ ಕೋಗಿಲೆ ಇತ್ತು, ಕೋತಿಯು ಕೂಡ ಕುಣಿಯುತ್ತಲಿತ್ತು. ಅಂತರ್ಜಲವೇ ಬತ್ತಿ ಹೋಯಿತು, ಅಂತರ್ಜಲವೇ ಬತ್ತಿ ಹೋಯಿತು, ಸಾವಿರಾಡಿಗಳು ದಾಟಿ ಹೋಯಿತು. ಭೂಮಿ ತಾಯಿಯ ಉದರ ಸೀಳಿದರು, ಮುತ್ತು ರತ್ನಗಳ ಮಾರಿಕೊಂಡರು, ಗುಂಡಿಗೆಗೆ ಗುಂಡಿಟ್ಟು ಸೀಳಿದರು, ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆದರು. ಗಣಿಗಳ ದಣಿಗಳ ದಿಬ್ಬಣದಲ್ಲೇ, ಗಣಿಗಳ ದಣಿಗಳ ದಿಬ್ಬಣದಲ್ಲಿ ಭರತ ಮಾತೆಯೇ ಮೂಕಳಾದಳು. ಟಿಂಗ್ 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 ತಂಬೂರಿ ಇಲ್ಲ, ಜಕಣಕ ಜಕಣಕ ತಮಟೆಗಳಿಲ್ಲ, ಟಸ್ಸು ಪುಸ್ಸುಗಳು ಬಂದಾವಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ. ಟಿಂಗ್ 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 ತಂಬೂರಿ ಇಲ್ಲ, ಜಕಣಕ ಜಕಣಕ ತಮಟೆಗಳಿಲ್ಲ, ಟಸ್ಸು ಪುಸ್ಸುಗಳು ಬಂದಾವಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ. ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕೇ, ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ ಸಂಸ್ಕೃತಿ ಎಲ್ಲ ಸೊರಗೋಯ್ತಲ್ಲ.
ಸ್ಟಿಕ್ಕರ್ ಚುಕ್ಕೆ, ಕುಂಕುಮ ನುಂಗಿತು ಸ್ಟಿಕ್ಕರ್ ಚುಂಚೆ, ಅರಸಿನ ನುಂಗಿತು ಫೇರ್ ಅಂಡ್ ಲವ್ಲಿ, ಕುಂಕುಮ ನುಂಗಿತು ಸ್ಟಿಕ್ಕರ್ ಚುಕ್ಕೆ, ಕುಂಕುಮ ನುಂಗಿತು ಸ್ಟಿಕ್ಕರ್ ಚುಕ್ಕಿ, ಎಳನೀರನ್ನು ಇರಿದು ಕೊಂದಿತು ಪೆಪ್ಸಿ ಕೋಲಾ ಕೇಕೆ ಹಾಕಿತು, ಪೆಪ್ಸಿ ಕೋಲಾ ಕೇಕೆ ಹಾಕಿತು, ಎಳನೀರನ್ನು ಇರಿದು ಕೊಂದಿತು ಪೆಪ್ಸಿ ಕೋಲಾ ಕೇಕೆ ಹಾಕಿತು, ಪೆಪ್ಸಿ ಕೋಲಾ ಕೇಕೆ ಹಾಕಿತು. ಕರೋನಾ ರೋಗ ಮತ್ತೆ ಬಂದರೆ ಅಣ್ಣೋ, ಕರೋನಾ ರೋಗ ಮತ್ತೆ ಬಂದರೆ ನಾನು ನೀವು ಯಾರು ಇಲ್ಲ. ಮಾಯ ನಾಳೆ ನಾವು ಮಾಯ, ಬಲ್ಲ ಬಲ್ಲೆ ಎಲ್ಲ ಮಾಯ ನಾಳೆ ನಾವು ಮಾಯ, ಬಲ್ಲ ಬಲ್ಲೆ ಎಲ್ಲ ಮಾಯ ನಾಳೆ ನಾವು ಮಾಯ. ಜನ 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 ಕಾಂಚನದಲ್ಲಿ, ಅಮೆರಿಕಾದ ಲಾಂಛನದಲ್ಲಿ, ಅಮೆರಿಕಾದ ಲಾಂಛನದಲ್ಲಿ, ಮಂದಿರ ಮಸೀದಿ ಜಗಳದಲ್ಲಿ, ಲಂಚ ಕಮಿಷನ್ ಹಾವಳಿಯಲ್ಲಿ, ಲಂಚ ಕಮಿಷನ್ ಹಾವಳಿಯಲ್ಲಿ, ಎಲ್ಲ ಮಾಯ ನಾಳೆ ನಾವು ಮಾಯ. ಬಲ್ಲ ಬಲ್ಲೆ ಎಲ್ಲ ಮಾಯ ನಾಳೆ ನಾವು ಮಾಯ, 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 ಹಳವಲೆ ಎಲ್ಲ ಮಾಯ ನಾಳೆ ನಾವು ಮಾಯ, ಬಲ್ಲ ಬಲ್ಲೆ ಎಲ್ಲ ಮಾಯ ನಾಳೆ ನಾವು ಮಾಯ, ನಾಳೆ ನೀವು ಮಾಯ, ನಾಳೆ ಎಲ್ಲ ಮಾಯ. बोलो भारत माता की, ಮಂಜುನಾಥ ಸ್ವಾಮಿ ಕಿ, ಅಣ್ಣಪ್ಪ ಸ್ವಾಮಿ ಕಿ, ಧರ್ಮ ದೇವತೆಗಳಿಗೆ, ಪೂಜ್ಯ ಕಾವಂದರಿಗೆ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರೂ ಕೂಡ ಹಾಡಿನ ಲೋಕದಲ್ಲಿ ಮಾಯಾಗಿ ಬಿಟ್ರು. ಸುನೀಲ್ರೆ, ಇನ್ನೊಂದಿದೆಯಾ? ಕೊನೆಯದಾಗಿ
ಸುಮಾರು 1.5 ಗಂಟೆಗಳ ಕಾಲ ನಮ್ಮನ್ನೆಲ್ಲರನ್ನು ಕೂಡ ಹಾಡೆಂಬ ಮಾಯಾಲೋಕದಲ್ಲಿ ತೇಲಿಸಿಬಿಟ್ರು. ಮಾತುಶ್ರೀ ಹೇಮಾವತಿ ಹೆಗಡೆಯವರು ವಿಶೇಷ ಮಾರ್ಗದರ್ಶನದಲ್ಲಿ ಅವರ ಪರಿಕಲ್ಪನೆಯಲ್ಲಿ ಒಂದು ಉತ್ತಮವಾದಂತಹ ಒಂದು ಕಲಾ ತಂಡ ರಂಗಶಿವ ಕಲಾ ಬಳಗ ಕಳೆದ 10 ವರ್ಷಗಳಿಂದ ಅದ್ಭುತವಾದಂಥ ರೀತಿಯಲ್ಲಿ ಯಾವುದೇ ಒಂದು ರಂಗವೇದಿಕೆಗೆ ಸಾಟಿ ಇಲ್ಲದ ಹಾಗೆ ವಿಶೇಷವಾಗಿ ರಂಗಾಯಣ ಇರ್ಬೋದು, ನೀನಾಸಂ ಇರ್ಬೋದು, ಅದು ತರಬೇತಿ ಸಂಸ್ಥೆ ಆದರೆ ಇಲ್ಲಿ ಮಾತುಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಪೂಜ್ಯ ಕಾಮದರ ಆಶೀರ್ವಾದದಂತೆ, ಗೌರವಿತ ಹರ್ಷಣ್ಣವರ ಆಶೀರ್ವಾದದಂತೆ ಇಲ್ಲಿಯ ಗ್ರಾಮೀಣ ಭಾಗದ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಗೆ ನೀರೆರೆದು ಪೋಷಣೆ ಮಾಡುವಂಥ ಒಂದು ಉತ್ತಮವಾದಂಥ ವೇದಿಕೆ ಕಲಾ ಬಳಗ ಅಂತ ಹೇಳಿದರೆ, ರಂಗಶಿವ ಕಲಾ ಬಳಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸುಮಾರು 20-25 ಹಾಡುಗಳನ್ನು ನಮಗೆ ಟೈಮ್ ಹೋದದ್ದು ಗೊತ್ತಾಗಲಿಲ್ಲ. ಅಷ್ಟು ಉತ್ತಮವಾಗಿ ನೀವು ವೇದಿಕೆಯಲ್ಲಿ ಪ್ರದರ್ಶನ ಮಾಡಿದ್ದೀರಿ. ವಿಶೇಷವಾಗಿ ರಾಜೇಂದ್ರ ದಾಸರು ಅಧ್ಯಕ್ಷರು, ರಂಗಶಿವ ಕಲಾ ಬಳಗ, ಸುನೀಲ್ರು ನಿರ್ದೇಶನ ಹಾಗೂ ಸಂಯೋಜನೆ, ಭಗೀರಥರವರ ಸಂಗೀತ ಸಂಯೋಜನೆ, ಯಶವಂತ್ ಅವರ ಬೆಳಕಿನ ಒಂದು ಸಂಯೋಜನೆ ಹಾಗೂ SDM ಕಾಲೇಜ್ ಮತ್ತು ಸ್ಥಳೀಯ ಎಲ್ಲ ಕಲಾವಿದರು, ಕ್ಷೇತ್ರದ ಬೇರೆ ಬೇರೆ ವಿಭಾಗದಲ್ಲೇ ದುಡಿಯುವಂತಹ ಕಲಾವಿದರು ಸೇರಿ ಉತ್ತಮವಾಗಿ, ನನ್ನ ಪ್ರಕಾರ ರಾಜ್ಯದ ಒಂದು ಶ್ರೇಷ್ಠ ಒಂದು ತಂಡವಾಗಿ ನೀವು ಮೆರುಗನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗಿ ಕೂಡ ನಿಮಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬರಲಿ. ಎಲ್ಲ ಕಲಾವಿದರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಯುರಾರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳಿ ನಿಮಗೆ ಅತ್ಯಂತ ದೊಡ್ಡದಾದಂತಹ 184 ಶಿಬಿರಾರ್ಥಿಗಳ ಪರವಾಗಿ ಅತ್ಯಂತ ದೊಡ್ಡ ಕರತಾಡನೊಂದಿಗೆ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮೊಟ್ಟಿಗೆ ಮಾತುಶ್ರೀ ಅಮ್ಮನವರು ಕೂಡ ಇದ್ದರು. ಅವರಿಗೂ ಕೂಡ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀ ಭುಜಬಲಿಯವರು, ಮಲ್ಲಿನಾಥರು, ಹಾಗೆ ನಮ್ಮ ಬಾಂಬೆ ಪರಿಷತ್ತಿನ ಭಜನಾ ಪರಿಷತ್ತಿನ ರವೀಂದ್ರ ಅವರು, ರಾಜೇಂದ್ರ ಕುಮಾರ್ ಅವರು, ಹಾಗೆ ಎಲ್ಲರೂ ಕೂಡ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಕ್ಷಮಿಸಿ. ಎಲ್ಲರೂ ಕೂಡ ಇದ್ದೀರಿ. ಸಾಮಾಜಿಕ ಜಾಲತಾಣಕ್ಕೆ ಸಂಬಂಧಪಟ್ಟಾಗ ಯೂಟ್ಯೂಬ್ ಚಾನಲ್ನವರಿದ್ದೀರಿ ಮತ್ತು ಊರಿನವರಿದ್ದೀರಿ. ಎಲ್ಲರೂ ಕೂಡ ವಂದನೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಧರ್ಮಸ್ಥಳ. ಹರಿ ಓಂ. ಹರಿ ಓಂ. ಶಿಬಿರಾರ್ಥಿಗಳು, ನಾಳೆಯ ವರದಿಯನ್ನು ಈಗ ಊಟ ಆದ ತಕ್ಷಣ ಕೊಡ್ತೇವೆ. ಇಲ್ಲಿಂದ ನೇರವಾಗಿ ಎಲ್ಲ ತಂಡದವರು ಲೈನ್ ಪ್ರಕಾರ ಊಟಕ್ಕೆ ಹೋಗಬೇಕು. ಭೋಜನ ಮಂತ್ರ. ಶಿಬಿರಾರ್ಥಿಗಳು ಕೂತ್ಕೊಳ್ಳಿ, ಶಿಬಿರಾರ್ಥಿಗಳು ಕೂತ್ಕೊಳ್ಳಿ. ಭೋಜನ ಮಂತ್ರ ಆದ ನಂತರ ಹೊರಡುವುದು. ಹರಿ ಓಂ. ಹರಿ ಓಂ. ಶಿಬಿರಾರ್ಥಿಗಳಲ್ವ ನೀವು? ಹಾಂ. ಈಗ ಭೋಜನ ಮಂತ್ರ ಪಠಿಸ್ತಾರೆ.